ಸಮಾರಂಭ. ದಯವಿಟ್ಟು ಎಲ್ಲ ಆಟಗಾರರು ನಿಂತಲ್ಲೇ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ದಯವಿಟ್ಟು ಇತ್ತಂದತ್ತ ಓಡಾಡೋದನ್ನು ನಿಲ್ಲಿಸಿ ದಯವಿಟ್ಟು ಕಾರ್ಯಕ್ರಮವನ್ನು ಅಂದಗಣಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಇದೀಗ ನೇರವಾಗಿ ಉದ್ಘಾಟನಾ ಸಮಾರಂಭದ ಉದ್ಘಾಟಕರ ನೆಲೆಯಲ್ಲಿ ಡಾಕ್ಟರ್ ಬಶೀರ್ ಆರ್ ಬಿ, ಪ್ರೆಸಿಡೆಂಟ್ ಆಫ್ ಕಾರುಣ್ಯ ಚಾರಿಟಬಲ್ ಟ್ರಸ್ಟ್, ಇವರು ಈ ಪಂದ್ಯಕೂಟದ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ ಸರ್. ಫ್ರೆಂಡ್ಸ್ ಫಾರ್ ಅವರ್ ಶಾಂತಿನಗರ ಸುಳ್ಯ ಇದರ ಆಶ್ರಯದಲ್ಲಿ ನಡೆಯುವಂತಹ 6ನೇ ವರ್ಷದ ಈ ಒಂದು ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಹಂತದಲ್ಲಿ ನಾವೆಲ್ಲರೂ ಒಂದು ಸೇರಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಬಿ ಎಸ್ ರಫೀಕ್ ರವರೇ, ನಗರ ಪಂಚಾಯತಿನ ಮಾಜಿ ಸದಸ್ಯರು ಆಗಿರತಕ್ಕಂಥ ಶ್ರೀಯುತ ನಜೀರ್ ರವರೇ, ಪ್ರವೀಣ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳೇ, ಸುಮಾರು ದಿನಗಳಿಂದ ನಾವೆಲ್ಲರೂ ಕಾತಿರ್ತಕ್ಕಂತಹ ಸುಮಾರು 1 ತಿಂಗಳಿನಿಂದ ನಾವೆಲ್ಲರೂ ಆಕಾಂಕ್ಷೆಯಲ್ಲಿ ನಿಂತಿರ್ತಕ್ಕಂತಹ ಒಂದು ಕ್ರೀಡಾಕೂಟ ಇವತ್ತು ಬಹಳಷ್ಟು ಅದ್ದೂರಿಯಲ್ಲಿ ನಡೆಯುವಂತಹ ಸಂದರ್ಭ ನಮಗೆ ಅವಕಾಶಗಳು ದೊರೆತಿದೆ. ಬಹುಶಃ ಈ ಒಂದು ಕ್ರೀಡಾಕೂಟವನ್ನ ಆಯೋಜಿಸಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಬ್ಬ ಕ್ರಿಕೆಟ್ ಆಟಗಾರನಾಗಿ ಹೆಸರು ಗಳಿಸಿರ್ತಕ್ಕಂಥ ಶ್ರೀಯುತ ಶಿಯಾಬ್ ಅವರ ನೇತೃತ್ವದಲ್ಲಿ ಬಹಳಷ್ಟು ವಿಜೃಂಭಣೆಯಲ್ಲಿ ಸುಮಾರು 1 ತಿಂಗಳಿನಿಂದ ತಮ್ಮ ವ್ಯಾಯಾಮ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಕೋಚ್ಗಳನ್ನ ನೀಡಿಕೊಂಡು ಬಂದಿದ್ದು, ಬಹುಶಃ 4 ತಂಡಗಳನ್ನ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿ ಇಂದು ಈ ಒಂದು ಕ್ರೀಡಾಂಗಣದಲ್ಲಿ ಬಹುಶಃ ನಾವು ಶಾಂತಿನಗರ ಪೈಚಾರ ಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳಿಗೆ ಸುಮಾರು 5 ವರ್ಷಗಳ ಕಾಲ ನಾವು ಶಾಂತಿನಗರ ಸ್ಟೇಡಿಯಂನಲ್ಲೇ ಆಡಿಕೊಂಡು ಈಗ ಸುಳ್ಯ ತಾಲೂಕಿನ ಬಹಳಷ್ಟು ದೊಡ್ಡ ಕ್ರೀಡಾಂಗಣವಾಗಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸುಳ್ಯ ಈ ಮೈದಾನದಲ್ಲಿ ಆಡುವಂತಹ ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಶಿಯಾಬ್ರವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾವೇನು ಇಂತಹ ಒಂದು ಕ್ರೀಡಾಪಟುಗಳಲ್ಲ, ಆದರೆ ಹಿರಿಯರನ್ನ ಎಲ್ಲರನ್ನ ಒಗ್ಗೂಡಿಸಿ ಬಹುಶಃ ಪೈಚಾರ ಭಾಗಕ್ಕೆ ಉತ್ತಮ ಕ್ರಿಕೆಟ್ ಆಟಗಾರರನ್ನಾಗಿ ಮಾಡಿಸಿರ್ತಕ್ಕಂಥ ಶಿಯಾಬ್ರವರು ಬಹಳಷ್ಟು ದಿನಗಳಿಂದ ಇದಕ್ಕೆ ಪ್ರಯತ್ನ ಪಟ್ಟು ಒಂದು ಉತ್ತಮ ರೀತಿಯಲ್ಲಿ ತಂಡಗಳನ್ನ ರಚನೆ ಮಾಡಿ ಉತ್ತಮ ಆಟಗಾರರನ್ನ, ಬರೀ ತಂಡಗಳನ್ನ ರಚನೆ ಮಾಡಿದ್ರೆ ಸಾಲದು, ಎಲ್ಲ ಆಟಗಾರರನ್ನ ಬೆಳಿಗ್ಗೆ ಆ ಸ್ಟೇಡಿಯಂ ಮೈದಾನಕ್ಕೆ ತರಿಸಿ ಒಂದು ಉತ್ತಮವಾದಂತಹ ಪ್ರಾಕ್ಟೀಸ್ ಅನ್ನ ನೀಡಿ ಇಂದು ಈ ಒಂದು ಮೈದಾನಕ್ಕೆ ತರಿಸಿರ್ತಕ್ಕಂಥ ಶಿಯಾಬ್ ಮತ್ತು ಅವರ ಬಳಗಕ್ಕೆ ನಾನು ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕ್ರೀಡಾಕೂಟವನ್ನ ನಿಮ್ಮೆಲ್ಲರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಪಂದ್ಯಾಟಕ್ಕೆ ಶುಭಾಶಿಸಿದ ಬಶೀರ್ ಅವರಿಗೆ ಧನ್ಯವಾದಗಳು. ಮುಂದೆ ನಜೀರ್ ಶಾಂತಿನಗರ ಇವರು ಈ ಪಂದ್ಯಕೂಟದ ಕುರಿತು ಒಂದೆರಡು ಹಿತವಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಸರ್. ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಹೋಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಗೆ ಒಂದು ಕ್ರೀಡಾಕೂಟದ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಬದಿ ಇರುವ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ನಾವೊಂದು 40 ಎಬವ್ ಹಿರಿಯರ ಒಂದು ಹೋಲ್ಡ್ ಇಸ್ ಗೋಲ್ಡ್ ದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ವರ್ಷಂಪ್ರತಿ ಆಚರಿಸಿಕೊಂಡು ಬರ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿರಿಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು, ಹಿರಿಯರಿಗೆ ಒಂದು ಆಡುವಂತ ಅವಕಾಶ ಮಾಡಬೇಕು ಅಂತ ಹೇಳಿ ಶಿಯಾಬ್ ಅವರು ಕಳೆದ 6 ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಭಿನ್ನ ಮತ್ತು ವಿಭಿನ್ನ ರೀತಿಯಲ್ಲಿ ಒಂದು ಕ್ರೀಡಾಕೂಟವನ್ನು ಉತ್ತಮವಾಗಿ ಮೇಲ್ದರ್ಜೆಗೆ ಏರಿಸಿಕೊಂಡು ಬಂದಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಇದೀಗ 5 ವರ್ಷ, ಇದು 6ನೇ ವರ್ಷವನ್ನು ನಾವು ಪೂರ್ತಿಗೊಳಿಸುವಂತಹ ಸಂದರ್ಭದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು ನಿಜಾರಿ ಅವರಿಗೆ. ಮುಂದೆ ನೇರವಾಗಿ ಅಂಗಣದ ಒಳ ಪ್ರವೇಶಿಸಿ ಅದೇ ರೀತಿ ಫೋಟೋ ಶೂಟ್ ಅನ್ನ ಮುಗಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಇದೀಗ ಪಂದ್ಯಕೂಟದ ವಿದ್ಯುಕ್ತವಾಗಿ ಚಾರಣಗೊಳಿಸಲಿದ್ದಾರೆ ಡಾಕ್ಟರ್ ಬಶೀರ್ ಆರ್ ಬಿ, ಪ್ರೆಸಿಡೆಂಟ್ ಆಫ್ ಕಾರುಣ್ಯ ಚಾರಿಟಬಲ್ ಟ್ರಸ್ಟ್, ಅದೇ ರೀತಿ ನಜೀರ್, ಅದೇ ರೀತಿ
ರಫೀಕ್, ಅದೇ ರೀತಿ ಸಿಯಾಬ್, ಅದೇ ರೀತಿ ಪ್ರವೀಣ್ ಶಾಂತಿನಗರ, ಅದೇ ರೀತಿ ನಾಸೀರ್ ಇವರ ಉಪಸ್ಥಿತಿಯಲ್ಲಿ ಇದೀಗ ವಿದ್ಯುಕ್ತವಾಗಿ ಪಂದ್ಯಕೂಟಕ್ಕೆ ಚಾಲನೆಯನ್ನು ದೊರೆಯಲಿದೆ. ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ಆಶ್ರಯದಲ್ಲಿ ವರ್ಲ್ಡ್ ಇಸ್ ಗೋಲ್ಡ್ ಪಂದ್ಯಕೂಟದ ಉದ್ಘಾಟನಾ ಸಮಾರಂಭ ನೆರವೇರುತ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಸೀಸನ್ 6ನ ಹಂತದಲ್ಲಿ ಪಂದ್ಯಕೂಟ ಬರ್ತಾ ಇದೆ. ಎಲ್ಲ ಹಿರಿಯರನ್ನ ಒಗ್ಗೂಡಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಪಂದ್ಯಕೂಟದ ಪ್ರಥಮ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ವಿ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್. ದಯವಿಟ್ಟು ಹಲೋ ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ರಾಷ್ಟ್ರದಲ್ಲಿ ವರ್ಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಈ ಪಂದ್ಯಕೂಟದ ಉದ್ಘಾಟನಾ ಸಂಭ್ರಮ ನೆರವೇರುತ್ತಾ ಇದೆ. ಪಂದ್ಯಕೂಟದ ಉದ್ಘಾಟನೆಯನ್ನ ಮಾಡಲಿರುವ ಡಾಕ್ಟರ್ ಬಶೀರ್ ಆರ್ ಬಿ, ಪ್ರೆಸಿಡೆಂಟ್ ಆಫ್ ಕಾರುಣ್ಯ ಚಾರಿಟಬಲ್ ಟ್ರಸ್ಟ್, ಅದೇ ರೀತಿ ಪ್ರವೀಣ್ ಶಾಂತಿನಗರ, ನಾಸೀರ್ ಶಾಂತಿನಗರ, ಅದೇ ರೀತಿ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಪ್ರವೀಣ್, ಅದೇ ರೀತಿ ಬ್ಯಾಟಿಂಗ್ ವಿಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಆರ್ ಬಿ ಬಶೀರ್. ಇವರ ದಿವ್ಯ ಹಸ್ತದಿಂದ ಈ ಪಂದ್ಯಕೂಟದ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ಅದಕ್ಕೆ ಎಲ್ಲ ಆಟಗಾರರು ಅದೇ ರೀತಿ ಆಯೋಜಕರು ಕೂಡ ಸಾಥನ್ನ ನೀಡುತ್ತಾ ಇದ್ದಾರೆ. ಅದೇ ರೀತಿ ಪಂದ್ಯಕೂಟದ ಪ್ರಥಮ ಪಂದ್ಯಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್. ದಯವಿಟ್ಟು ಪಿರ್ಸಪಾಡ್ ಬ್ರದರ್ಸ್ ಅದೇ ರೀತಿ ಲಾರಾ ಹಿಟ್ಟರ್ಸ್ ತಂಡದ ಕಫ್ತಾನರು
ಲಾರಾ ಹಿಟ್ಟರ್ಸ್ ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್ ತಂಡದ ಕಫ್ತಾನ ದಯವಿಟ್ಟು ಅದೃಷ್ಟದ ನಾಣ್ಯಚಿಮಿಗೋಸ್ಕರ ತಮ್ಮ ತಂಡದ ಕಫ್ತಾನವನ್ನ ಅಲ್ಲೇ ಕಲಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಲಾರಾ ಹಿಟ್ಟರ್ಸ್ ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್. ಪಿರ್ಸಪಾಡ್ ಬ್ರದರ್ಸ್ ಅದೇ ರೀತಿ ಲಾರಾ ಹಿಟ್ಟರ್ಸ್ ತಂಡದ ಕಫ್ತಾನ ಅದೃಷ್ಟದ ನಾಣ್ಯಚಿಮಿಗೋಸ್ಕರ ಅಲ್ಲಿಯೇ ಗಣ್ಯರ ದಿವ್ಯ ಹಸ್ತದಿಂದ ನಾಣ್ಯಚಿಮಿಕೆಯನ್ನು ನೆರವೇರಿಸಲಿದ್ದೇವೆ. ಲಾರಾ ಹಿಟ್ಟರ್ಸ್ ತಂಡದ ಕಫ್ತಾನ ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್ ತಂಡದ ಕಫ್ತಾನ ದಯವಿಟ್ಟು ಅಲ್ಲಿ ನಾಣ್ಯಚಿಮಿಕೆಯನ್ನು ನಡೆಸಿಕೊಡಿ. ಪಂದ್ಯಕೂಟದ ಪ್ರಥಮ ಪಂದ್ಯಾಟ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಉದ್ಘಾಟನಾ ಸಮಾರಂಭ ನೆರವೇರಿಸಿದ ಡಾಕ್ಟರ್ ಬಶೀರ್ ಆರ್ಬಿ ಪ್ರೆಸಿಡೆಂಟ್ ಆಫ್ ಕಾರುಣ್ಯ ಚಾರಿಟಬಲ್ ಟ್ರಸ್ಟ್ ಇವರಿಗೆ ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ವತಿಯಿಂದ ಅದೇ ರೀತಿ ನನ್ನ ವೈಯಕ್ತಿಕ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರವೀಣ್ ಶಾಂತಿನಗರ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನದೀರ್ ಶಾಂತಿನಗರ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬಂದಿರತಕ್ಕಂತ ಎಲ್ಲ ಆಟಗಾರರಿಗೆ ಪ್ರೇಕ್ಷಕ ವರ್ಗದವರಿಗೆ ಈ ಪಂದ್ಯಕೂಟಕ್ಕೆ ಸ್ವಾಗತವನ್ನು ಕೋರ್ತಾ ಪ್ರಥಮ ಪಂದ್ಯಾಟಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್ ಪಂದ್ಯಕೂಟದ ನಾಣ್ಯಚಿಮಿಕೆ ನೆರವೇರ್ತಾ ಇದೆ. ಪ್ರವೀಣ್ ಅವರ ದಿವ್ಯ ಹಸ್ತದಿಂದ ಪಂದ್ಯಕೂಟದ ಪ್ರಥಮ ಪಂದ್ಯಾಟದ ನಾಣ್ಯಚಿಮಿಕೆಯನ್ನ ಗೆದ್ದುಕೊಳ್ಳುತ್ತಾ ಇದೆ ಪಿರ್ಸಪಾಡ್ ಬ್ರದರ್ಸ್. ತಮ್ಮ ಆಯ್ಕೆಗೆ ಅನುಸಾರವಾಗಿ ತಮ್ಮ ನಾಣ್ಯಚಿಮಿಕೆಯ ಆಯ್ಕೆಗೆ ಅನುಸಾರವಾಗಿ ದಯವಿಟ್ಟು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ. ಅದೇ ರೀತಿ ಲಾರಾ ಹಿಟ್ಟರ್ಸ್ ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್ ತಮ್ಮ ತಂಡದ ಫೋಟೋ ಶೂಟ್ ಅನ್ನು ಮುಗಿಸಿಕೊಳ್ಳಿ. ದಯವಿಟ್ಟು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಪಿರ್ಸಪಾಡ್ ಅದೇ ರೀತಿ ಲಾರಾ ಹಿಟ್ಟರ್ಸ್ ತಂಡದ ಫೋಟೋ ಶೂಟ್ ಅನ್ನು ಮುಗಿಸಿಕೊಡಿ ದಯವಿಟ್ಟು ಆದಷ್ಟು ಬೇಗ. ಮಧ್ಯೆ ಇಲ್ಲಿ ತನಕ ವೀಕ್ಷಕ ವಿವರಣೆಗಾರಿಕೆಯನ್ನು ನೀಡಿದಂತಹ ಬಾಲಕುಮಾರ್ ಇವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಫ್ರೆಂಡ್ಸ್ ಫಾರ್ ಅವರ್ ಶಾಂತಿನಗರ ಪ್ರೌಡ್ಲಿ ಪ್ರೆಸೆಂಟ್ ಓಲ್ಡ್ ಈಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಇದರ ಫೋಟೋ ಶೂಟ್ ನಡೀತಾ ಇದೆ. ವೇದಿಕೆಯ ಎಡಭಾಗದಲ್ಲಿ ಲಾರಾ ಬುಲ್ಸ್ ತಂಡದ ಫೋಟೋ ಶೂಟ್ ನಡೀತಾ ಇದೆ. ಒಂದು ಪಂದ್ಯ ಕೊಟ್ಟುತ್ತೆ. ಪ್ರಥಮ ಪಂದ್ಯ ಪಿರ್ಸಪಾಡ್ ವಿರುದ್ಧವಾಗಿ ಲಾರಾ. ಸೊ ಪಿರ್ಸಪಾಡ್ ಆದಷ್ಟು ಬೇಗ ಫೋಟೋ ಸೆಷನ್ಗಾಗಿ ಆದಷ್ಟು ಬೇಗ ಬನ್ನಿ. ಪ್ರಥಮ ಪಂದ್ಯ ಕೂಟದ ಎರಡನೇ ತಂಡವಾದ ಪಿರ್ಸಪಾಡ್ ಆದಷ್ಟು ಬೇಗ ಫೋಟೋ ಸೆಷನ್ಗಾಗಿ ಬನ್ನಿ. ತಂಡದ ಆಟಗಾರರು ಕಪ್ತಾನರು ಈ ಒಂದು ಪಂದ್ಯಕೂಟದ ಲೈವ್ ಯೂಟ್ಯೂಬ್ ಲೈವ್ ಸಕ್ಸಸ್ ಸ್ಪೋರ್ಟ್ಸ್ ಮುಖಾಂತರ ನಡೀತಾ ಇದೆ. ಬೇಗ ಫೋಟೋ ಸೆಷನ್ ನಡೆಸಿಕೊಡಿ ಆಯೋಜಕರೇ. ಪಿರ್ಸಪಾಡ್ ನಂತರ ಆಲ್ಫಾ ಸ್ಟ್ರೈಕರ್ಸ್ ಇವರ ಫೋಟೋ ಸೆಷನ್ ನಡೆಯಲಿದೆ.
hal 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 ಇಬ್ರಾಹಿಂ ಶಾಂತಿನಗರ ಪಿರ್ಸಪಾಡ ಕ್ಷಮಿಸಿ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಇಬ್ರಾಹಿಂ ಶಾಂತಿನಗರ ಆದಷ್ಟು ಬೇಗ ಬನ್ನಿ. ತಮಗಾಗಿ ಫೋಟೋ ಸೆಷನ್ ನಡೀತಾ ಇದೆ. ಸಹ ಆಟಗಾರರು ತಮಗಾಗಿ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೈದಾನದಲ್ಲಿ ಈಗಾಗಲೇ 2 ಫೋಟೋ ಸೆಷನ್ ನಡೆದಿದೆ. ಲಾರಾ ಹಿಟ್ಟರ್ಸ್ ಅದೇ ರೀತಿಯಾಗಿ ಓಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಇದರ ಪ್ರಥಮ ಪಂದ್ಯಾಕೂಟ ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್. ಈಗ ನಡೆದಂತಹ ನಾಣ್ಯಚಿಮಿಕೆಯನ್ನು ಅದೃಷ್ಟದ ನಾಣ್ಯಚಿಮಿಕೆಯನ್ನು ಪಿರ್ಸಪಾಡ ಬ್ರದರ್ಸ್ ಗೆದ್ದುಕೊಂಡು ತಮ್ಮ ಆಯ್ಕೆಗನುಸಾರ ಆದಷ್ಟು ಬೇಗ ಕ್ರೀಡಾಪಟುಗಳನ್ನು ಸಜ್ಜುಗೊಳಿಸಿ ಇದರ ಆಶ್ರಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಲಾರಾ ಹಿಟ್ಟರ್ಸ್ ತಂಡದ ಆರಂಭಿಕ ದಾಂಡುಗರನ್ನು ಕಳುಹಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ. ಎಸ್, ಲಾರಾ ಹಿಟ್ಟರ್ಸ್ ತಂಡದ ಆರಂಭಿಕ ದಾಂಡುಗರನ್ನು ಕಳಿಸಿಕೊಡ್ತಾ ಇದೆ. ಅಬ್ಬಾಸ್ ಪೈಚರ್ ಅದೇ ರೀತಿ ಆರಿಫ್ ಪೈಚರ್ ಆರಂಭಿಕ ದಾಂಡುಗರಾಗಿ ಕಣಕ್ಕಿಳಿತಾ ಇದ್ದಾರೆ. ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಅಬ್ಬಾಸ್ ಅದೇ ರೀತಿ ಆರಿಫ್ ಸುಮಾರು 2 ದಶಕಗಳ ಹಿಂದೆ ಇದೇ ಮೈದಾನದಲ್ಲಿ ಅದೇ ರೀತಿ ಸುಳ್ಯ ತಾಲೂಕಿನ ಎಲ್ಲಾ ಮೈದಾನದಲ್ಲಿ ಆಡಿ ಅನುಭವಿ ಆಟಗಾರರು ಅಬ್ಬಾಸ್ ಅದೇ ರೀತಿ ಆರಿಫ್ ಅನುಭವಿ ಆಟಗಾರರು ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಇಂದು ಓಪನಿಂಗ್ ದಾಂಡಿಗರಾಗಿ ಕಣಕ್ಕಿಳಿತಾ ಇದ್ದಾರೆ. ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್ ತಂಡದ ಆಟಗಾರರು ಕ್ಷೇತ್ರ ಪಾಲನೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಇದೀಗ ಬದ್ರುದ್ದೀನ್ ಕಾವೇರಿ ಮಾಲಕತ್ವದ ಪಿರ್ಸಪಾಡ್ ಕ್ಷೇತ್ರ ಪಾಲನೆಯಲ್ಲಿ ರಫೀಕ್ ಬಿಎಸ್ ಮಾಲಕತ್ವದ ಲಾರಾ ಹಿಟ್ಟರ್ಸ್ ತಂಡವು ಬ್ಯಾಟಿಂಗ್ ನಲ್ಲಿ ಸಜ್ಜುಗೊಳ್ಳುತ್ತಾ ಇದೆ. ಪಂದ್ಯಾಕೂಟದ ನಿರ್ಣಾಯಕರಾಗಿ ಮಜೀದ್ ಅದೇ ರೀತಿ ರೂಪೇಶ್ ಸಜ್ಜುಗೊಳ್ಳುತ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮುನ್ನಡೆಸಿ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನ ಪ್ರಾರಂಭಿಸಿ. ಪ್ರಥಮ ಎಸೆತ ಇದೀಗ ನೆರವೇರುತ್ತಾ ಇದೆ. ತಂಡದ ಕಾಫ್ತಾನ ತಂಡದ ಮಾಲಕರು ಬದ್ರುದ್ದೀನ್ ಪ್ರಥಮ ಓವರ್ನ ಪ್ರಥಮ ಎಸೆತದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬದ್ರುದ್ದೀನ್ ತಂಡದ ಮಾಲಕರು, ತಂಡದ ಕಫ್ತಾನ ಕೂಡ ಹೌದು, ತಂಡದ ಎಲ್ಲಾ ಜವಾಬ್ದಾರಿಗಳನ್ನ ಪ್ರಥಮ ಎಸೆತದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪ್ರಥಮ ಓವರ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ಇದರ ಪ್ರಥಮ ಪಂದ್ಯಾಟದ ಪ್ರಥಮ ಎಸೆತ ಕಾಣಸಿಗುತ್ತಾ ಇದೆ. ನೋಡಿ, ಜವಾಬ್ದಾರಿ ಎಸ್ ರೆಡಿ. ಪ್ರಥಮ ಪಂದ್ಯಾಕೂಟದ ಪ್ರಥಮ ಎಸೆತ ಸಾಗಿ ಬರ್ತಾ ಇದೆ. ಲತೀಫ್ ಎಸೆತಗಾರಿಕೆ ಭಾಗದಲ್ಲಿ ಅತ್ಯುತ್ತಮದ ಹೊಡೆತ ಲೆಗ್ ಸೈಡ್ ನ
ಹೊಡೆದು 2 ಅಂಕವನ್ನ ಪೂರ್ತಿಗೊಳಿಸಿದ ಆಟಗಾರರು. ಬಲವಾದ ಮನವಿ, ಯಾವುದೇ ಪುರಸ್ಕಾರವಿಲ್ಲ. 2 ಅಂಕವನ್ನ ಪೂರ್ತಿಗೊಳಿಸಿದ ಆಟಗಾರರು. ಪ್ರಥಮ ಎಸೆತ ಮುಕ್ತಾಯ. ತಂಡದ ಖಾತೆ ಆರಂಭವಾಗ್ತಾ ಇದೆ. ವಿದ್ಯುಕ್ತವಾಗಿ ಚಾಲನೆಗೊಂಡಿರತಕ್ಕಂಥ ವರ್ಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಈ ಪಂದ್ಯಕೂಟದ ಪ್ರಥಮ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಲಾರಾ ಐಟರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್ ಅದೃಷ್ಟದ ಅನುಮತಿಯನ್ನು ಹೊತ್ತುಕೊಂಡು ಕ್ಷೇತ್ರ ಪಾಲನೆಯನ್ನ ಆಯ್ದುಕೊಂಡಿದೆ. ದಯವಿಟ್ಟು ಪ್ರೇಕ್ಷಕರು, ತಂಡದ ಆಟಗಾರರು ದಯವಿಟ್ಟು ಬೌಂಡರಿ ಲೈನ್ ಇಂದ ಒಂದು 3 ಮೀಟರ್ ಹೊರಗೆ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಅಲ್ಲಿ ಯಾವುದೇ ಚರ್ಚೆಗೆ ಆಸ್ಪದವನ್ನ ಕೊಡಬೇಡಿ. ನಮ್ಮ ಪಂದ್ಯಕೂಟ, ನಮ್ಮ ಊರಿನ ಆಟಗಾರರು, ನಮ್ಮ ಊರಿನ ಎಲ್ಲ ಪ್ರೇಕ್ಷಕ ವರ್ಗದವರು ಕೂಡ ಇದ್ದಾರೆ. ಈ ಆಟವನ್ನ ಅದೇ ಯಶಸ್ವಿಯಾಗಿ ಆಟಗಾರರು ಪಂದ್ಯಕೂಟವನ್ನ ನೆರವೇರಿಸ್ತಾ ಇದ್ದಾರೆ ನೋಡಿ. ಇದೀಗ 3 ಎಸೆತ ಮುಕ್ತಾಯ ಕಾಣಿಸುತ್ತಾ ಇದೆ. ತಂಡದ ಒಟ್ಟು ಮೊತ್ತ 4ರಲ್ಲಿ ಸ್ಥಗಿತಗೊಳ್ಳುತ್ತಾ ಇದೆ. ಯಾವುದೇ ಉತ್ತರಣೆ ಕೊಡುಗೊಳ್ತಾ ಇಲ್ಲ. ಯುವಕರನ್ನ ನಾಚಿಸುವಂತೆ ಪಂದ್ಯಕೂಟದಲ್ಲಿ ಆಟಗಾರರು ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ಏಜ್ ಜಸ್ಟ್ ನಂಬರ್ ಮುಂದೆ ಮತ್ತೊಮ್ಮೆ ಸಾಬೀತುಗೊಳಿಸ್ತಾ ಇದೆ. ನಿರ್ಣಾಯಕರ ತೀರ್ಪು ಹೊರ ಬರ್ತಾ ಇದೆ. ಅಟ್ಟಾಚಿನ ತೀರ್ಪು 1+1 2 ಸಾಬೀತುಗೊಳಿಸ್ತಾ ಇದೆ. ಬೈಮುಖನ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 6ಕ್ಕೆ ಏರಿಕೆಯಾಗ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 6ಕ್ಕೆ 0 ಎಂಬ ಸ್ಥಿತಿ ಕಾಣಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಅತ್ಯುತ್ತಮ ಡಾಟ್ ಅಂಡ್ ಡೆಲಿವರಿ ಕಾಣಸಿಗುತ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಅತ್ಯುತ್ತಮ ಲತೀಫ್ ಎಸೆತಗಾರಿಕಾ ದಂಡುಗಾರಿಕಾ ವಿಭಾಗದಲ್ಲಿ ಆರಿಫ್ ಅತ್ಯುತ್ತಮವಾದ ಹೊಡೆತ ಲೆಗ್ ಸೈಡ್ ನಲ್ಲಿ ಬಂದು ಶ್ರೇಷ್ಠವಾಗಿರತಕ್ಕಂಥ ಕ್ಷೇತ್ರ ಪಾಲನೆ ಕೂಡ ಕಾಣಸಿಗುತ್ತಾ ಇದೆ. 1 ಅಂಕಕ್ಕೆ ಮಾತ್ರ ಸೀಮಿತಗೊಳಿಸಿದ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 7. ಕೊನೆಯ ಎಸೆತ ಚಾಲ್ತಿಯಲ್ಲಿ ಲತೀಫ್ ಅತ್ಯುತ್ತಮ ಎಸೆತ ಅಟ್ಟಾಚಿನ ತೀರ್ಪು ಹೊರ ಬರ್ತಾ ಇದೆ. ತಂಡದ ಖಾತೆಯಲ್ಲಿ ಮತ್ತೆ ಒಂದು ಅತಿರಿಕ್ತ ಅಂಕದ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 8. ಶ್ರೇಷ್ಠವಾಗಿರತಕ್ಕಂಥ ಎಸೆತ ಯಾವುದೇ ಅಂಕವನ್ನು ಬಿಟ್ಟುಕೊಡ್ತಾ ಇಲ್ಲ. ಪ್ರಥಮ ಓವರ್ ಮುಕ್ತಾಯ ನೋಡಿ. 8 ಅಂಕಕ್ಕೆ ಯಾವುದೇ ಉತ್ತರನ್ನ ಕಳೆದುಕೊಳ್ಳದೆ 8 ಅಂಕವನ್ನು ಕಳೆ ಹಾಕ್ತಾ ಇದೆ. ಅತ್ಯುತ್ತಮ ಆರಂಭವನ್ನು ಪಡೆದುಕೊಳ್ತಾ ಇದೆ ಲಾರಾ ಐಟರ್ಸ್. ಪಿರ್ಸಪಾಡ್ ಬ್ರದರ್ಸ್ ತಂಡದ 2ನೇ ಓವರ್ ಅನ್ನು ಎಸೆಯಲು ಸಜ್ಜಾಗಬೇಕಾಗಿದೆ. ದಯವಿಟ್ಟು ಆದಷ್ಟು ಬೇಗ 2ನೇ ಓವರ್ ಅನ್ನು ಎಸೆಯಲು ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಂಡದ ಕಪ್ತಾನ ಬದ್ರುದ್ದೀನ್, ಅದೇ ರೀತಿ ತಂಡದ ಓನರ್ ಕೂಡ ಹೌದು ಬದ್ರುದ್ದೀನ್. ಜರ್ಸಿ ನಂಬರ್ 444 ಕಾಣಸಿಗ್ತಾ ಇದ್ದಾರೆ 30 ಗಜಗಳ ಒಳಭಾಗದಲ್ಲಿ. ಎರಡನೇ ಓವರ್ ಅನ್ನು ಎಸೆಯಲು ಸಜ್ಜಾಗ್ತಾ ಇದ್ದಾರೆ ಲತೀಫ್ ಕುಂಬ್ರಚೋಡು. ಪ್ರಥಮ ಓವರ್ ಲತೀಫ್ ಅವರು ಎಸೆದು 8 ಅಂಕವನ್ನು ಬಿಟ್ಟುಕೊಟ್ರು. ಇದೀಗ ಲತೀಫ್ ಕುಂಬ್ರಚೋಡು ಶ್ರೇಷ್ಠವಾಗಿರ್ತಕ್ಕಂಥ ಎಸೆತವಾಗಿತ್ತು. ಅಡ್ಡ ಚೆನ್ನಿನ ತೀರ್ಪು. ಇದೀಗ ನಿರ್ಣಾಯಕರ ಘಟ್ಟದಲ್ಲಿ ಮೈನ್ ಅಂಪೈರ್ ಆಗಿ ರೂಪೇಶ್, ಲೆಗ್ ಅಂಪೈರ್ ಆಗಿ ನಮ್ಮೊಂದಿಗೆ ಮಚೀದ್ ಇವರು ಸಹಕರಿಸ್ತಾ ಇದ್ದಾರೆ. ಶ್ರೇಷ್ಠವಾಗಿರ್ತಕ್ಕಂಥ ಮತ್ತೆ ಅಡ್ಡ ಚಿಹ್ನೆಯ ತೀರ್ಪು ಹೊರ ಬರ್ತಾ ಇದೆ. ಅತಿರಿಕ್ತ ಅಂಕದ ಸೇರ್ಪಡೆ ಆಗ್ತಾ ಇದೆ. ಒಂದು ಡಾಟ್ ಅಂಡ್ ಡೆಲಿವರಿ ಕಾಣಸಿಗ್ತಾ ಇದೆ. ಅಂಶ ಪಟ್ಟಿಯಲ್ಲಿ ಅಂತೂ 10ಕ್ಕೆ ಏರಿಕೆ ಆಗ್ತಾ ಇದೆ. ಯಾವುದೇ ಉತ್ತೀರ್ಣ ಕಳೆದುಕೊಳ್ಳದೆ ಶ್ರೇಷ್ಠವಾಗಿರ್ತಕ್ಕಂಥ ಹೊಡೆತ ತಮ್ಮ ಚಾಣಾಕ್ಷರತನದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಆರಿಫ್ ಅದೇ ರೀತಿ ಅಬ್ಬಾಸ್.
ಅತ್ಯುತ್ತಮವಾದ ಎಸೆತ ನಿರ್ಣಾಯಕರ ಕೈ ಅಗಲವಾಗ್ತಾ ಇದೆ. ಒಂದು ಅತಿರಿಕ್ತ ಅಂಕದ ಸೇರ್ಪಡೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 12. ಡಬಲ್ ಡಿಜಿಟ್ ಕಾಣ ಸಿಗ್ತಾ ಇದೆ ತಂಡದ ಒಟ್ಟು ಮೊತ್ತ 12. ಬಲವಾದ ಬಯಸುವ ಪ್ರಯತ್ನ ಎಲ್ಲೊಂದು ಕಡೆ ಬ್ಯಾಟ್ ಅದೇ ರೀತಿ ಬಾಲಿಗೆ ಯಾವುದೇ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಪರಿಣಾಮ ಡಾಟ್ ಅಂಡ್ ಡೆಲಿವರಿ. ಮತ್ತೆ ಅತ್ಯುತ್ತಮವಾದ ಎಸೆತ ಅಡ್ಡ ಚಿಹ್ನೆಯ ತೀರ್ಪು ಹೊರ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 13. ಅತ್ಯುತ್ತಮ ಹೊಡೆತ ಲೆಗ್ ಸೈಡ್ ಹತ್ತಲ್ಲಿ 1 ಅಂಕ ಸೇರ್ಪಡೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 15. 15 ವಿದೌಟ್ ಲಾಸ್. ಎರಡನೇ ಓವರ್ನ ಚಾಲ್ತಿಯಲ್ಲಿ 9 ಓವರ್ಗಳಿಗೆ ಸೀಮಿತವಾಗಿರುವಂತಹ ಪಂದ್ಯ ಕೊಟ್ಟನ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಶ್ರೇಷ್ಠವಾಗಿರ್ತಕ್ಕಂಥ ಎಸೆತವಾಗಿತ್ತು. ಎಲ್ಲೊಂದು ಕಡೆ ಅಡ್ಡ ಚಿಹ್ನೆಯ ತೀರ್ಪು ಹೊರ ಬರ್ತಾ ಇದೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 16. ಮತ್ತೊಂದು ಅಡ್ಡ ಚಿಹ್ನೆ ತೀರ್ಪು ತಂಡದ ಒಟ್ಟು ಮೊತ್ತ 17ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ 1 ಅಂಕ ಸೇರ್ಪಡೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 18. 5 ಎಸೆತ ಮುಕ್ತಾಯ. ಕೊನೆಯ ಎಸೆತ ಚಾಲ್ತಿಯಲ್ಲಿ ಲತೀಫ್ ಕುಂಬ್ರಚೋಡು ಎಸೆತಗಾರಿಕಾ ವಿಭಾಗದಲ್ಲಿ. ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ಉಸ್ನೇವರಿಂದ 1 ಅಂಕಕ್ಕೆ ಸೇರ್ಪಡೆಗೊಳ್ತಾ ಇದೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 19. 2 ಓವರ್ಗಳ ಮುಕ್ತಾಯ. ಪ್ರಥಮ ಓವರ್ನಲ್ಲಿ 8 ಅಂಕವನ್ನು ಬಿಟ್ಟುಕೊಟ್ಟರು. ತದನಂತರದಲ್ಲಿ ಈ ಓವರ್ನಲ್ಲಿ 11 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 19ಕ್ಕೆ 0 ಎಂಬ ಸ್ಥಿತಿಯಲ್ಲಿ ಅನುಭವಿ ಆಟಗಾರರು ಸುಮಾರು 2 ದಶಕಗಳ ಮೈದಾನದಲ್ಲಿ ಆಡಿ ಅನುಭವಿ ಆಟಗಾರರು ಕೂಡ ಇದ್ದಾರೆ. ಶ್ರೇಷ್ಠವಾಗಿರತಕ್ಕಂತ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6. ಈ ಪಂದ್ಯಕೂಟದ ಪ್ರಥಮ ಪಂದ್ಯ ಸಾಗಿ ಬರ್ತಾ ಇದೆ. ಲಾರಾ ಇಟರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್. ಅದೃಷ್ಟ ನಾನಿಚ್ಚುಮಿಕೆಯನ್ನು ಗೆದ್ದುಕೊಂಡಿರತಕ್ಕಂತ ಪಿರ್ಸಪಾಡ್ ಬ್ರದರ್ಸ್ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡು ಇದೀಗ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಲಾರಾ ಇಟರ್ಸ್ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 19. ತಂಡದ ಮಾಲಕ ಲತೀಫ್ ಬದ್ರುದ್ದೀನ್ ಎಸೆತಗಾರಿಕೆ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಅರ್ವ ಅನುಭವಿ ಆಟಗಾರ, ಅರ್ವ ತಂಡದ ಸಾರಥಿ, ತಂಡದ ಓನರ್ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತು 3ನೇ ಓವರ್ನ ಎಸೆಯಲು ಸಜ್ಜಾಗ್ತಿದೆ. ಅತ್ಯುತ್ತಮ ಶ್ರೇಷ್ಠವಾಗಿರತಕ್ಕಂಥ ಎಸೆತವಾಗಿತ್ತು. ಚಾಣಾಕ್ಷತನದ ಆಟದ ಮುಖೇನವಾಗಿ 1 ಅಂಕವನ್ನು ಗೆದ್ದುತ್ತಾ ಇದ್ದಾರೆ. ಶ್ರೇಷ್ಠವಾಗಿರತಕ್ಕಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ತಂಡದ ಒಟ್ಟು ಮೊತ್ತ 21. ಶ್ರೇಷ್ಠವಾಗಿರತಕ್ಕಂಥ ಹೊಡೆತ ನೋಡಿ ಆಫ್ ಸೈನ್ಯದಲ್ಲಿ ಮತ್ತೆ 1 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 22ಕ್ಕೆ ಏರಿಕೆ ಆಗ್ತಾ ಇದೆ. 22 ವಿದೌಟ್ ಲಾಸ್. Friends, forever Shanthinagara proudly presents Old is Gold Season 6. In this tournament going on, in this tournament, first match between Lara Eaters versus Pirsapad Brothers. In Pirsapad Brothers won the toss, elected to field first. In after completion of 2.3 delivery, total score on 23 without loss. Very good start for Lara Eaters. Very good delivery. Again, extra given by the bowler.
is a must pressure for side of Pirsapar brothers. In team captain, team owner, Mr. Badruddin in bowling side. Very good stock in this time. 1 run added to the scoreboard. A very good run between the wickets. Total score on 25 on the board. A second match between Asra Transport versus Alpha Strikers. Asra Transport versus Alpha Strikers. Both team captain get ready for next match. Very good bowling, very good batting side of Lara. Very good run between the wickets. 1 run added to the scoreboard. And total score on 26 on the board. Sorry, 27 without loss. Very good total. Last 1 ball remaining in this over. And third over progress in this innings. Very good delivery. Great piece of batting. Very good of 1 run added to the scoreboard. Total score on 28 without loss. After completion of third over, 3 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 28 ಯಾವುದೇ ಉತ್ತರಿಯನ್ನು ಕಳೆದುಕೊಳ್ಳದೆ ಅತ್ಯುತ್ತಮವಾದ ಆರಂಭವನ್ನು ಹೊಡೆದುಕೊಳ್ತಾ ಇದೆ ಲಾರಾ ರೈಟರ್ಸ್. ಇಲ್ಲೊಂದು ಕಡೆ ಆರೀಫ್ ಅದೇ ರೀತಿ ಅಬ್ಬಾಸ್ ಅತ್ಯಂತ ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿಗಳನ್ನ ಅರಿತುಕೊಂಡು ದನ್ನನ್ನು ಬೀಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 28ಕ್ಕೆ ಯಾವುದೇ ಉತ್ತರ ನಷ್ಟವಿಲ್ಲ. ಎರಡು ತಂಡದ ಆಟಗಾರರು ಅದೇ ರೀತಿ ಕಪ್ತಾನರ ಗಮನಕ್ಕೆ ನಾವು ಮತ್ತೊಮ್ಮೆ ನಿಮ್ಮ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಿರ್ಣಾಯಕರ ಅನುಮತಿಯನ್ನು ಪಡೆದು ಬ್ಯಾಟಿಂಗ್ ನಲ್ಲಿ ಅಥವಾ ಫೀಲ್ಡಿಂಗ್ ನಲ್ಲಿ ಕ್ಷೇತ್ರ ಪಾಲನೆ ಮಾಡಬೇಕಾದ್ರೆ ನಿರ್ಣಾಯಕರ ಅನುಮತಿ ಮೇರೆಗೆ 2 ಸಲ ಮಾತ್ರ ಮೈದಾನವನ್ನು ಪ್ರವೇಶಿಸಬಹುದು. ಇದು ಇಲ್ಲಿ ಆಯೋಜಕರ ನಿಯಮಗಳಾಗಿರುತ್ತದೆ. ದಯವಿಟ್ಟು ಎಲ್ಲ ನಿಯಮಕ್ಕೆ ಅನುಸಾರವಾಗಿ ಪಂದ್ಯಾಟವನ್ನು ಆದಷ್ಟು ಬೇಗ ಮುಗಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದೆ. 9 ಓವರ್ನ ಪಂದ್ಯಕೂಟ ಆಗಿದ್ದರಿಂದ ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವರ್ಲ್ಡ್ ಸ್ಕೋರ್ಡ್ ಸೀಸನ್ 6 ಪಂದ್ಯಕೂಟದ ಪಿರ್ಸಪಾಡ್ ಬ್ರದರ್ಸ್ ತಂಡದ ಓನರ್ ಬದ್ರು ಕಾವೇರಿ, ಅದೇ ರೀತಿ ಮ್ಯಾನೇಜರ್ ಅಸ್ರಾ ಪೈಚಾರ್, ಕೋಚ್ ಆಗಿ ಸವಾದ್ ಪೈಚಾರ್ ಇವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ತಂಡದ ಆಟಗಾರರು, ತಂಡದ ಕೋಚ್ ಮತ್ತೊಬ್ಬ ಕೋಚ್ ಸಿಯಾ ಪೈಚಾರ್, ಮೆಂಟರ್ ಆಗಿ ಶರೀಕ್ ಇವರನ್ನು ಕೂಡ ಕಾಣಸಿಗ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಪಿರ್ಸಪಾಡ್ ಬ್ರದರ್ಸ್ ವಿರುದ್ಧವಾಗಿ ಲಾರಾ ರೈಟರ್ಸ್ ತಂಡದ ಓನರ್ ಆಗಿ ರಫೀಕ್ BS, ಮ್ಯಾನೇಜರ್ ಆಗಿ ಬಶೀರ್ RB, ಕೋಚ್ ಆಗಿ ನಾಸಿರ್ KP ನಾವು ನೋಡ್ತಾ ಇದ್ದೀವಿ. ಮೈದಾನದ ಹೊರಗೆ ನಿಂತು ಎಲ್ಲಾ ವಿಭಾಗದಲ್ಲೂ ಚಿಯರ್ ಆಫ್ ಅನ್ನು ಮಾಡ್ತಾ ಇದ್ದಾರೆ. ಓನರ್ ರಫೀಕ್ BS, ಮ್ಯಾನೇಜರ್ ಆಗಿ ಬಶೀರ್ RB, ಅದೇ ರೀತಿ ತಂಡದ ಕೋಚ್ ಚಾಣಕ್ಯ, ತಂಡದ ಕೋಚ್ ಆಗಿರತಕ್ಕಂತ ನಾಸಿರ್ KP ಇವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಯಶಸ್ವಿಯಾಗಿ ತಮ್ಮ ತಂಡವನ್ನ ಚೇರ್ ಅಪ್ ಮಾಡ್ತಾ ಇದ್ದಾರೆ. ತಂಡದ ಎಸೆತಗಾರಿಕಾ ಭಾಗದಲ್ಲಿ ಉಸ್ನಿ ಅವರು ಕಾಣಸಿಗ್ತಾ ಇದ್ದಾರೆ. ಅಂಕಣದ ಒಳಭಾಗದಲ್ಲಿ ಎಸೆತಗಾರಿಕೆಯ ಭಾಗದಲ್ಲಿ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಪಾಲನೆ ಕೂಡ ಕಾಣಸಿಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 31 ವಿದೌಟ್ ಲಾಸ್. ವೆರಿ ಗುಡ್ ಡೆಲಿವರಿ. ಅತ್ಯುತ್ತಮ ಅಡ್ಡ ಚಿಹ್ನಿನ ತೀರ್ಪು ಹೊರ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 32ಕ್ಕೆ ಏರಿಕೆ ಆಗ್ತಾ ಇದೆ. ಯಾವುದೇ ಉತ್ತರಿ ನಷ್ಟವಿಲ್ಲದೆ 4ನೇ ಓವರ್ನ ಚಾಲ್ತಿ. ಶ್ರೇಷ್ಠವಾಗಿರುವಂತಹ ಅತ್ಯಂತ ಹೊಡೆತ, ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಪಾಲನೆ ಕೂಡ ಕಾಣಸಿಗ್ತಾ ಇದೆ. 2ನೇ ಅಂಕಕ್ಕಾಗಿ ಓಟ, 2 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಮ್ಯಾನೇಜರ್ RB ಬಶೀರ್ ಅವನು ಕಾಣಸಿಗ್ತಾ ಇದ್ದೀವಿ ನೋಡಿ. ಚೇರ್ ಆಫ್ ಮಾಡ್ತಾ ಇದ್ದಾರೆ ತಂಡದ ಆಟಗಾರರಿಗೆ. ಅದೇ ರೀತಿ ಕೋಚ್ ತಂಡದ ಎಲ್ಲ ಹಂತದಲ್ಲಿ ತಮ್ಮ ಚಾಣಾಕ್ಷರ ಪ್ರಥಮ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅನೀಸ್. ಉಸ್ನಿ ಅವರಿಗೆ ಪ್ರಥಮ ಉತ್ತರಿ ಗಳಿಸಿಕೊಳ್ತಾ ಇದ್ದಾರೆ. ಉಸ್ನಿ ಪ್ರಥಮ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ವಾಕಿಂಗ್ ಬ್ಯಾಕ್ ಟು ದಿ ಪವೆಲಿಯನ್. ಅವರ ಸ್ಥಾನಮಾನ ತುಂಬಲು ಮತ್ತೊಬ್ಬ ದಾಂಡಿಗ
ತಂಡದ ಐಕಾನ್ ಆಟಗಾರ ಬಶೀರ್ ಕೆಪಿ ಅರ್ಬ ಅನುಭವಿ ಆಟಗಾರರು. ಈ ಕಳೆದ 5 ಸೀಸನ್ಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಬಶೀರ್ ಕೆಪಿ ಐಕಾನ್ ಆಟಗಾರರಾಗಿ ಕಾಣಸಿಗ್ತಾ ಇದ್ದಾರೆ ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರಾಟ್ ಕೊಹ್ಲಿಯ ಒನ್ ಕ್ರಮಾಂಕ ಇದೀಗ ಅವರ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ. ಒನ್ ಕ್ರಮಾಂಕದಲ್ಲಿ ಬಶೀರ್ ಅರ್ಬ ಅನುಭವಿ ಆಟಗಾರರು ಕೂಡ ಹೌದು. ಕಳೆದ 5 ಸೀಸನ್ ನಲ್ಲಿ ಅತಿ ದೊಡ್ಡ ನೋಡಿ ಲೆಗ್ ಸೈಡ್ ರೀಸನ್ ಅಲ್ಲಿ ಕಾಣ್ತಾ ಇದೆ. ಶ್ರೇಷ್ಠವಾಗಿರತಕ್ಕಂಥ ಹೊಡೆತ 2 ಅಂಕವನ್ನ ಪೂರ್ತಿಗೊಳಿಸ್ತಾ ಇದ್ದಾರೆ. ಬಂದಿರತಕ್ಕಂಥ ಪ್ರಥಮ ಎಸೆತದಲ್ಲಿ ಪ್ರಹಾರದತ್ತ ಮುನ್ನುಗ್ತಾ ಇದ್ದಾರೆ. 2 ಅಂಕವನ್ನ ಪೂರ್ತಿಗೊಳಿಸ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಹೊಡೆತವಾಗಿತ್ತು ಬಶೀರ್ ಅವರ ಮುಖ್ಯವಾಗಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರಾಟ್ ಕೊಹ್ಲಿಯ ಕ್ರಮಾಂಕ 3, ಇಲ್ಲಿ ಬಶೀರ್ ಅವರ ಕ್ರಮಾಂಕ ಕೂಡ 3 ಕಾಣ ಸಿಗ್ತಾ ಇದೆ ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ. ಅಸ್ರಾ ಪೈಚಾರ ತಂಡದ ಓರ್ವ ಸದಸ್ಯ ಸಿನಾನ್ ಇವರನ್ನು ನಾವು ಈ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಪಂದ್ಯಕೂಟದ ಪ್ರಥಮ ಪಂದ್ಯಾಟ ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಪಿರಿಸಪಾಡ್ ಬ್ರದರ್ಸ್. ದಯವಿಟ್ಟು ನಿರ್ಣಾಯಕರ ಅನುಮತಿ ಮೇರೆಗೆ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸುವಂತೆ ಗಮನಿಸಿ ದಯವಿಟ್ಟು ತಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. 4 ಓವರ್ಗಳ ಮುಕ್ತಾಯ 36 ಅಂಕಕ್ಕೆ 1 ಉತ್ತರನ್ನು ಕಳೆದುಕೊಳ್ಳುತ್ತಾ ಇದೆ. ದಯವಿಟ್ಟು ನೋಡಿ, ತಂಡದ ಕೋಚ್ ಎಲ್ಲಾ ಜವಾಬ್ದಾರಿಗಳು ಹೊತ್ತುಕೊಂಡು ವಾಟರ್ ಬಾಟ್ಲಿ ಕೆಲಸಗಳನ್ನ ವಾಟರ್ ಬಾಯ್ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಾಸೀರ್ ಇವರು ತಂಡದ ಕೋಚ್ ಎಂಬ ಜವಾಬ್ದಾರಿ ಕೂಡ ಅವರ ಹೆಗಲಿನಲ್ಲಿದೆ. ಲಾರಾ ಹಿಟ್ಟರ್ಸ್ ತಂಡದ ಒನ್ ಕ್ರಮಾಂಕದ ಆಟಗಾರ ಬಶೀರ್ ಸ್ಟ್ರೈಕರ್ ಅನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ. ಎಲ್ಲಾ ನಿರೀಕ್ಷೆಗಳನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಅತಿ ದೊಡ್ಡ ಪ್ರಥಮ ಸಿಕ್ಸರ್ ಆಗುವ ಸಂಭವವಿದೆ. ಹೌದು, ಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ. ಬಶೀರ್ ಅವರ ದಂಡನೆ ಮುಖ್ಯವಾಗಿ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ. ತಮ್ಮ ಪ್ರಹಾರ ಅಂತೂ ಮೈದಾನದ ಒಳಭಾಗದಲ್ಲಿ ಪ್ರಥಮ ಸಿಕ್ಸರ್ ಆಗುವ ಸಂಭವವಿದೆ. ಸಹಪಾಠಿಗಳು ಕಳೆದ 5 ಸೀಸನ್ ನಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದ ಆಟಗಾರ ಎಂದು ತಮ್ಮ ಪ್ರಥಮ ಪಂದ್ಯಾಟದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸುವ ಆಟಗಾರ ಆಗಬಹುದೇ ಕಾದು ನೋಡಬೇಕಾಗಿದೆ. 1 ಸಿಕ್ಸರ್ ದಾಖಲಾಗಿದೆ ತಮ್ಮ ಲಾರಾ ಹಿಟ್ಟರ್ಸ್ ತಂಡದ ಒನ್ ಡೌನ್ ದಾಂಡಿಗ. 3ನೇ ಕ್ರಮಾಂಕದಲ್ಲಿ ಆಟಗಾರನಿಳಿದು 1 ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ. ಕಾದು ನೋಡಬೇಕಾಗಿದೆ. ಬಶೀರ್ ಮಗದೊಮ್ಮ 1 ಸಿಕ್ಸರ್ ಅನ್ನು ಪಡೆದಿರೋ 2ನೇ ಸಿಕ್ಸರ್ ದಾಖಲಾಗಬಹುದೇ. ಬಲವಾದ ಬಯಸುವ ಪ್ರಯತ್ನ, ಅಡ್ಡ ಚೆನ್ನಿಗೆ ಬಲವಾದ ಮನವಿ ಇತ್ತು. ಎಲ್ಲೊಂದು ಕಡೆ ಪುರಸ್ಕಾರ ಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ. ಎಸೆತಗಾರಿಕೆ ಭಾಗದಲ್ಲಿ ಬಶೀರ್ ಅವರ ಚಿಕ್ಕಪ್ಪವನ್ನು ಕಾಣಬಹುದು. ಇಲ್ಲಿ ತಮ್ಮ ಚಿಕ್ಕಪ್ಪ ಎನ್ನುವುದು ಮನೆಯಲ್ಲಿ ಮಾತ್ರ, ಇಲ್ಲಿ ಆಟದಲ್ಲಿ ಎಲ್ಲರೂ ಆಟಗಾರರು ಎದುರಾಳಿಗಳು. ಕಾದು ನೋಡಬೇಕಾಗಿದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 45ಕ್ಕೆ 1 ಎಂಬ ಸ್ಥಿತಿ ಕಾಣಸಿಗುತ್ತಾ ಇದೆ. ಬಲದ ಬಿಸಿಗೆ ಪ್ರಯತ್ನ, ಅಡ್ಡ ಚಿಹ್ನಿನ ತೀರ್ಪು ಹೊರ ಬರ್ತಾ ಇದೆ. ಮತ್ತೆ 1 ಅತಿರಿಕ್ತ ಅಂಕದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 46. ಬಲವಾದ ಮನವಿ ಎಲ್ಲೊಂದು ಕಡೆ ನಕಾರಾತ್ಮಕ ತೀರ್ಪು ಹೊರ ಬರುತ್ತಾ ಇದೆ. ಯಾವುದೇ ಅಂಕವಿಲ್ಲ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟ ನಡೆಸಿಕೊಡಿ.
ಎಸ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಇರ್ತಕ್ಕಂಥ ಪಂದ್ಯಕೂಟ. ಗೋಲ್ಡ್ ಇಸ್ ಗೋಲ್ಡ್. ಶ್ರೇಷ್ಠವಾಗಿರ್ತಕ್ಕಂಥ ಆಕ್ಷನ್ ಇದರಲ್ಲಿ ನೋಡಿ. ಶ್ರೇಷ್ಠವಾಗಿರ್ತಕ್ಕ ಕ್ಷೇತ್ರ ಪಾಲನೆ ಕೂಡ ಸಾಗಿ ಬರ್ತಾ ಇದೆ. ಒಂದು ಅಂಕವನ್ನು ಮಾತ್ರ ಪೂರ್ತಿಗೊಳಿಸ್ತಾ ಇದ್ದಾರೆ. ಓವರ್ 5 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ 47, ಅರ್ಥಾತ್ 30 ಎಸೆತಗಳು ಮುಕ್ತಾಯಗೊಳ್ತಾ ಇದೆ. 47 ಅಂಕವನ್ನು ಕಳೆ ಹಾಕಿದೆ 1 ಉದರಿನಷ್ಟಕ್ಕೆ. ಲಾರಾ ಇಟ್ಟರ್ಸ್ ತಂಡದ ಒಟ್ಟು ಮೊತ್ತ 47ಕ್ಕೆ ಏರಿಕೆಯಾಗ್ತಾ ಇದೆ 1 ಉದರಿನಷ್ಟಕ್ಕೆ. ದಯವಿಟ್ಟು ಎರಡು ತಂಡದ ಆಟಗಾರರ ಗಮನಕ್ಕೆ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನಿಂಗ್ಸ್ ನಲ್ಲಿ 2 ಬಾರಿ ಮಾತ್ರ ಮೈದಾನವನ್ನು ಪ್ರವೇಶಿಸಬಹುದು ನಿರ್ಣಾಯಕರ ಅನುಮತಿ ಮೇರೆಗೆ. ತದನಂತರ ಬಂದಲ್ಲಿ ಅಂಕವನ್ನು ಕಡಿತಗೊಳಿಸಲಾಗುವುದು. ದಯವಿಟ್ಟು ಗಮನಿಸಿಕೊಳ್ಳಿ. ದಯವಿಟ್ಟು ಆದಷ್ಟು ಬೇಗ ನಿರ್ಣಾಯಕರು ಸಮಯಾವಕಾಶ ಇದೆ. 1 ನಿಮಿಷ ಮಾತ್ರ ನಾವು ನೀಡುತ್ತೇವೆ. 1 ನಿಮಿಷ ನಂತರ ದಯವಿಟ್ಟು ಮೈದಾನದ ಒಳಭಾಗದಲ್ಲಿ ಇತರ ಆಟಗಾರರನ್ನ ಕಳಿಸಿಕೊಡುವಂತಿಲ್ಲ. ತಂಡದ ಮ್ಯಾನೇಜರ್ ಹಾಗೂ ಕಫ್ತಾನ ಗಮನಕ್ಕೆ ದಯವಿಟ್ಟು ಗಮನಿಸಿಕೊಳ್ಳಿ. ಕೋಚ್ ದಯವಿಟ್ಟು ಬನ್ನಿ. ಕ್ರೀಡಾ ಮನೋಭಾವ ತೋರಿಸ್ತಾ ಇದ್ದಾರೆ ಕೋಚ್. ಫಿರ್ಸಪಾಡ್ ಬ್ರದರ್ಸ್ ತಂಡದ ಕೋಚ್ ಆಗಿರತಕ್ಕಂತ ಅಸ್ರಫ್ ಈ ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ ರಾಜಣ್ಣ. ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅತ್ಯಂತ ಹೊಡೆತ ಎಲೆಕ್ಷನ್ ನಲ್ಲಿ ನೋಡಿ ಶ್ರೇಷ್ಠವಾಗಿರ್ತಕ್ಕಂಥ ಹೊಡೆತವಾಗಿತ್ತು. 1 ಅಂಕಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ನೋಡಿ ಐಕಾನ್ಗಳ ಸಮಾಗಮ. ಎಸೆತಗಾರಿಕೆ ಭಾಗದಲ್ಲಿ ಕೂಡ ಐಕಾನ್ ನೂರುದ್ದೀನ್ ಫಿರ್ಸಪಾಡ್ ಬ್ರದರ್ಸ್ ತಂಡದ ಪರವಾಗಿ, ತಂಡಗಾರಿಕೆಯಲ್ಲಿ ಐಕಾನ್ ಬಶೀರ್ ಲಾರಾ ಇಟ್ಟರ್ಸ್ ತಂಡದ ಪರವಾಗಿ. ಐಕಾನ್ ಟು ಐಕಾನ್ ಶ್ರೇಷ್ಠವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಲೆಗ್ ಬೈ ಮುಖೇನವಾಗಿ 1 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 49ಕ್ಕೆ ಏರಿಕೆ ಆಗ್ತದೆ. 49 ಲಾಸ್ ಆಫ್ 1 ವಿಕೆಟ್. ಅತಿ ದೊಡ್ಡ ಲೆಗ್ ಸೈಡ್ ಮುಖ್ಯವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ನೋಡಿ 1 ಅಂಕಕ್ಕೆ ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ ಹನೀಫ್. ಅದ್ಭುತವಾಗಿರ್ತಕ್ಕಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಯುವಕರನ್ನೇ ನಾಚುವಂತೆ ಆಡ್ತಾ ಇದ್ದಾರೆ ಹಿರಿಯರು. ಬಲವಾದ ಮನವಿ LBW ಇರುವುದಿಲ್ಲ. ಫಲವಾದ ಮನವಿ ಅದ್ಭುತವಾಗಿ ಇರತಕ್ಕಂಥ ಸ್ಥಿತವಾಗಿತ್ತು. ಒಡೆಯುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ. ಬಲವಾದ ಬೀಸಿಗೆ ಪ್ರಯತ್ನ ಕೂಡ ಸಾಗಿ ಬರ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಿಕ್ಸರ್. 2ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಸಿಕ್ಸರ್ ನೋಡಿ ಬಶೀರ್ ಅವರ ಬ್ಯಾಟ್ ಮುಖ್ಯವಾಗಿ ಅದ್ಭುತವಾಗಿರ್ತಕ್ಕಂಥ ಹೊಡೆತವಾಗಿತ್ತು. ವೈಡಿಶ್ ಲಾಂಗ್ ಆನ್ ನಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಇನ್ ದಿಸ್ ಓವರ್. 2ನೇ ಸಿಕ್ಸರ್ ದಾಖಲಾಗ್ತಾ ಇದೆ ಪಂದ್ಯಕೂಟದಲ್ಲಿ. ಬಶೀರ್ ಅವರ ಮುಖ್ಯವಾಗಿ ಪ್ರಯತ್ನ ಕೂಡ ಸಾಗಿ ಬರ್ತಾ ಇದೆ. ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಕಳೆದ ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗಿತ್ತು. ತದನಂತರದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 56ಕ್ಕೆ ಏರ್ತಾ ಇದೆ. ಹಾಫ್ ಸೆಂಚುರಿ ಗಡಿ ದಾಟ್ತಾ ಇದೆ. ತಂಡದ ಒಟ್ಟು ಮೊತ್ತ 56ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಅಂತಿಮ ಬಾರಿಗೆ ನೂರುದ್ದೀನ್ ಟು ಬಶೀರ್. ಮತ್ತೊಂದು ಹೊಡೆತ 4 ಅಂಕದ ಸೇರ್ಪಡೆ ಆಗ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಹೊಡೆತ, ಶ್ರೇಷ್ಠವಾಗಿರತಕ್ಕಂಥ ಹೊಡೆತ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 60ಕ್ಕೆ ಏರಿಕೆಯಾಗ್ತಾ ಇದೆ. 60 loss of 1 wicket. Total score was 60 after completion of 6th over. ಅದ್ಭುತವಾಗಿರತಕ್ಕಂಥ ಹೊಡೆತ. ಕಳೆದ 5 ಸೀಸನ್ಗಳಲ್ಲಿ ನೋಡಿದ್ವಿ ಬಶೀರ್ ಅವರ ಬ್ಯಾಟ್ ವೈಭವ.
ಇದೀಗ 6ನೇ ಸೀಸನ್ ಅಲ್ಲಿ ಕೂಡ ಬ್ಯಾಟಿಂಗ್ ವೈಭವ ಕಣ್ಮುಂದೆ ಕಾಣ್ತಾ ಇದೆ. ಬಶೀರ್ 2 ಸಿಕ್ಸರ್ 1 ಬೌಂಡರಿ ವೀರನಾಗ್ತಾ ಇದ್ದಾನೆ. ಕಾದು ನೋಡಬೇಕಾಗಿದೆ. ಇನ್ನು ಕೂಡ 3 ಓವರ್ಗಳ ಬಾಕಿ ಇದೆ. 3 ಓವರ್ ನಲ್ಲಿ ಎಷ್ಟು ಅಂಕವನ್ನ ಕಲೆ ಹಾಕಬೇಕು ಎಂದು ಕಾದು ನೋಡಬೇಕಾಗಿದೆ. ತನ್ನದ ಒಟ್ಟು ಮೊತ್ತ ಖಾತೆಯಲ್ಲಿ 66 ಓವರ್ಗಳ ಮುಕ್ತಾಯ, ಸರಾಸರಿ 10.00 ಸರಾಸರಿಯಲ್ಲಿ ರನ್ ದಾರಿಕೆಯನ್ನು ಏರಿಸ್ತಾ ಇದ್ದಾರೆ ಬಶೀರ್. ಅದೇ ರೀತಿ ಆರೀಫ್, ಆರಂಭಿಕ ದಂಡುಗಾರ, ಕಲಾತ್ಮಕ ಆಟಗಾರ ಆರೀಫ್ ಇನ್ನು ಕೂಡ ಬದಲಾಗ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಬೌಲಿಂಗ್ ನಲ್ಲಿ ತಂಡದ ಐಕಾನ್ ಬಶೀರ್. ಅಜೀಜ್ ಆಪಲ್ ಇವರು ಆಗಮಿಸ್ತಾ ಇದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಆಸಿಫ್ ಸ್ಟಾರ್ ಎಂಸಿಸಿ ಇದರ ಸದಸ್ಯರು ಕೂಡ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲಾ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾ ಪ್ರೇಕ್ಷಕರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಂಘಟಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆವಾಗಿ ಪರವಾಗಿ ಸ್ವಾಗತವನ್ನ ಕೋರ್ತಾ ಪಂದ್ಯಕೂಟವನ್ನು ಮುಂದುವರಿಸ್ತಾ ಇದ್ದೀವಿ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಪಿರ್ಸಪ್ಪಾಡ್ ಬ್ರದರ್ಸ್. ಅದ್ಭುತವಾಗಿರತಕ್ಕಂಥ ಹೊಡೆತ, ಚಾಣಾಕ್ಷತನದ ಆಟ ನೋಡಿ. ಒಂದೆಡೆ 1-2-1-2 ಎಂಬ ಹಾನಿಗೂಡಿ ಅಲ್ಲ ಎಂಬ ಮಾತಿನಂತೆ ಆರೀಫ್ ಅವರು 1 ಅಂಕವನ್ನ ಸ್ಟ್ರೈಕ್ ರೊಟೇಷನ್ ಮಾಡುತ್ತಾ ಬಶೀರ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಕಾರಣ 2 ಸಿಕ್ಸರ್ 1 ಬೌಂಡರಿ ಅವೀರ ಸ್ಟ್ರೈಕ್ ನಲ್ಲಿ ಕಾಣ ಸಿಗ್ತಾ ಇದ್ದಾರೆ ಬಶೀರ್. ಇದೀಗ ಮತ್ತೆ ಸಿಕ್ಸರ್ ದಾಖಲಾಗಬಹುದೇ? ಕಾದು ನೋಡಬೇಕು. ಅದ್ಭುತವಾಗಿರುತ್ತದೆ. ಬಲವಾದ ಮನವಿ ಗೂಟ ರಕ್ಷಕ ವಿಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾಣ ಸಿಗ್ತಾ ಇದ್ದಾರೆ ಅಸ್ರಾ. ಜರ್ಸಿ ನಂಬರ್ 17 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಬಿ ಡಿವಿಲಿಯರ್ಸ್ ಜರ್ಸಿ ನಂಬರ್ ಕೂಡ 17 ಇಲ್ಲಿ ಕೀಪಿಂಗ್ ನಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಜರ್ಸಿ ನಂಬರ್ 17 ಅಸ್ರಾ. ಅದ್ಭುತ ಹೊಡೆತ, ಬಲವಾದ ಹೊಡೆತ, ಶ್ರೇಷ್ಠವಾಗಿರತಕ್ಕಂಥ ಹೊಡೆತ. 6 ಅಂಕ ಆಗುವ ಸಂಭವ ಆಗ್ತಾ ಇದೆ. ಹೌದು, ಸಿಕ್ಸರ್ ದಾಖಲಾಗ್ತಾ ಇದೆ ಬಶೀರ್ ಅವರ ಬ್ಯಾಟ್ ಮುಖೇನವಾಗಿ. ಅದ್ಭುತವಾಗಿರತಕ್ಕಂಥ ಹೊಡೆತ. ದಯವಿಟ್ಟು ಬೌಂಡರಿ ಲೈನ್ ನಲ್ಲಿ ಕೂರಿರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರು ಬೌಂಡರಿ ಲೈನ್ಗಿಂತ 3 ಮೀಟರ್ ದೂರದಲ್ಲಿ ಕೂತು ಅಥವಾ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ದಯವಿಟ್ಟು ಲಾರಾ ಹಿಟ್ಟರ್ಸ್ ತಂಡದ ಎಲ್ಲಾ ಆಟಗಾರರ ಮುಖದಲ್ಲಿ ಮಂದಹಾಸ. ಕಾರಣ ಇಲ್ಲಿ ಸಿಕ್ಸರ್ ಗಳ ಮೇಲೆ ಸಿಕ್ಸರ್ ಅನ್ನ ಹೊಡಿತಾ ಇದ್ದಾರೆ ಬಶೀರ್. 3 ಸಿಕ್ಸರ್ 1 ಬೌಂಡರಿ ವೀರನಾಗ್ತಾ ಇದ್ದಾರೆ ಬಶೀರ್. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 68ಕ್ಕೆ ಏರಿಕೆ ಆಗ್ತಾ ಇದೆ. 7 ಓವರ್ಗಳ ಮುಕ್ತಾಯ ನೋಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ತಂಡದ ಎಲ್ಲಾ ಜವಾಬ್ದಾರಿಗಳನ್ನು ಅರಿತು ಬ್ಯಾಟ್ ಅನ್ನು ಬೀಸ್ತಾರೆ. ಅದೇ ರೀತಿ ಇಲ್ಲಿ ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಕ್ರಮ ಸಂಖ್ಯೆ 3ರಲ್ಲಿ ಬಶೀರ್ ಕೆಪಿ ತಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ಐಕಾನ್ ರೂಪದಲ್ಲಿ ಐಕಾನ್ ಆಟಗಾರರು ಕೂಡ ಹೇಗೆ ಆಡಬಹುದೆಂದು ತಮ್ಮ ಬ್ಯಾಟಿಂಗ್ ಮುಖೇನವಾಗಿ ತೋರ್ಪಡಿಸ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲಾ ಕ್ರೀಡಾಭಿಮಾನಿಗಳನ್ನ ಉಚ್ಚೆತ್ತು ಕುಣಿವಂತೆ ಮಾಡ್ತಾ ಇದ್ದಾರೆ ಬಶೀರ್. 3 ಸಿಕ್ಸರ್ 1 ಬೌಂಡರಿಯನ್ನು ಬಾರಿಸ್ತಾ ಇದ್ದಾರೆ. ಇದೀಗ 8ನೇ ಓವರ್ನ ಚಾಲ್ತಿಯಲ್ಲಿ ಅನೀಫ್ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಔತೇರಿಯನ್ನ ಪಡೆದುಕೊಂಡಿರತಕ್ಕಂಥ ಪ್ರಥಮ ಕ್ಯಾಚ್ ಅನ್ನ ಪಡೆದುಕೊಂಡಿರತಕ್ಕಂಥ ಓರ್ವ ಎತ್ತಗಾರ. ಶ್ರೇಷ್ಠವಾಗಿರತಕ್ಕಂಥ ಸಿಕ್ಸರ್ ದಾಖಲಾಗ್ತಾ ಇದೆ ನೋಡಿ. ಹೇಳಿದೆ 4ನೇ ಸಿಕ್ಸರ್ ಬ್ಯಾಟಿಂಗ್ ನಲ್ಲಿ 4ನೇ ಸಿಕ್ಸರ್ ದಾಖಲಾಗ್ತಾ ಇದೆ ಬಶೀರ್ ಅವರ ತಂಡದ ಮುಖೇನವಾಗಿ. ನಗುಮುಖದ ಯುವಕರು, ನಗುಮುಖದ ಹಿರಿಯರು ಕೂಡ ಹೌದು. ರಫೀಕ್ ಮಾಲಕತ್ವದ ಲಾರಾ ಹಿಟ್ಟರ್ಸ್ ತಂಡದ ಓನರ್ ರಫೀಕ್ ಅವರ ಮುಖದಲ್ಲಿ ಮಂದಹಾಸನ ಕಾಣ್ತಾ ಇದ್ದೀವಿ. ಆರ್ಬಿ ಬಶೀರ್ ಕೂಡ ನೋಡಿ ಚೇರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾಸಿರ್ ಕೋಚ್ ಕೂಡ ಅತ್ಯಂತ ಕೂಲ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಯಾವುದೇ ಪ್ರೆಷರ್ ಕಾಣಿಸಿಕೊಳ್ತಾ ಇಲ್ಲ ಮುಖದಲ್ಲಿ. ಕಾರಣ ದಂಡಗಾರಿಕೆ ಭಾಗದಲ್ಲಿ ಬಶೀರ್ ಅಂತೂ ತಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ಅರಿತು ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ನೇರವಾಗಿ ಸಿಕ್ಸರ್ 4 ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. 1 ಬೌಂಡರಿ ಕೂಡ ಒಳಗೊಂಡಿದೆ. ಅದ್ಭುತವಾಗಿರತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರಾಟ್ ಕೊಹ್ಲಿ ಕೂಡ 3ನೇ ಕ್ರಮಾಂಕದಲ್ಲಿ ಅದ್ಭುತವಾಗಿ ತಂಡವನ್ನ ಮುನ್ನಡೆಸುತ್ತಾರೆ. ಅದೇ ರೀತಿ ಇಲ್ಲಿ ಬಶೀರ್
ಇನ್ನು ಬಶೀರ್ ಕಾದು ನೋಡಕ್ಕೆ ಕ್ಯಾಚ್ ಔಟ್ ಆಗುವ ಸಂಭವ. ಹೌದು, ಬಶೀರ್ ಅವರ ಉತ್ತರಗೊಳ್ಳೋದಾಗಿದೆ. ಅದ್ಭುತ ಇನ್ನಿಂಗ್ಸ್ ಅನ್ನ ಕಟ್ಟಿ ಹಾಕಿದ್ರು. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು, ಆಟಗಾರರು ಕೈ ಚಪ್ಪಲೆ ಮೂಲಕ ಆಟಗಾರರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅವರ ಸ್ಥಾನ ತುಂಬಲು ಮತ್ತೋರ್ವ ಐಕಾನ್ ಆಟಗಾರ ನಜೀರ್ ಶಾಂತಿನಗರ ಅವ್ರನ್ನ ಕಾಣಸಿಗ್ತಾ ಇದ್ದೇವೆ. ನಜೀರ್ ಶಾಂತಿನಗರ ಇನ್ನಿಂಗ್ಸ್ ಅನ್ನ ಕಟ್ಟಿ ಹಾಕಿದ್ರು. ಇದೀಗ ಎರಡನೇ ಉತ್ತರಗೊಳ್ತಾ ಇದೆ ಬಶೀರ್. 4 ಸಿಕ್ಸರ್ 1 ಬೌಂಡರಿ ವೀರನಾಗಿದ್ದ ಬಶೀರ್ ಅವರ ಉತ್ತರಗೊಳ್ತಾ ಇದೆ. ಪ್ರೇಕ್ಷಕರಲ್ಲಿ ಕೊಂಚ ಮಂಕು ಮಾಡುತ್ತಾ ಇದೆ. ಬಲವಾದ ಬೇಸಿಗೆ ಪ್ರಯತ್ನ, ಅಡ್ಡ ಚೆನ್ನಿನ ತೀರ್ಪು ಹೊರ ಬರ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಅನೀಫ್ ಅದ್ಭುತವಾಗಿರತಕ್ಕಂಥ ಎಸೆತ. ಅನೀಫ್ ಟು ನಜೀರ್. ಈ ಮೂಲಕ ನಜೀರ್ ಅವರ ಉತ್ತರಿ ಕೂಡ ನೆಲಕೊಳ್ತಾ ಇದೆ. ನಜೀರ್ ದೀಪಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ಪಿರ್ಸಪಾಡ್ ತಂಡದ ಅದ್ಭುತವಾಗಿ ಎಲ್ಲ ಮುಖದಲ್ಲಿ ಮಂದಾಸ ಸೆಲೆಬ್ರೇಷನ್ ಕಾಣಸಿಗುತ್ತಾ ಇದೆ. ಅವರ ಉತ್ತರಿ ಕೂಡ ನೆಲಕೊಳ್ತಾ ಇದೆ. ನಜೀರ್ ಹಿಟ್ಟರ್ಸ್ ತಂಡದ ಪರವಾಗಿ ನಜೀರ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ಪಿರ್ಸಪಾಡ್ ಬ್ರದರ್ಸ್ ತಂಡದ ಲತೀಫ್ ಅವರ ಮುಖದಲ್ಲಿ ಮಂದಾಸ. 3 ಉತ್ತರಗಳನ್ನು ಕಳೆದುಕೊಳ್ತಾ ಇದೆ. ದಂಡುಗಾರಿಕೆ ವಿಭಾಗದಲ್ಲಿ ಲತೀಫ್ ಕಾಣಸಿಗ್ತಾ ಇದ್ದಾರೆ. ಹ್ಯಾಟ್ರಿಕ್ ಬಾಲ್ 2 ಎಸೆತದಲ್ಲಿ 2 ಉತ್ತರವನ್ನು ಪಡೆದುಕೊಂಡಿದ್ರು. ಇದೀಗ 3ನೇ ಎಸೆತ. ಅದ್ಭುತವಾಗಿರತಕ್ಕಂಥ ರನ್ ಔಟ್ ಆಗುವ ಸಂಭವ ಇಲ್ಲ, ಕೈ ಚೆಲ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ರನ್ ಬಿಟ್ವೀನ್ ದಿ ವಿಕೆಟ್. ಆರಂಭಿಕ ದಂಡುಗಾರ ಇನ್ನು ಕೂಡ ಕ್ರೀಸ್ ನಲ್ಲಿದ್ದಾರೆ. ಆರೀಫ್ ತಮ್ಮ ಚಾಣಾಕ್ಷತನದ ದಂಡಿನ ಮುಖೇನವಾಗಿ ಆರಂಭಿಕ ರಾಗಿ ಕಣಕ್ಕಿಳಿದಿದ್ರು. ಅವರು ಇಂದು ಕೂಡ ಸ್ಟ್ರೈಕರ್ ನಲ್ಲಿ ಕಾಣಸಿಗ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ತಾ 8 ಓವರ್ಗಳ ಮುಕ್ತಾಯ. ಕೊನೆಯ ಓವರ್ನ ಚಾಲ್ತಿಯಲ್ಲಿ ದಯವಿಟ್ಟು ಆದಷ್ಟು ಬೇಗ ತಂಡದ ಒಟ್ಟು ಮೊತ್ತ 79. 79 ಲಾಸ್ ಆಫ್ 3 ವಿಕೆಟ್ಸ್. ಅದ್ಭುತವಾಗಿರತಕ್ಕಂಥ ಪಂದ್ಯಾಟ ಸಾಗಿ ಬರ್ತಾ ಇದೆ. ವರ್ಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ತಂಡದ ಕೋಚ್ ಪಿರ್ಸಪಾಡ್ ಬ್ರದರ್ಸ್ ತಂಡದ ಕೋಚ್ ಅಶ್ರಫ್ ಅವರ ಮುಖದಲ್ಲಿ ಮಂದಾಸ. ಸೆಲೆಬ್ರೇಷನ್ ಮುಂದುವರಿಸ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಸೆಲೆಬ್ರೇಷನ್ ಕಾಣಸಿಗ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಎಸೆತವಾಗಿತ್ತು. ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ ನೋಡಿ. ಅಂಬಾ ಎಸೆತಗಾರಿಕೆ ವಿಭಾಗದಲ್ಲಿ ಅಬ್ಬಾಸ್ ಎಸೆತವಾಗಿತ್ತು. ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ಕ್ರಿಕೆಟಿಗರು ಕೂಡ ಕಾಣಸಿಗ್ತಾ ಇದ್ದಾರೆ. ಅಂಕಣದ ಒಳಭಾಗದಲ್ಲಿ ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಕೂಡ ಪಿರ್ಸಪಾಡ್ ಬ್ರದರ್ಸ್ ತಂಡದ ಪರವಾಗಿ ಕೂಡ ಅದ್ಭುತವಾಗಿರತಕ್ಕಂಥ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಇದನ್ನ ಟೆಲಿಕಾಸ್ಟ್ ಮಾಡ್ತಾ ಇದೆ ಸಕ್ಸಸ್ ಮೀಡಿಯಾ. ಎಲ್ಲ ವಿದೇಶಗಳಲ್ಲಿ ಕೂತು ಮನೆಯಲ್ಲಿ ಕೂತು ಪಂದ್ಯಾಟವನ್ನು ವೀಕ್ಷಿಸಬಹುದು. ಯೂಟ್ಯೂಬ್ ಚಾನಲ್ ಸಕ್ಸಸ್ ಮೀಡಿಯಾ ಈ ಪಂದ್ಯಾಕೂಟದ ಎಲ್ಲ ಸಕ್ಸಸ್ ಸ್ಪೋರ್ಟ್ಸ್ ಈ ಸಂಸ್ಥೆ ಈ ಪಂದ್ಯಾಕೂಟವನ್ನ ಟೆಲಿಕಾಸ್ಟ್ ಮಾಡ್ತಾ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ. ವಿದೇಶಗಳಲ್ಲಿ ಕೂತು ಅದೇ ರೀತಿ ಮನೆಯಲ್ಲಿ ಕೂತು ಪಂದ್ಯಾಟವನ್ನು ವೀಕ್ಷಿಸಬಹುದು. ಬ್ಯಾಟಿಂಗ್ ನಲ್ಲಿ ಸುಳ್ಯ ತಾಲೂಕಿನ ಯಶಸ್ವಿ ಮುಲುಗು ತಜ್ಞರು ಅಬ್ಬಾಸ್ ಶಾಂತಿನಗರ ಇದೀಗ ಕಾಣಸಿಗ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ಅದೇ ರೀತಿ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಎಂದು ಎಲ್ಲರ ಯುವಕರಂತೆ ಬ್ಯಾಟ್ ಹಿಡಿದು ಮೈದಾನದಲ್ಲಿ ಅವರ ಉತ್ತರ ನೆಲೆಕೊಳ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್ ಕಾಣಸಿಗ್ತಾ ಇದ್ದಾರೆ ಸಮಾಜಮುಖಿ ಕೆಲಸಗಳಲ್ಲಿ. ಅದೇ ರೀತಿ ಇದೀಗ ಸೆಲೆಬ್ರೇಷನ್ ಅಂತೂ ಎಲ್ಲ ಆಟಗಾರರು ಅದೇ ರೀತಿ ಕೋಚ್ ಓನರ್ ಕೂಡ ಕಾಣಸಿಗ್ತಾ ಇದ್ದಾರೆ ನೋಡಿ. ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ಕಾಣಸಿಗ್ತಾ ಇದೆ. ತನ್ನದ ಕಫ್ತಾನ ಲತೀಫ್ ಅವರ ಆಗಮನವಾಗ್ತಾ ಇದೆ. 3 ಡಾಟ್ ಅಂಡ್ ಡೆಲಿವರಿ ಅದ್ಭುತವಾಗಿರತಕ್ಕಂಥ ಎಸೆತ ನೋಡಿ. 2 ಉತ್ತರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದ್ಭುತವಾಗಿ ನೋಡಿದ ಕ್ಯಾಚ್ ಔಟ್ ಆಗುವ ಸಂಭವ. ಹೌದು, ಮತ್ತೊಂದು ಉತ್ತರವನ್ನು ಕೊಡ್ತಾ ಇದೆ.
ಈ ಓವರ್ ನಲ್ಲಿ 3 ಉತ್ತರಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಪಿರ್ಸಪಾಡ್ ಬ್ರದರ್ಸ್. ಇಲ್ಲೊಂದು ಕಡೆ 5 ಓವರ್ಗಳವರೆಗೆ 1 ಉತ್ತರಿಯನ್ನ ಕಳೆದುಕೊಂಡಿತ್ತು. ತದನಂತರದಲ್ಲಿ ಇದೀಗ ಕೇವಲ 4 ಓವರ್ಗಳ ಒಳಗೆ ಬರೋಬ್ಬರಿ 5 ಉತ್ತರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದ ಪಿರ್ಸಪಾಡ್ ಬ್ರದರ್ಸ್. ಪ್ರೇಕ್ಷಕರ ಮನದಲ್ಲಂತೂ ಅದ್ಭುತವಾಗಿರತಕ್ಕಂಥ ಪಂದ್ಯ ಕೂಡ ಸಾಗಿ ಬಂದಿತ್ತು. ಬಶೀರ್ ಅವರು ಬ್ಯಾಟಿಂಗ್ ಬಂದ ತಕ್ಷಣ ಸಿಕ್ಸರ್ ಬೌಂಡರಿಗಳನ್ನ ಬಾರಿಸ್ತಾ ಪ್ರೇಕ್ಷಕರನ್ನ ಮನರಂಜಿಸ್ತಾ ಇದ್ರು. ಎಲ್ಲ ಒಂದು ಕಡೆ ಅವರ ಉತ್ತರಿ ಪತನವಾದ ಬಳಿಕ 4 ಉತ್ತರಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಪಿರ್ಸಪಾಡ್ ಬ್ರದರ್ಸ್ ಆಟಗಾರರು. ಅದ್ಭುತವಾಗಿರತಕ್ಕಂಥ ಹೊಡೆತ 4 ಡಾಟ್ ಅಂಡ್ ಡೆಲಿವರಿ ಎಸೆತಾ ಇದ್ದಾರೆ. ಅದ್ಭುತವಾಗಿ ಹೊಡೆತ ಮತ್ತೊಂದು ತಡೆಕೊಳ್ಳದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. 1 ಅಂಕವನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ಪ್ರಥಮ ರನ್ ಅನ್ನು ಕಳೆ ಹಾಕ್ತಾ ಇದ್ದಾರೆ ಈ ಓವರ್ ನಲ್ಲಿ. ನೋಡಿ, ಆರಂಭಿಕರಾಗಿ ಬಂದಿರತಕ್ಕಂತಹ ಆಟಗಾರ ಆರಿಫ್ ತಮ್ಮ ಎಲ್ಲಾ ಜವಾಬ್ದಾರಿಗಳಿತ್ತು ಬೆಂಡನ್ನು ಬೀಸ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಹೊಡೆತ ಆಫ್ ಸೈಡ್ ರೀತಿಯಲ್ಲಿ 1+1 2 ಅಂಕವನ್ನು ಇಡ್ತಾ ಇದ್ದಾರೆ. ಶ್ರೇಷ್ಠವಾಗಿರತಕ್ಕಂಥ ರನ್ಸ್ ಬಿಟ್ವೀನ್ ದಿ ವಿಕೆಟ್ ಈ ಮುಖ್ಯವಾಗಿ ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ಗೆ ನಾಂದಿಯನ್ನು ಆಡ್ತಾ ಇದ್ದೀವಿ. ತಂಡದ ಒಟ್ಟು ಮೊತ್ತ 83 ಅಂಕವನ್ನು ಕಳೆ ಹಾಕಬೇಕಾಗಿದೆ. ಅರ್ಥಾತ್ 54 ಎಸೆತಗಳ ಮುಂದೆ 83 ಅಂಕವನ್ನು ಕಲೆ ಹಾಕಬೇಕಾಗಿದೆ ಪಿರ್ಸಪಾಡ್ ಬ್ರದರ್ಸ್ ತಂಡಕ್ಕೆ ಈ ಪಂದ್ಯಾಟವನ್ನು ಜಯಿಸಲು. ಅದ್ಭುತವಾಗಿರತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ಲಾಸ್ಟ್ ಓವರ್ ನನ್ನ ಎಸೆದಿರ್ತಕ್ಕಂಥ ಅಬ್ಬಾಸ್ 6 ಎಸೆತವನ್ನು ಎಸೆದು 3 ಅಂಕವನ್ನು ಬಿಟ್ಟುಕೊಟ್ಟು 3 ಉತ್ತರಿಯನ್ನು ಕಬಳಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯಕೂಟದ ಹೀರೋ ಆಗಬಹುದೇ? ಈ ಪಂದ್ಯಕೂಟದ ಬೆಸ್ಟ್ ಬೌಲರ್ ಆಗಬಹುದೇ? ಕಾದು ನೋಡಬೇಕಾಗಿದೆ. ಇನ್ನು ಕೂಡ ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ. ಲೀಗ್ ಮಾದರಿಯ 5 ಪಂದ್ಯಾಟಗಳು ಇನ್ನು ಕೂಡ ಬಾಕಿ ಇದೆ. ಕಾದು ನೋಡಬೇಕಾಗಿದೆ. ಯಾರಾಗುತ್ತಾರೆ ಬೆಸ್ಟ್ ಬೌಲರ್, ಯಾರಾಗುತ್ತಾರೆ ಬೆಸ್ಟ್ ಬ್ಯಾಟ್ಸ್ಮನ್, ಯಾರಾಗುತ್ತಾರೆ ಅದ್ಭುತ ಸರಣಿ ಶ್ರೇಷ್ಠ ಆಟಗಾರರು, ಕಾದು ನೋಡಬೇಕಾಗಿದೆ. ಪ್ರಥಮ ಪಂದ್ಯದಲ್ಲಂತೂ ಸಿಕ್ಸರ್ ಬೌಂಡರಿಗಳನ್ನ ನೋಡಿದ್ವಿ, ಉತ್ತರಿಗಳನ್ನ ಕಬಲಿಸುವ ಎಸೆತಗಾರರ ಕೂಡ ನೋಡಿದ್ವಿ. ಎರಡನೇ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ವಿ. ಅಸ್ರಾ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್. ದಯವಿಟ್ಟು ಲಾರಾ ಹಿಟ್ಟರ್ಸ್ ತಂಡದ ಎಲ್ಲ ಆಟಗಾರರು ಕ್ಷೇತ್ರ ಪಾಲನೆಯನ್ನ ಸಜ್ಜುಗೊಳಿಸಿ. ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್ ತಂಡದ ಆರಂಭಿಕ ದಂಡುಗರನ್ನ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸಮಯದ ಅಭಾವವಿದೆ. ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನ ಮುನ್ನಡೆಸಬೇಕು. ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನ ಮುಗಿಸಿಕೊಡಬೇಕಾಗಿ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ತಾ ಸಫ್ವಾನ್ ಓಲ್ಡ್ ಗೇಟ್ ಅವರ ಇರುವಿಕೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಇಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನ ಈ ಪಂದ್ಯಕೂಟಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಅವರ ಸಹಕಾರವನ್ನು ಮತ್ತೊಮ್ಮೆ ಮಗದವನ್ನು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೀವಿ. ಎರಡನೇ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಅಸ್ರಾ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್. ಅಸ್ರಾ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ, ಅದೇ ರೀತಿ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ. ದಯವಿಟ್ಟು ಬನ್ನಿ, ಎರಡು ತಂಡದ ಕಪ್ತಾನನ ಇಲ್ಲಿ ನಾವು ಅದೃಷ್ಟದ ನಾಣ್ಯಚಿಮೆಗೋಸ್ಕರ ಕರೆಯನ್ನು ಕೊಡ್ತಾ ಇದ್ದೀವಿ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಅಸ್ರಾ ಟ್ರಾನ್ಸ್ಪೋರ್ಟ್. ದಯವಿಟ್ಟು ಲಾರಾ ಹಿಟ್ಟರ್ಸ್ ತಂಡದ ಆಟಗಾರರು ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ನಜೀರ್, ಅದೇ ರೀತಿ ಬಶೀರ್, ದಯವಿಟ್ಟು ಕೋಚ್ ಸಮೀರ್ ಕಾಣ ಸಿಗ್ತಾ ಇದ್ರು ಒಳಗದಲ್ಲಿ. ದಯವಿಟ್ಟು ಆದಷ್ಟು ಬೇಗ ತಮ್ಮ ಆಟಗಾರನ ನಾಸಿರ್, ದಯವಿಟ್ಟು ತಮ್ಮ ಆಟಗಾರನ ಆದಷ್ಟು ಬೇಗ ಕ್ಷೇತ್ರವನ್ನು ಸಜ್ಜುಗೊಳಿಸಿ. ಸಮಯದ ಅಭಾವವಿದೆ. ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ನಾವು ಮುಗಿಸಿಕೊಡಬೇಕು. ಕಾರಣ 6 ಗಂಟೆಗೆ ಕತ್ತಲಾಗುವ ಸಮಯ. 6:05 ಮುಂಚಿತವಾಗಿ ಪಂದ್ಯಾಟವನ್ನು ಮುಗಿಸಿಕೊಡುವತ್ತ ಗಮನ ಹರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವು ಅತಿ ಮುಖ್ಯ. ದಯವಿಟ್ಟು ತಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ಮಗದೊಮ್ಮೆ ನಾವು ಇಲ್ಲಿ ವಿನಂತಿಸಿಕೊಳ್ಳುತ್ತಾ ಆದಷ್ಟು ಬೇಗ ಪಂದ್ಯಾಟವನ್ನ ಮುಗಿಸುವತ್ತ ಗಮನ ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಪಂದ್ಯಕೂಟದ ಅದೃಷ್ಟದ ನಾಣ್ಯಚಿಮೆಗೆ ಕರೆಯನ್ನು ಕೊಡ್ತಾ ಇದ್ವಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಫ್ತಾನ, ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಫ್ತಾನ. ದಯವಿಟ್ಟು ಬನ್ನಿ ಅದೃಷ್ಟದ ನಾಣ್ಯಚಿಮೆಗೋಸ್ಕರ. Next match between Astra Transport versus Alpha Strikers. And both team captain, please come to the mic point for tossing ceremony soon as possible.
ಒಂದು ಇನ್ನಿಂಗ್ಸ್ಗೆ 3/4 ಗಂಟೆಯನ್ನು ತಗೊಂಡಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸುವಂತೆ ಗಮನಿಸಬೇಕು. ದಯವಿಟ್ಟು ಲಾರಾ ಇಟ್ಟರ್ಸ್ ತಂಡದ ಕಪ್ತಾನರು ದಯವಿಟ್ಟು ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಬೇಕು. ಅದೇ ರೀತಿ ಪಿರ್ಸಾದ್ ಬ್ರದರ್ಸ್ ತಂಡದ ಆರಂಭಿಕ ತಂಡಗಳನ್ನು ಕಳಿಸಿಕೊಡಿ. ಯಾವುದೇ ಚರ್ಚೆಗೆ ಆಸ್ಪದ. ದಯವಿಟ್ಟು ಪಿರ್ಸಪಾಡ್ ತಂಡದ ಆರಂಭಿಕ ಆಟಗಾರ ಅಸ್ರಾಪ್ ಆದಷ್ಟು ಬೇಗ ಕ್ರೀಸ್ ಅನ್ನು ಆಕ್ರಮಿಸಿಕೊಳ್ಳಿ. ದಯವಿಟ್ಟು ಓಡೋಡಿ ಧಾವಿಸಿ. ಸಮಯದ ಅಭಾವವಿದೆ. 83 ಅಂಕವನ್ನು ಕಳೆ ಹಾಕಬೇಕಾಗಿದೆ. 54 ಎಸೆತಗಳಲ್ಲಿ 83 ಅಂಕವನ್ನು ಕಳೆ ಹಾಕಬೇಕಾಗಿದೆ. ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಬಶೀರ್ ಅರಬೂರು ಸ್ಟ್ರೈಕ್ನಲ್ಲಿ, ಅಶ್ರಫ್ ಆದರ್ಶ್ ನೋ ಸ್ಟ್ರೈಕರ್ ನಲ್ಲಿ ಕಾಣಸಿಗ್ತಾ ಇದ್ದಾರೆ. ಪಿರ್ಸಪಾಡ್ ಬ್ರದರ್ಸ್ ತಂಡದ ಆರಂಭಿಕ ದಂಡಿಗರು. ಎಸೆತಗಾರಿಕೆ ಭಾಗದಲ್ಲಿ ತಂಡದ ಅನುಭವಿ ಆಟಗಾರ ಲತೀಫ್, ತಂಡದ ಕಪ್ತಾನ ಲತೀಫ್ ಕರಿಕೆ. ಲಾರಾ ಇಟ್ಟರ್ಸ್ ತಂಡದ ಪ್ರಭಾವಿ. ದಯವಿಟ್ಟು ಪಂದ್ಯವನ್ನು ಆರಂಭಿಸಿ. ಅಸ್ರಾ ಪ್ರಥಮ ಓವರ್ನ ಚಾಲ್ತಿಯಲ್ಲಿ 83 ಅಂಕವನ್ನ ಚೇಸಿಂಗ್ ನಲ್ಲಿ ಆಟಗಾರರಿಗೆ, ಪ್ರೇಕ್ಷಕರಿಗೆ, ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ತಂಪಾದ ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಬ್ರಾಹಿಂ ಇವರನ್ನ ಕೂಡ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪ್ರೀತಿಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮಧ್ಯಾಹ್ನದ ಬಿಸಿ ಊಟದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಕಿರಣ್, ಇವರನ್ನು ಕೂಡ ಅತ್ಯಂತ ಪ್ರೀತಿಪರವಾಗಿ ಆಯೋಜಕರ ಪರವಾಗಿ ವೈಯಕ್ತಿಕ ನೆಲೆಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಮುಂದೆ ಕೂಡ ತಮ್ಮ ಸಹಕಾರವನ್ನ ಮತ್ತೊಮ್ಮೆ ಮಗದವನ್ನು ನಾವು ಇಲ್ಲಿ ನೆನಪಿಸಿಕೊಳ್ತಾ ಇದ್ದೀವಿ. ಇದೀಗ ಪ್ರಥಮ ಎಸೆತ ಮುಕ್ತಾಯ ಕಾಣಸಿಗುತ್ತಾ ಇದೆ. 2 ಅಂಕವನ್ನು ಪೂರ್ತಿಗೊಳಿಸಿದ್ದಾರೆ. ಅತ್ಯಂತ ಹೊಡೆದ ಲೆಗ್ ಸೈಡ್ ರೀತಿಯಲ್ಲಿ 2 ಅಂಕವನ್ನ ಪೂರ್ತಿಗೊಳಿಸಿದರೆ ಇಲ್ಲ. 1 ಅಂಕಕ್ಕಾಗಿ ಓಟ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 3. 2 ಎಸೆತ ಮುಕ್ತಾಯ. ಎಸೆತಗಾರಿಕೆ ಭಾಗದಲ್ಲಿ ಲತೀಫ್, ದಂಡುಗಾರಿಕೆ ಭಾಗದಲ್ಲಿ ಸ್ಟ್ರೈಕ್ ರೊಟೇಷನ್ ಮಾಡಿಕೊಳ್ತಾ ಅಶ್ರಫ್ ಪ್ರಥಮ ಎಸೆತವನ್ನ ಎದುರಿಸುತ್ತಾ ಅದ್ಭುತವಾಗಿರುವಂತಹ ಲೆಗ್ ಸೈಡ್ ರೀತಿಯಲ್ಲಿ ಕಾಣದಿಕ್ತಾ ಇದೆ ನೋಡಿ. ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಪಾಲನೆ. 1 ಅಂಕಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 4ಕ್ಕೆ ಏರಿಕೆಯಾಗ್ತಾ ಇದೆ. 3 ಎಸೆತ ಮುಕ್ತಾಯ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ, ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ತಮಗಿದು ಕೊನೆಯ ಕರೆಯನ್ನು ಕೊಡ್ತಾ ಇದ್ದೀವಿ ನೋಡಿ. ಆಗದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ 2 ತಂಡದ ಕಪ್ತಾನರು ದಯವಿಟ್ಟು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬಂದು ನಾಣ್ಯ ಚಿಮ್ಮಿಗೋಸ್ಕರ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಅದ್ಭುತವಾಗಿರ್ತಕ್ಕಂಥ ಹೊಡೆತ ಲೆಗ್ ಸೈಡ್ ಇದರಲ್ಲಿ ಕಾಣದಿರ್ತದೆ ನೋಡಿ. ಶ್ರೇಷ್ಠವಾಗಿರುವ ಕ್ಷೇತ್ರ ಪಾಲನೆ. 1 ಅಂಕವನ್ನು ಮಾತ್ರ ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 6ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಲತೀಫ್ ತಂಡದ ಕಪ್ತಾನ ತಂಡದ ಎಲ್ಲ ಜವಾಬ್ದಾರಿಗಳನ್ನ ಒತ್ತುಕೊಂಡು ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಓವರ್ನ ಚಾಲ್ತಿ. ಅದ್ಭುತವಾಗಿರುವ ಪ್ರಥಮ ಉತ್ತರಿನಲ್ಲಿ ಕೊರಳುತ್ತಾ ಇದೆ. ಶ್ರೇಷ್ಠವಾಗಿರತಕ್ಕಂಥ ಹೊಡೆತವಾಗಿತ್ತು. ನೇರವಾಗಿ ಚಿತ್ರಪಾಲಕನ ಕೈಯಲ್ಲಿ ಚೆಂಡು ಭದ್ರಗೊಳ್ಳುತ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಕಂಬ್ಯಾಕ್. ತಂಡದ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಪ್ರಥಮ ಓವರ್ ಅದರಲ್ಲಿ ಯಶಸ್ವಿಗೊಳ್ಳುತ್ತಾ ಇದ್ದಾರೆ. ತಂಡದ ಪ್ರಮುಖ ಆಟಗಾರನ ಉತ್ತರ ನೆಲೆಗೊಳ್ಳುತ್ತಾ ಇದೆ. ಬಶೀರ್ ಅರಂಬೂರು ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ತಮ್ಮ ಉತ್ತರಿನಲ್ಲಿ ಮಾಡ್ತಾ ಇದ್ದಾರೆ. ಬಶೀರ್ ಅವರ ಸ್ಥಾನವನ್ನು ಮಲಮತ್ತರುವ ದಾಂಡಿಗ ತಂಡದ ಐಕಾನ್ ಆಟಗಾರ 100.
ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಿಕೊಡಿ. ಲಾರಾ ಇಟ್ಟರ್ಸ್ ತಂಡದ ಆಟಗಾರರು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಕಾಣ ಸಿಗ್ತಾ ಇದೆ. ಲಾಂಗ್ ಆನ್ ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ಯಾಚ್ ಅನ್ನು ಪಡೆದ್ರು. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ಪಂದ್ಯಗೊಡದ ಎರಡನೇ ಪಂದ್ಯಾಟ. ಘಟಾನುಘಟಿ ಆಟಗಾರರು 4 ತಂಡಗಳಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಲಾರಾ ಇಟ್ಟರ್ಸ್, ಪಿರ್ಸಪಾಡ್ ಬ್ರದರ್ಸ್, ಅಸ್ತ್ರ ಟ್ರಾನ್ಸ್ಪೋರ್ಟ್, ಆಲ್ಫಾ ಸ್ಟ್ರೈಕರ್ಸ್ ತಂಡದ ಎಲ್ಲಾ ತಂಡದಲ್ಲೂ ಕೂಡ ಅನುಭವಿ ಆಟಗಾರರಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಪಂದ್ಯಕೂಟನ್ನು ಆಯೋಜಿಸ್ತಾ ಇದ್ದಾರೆ ಸಿಯಾ ಪೈಚಾರ್ ಅವರ ಸುಳ್ಳು ತಾಲೂಕಿನ ಓರ್ವ ಅನುಭವಿ ಆಟಗಾರರು. ಸುಳ್ಯ ತಾಲೂಕಿನ ಹೆಸರಾಂತ ಆಟಗಾರರು ಕೂಡ ಹೌದು. ಈ ಪಂದ್ಯಕೂಟವನ್ನು ಆಯೋಜಿಸಿದ ಸಿಯಾ ಪೈಚಾರ್ ಇವರನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ತಾ ಬಲವಾದ ಮನವಿ LBW ಇರುವುದಿಲ್ಲ. ಅದ್ಭುತವಾಗಿರ್ತಕ್ಕಂಥ ಕಮೆಂಟ್ ಮಾಡ್ತಾ ಇದ್ದಾರೆ. Next match between Astra Transport versus Alpha Strikers. Alpha Strikers won the toss and decision pending. Both teams are get ready for next match. ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್ ಮಾಡ್ತಾ ಇದೆ. ಬ್ಯಾಟಿಂಗ್ ನಲ್ಲಿ ಸೈ, ಫೀಲ್ಡಿಂಗ್ ನಲ್ಲಿ ಸೈ, ಎಸೆತಗಾರಿಕೆ ವಿಭಾಗದಲ್ಲಿ ಕೂಡ ಸೈ ಕಾಣಿಸಿಗ್ತಾ ಇದೆ. ಲಾರಾ ಹಿಟ್ಟರ್ಸ್ ಬಲವಾದ ಬೀಸಿಗೆ ಪ್ರಯತ್ನ, ಅದ್ಭುತವಾಗಿರತಕ್ಕಂಥ ಲಾಲಿಪಾಪ್ ಆಗಿ ಬಂದಿರತಕ್ಕಂಥ ಚೆಂಡು ಎದುರಿಸುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಾಣಸಿಗ್ತಾ ಇದೆ. ಎಲ್ಲ ಒಂದು ಕಡೆ 83 ಅಂಕದ ವಿಜಯದ ಗುರಿಯನ್ನು ಬೆನ್ನಡುತ್ತಾ ಇದೆ. ಪಿರ್ಸಪಾಡ್ ಬ್ರದರ್ಸ್ ಹಂತದಲ್ಲಿ ಪ್ರಥಮ ಉತ್ತರವನ್ನು ಕಳೆದುಕೊಳ್ಳುತ್ತಾ ಇದೆ ಪ್ರಥಮ ಓವರ್ ನಲ್ಲಿ. ಇದೀಗ ಎರಡನೇ ಓವರ್ನ ಚಾಲ್ತಿಯಲ್ಲಿ 7 ಅಂಕವನ್ನು ಕಳೆಯುತ್ತಾ ಅದ್ಭುತವಾಗಿರುತ್ತೆ ಹೊಡೆತ ಲೆಗ್ ಸೈಡ್ ಇದರಲ್ಲಿ ಮತ್ತೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಸುಮಾರು 1.5 ತಿಂಗಳ ಸತತ ಅಭ್ಯಾಸದ ಮುಖೇನವಾಗಿ ಆಟಗಾರರು ಮೈದಾನದ ಒಳಭಾಗದಲ್ಲಿ ಇಂದು ಪಂದ್ಯಕೂಟವನ್ನು ಆಡುತ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಅಭ್ಯಾಸವನ್ನು ಕೂಡ ಮಾಡಿದ್ರು. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6ರ ಯಶಸ್ವಿಗಾಗಿ ಇದು ಕೂಡ ಕಾರಣವಾಗಿದೆ. ಕಾರಣ ಪ್ರತಿದಿನ ಶಾಂತಿನಗರ ಮೈದಾನದಲ್ಲಿ ಎಲ್ಲಾ ಆಟಗಾರರು ಬೆಳಿಗ್ಗೆಯ ಹೊತ್ತಿನಲ್ಲಿ ಅಭ್ಯಾಸದಲ್ಲಿ ತೊಡಗಿಕೊಂಡು ಇಂದು ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಪಂದ್ಯಕೂಟದ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ನೀಡಿದ್ರು. ಅದ್ಭುತವಾಗಿರ್ತಕ್ಕಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಸುಮಾರು 1 ತಿಂಗಳ ಕಾಲ ಮೈದಾನದಲ್ಲಿ ಅಭ್ಯಾಸಿಸಿ ಬ್ಯಾಟಿಂಗ್, ಬೌಲಿಂಗ್, ಕ್ಷೇತ್ರಪಾಲನೆ ಎಲ್ಲಾ ವಿಭಾಗದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಮೈದಾನದ ಒಳಭಾಗದಲ್ಲಿ. ಶ್ರೇಷ್ಠವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಲೆಗ್ ಬೈ ಮುಖೇನವಾಗಿ 1 ಅಂಕ ಸೇರ್ಪಡೆ. ಅಶ್ರಫ್ ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನು ಕೂಡ ಈ ಪಂದ್ಯಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಂಡದ ಒಟ್ಟು ಮೊತ್ತ 10 ಆಫ್ಟರ್ ಕಂಪ್ಲೀಷನ್ ಆಫ್ 2 overs, ಲಾಸ್ ಆಫ್ 1 wicket. ಅಶ್ರಫ್ ಅವರ ಇರುವಿಕೆಯನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನ ಪಂದ್ಯಕೂಟಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಕೋರ್ತಾ ಇದ್ದೇವೆ. ಹಿಂದೂಸ್ತಾನ್ ಇದರಲ್ಲಿ ಉದ್ಯೋಗಿಯಾಗಿರ್ತಕ್ಕಂಥ ಅಶ್ರಫ್ ಅವರ ಇರುವಿಕೆಯನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್. ಎಸೆತಗಾರಿಕೆ ವಿಭಾಗದಲ್ಲಿ ಇಸಾಕ್ ಅತಿ ದೊಡ್ಡದ ಲೆಗ್ ಸೈಡ್ ರೂಪದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ಥ್ರೋ. 1 ಅಂಕವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಯುವಕರನ್ನು ನಾಚುವಂತೆ ಕ್ಷೇತ್ರ ಪಾಲನೆಯಲ್ಲಿ ಹಿರಿಯರು ಕಾಣಸಿಗ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಪಂದ್ಯಕೂಟದ ಮೆರುಗನ್ನ ಹೆಚ್ಚಿಸ್ತಾ ಇದ್ದಾರೆ ಆಟಗಾರರು. ನಾವೇನು ಕಮ್ಮಿ ಇಲ್ಲ ಎಂಬಂತೆ ದಂಡನ ಬೀಸ್ತಾ ಇದ್ದಾರೆ. ಕ್ಷೇತ್ರ ಪಾಲನೆಯಲ್ಲಿ ಕೂಡ ಬ್ಯಾಟಿಂಗ್ ನಲ್ಲಿ ಕೂಡ ಕಾಣಸಿಗ್ತಾ ಇದ್ದಾರೆ. ಅದ್ಭುತವಾಗಿರುತ್ತೆ ಕ್ಷೇತ್ರ ಪಾಲನೆ. 2 ಅಂಕವನ್ನು ಪೂರ್ತಿಗೊಳಿಸಿದ್ದಾರೆ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 13ಕ್ಕೆ ಏರಿಕೆ ಆಗ್ತಾ ಇದೆ. 13 ಲಾಸ್ ಆಫ್ 1 wicket.
ಅದ್ಭುತವಾಗಿರುವ ಹೊಡೆತ ಆಫ್ ಸೆನ್ನಲ್ಲಿ ಒಂದು ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 14, 14 ಲಾಸ್ ಆಫ್ 1 ವಿಕೆಟ್. ಈ ಪಂದ್ಯಾಟದ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡುತ್ತಾ ಇದೆ ಸಕ್ಸಸ್ ಸ್ಪೋರ್ಟ್ಸ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಪಂದ್ಯಕೂಟದ ಎಲ್ಲ ವಿಭಾಗದಲ್ಲೂ ಮೈದಾನದ ಎಲ್ಲ ವಿಭಾಗಕ್ಕೂ ತಮ್ಮ ಕ್ಯಾಮರಾದ ಮೂಲಕ ಲೈವ್ ಅನ್ನ ಬಿತ್ತರಿಸ್ತಾ ಇದೆ ಯೂಟ್ಯೂಬ್ ಚಾನಲ್ ಸಕ್ಸಸ್ ಸ್ಪೋರ್ಟ್ಸ್. ಇದರಲ್ಲೂ ಕೂಡ ಈ ಪಂದ್ಯಾಟವನ್ನು ವೀಕ್ಷಿಸಬಹುದು. ಅದ್ಭುತವಾಗಿ ಆಫ್ಸೈಡ್ ನಲ್ಲಿ ಕವರ್ ಡ್ರೈವ್, ಶ್ರೇಷ್ಠವಾಗಿರುವ ಛತ್ರಪಾಲನೆ ನಿಧ, ಅದ್ಭುತವಾಗಿರುವಂತ ರನ್ಸ್ ಬಿಟ್ಟಿದ್ದ ವಿಕೆಟ್, ಒಂದು ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದ ಒಟ್ಟು ಮೊತ್ತ 16. ಮೂರು ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ 16, 16ಕ್ಕೆ 1 ಎಂಬ ಸ್ಥಿತಿ ಕಾಣಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಎಸೆತಗಾರಿಕೆ ವಿಭಾಗದಲ್ಲಿ ಬಶೀರ್ ತಮ್ಮ ದಂಡುಗಾರಿಕೆ ವಿಭಾಗದಲ್ಲಿ 4 ಸಿಕ್ಸರ್ 1 ಬೌಂಡರಿ ವೀರರ್ ಆಗಿದ್ರು. ಎಸೆತಗಾರಿಕೆ ವಿಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಅದ್ಭುತವಾಗಿರುವಂತ ಲೆಗ್ ಸ್ಪಿನ್ ದಾಳಿ, ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಕೂಟದ ಅಂಡರ್ಆರ್ಮ್ ಶೈಲಿಯ ಲೆಗ್ ಸ್ಪಿನ್ ದಾಳಿ. ಕರಾವಳಿ ಕರ್ನಾಟಕದ ಹೆಸರಾಂತ ಎಸೆತಗಾರರು ಕೂಡ ಲೆಗ್ ಸ್ಪಿನ್, ಇಲ್ಲಿ ಲೆಗ್ ಸ್ಪಿನ್ ಕಾಣಸಿಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ ಬಶೀರ್. ಅದ್ಭುತವಾಗಿರ್ತಕ್ಕಂಥ ಲೆಗ್ ಸ್ಪಿನ್ ದಾಳಿ, ಶ್ರೇಷ್ಠವಾಗಿರತಕ್ಕಂಥ ಎಸೆತ, ಶ್ರೇಷ್ಠವಾಗಿರತಕ್ಕಂಥ ಎಸೆತ, ಅದ್ಭುತವಾಗಿರುವ ಚಿತ್ರಪಾಲನೆ ಕೂಡ ಕಾಣದಿಕ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಕಾಣಸಿಗ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಅದ್ಭುತವಾಗಿರ್ತಕ್ಕಂಥ ಹಿಡಿತವನ್ನು ಹಿಡಿತಾ ಇದೆ. ಶ್ರೇಷ್ಠವಾಗಿರ್ತಕ್ಕಂಥ ಹಿಡಿತ ಲೆಗ್ ಸೈಡ್ ರೀತಿಯಲ್ಲಿ 1 ಅಂಕವನ್ನು ಮಾತ್ರ ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 18ಕ್ಕೆ ಏರಿಕೆ ಆಗ್ತಾ ಇದೆ. 18 ಲಾಸ್ ಆಫ್ 1 ವಿಕೆಟ್. ಅದ್ಭುತವಾಗಿರ್ತಕ್ಕಂಥ ಹೊಡೆತ, ಕ್ಯಾಚ್ ಔಟ್ ಆಗುವ ಸಂಭವ ಇಲ್ಲ, ಕೈ ಚೆಲ್ತಾ ಇದ್ದಾರೆ. ಅಲ್ಲಿ ನೀನಿಡಿ ನಾನಿಡಿ ಎಂಬ ಮಾತಿನಂತೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಎಲ್ಲೊಂದು ಕಡೆ ಗಡಿಬಿಡಿ, ಚೆಂಡಿನ ಲಯವನ್ನ ಅರಿತಾ ಇಲ್ಲ ಚಿತ್ರಪಾಲಕರು, ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅದ್ಭುತವಾಗಿರೋ ಹೊಡೆತ, ಕ್ಯಾಚ್ ಆಡುವ ಸಂಭವ. ಬಶೀರ್ ಅವರು ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ನೋಡಿ, ಕಾಟನ್ ಬೌಲ್ ಆಗ್ತಿತ್ತು. ಎಲ್ಲೊಂದು ಕಡೆ ಕ್ಯಾಚ್ ಸುಲಭವಾಗಿರ್ಲಿಲ್ಲ, ಓಡೋಡಿ ಬಂದಿದ್ರು, ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ ಬಶೀರ್. ಈತನ ಮಧ್ಯೆ ಚಿವದಾನ ಕೂಡ ಸಿಗ್ತಾ ಇದೆ 2 ದಂಡುಗಾರರಿಗೆ ಕೂಡ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 20, ಕೊನೆಯ ಚಾಲ್ತಿ. ಅದ್ಭುತವಾಗಿರುವ ಈತನ ಮಧ್ಯೆ 4 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ 20, 4 ಓವರ್ ಮುಕ್ತಾಯಕ್ಕೆ. ದಯವಿಟ್ಟು ಎಲ್ಲ ಕಪ್ತಾನರು, ಎಲ್ಲ ತಂಡದ ಆಟಗಾರರು ಗಮನಿಸಿಕೊಳ್ಳಿ. ಒಂದು ಇನ್ನಿಂಗ್ಸ್ ನಲ್ಲಿ 2 ಬಾರಿ ಮಾತ್ರ ಮೈದಾನದ ಒಳ ಪ್ರವೇಶಿಸಬಹುದು. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮಾಡಿಸಿಕೊಳ್ಳಿ. ಇದೀಗ ನೂರುದ್ದೀನ್ ಅವರಿಗೆ ಸಹ ಆಟಗಾರ ಅಂದ್ರೆ ರನ್ನರ್ ಅನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ. ಲತೀಫ್ ಅವರು ನೂರುದ್ದೀನ್ ಅವರಿಗೆ ರನ್ನರ್ ಅನ್ನ, ಬಶೀರ್ ಅವರು ಲತೀಫ್ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತವಾಗಿರುವ ಪ್ರಥಮ ಎಸೆತ ಅಡ್ಡ ಚಿನ್ನ ತಿರುಪು ಹೊರಬರುತ್ತಾ ಇದೆ.
ಪಂದ್ಯಾಟದ ನಿರ್ಣಾಯಕರಾಗಿ ನಮ್ಮೊಂದಿಗೆ ರೂಪೇಶ್, ಅದೇ ರೀತಿ ಮಜೀದ್. ಅದ್ಭುತವಾಗಿರ್ತಕ್ಕಂಥ ಹಿತ. ಮತ್ತೆ ಅಡ್ಡಚಿನ್ನ ತೀರ್ಪು ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 22. ಅದ್ಭುತವಾದ ಹಿತ. ಒಂದು ಅಂಕವನ್ನು ಮಾತ್ರ ಪಡೆದುಕೊಳ್ತಾ ಇದ್ದಾರೆ. ಎರಡು ಅಂಕದ ಸೇರ್ಪಡೆ. ಅದ್ಭುತವಾಗಿರ್ತಕ್ಕಂಥ ರನ್ಸ್ ಬಿಟ್ವೀನ್ ವಿಕೆಟ್. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 25. ತಂಡಕ್ಕೆ ಚೇರಪ್ಪನ ಮಾಡ್ತಾ ಇದ್ದಾರೆ ತಂಡದ ಸಹ ಆಟಗಾರರು. ಪಿರ್ಸಪಾಡ್ ಬ್ರದರ್ಸ್ ತಂಡದ ಎಲ್ಲ ಸಹ ಆಟಗಾರರು ಚೇರಪ್ ಮಾಡ್ತಾ ಇದ್ದಾರೆ. 83 ಅಂಕವನ್ನು ಬೆನ್ನಡ್ತಾ ಇದೆ ಪಿರ್ಸಪಾಡ್ ಬ್ರದರ್ಸ್. 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ಅದ್ಭುತವಾಗಿದ್ದಂತ ರನ್ ಬಿಟ್ವೀನ್ ವಿಕೆಟ್. ಅದೇ ರೀತಿ ಈ ಪಂದ್ಯಕೂಟವನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೆ ಸಕ್ಸಸ್ ಮೀಡಿಯಾ. ಅದ್ಭುತವಾಗಿರ್ತಕ್ಕಂಥ ಹೊಡೆತ ಆಪ್ಷನ್ನಲ್ಲಿ 1 ಅಂಕನ ಪೂರ್ತಿಗೊಳಿಸಿದ್ದಾರೆ ಆಟಗಾರರು. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಅಡ್ಡಚಿನ್ನ ತೀರ್ಪು. ಮತ್ತೆ ಅಡ್ಡ ಚಿಹ್ನಿನ ತೀರ್ಪು ಹೊರ ಬರ್ತಾ ಇದೆ. 1+1 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಬೈಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 30ಕ್ಕೆ ಏರಿಕೆ ಆಗ್ತಾ ಇದೆ. 30. ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಸೆಲೆಕ್ಷನ್ ನಲ್ಲಿ ಅದ್ಭುತವಾಗಿರ್ತ ಕ್ಷೇತ್ರಪಾಲನೆ ನೋಡಿ. ಕ್ಷೇತ್ರಪಾಲನೆ ಸಹ ಆಟಗಾರರಿಂದ ಅದ್ಭುತವಾಗಿರುವಂತಹ ಕ್ಷೇತ್ರಪಾಲನೆ ಕಾಣಸಿಗ್ತಾ ಇದೆ. ಲಾಂಗ್ ಆನ್ ನಲ್ಲಿ 32 ಅಂಕ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 32ಕ್ಕೆ 1 ಎಂಬ ಸ್ಥಿತಿ ಕಾಣಸಿಗ್ತಾ ಇದೆ. 5 ಓವರ್ಗಳ ಮುಕ್ತಾಯ, ಅರ್ಥಾತ್ 30 ಎಸೆತ ಮುಕ್ತಾಯ. ತಂಡದ ಒಟ್ಟು ಮೊತ್ತ 32. ಇಪ್ಪತ್ತ 4 ಎಸೆತಗಳ ಮುಂದೆ 51 ಅಂಕದ ಅವಶ್ಯಕತೆ ಇದೆ. 24 to go, 51 to get. Up for victory for side of ಪಿರ್ಸಪಾಡ್ ಬ್ರದರ್ಸ್. ಆರೀಫ್ ಎಸೆತಗಾರಿಕೆ ವಿಭಾಗದಲ್ಲಿ, ಆರೀಫ್ ಆದರ್ಶ್ ಎಸೆತಗಾರಿಕೆ ವಿಭಾಗದಲ್ಲಿ, ದಂಡಗಾರಿಕೆ ವಿಭಾಗದಲ್ಲಿ ನೂರುದ್ದೀನ್. ಅತ್ಯುತ್ತಮ ಎಸೆತ ಅಡ್ಡ ಚಿಹ್ನಿನ ತೀರ್ಪು ಹೊರ ಬರ್ತಾ ಇದೆ ನಿರ್ಣಾಯಕರಿಂದ. 1 ಅಂಕದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 33ಕ್ಕೆ ಏರಿಕೆಯಾಗ್ತಾ ಇದೆ. 24ರ ಮುಂದೆ 50 ಅಂಕದ ಅವಶ್ಯಕತೆ ಇದೆ. ಅದ್ಭುತವಾಗಿರ್ತಕ್ಕಂಥ ಹೊಡೆತ, ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ನೋಡಿ. ಅದ್ಭುತವಾಗಿರ್ತಕ್ಕಂಥ ತಡೆ ಹಿಡಿದ್ರು. ರನ್ ಔಟ್ಗಾಗಿ ಕಯಾಚನ್ನ ಇಲ್ಲಿ ರನ್ ಔಟ್ ಮುಖೇನವಾಗಿ ಮತ್ತೊಂದು ತನ್ನೆಲ್ಲ ಕೊರಳುತ್ತಾ ಇದೆ. 1 ಅಂಕವನ್ನ ಪೂರ್ತಿಗೊಳಿಸಿ 2ನೇ ಅಂಕಕ್ಕಾಗಿ ಓಡುವ ತರಾತುರಿಯಲ್ಲಿ ಮತ್ತೊಂದು ಉತ್ತನ್ನಗೊಳ್ಳುತ್ತಾ ಇದೆ. ಅಬ್ಬಾಸ್ ಅವರ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಲಾಂಗ್ ಆನ್ ನಲ್ಲಿ ಕಾಣಸಿಗುತ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ. 4 ಅನ್ನ ತಡೆದಿಳಿದ್ರು. 1 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟು 2ನೇ ಅಂಕಕ್ಕಾಗಿ ಓಡುವಾಗ 1 ಉತ್ತರಿಯನ್ನು ಕೂಡ ಕಳೆದುಕೊಳ್ಳುತ್ತಾ ಇದೆ. ನೂರುದ್ದೀನ್ ಅವರ ಉತ್ತರಲ್ಲೇ ಕೊರಳುತ್ತಾ ಇದೆ.
ಅವರ ಸ್ಥಾನವನ್ನು ತುಂಬಲು ಮತ್ತರುವ ದಾಂಡಿಗನ ಆಗಮನ. ಅನೀಫ್ ಅವರ ಆಗಮನವಾಗ್ತಾ ಇದೆ. ನೀಲಕಾಯುಧ ಹಿರಿಯರು ಆಟಗಾರರು ಕಾದು ನೋಡಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಹೊಡೆತ. ಲಾಂಗನ್ ನಲ್ಲಿ 1 ಅಂಕವನ್ನು ಪೂರ್ತಿಗೊಳಿಸಿದ್ರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 35ಕ್ಕೆ ಏರಿಕೆಯಾಗ್ತಾ ಇದೆ. 2 ತಂಡ ಕಳೆದುಕೊಳ್ತಾ ಇದೆ. ಮತ್ತೆ ಅಡ್ಡ ಚೆನ್ನಿನ ತೀರ್ಪು. ಅದ್ಭುತವಾಗಿ ಹೊಡೆತ. ಆಫ್ಟರ್ನಲ್ಲಿ ಕ್ಷೇತ್ರಪಾಲಕರಲ್ಲಿ ಯಶಸ್ಸಿನ ಗುಟ್ಟು ಕಾಣಸಿಗ್ತಾ ಇದೆ. ನಾಸೀರ್ ಅವರ ಕೋಚ್ ನೋಡಿ ಅದ್ಭುತವಾಗಿ ಚೇರ್ ಅಪ್ ಮಾಡ್ತಾ ಇದ್ದಾರೆ. ನಾಸೀರ್ ತಂಡದ ಕೋಚ್. ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಅದ್ಭುತವಾಗಿರ್ತಕ್ಕ ಬೌಲಿಂಗ್ ಪ್ರದರ್ಶನ ಕಾಣಸಿಗ್ತಾ ಇದೆ. ಆರಿಫ್ ಇವರ ಮುಖ್ಯವಾಗಿ ರಿವರ್ಸ್ ಸ್ವೀಪ್, ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ರಿವರ್ಸ್ ಸ್ವೀಪ್ ಕಾಣಸಿಗ್ತಾ ಇದೆ. ಶ್ರೇಷ್ಠವಾಗಿರ್ತಕ್ಕ ಕ್ಷೇತ್ರಪಾಲನೆ ನೋಡಿ, ಅದ್ಭುತವಾಗಿರ್ತಕ್ಕ ಕ್ಷೇತ್ರಪಾಲನೆ. ಸಿರಾಜ್ ಇವರ ಮುಖ್ಯವಾಗಿ ಅದ್ಭುತವಾಗಿರ್ತಕ್ಕ ಕ್ಷೇತ್ರಪಾಲನೆ. ಕೊನೆಯ ಎಸೆತ ಜಾಲ್ತಿಯಲ್ಲಿ ಮತ್ತೆ 1 ಅಂಕದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 41ಕ್ಕೆ ಏರಿಕೆ ಆಗ್ತಾ ಇದೆ. ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಪಂದ್ಯಕೂಟಕ್ಕೆ ಮೆರುಗನ್ನು ನೀಡುತ್ತಿರತಕ್ಕಂಥ ಮೈಕ್ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಶಾಫಿ ಪ್ರಗತಿ ಅವರ ಇರುವಿಕೆಯನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಪಂದ್ಯಕೂಟಕ್ಕೆ ಆಯೋಜಕರ ಪರವಾಗಿ ಕೂಡ ನನ್ನ ವೈಯಕ್ತಿಕ ನೆಲವಾಗಿ ಕೂಡ ಅಭಿನಂದನೆಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. 18ರ ಮುಂದೆ 41 ಅಂಕದ ಅವಶ್ಯಕತೆ. ತಂಡದ ಒಟ್ಟು ಮೊತ್ತ 42. 42 ಲಾಸ್ ಆಫ್ 2 ವಿಕೆಟ್ಸ್. 18ರ ಮುಂದೆ 41 ಅಂಕದ ಅವಶ್ಯಕತೆ ಇದೆ. 18 to go, 41 to get a victory for side of Pirsapad brothers. ಆದಷ್ಟು ಬೇಗ ಪಂದ್ಯವನ್ನು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ಷೇತ್ರಪಾಲನೆಯಲ್ಲಿ ವೈಫಲ್ಯ ಮಾಡಬಾರದು ಎಂದು ಕೂಡ ಕ್ಷೇತ್ರಪಾಲನೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ನಜೀರ್. ಕ್ಷೇತ್ರಪಾಲನೆ ಅಂತೂ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಕೂಡ ಕಾಣಸಿಗ್ತಾ ಇದೆ. ಅಂಗಣದ ಒಳಭಾಗದಲ್ಲಿ 2 ಬೌಂಡ್ರಿಯನ್ನು ತಡೆ ಹಿಡಿದಿದ್ರು. ಕ್ಯಾಚ್ ಔಟ್ ಆಗೋ ಸಂಭವ. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ, ಅದ್ಭುತವಾಗಿರ್ತಕ್ಕಂಥ ಕ್ಯಾಚ್ ಓತೆರೆಯನ್ನು ಪಡೆದುಕೊಳ್ಳುತ್ತಾ ಇದೆ. RB ಬಶೀರ್ ಅಂತೂ ಅತ್ಯಂತ ಖುಷಿಯಲ್ಲಿ ಹೆಜ್ಜೆ ನೀಡುತ್ತಾ ಇದ್ದಾರೆ. ಅದೇ ರೀತಿ ತಂಡದ ಕೋಚ್ ನಾಸೀರ್ ಕೂಡ ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಅದ್ಭುತವಾಗಿರುವಂತ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅಬ್ಬಾಸ್ ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಲಾಂಗ್ ಆನ್ ನಲ್ಲಿ. ಶ್ರೇಷ್ಠವಾಗಿರತಕ್ಕಂಥ ಬಲವಾದ ಮನವಿ ಸಕಾರಾತ್ಮಕ ಉತ್ತರ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಕಾಣಸಿಗ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಹೊಡೆತ ಲೆಗ್ ಸೈಡ್ ರಾಂಗ್ ನಲ್ಲಿ 1 ಅಂಕವನ್ನು ಮಾತ್ರ ಪೂರ್ತಿಗೊಳಿಸ್ತಾ ಇದ್ದಾರೆ. ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಕೂಡ ಕಾಣದಿಗ್ತಾ ಇದೆ ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ.
RB ಬಶೀರ್ ಅಂತೂ ಖುಷಿಯಲ್ಲಿದ್ದಾರೆ. ತಂಡದ ಕೋಚ್ ನಾಸಿರ್ ಕೂಡ ಖುಷಿಯಲ್ಲಿದ್ದಾರೆ, ಕಾಣ ಸಿಗ್ತಾ ಇದೆ. ಅಂಕಣದ ಹೊರಭಾಗದಲ್ಲಿ ಚೇರ್ ಅಪ್ ಮಾಡ್ತಾ ಇದ್ದಾರೆ. ರನ್ ಔಟ್ ಆಗೋ ಸಂಭವ ಇಲ್ಲ. ಎಲ್ಲೋ ಥ್ರೋ ಒಂದು ಕಡೆ ಕಾಣ ಸಿಗ್ತಾ ಇದೆ. ಬಶೀರ್ ಅವರ ಮುಖ್ಯವಾಗಿ ಮುಖ್ಯವಾಗಿ ಒಂದು ಅಂಕದ ಸೇರ್ಪಡೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪಂದ್ಯಕೂಟವನ್ನ ವೀಕ್ಷಿಸ್ತಾ ಇದ್ದಾರೆ ಪ್ರೇಕ್ಷಕರು, ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಕೂಡ ವೀಕ್ಷಿಸ್ತಾ ಇದ್ದಾರೆ ಪಂದ್ಯಕೂಟವನ್ನ. ಯಶಸ್ವಿಯಾಗಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಮುಖ್ಯವಾಗಿ ಒಂದು ಅಂಕ ಸೇರ್ಪಡೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 44, ಲಾಸ್ ಆಫ್ 2 ವಿಕೆಟ್ಸ್. ಎಸ್ತಗಾರಿಕೆ ಭಾಗದಲ್ಲಿ ತಂಡದ ಇಕಾನ್ ಆಟಗಾರ ನಾಜಿರ್, ಎರಡು ಅಂಕವನ್ನು ಪೂರ್ತಿಗೊಳಿಸಿದರೆ ಅಡ್ಡ ಚಿನ್ನ ತೀರ್ಪು ಹೊರ ಬರ್ತಾ ಇದೆ. 1+2 3 ಅಂಕದ ಸೇರ್ಪಡೆ. ಪಂದ್ಯಕೂಟದ ನಿರ್ಣಾಯಕರಾಗಿ ಹಿರಿಯ ಆಟಗಾರರು, ಅನುಭವಿ ಆಟಗಾರರು ರೂಪೇಶ್, ಅದೇ ರೀತಿ ಮಚೀದ್ ಇವರು ಸಹಕಾರ ಕೂಡ ಕಾಣಸಿಗ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನ ಕೂಡ ಕಾಣ ಸಿಗ್ತಾ ಇದೆ. ಲಾರಾ ಹಿಟ್ಟರ್ಸ್ ತಂಡದ ಪರವಾಗಿ ಅದ್ಭುತವಾಗಿ ಒಂದು ಅಂಕನ ಪೂರ್ತಿಗೊಳಿಸಿದ್ದಾರೆ. ನಜೀರ್ ಅವರ ಹೆಸರಲ್ಲಿ ಫೇಸ್ ಅಂತೂ ಖಂಡಿತವಾಗಿಯೂ ಇದೆ. ಅದ್ಭುತವಾಗಿರ್ತಕ್ಕ ಫೇಸ್. ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 48. 18 ಎಸೆತಗಳ ಮುಂದೆ 35 ಅಂಕದ ಅವಶ್ಯಕತೆ ಇದೆ. 18ರ ಮುಂದೆ 35 ಅಂಕದ ಅವಶ್ಯಕತೆ ಇದೆ. ಪಂದ್ಯಕೂಟ ರೋಚಕ ಮುನ್ನೋಗ್ತಾ ಇದೆ. ಬಶೀರ್ ಅವರು ಸಿಡಿಸಿದ ಆ 4 ಸಿಕ್ಸರ್ ನಿರ್ಣಾಯಕವಾಗಬಹುದೇ, ಕಾದು ನೋಡಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು ಬಶೀರ್. 4 ಸಿಕ್ಸರ್, 1 ಬೌಂಡರ್ ಬಾರಿಸಿದ್ರು. ಈ ಪಂದ್ಯಕೂಟದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದೇ, ಕಾದು ನೋಡಬೇಕಾಗಿದೆ. ಹನ್ನೆರಡು ಎಸೆತಗಳ ಮುಂದೆ 35 ಅಂಕದ ಅವಶ್ಯಕತೆ ಇದೆ. 12 to go, 35 to get. ಅದ್ಭುತವಾಗಿ ನೋಡಿದ ಕ್ಯಾಚ್ ಔಟ್ ಆಗೋ ಸಂಭವ. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಕಂಡು ಬಂದಿತ್ತು. ಎಲ್ಲೊಂದು ಕಡೆ ಕ್ಯಾಚ್ ಅನ್ನ ಹಿಡಿಯುವ ತರಾತುರಿಯಲ್ಲಿ ಕ್ಯಾಚ್ ಅನ್ನ ಕೈ ಚೊಳ್ತಾ ಇದ್ದಾರೆ ನದೀರ್. 2 ಅಂಕವನ್ನು ಪೂರ್ತಿಗೊಳಿಸಿದರೆ ಅದ್ಭುತವಾಗಿರ್ತಕ್ಕಂಥ ಹೊಡೆತ. ಒಂದು ಅಂಕ ಸೇರ್ಪಡೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 49. ಅಡ್ಡ ಚಿನ್ನ ತೀರ್ಪು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 50ರ ಗಡಿ ದಾಡ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 50 ಹಾಫ್ ಸೆಂಚುರಿ ಗಡಿ ದಾಡ್ತಾ ಇದೆ. 11ರ ಮುಂದೆ 33 ಅಂಕದ ಅವಶ್ಯಕತೆ ಇದೆ. ಅದ್ಭುತವಾಗಿರ್ತಕ್ಕಂಥ ಹೊಡೆತ. ಕ್ಯಾಚ್ ಔಟ್ ಆಗುವ ಸಂಭವವಿದೆ. ಈ ತನ್ಮಧ್ಯೆ ಮತ್ತೊಂದು ತರಳಗೊಳ್ಳುತ್ತಾ ಇದೆ. ಅಲ್ಲಿ ನೋಡಿ RB ಬಶೀರ್, ಅದೇ ರೀತಿ ತಂಡದ ಕೋಚ್ ಆಗಿರತಕ್ಕಂಥ ನಾಸೀರ್ ಅವರ ಮುಖದಲ್ಲಿ ಅಂತೂ ಮಂದಾಸ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ತಂಡಕ್ಕೆ ಚೇರ್ ಆಫ್ ಮಾಡ್ತಾ ಇದ್ದಾರೆ. ಶ್ರೇಷ್ಠವಾಗಿರತಕ್ಕಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6. ಪಂದ್ಯಕೂಟದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಈ ಪಂದ್ಯಕೂಟದ ರೂವಾರಿಯಲ್ಲಿ ತಾವು ಕೂಡ ಒಬ್ರು, ಶಾಫಿ ಪ್ರಗತಿ, ದಯವಿಟ್ಟು ವೇದಿಕೆ ಬನ್ನಿ, ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನ ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್, ದಯವಿಟ್ಟು ಬನ್ನಿ. ಅದೇ ರೀತಿ ಪಂಚವಾರ್ಷ ವೀಕ್ಷಕ ವಿವರಣೆಗೌಡರವರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಶೂದ್ ಇವರನ್ನು ಕೂಡ ನಾವು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಅವರನ್ನು ಕೂಡ ಈ ಪಂದ್ಯಕೂಟಕ್ಕೆ ಅತ್ಯಂತ ಪ್ರೀತಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್.
ಅದೇ ರೀತಿ ಈ ಪಂದ್ಯಕೂಟದಲ್ಲಿ ಮತ್ತೊಂದು ವಿಶೇಷತೆ ಶಾಫಿ ಪ್ರಗತಿ ಕಳೆದ 5 ಸೀಸನ್ ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಪಂದ್ಯಕೂಟವನ್ನು ಆಡಿದ್ರು. ಕಾರಣಾಂತರಗಳಿಂದ ಈ ಸೀಸನ್ ಅನ್ನ ತಪ್ಪಿಸಿಕೊಳ್ತಾ ಇದ್ದಾರೆ. ಈ ಕಾರಣದಿಂದ ಮಿಸ್ ಆಗ್ತಾ ಇದ್ದಾರೆ ಶಾಫಿ ಪ್ರಗತಿ. ಅವರ ಅನುಪಸ್ಥಿತಿ ಖಂಡಿತವಾಗಿ ಈ ಪಂದ್ಯಕೂಟದಲ್ಲಿ ಕಾಡ್ತಾ ಇದೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಯಿಂದ ಆಹ್ವಾನಿಸ್ತಾ ಇದ್ದೇವೆ. ಅವರು ವೇದಿಕೆಯಲ್ಲಿ ಒಂದು ಆಸೀನ ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಶಾಫಿ ಪ್ರಗತಿ ದಯವಿಟ್ಟು ಬನ್ನಿ, ವೇದಿಕೆಯಲ್ಲಿ ಆಸೀನ ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಳ್ಳಬಹುದೇ, ಪ್ರಥಮ ಹ್ಯಾಟ್ರಿಕ್ ಆಗಬಹುದೇ ಕಾದು ನೋಡಬೇಕು. ಅದ್ಭುತವಾಗಿರುವಂತ ಶ್ರೇಷ್ಠವಾಗಿರುವಂತಹ ಕ್ಷೇತ್ರಪಾಲನ ಕೂಡ ಕಾಣಿಸುತ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಒಂದು ನಿಮಿಷ. ತನ್ನದೊಟ್ಟು ಮೊತ್ತ ಖಾತೆಯಲ್ಲಿ 51, 32 ಅಂಕದ ಅವಶ್ಯಕತೆ ಇದೆ 6 ಎಸೆತಗಳ ಮುಂದೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ನಾವು ಮಶೂದ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ನಮ್ಮೊಂದಿಗೆ ಮಶೂದ್ ಓಲ್ಡ್ ಗೇಟ್. ಆರು ಚೆಂಡಿದೆ, 30 ಓಟದ ಅವಶ್ಯಕತೆ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಸಿರಾಜ್ ಕಾಣಸಿಗ್ತಾ ಇದ್ರೆ, ದಂಡುಗಾರಿಕಾ ವಿಭಾಗದಲ್ಲಿ ಓರ್ವ ದಾಂಡಿಗ ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು. ನೇರ ಗುಟ್ಟ ಪಾಲಕನ ಕೈ ಸೇರಿಕೊಳ್ಳುತ್ತಾ ಇದ್ರೆ ಚೆಂಡು ಚುಕ್ಕಿಯಾಗುತ್ತಾ ಇದೆ. 5ರಲ್ಲಿ ಬರಬೇಕಾಗಿದೆ 30. ಇತರೆ ಅಂಕವನ್ನ ಬಿಟ್ಟುಕೊಟ್ರೆ ಖಂಡಿತವಾಗ್ಲೂ ಗಳಿಸಬಲ್ಲಂತಹ ಟಾರ್ಗೆಟ್ ಆಗಿದೆ. ಈ ಭಾಗದಲ್ಲಿ 5ರ ಮುಂದೆ ಬರಬೇಕಾಗಿದೆ 29. ಸಿರಾಜ್ ರವರು ಪಡೆಯುವ ಪ್ರತಿಯೊಂದು ವಿಕೆಟಿಗೂ 100 ರೂಪಾಯಿ ಘೋಷಣೆಯಾಗಿದೆ. ಮಗದೊಮ್ಮೆ ಅಡ್ಡ ಚೆಂಡು 5ರ ಮುಂದೆ ಬರಬೇಕಾಗಿದೆ 28. 5 to go, 28 to get. Siraj still in the bowling restriction, bowling the second ball of the final over, and in the batting restriction Mr. Latif. Again, one more extra. One more an add in the form of extras. 5 to go and 27 to get. ದೊಡ್ಡ ಹೊಡೆತ ಕೆಳಗೆ ನೈಟ್ರು ನೇರ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರಪಾಲಕನೇ ಒನ್ ಬೌನ್ಸ್ ಚೆಂಡಾಗಿತ್ತು. ನೇರವಾಗಿ ಕ್ಷೇತ್ರಪಾಲಕ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರಪಾಲನೆಯನ್ನ ಕಂಡುಕೊಂಡ್ರು. ಈ ಭಾಗದಲ್ಲಿ ಅವಳಿ ಅಂಕದ ಸಂಪಾದನೆ ಖಾತೆಯಲ್ಲಿ ಹೆಚ್ಚುವರಿ ಕಾಣಸಿಗುತ್ತಾ ಇದೆ. 4ರ ಮುಂದೆ ಬರಬೇಕಾಗಿದೆ 25. ಈ ಭಾಗದಲ್ಲಿ ನೇರ ಲಾಂಗ್ ಆನ್ ವಿಭಾಗಕ್ಕೆ ಚೆಂಡು ಧಾವಿಸ್ತಾ ಇದ್ರೆ ಒಂಟಿ ಸುಲಭವಾಗುತ್ತಾ ಇದೆ. ಒಂಟಿಯಲ್ಲಿ ತೃಪ್ತಿ. 3ರ ಮುಂದೆ ಬರಬೇಕಾಗಿದೆ 24. ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು
ನೇರ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರಪಾಲನೆಯಲ್ಲಿ ಕೊಂಚ ಮಟ್ಟಿನ ಗಲಿಬಿಲಿಯನ್ನು ಕಂಡುಕೊಂಡುತ್ತಾ ಇದ್ರು ಕೂಡ ಒಂಟಿಯಲ್ಲಿ ಸುಲಭವಾಗುತ್ತಾ ಇದೆ. ಮಗದೊಮ್ಮೆ 2ರ ಮುಂದೆ ಬರಬೇಕಾಗಿದೆ. 23 ಬಹುತೇಕ ಪಂದ್ಯಾಕೂಟ ಲಾರಾ ಹಿಟ್ಟರ್ಸ್ ಗೆಲ್ಲುವಂತಹ ಸನಿಹವನ್ನ ತಲುಪುತ್ತಾ ಇದೆ. ಒಬ್ಬರ ಮುಕ್ತಾಯ ಪಂದ್ಯಾಕೂಟವನ್ನ ಲಾರಾ ಸ್ಟ್ರೈಕರ್ಸ್ ತಂಡ ಗೆದ್ದುಕೊಳ್ಳುತ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಗೆಲುವು. ಸೆಲೆಬ್ರೇಷನ್ ಅಂತೂ ಖಂಡಿತವಾಗ್ಲೂ ಅದ್ಭುತವಾಗಿದೆ. ಪಂದ್ಯಾಕೂಟದ ಪ್ರಥಮ ಪಂದ್ಯವನ್ನ ಗೆದ್ದುಕೊಂಡಿದ್ದೀರಿ. ಅದೇ ರೀತಿ ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಅಸ್ತ್ರಾ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನರೇ ಧಾವಿಸಿ ಬನ್ನಿ. ಪ್ರಥಮ ಹಾಗೂ ದ್ವಿತೀಯ ಕರೆಯನ್ನ ನೀಡ್ತಾ ಇದ್ದೇವೆ. ಫ್ರೆಂಡ್ಸ್ ಫಾರ್ ಅವರ್ ಶಾಂತಿನಗರ ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ನಡೆಯುತ್ತಾ ಇದೆ. ಖಂಡಿತವಾಗ್ಲೂ ಕೂಡ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹುಳಿಗಳಿಗೆ ನಡೆಸುವಂತಹ ಈ ಒಂದು ಪಂದ್ಯಾಕೂಟದ ಭೋಜನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕಿರಣ ಪೈಚಾರು ತಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಬ್ರಾಹಿಂ ರಾಯಲ್ ತಮಗೂ ಕೂಡ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯಾಕೂಟಕ್ಕೆ ಸರಿಸುಮಾರು 1.5 ತಿಂಗಳಿನಿಂದ ಎಲ್ಲರೂ ಕೂಡ ಅಭ್ಯಾಸವನ್ನ ಮಾಡುತ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಕ್ಷೇತ್ರ ಪಾಲನೆಯನ್ನ ನೋಡುವಾಗ ಅದರ ಅರಿವಿಕೆ ಆಗುತ್ತಾ ಇದೆ. ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹುಲಿಗಳು ಒಂದು ಕಾಲದಲ್ಲಿ ಕ್ರಿಕೆಟ್ ಅನ್ನು ಆಡುತ್ತಿದ್ದಂತಹ ಆಟಗಾರರು ಈ ಭಾಗದಲ್ಲಿ ಒಂದೇ ಪ್ರದೇಶದ ಆಟಗಾರರು ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಭಾಗದೊಮ್ಮೆ ಅದೇ ನೆನಪುಗಳನ್ನ ತಿರುಚಲ್ಪಡುತ್ತಾ ಇದ್ರೆ ಅದ್ಭುತವಾಗಿರತಕ್ಕಂತಹ ಪಂದ್ಯಾಕೂಟ. ಮುಂದಿನ ಪಂದ್ಯ ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಅಸ್ತ್ರಾ ಟ್ರಾನ್ಸ್ಪೋರ್ಟ್. ನನ್ನ ಚಿಮಿಕೆಯನ್ನು ಗೆದ್ದುಕೊಂಡಂತಹ ಅಲ್ಫಾ ಸ್ಟ್ರೈಕರ್ಸ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನವನ್ನ ಸೇರಿಕೊಳ್ಳಿ. ಸಮಯದ ಅಭಾವ ಕಾಡ್ತಾ ಇದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜುಗೊಳಿಸಿ ಅಲ್ಫಾ ಸ್ಟ್ರೈಕರ್ಸ್ ಆಟಗಾರರೇ, ಕೋಚ್, ಅದೇ ರೀತಿಯಾಗಿ ಅಸ್ತ್ರ ತಂಡದ ಆರಂಭಿಕ ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ.
ಅಲ್ಫಾ ಸ್ಟ್ರೈಕರ್ಸ್ ತಂಡದ ಕ್ಷೇತ್ರಪಾಲಕರೇ ಆದಷ್ಟು ಬೇಗ ಮೈದಾನವನ್ನ ಸೇರಿಕೊಳ್ಳಿ. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಕೋಚ್ ಆದಷ್ಟು ಬೇಗ ಆಟಗಾರರನ್ನು ಸಜ್ಜುಗೊಳಿಸಿ ತಿರುವುಗಾರರಾಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಇಲ್ಲಿ ತನಕ ಅತ್ಯುತ್ತಮವಾಗಿ ವೀಕ್ಷಕ ವಿವರಣೆಗಾರಿಕೆಯನ್ನು ನೀಡಿದಂತಹ ಬಾಲ, ಸಮಯದ ಅಭಾವ ಇದೆ, ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ, ಆದಷ್ಟು ಬೇಗ. ಆಟಗಾರರಲ್ಲೊಂದು ಅರಿವಿಕೆಯನ್ನ ನೀಡ್ತಾ ಇದ್ದೇವೆ. ಪಂದ್ಯಾಕೂಟ 9 ಓವರ್ಗೆ ಸೀಮಿತವಾಗಿರುತ್ತದೆ. ಆಡುವಂತಹ ಎಲ್ಲ ಆಟಗಾರರಿಗೂ ಕೂಡ ದಂಡುಗಾರಿಕೆಯಲ್ಲಿ, ಎಸೆತಗಾರಿಕೆಯಲ್ಲಿ ಅವಕಾಶವನ್ನ ಸಿಗುವಂತಹ ನಿಟ್ಟಿನಲ್ಲಿ ಈ ಒಂದು 9 ಓವರ್ ಅನ್ನ ನಡೆಸ್ತಾ ಇದ್ದೇವೆ. ತಾವುಗಳು ಈ ಪಂದ್ಯಾಕೂಟದಲ್ಲಿ ಸಹಕರಿಸದಿದ್ದರೆ ಓವರ್ಗಳನ್ನ ಕಡಿತ ಮಾಡುವ ಸನಿಹ ಬರಬಹುದು. ಗಮನಿಸಿ, ತಾವುಗಳು ಪಂದ್ಯಾಕೂಟದಲ್ಲಿ ಸಮಯಕ್ಕೆ ಅನುಗುಣವಾಗಿ ಮೈದಾನವನ್ನು ಸೇರಿಕೊಳ್ಳದಿದ್ದರೆ ಓವರ್ಗಳನ್ನ ಕಡಿತ ಮಾಡುವಂತಹ ಸನಿಹ ಬರುವಂತಹ ವ್ಯವಸ್ಥೆ ಇದೆ. ಈ ಭಾಗದಲ್ಲಿ ಅಲ್ಫಾ ಸ್ಟ್ರೈಕರ್ಸ್ ತಂಡದ ಆರಂಭಿಕ ಎಸೆತಗಾರರು ಸಜ್ಜಾಗಬೇಕು. ಅದೇ ರೀತಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ದಾಂಡಿಗರು ಕೂಡ ಸಜ್ಜಾಗಬೇಕು ಎಂದು ವಿನಂತಿಸ್ತಾ ಇದ್ದೇವೆ. Yes, scorer ready, live star ready, umpire ready. ಪ್ರಥಮ ಓವರಿನ ಪ್ರಥಮ ಚೆಂಡು ಬದ್ರು ಟು ಉನೈಸ್. ಅಡ್ಡ ಚೆಂಡ ನಿಶಾನೆ ಇತರ ರೂಪಗಳಲ್ಲಿ ಖಾತೆಯು ತೆರೆತಾ ಇದೆ. ಮಗದಮ ಪ್ರಥಮ ಚೆಂಡು ಅದ್ಭುತವಾಗಿರತಕ್ಕಂತಹ ಚೆಂಡು, ನೋ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಮಿಡ್ ವಿಕೆಟ್ ಕ್ಷೇತ್ರವನ್ನ ಚೆಂಡು ಸಾಗಿಸ್ತಾ ಇದ್ರೆ 1+1 ಅವಳಿ ಅಂಕದ ಸಂಪಾದನೆ. ಇನ್ನು ಕೂಡ ಚೆಂಡುಗಳು ಆರಂಭವಾಗದ ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ. 3 ಮಗದಮ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ ಬದ್ರುದ್ದೀನ್. ದಂಡುಗಾರಿಕಾ ವಿಭಾಗದಲ್ಲಿ ಸಿದ್ದೀಕ್ ಕಾಣಸಿಗುತ್ತಾ ಇದೆ. ಎಡಗೈ ದಾಂಡಿಗ ಸಿದ್ದೀಕ್ ಶಾಂತಿನಗರ. ಮಗದಮ ಪ್ರಥಮ ಚೆಂಡು ರೈಟ್ ಆರ್ಮ್ over the wicket into ball to Mr. Siddiq for the first time in the first over of the first innings. Badruddin to Siddiq. Right for big hit, completely beaten by the batsman, straight to the wicket keeper. First a dot and delivery. Scoreboard shows 3 on the board. Lots of extra has been given in this over, and now again for the second time, trying for the big hit. Stepped one step forward to the crease, but batsman is not able to connect the ball. With that, 2 ball completed now for the third time. It's a juicy delivery straight into the leg side region. Well fielded by the fielder. One more and added. Scoreboard rise up to 4 on the board. Completion of 3 deliveries in the first over. Now again Badruddin, right arm over the wicket into ball to Mr. Unais. One of the hard hitter, experienced fellow, shows the experience. See how he delivers the ball. He how connects the ball. He is the one who is the experienced one in this tournament. One of the man, he is so much delighted with his sportsman spirit, Mr. Unais. As a captain of the team also on this time. Into the long off region, single run collected. Batsmen are well settled with that, and scoreboard moves up to 6 on the board. Completion of
five deliveries in the first over. And now for the last time, Badruddin right arm over the wicket into ball to Mr. Onais. Let's see, he's the one who is trying for the big. This time, it was a chance of a run out, but little bit of miscollection by the keeper has been found. He has been such a late person to collect the ball. By the time the non-striker was able to reach the crease, by the time completion of first over, scoreboard shows 6 on the board. A very good piece of comeback by the bowler. He has given 3 extras in the first ball, but later he had a good comeback in his bowling restriction. Made a spell of 6 balls and just given 6 runs. That 2-3 in the form of extras. Yes, ದ್ವಿತೀಯ ಓವರ್ ಅನ್ನು ಎಸೆಯಬೇಕಾಗಿದೆ ದಾಳಿಗಾರರೇ. ಬಹಳಷ್ಟು ಚರ್ಚೆಗೆ ಅವಕಾಶವನ್ನು ನೀಡಬೇಡಿ. ಎಸ್, ನೂತನ ಎಸೆತಗಾರ ಮನಾಫ್ ಆಗಮನ ಕಾಣಸಿಗುತ್ತಾ ಇದೆ ದ್ವಿತೀಯ ಓವರ್. ದಂಡುಗಾರಿಕಾ ಉಮ್ಮರ್ ಎಸೆತಗಾರಿಕಾ ವಿಭಾಗದಲ್ಲಿ ಸಿದ್ದೀಕ್. Yes, first delivery of the second over. Umar. This is a very good piece of bowling from this man straight into the mid-wicket fielder, but little bit of miscollection from him. By the time batsman collected single run, scoreboard shows 7 on the board. ದೊಡ್ಡ ಹೊಡೆತ ಕೆಲಕಿಯನ್ನ ಇಟ್ರು ಲಕ್ಷ ವಿಭಾಗದಲ್ಲಿ ಒಂಟಿ ಸುಲಭವಾಗುತ್ತಾ ಇದ್ರೆ ಕ್ಷೇತ್ರ ಪಾಲಕನಲ್ಲಿ ವಂಚನೆ ಕಾಣಸಿಗುತ್ತಾ ಇದೆ. ಮಗದೊಮ್ಮೆ ಪ್ರಥಮ ಬೌಂಡ್ರಿ ದಾಖಲೆಯಾಗುತ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ ಆಗಬೇಕಿತ್ತು. ಎಲ್ಲೋ ಒಂದು ಸನಿಹದಲ್ಲಿ ಕ್ಷೇತ್ರ ಪಾಲಕ ಬೌಂಡ್ರಿಯನ್ನ ಬಿಟ್ಟು ಕೊಡ್ತಾ ಇದ್ರೆ ಈ ಒಂದು ಪಂದ್ಯಾಕೂಟದಲ್ಲಿ ರವಾನಿಸ್ತಾ ಇದ್ದಾನೆ. ಕ್ಷೇತ್ರ ಪಾಲಕರ ಪಾತ್ರ ಈ ಒಂದು ಪಂದ್ಯಾಕೂಟದಲ್ಲಿ ಖಂಡಿತವಾಗ್ಲೂ ಬಹಳಷ್ಟು ಪ್ರಭಾವವನ್ನು ಬೀರಲಿಕ್ಕೆ ಇದೆ. ಈ ಭಾಗದಲ್ಲಿ ಮಗದೊಮ್ಮೆ ಡಾಟ್ ಅಂಡ್ ಡೆಲಿವರಿ ಕಾಣಸಿಗುತ್ತಾ ಇದೆ. ಕಳೆದ ಪಂದ್ಯಾಕೂಟ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಕರೆಯನ್ನ ನೀಡುತ್ತಾ ಇದ್ದೇವೆ. 3 ವಿಕೆಟ್ ಅನ್ನ ಪಡೆದುಕೊಂಡ್ರು. 2 ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆಯನ್ನ ಮಾಡಿಕೊಂಡ್ರು. ದಂಡುಗಾರಿಕೆ ವಿಭಾಗದಲ್ಲಿ 10 ಅಥವಾ ಮಿಕ್ಕ ಅಂಕವನ್ನ ಪ್ರದರ್ಶಿಸಿದಂತಹ ಓರ್ವ ಆಟಗಾರ ಅಬ್ಬಾಸ್ ಪೈಚಾರ್. ಪ್ರಥಮ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಕರೆಯನ್ನ ನೀಡುತ್ತೇವೆ. ಅಬ್ಬಾಸ್ ಪೈಚಾರ್, ಲಾರಾ ಹಿಟ್ಟರ್ಸ್ ಪರವಾಗಿ ಆಡಿದಂತಹ ಅಬ್ಬಾಸ್ ಪೈಚಾರ್ ಧಾವಿಸಿ ಬನ್ನಿ. ಈ ಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಬೌಂಡ್ರಿ ಕೂಡ ದಾಖಲೆಯಾಗಿದೆ. ಈ ಒಂದು ಪ್ರಶಸ್ತಿಯನ್ನ ನೀಡಲು ಶಾಫಿ ಪ್ರಗತಿರವರನ್ನ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಶಸ್ತಿ ವಿಜೇತ ಅಬ್ಬಾಸ್ ಪೈಚಾರ್ ಧಾವಿಸಿ ಬನ್ನಿ. ಕೊನೆಯ ಚೆಂಡು ಕಾಣಸಿಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 16 ದೊಡ್ಡ ಮೊತ್ತವನ್ನ ದಾಖಲಿಸ್ತಾ ಇದೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಹೊಡೆತ ಗಲಿಬಿಲಿಯಲ್ಲಿ ಮಗದೊಮ್ಮೆ ಕ್ಷೇತ್ರ ಪಾಲಕರು ಚೆಂಡನ್ನ ಕೈಗೆತ್ತಿಕೊಳ್ಳುತ್ತಾ ಇಲ್ಲ. ಅಂಪೈರ್ಸ್ ಇಟ್ಸ್ ಅ 1 ಶಾಟ್. ಒಂಟಿ ಅಂಕವಾಗುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 17. ಕಳೆದ ಪಂದ್ಯಾಕೂಟದ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡುವಂತಹ ಸನಿಹದಲ್ಲಿ ಅಬ್ಬಾಸ್ ಪೈಚಾರ್ ಅವರು 3 ವಿಕೆಟ್‌ಗಳನ್ನು ಕಬಳಿಕೊಂಡರು. 2 ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಆರಂಭಿಕ ದಾಂಡಿಗೆ ಆಗಮಿಸಿ 6 ಓವರ್ ತನಕ ತನ್ನ ಅದ್ಭುತವಾಗಿರತಕ್ಕಂತಹ ದಾಂಡುಗಾರಿಕೆ ಪ್ರದರ್ಶನದಲ್ಲಿ ಸರಿಸುಮಾರು 10 ಅಥವಾ ಮಿಕ್ಕ ಅಂಕವನ್ನು ಕಬಳಿಸಿದ್ರು. ಅದೇ ರೀತಿ ಇನ್ನೋರ್ವ ದಾಂಡಿಗ ಸರಿಸುಮಾರು 4 ಸಿಕ್ಸರ್ ಅನ್ನು ಧಾವಿಸಿದ್ರು. ಈ ಭಾಗದಲ್ಲಿ ಅಬ್ಬಾಸ್ ಪೈಚಾರ್ ಅವರು 2 ವಿಭಾಗದಲ್ಲೂ ಕೂಡ ತನ್ನ ಕಾಂಟ್ರಿಬ್ಯೂಷನ್ ಅನ್ನು ನೀಡಿದಂತಹ ಸನಿಹದಲ್ಲಿ ಇವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ವಿತರಿಸಲಾಗಿದೆ. 2 ಓವರ್ ಮುಕ್ತಾಯವಾಗಿದೆ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 17.
ಇನ್ನು ಬರಬೇಕಾಗಿದೆ 7 ಓವರ್. ಪ್ರಥಮ ಇನ್ನಿಂಗ್ಸಿಗೆ 7 ಓವರ್ ಬಾಕಿ ಇದೆ. ಆಟಗಾರರೇ, ಕ್ಷೇತ್ರಪಾಲಕರೇ, ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿ. ಆಟಗಾರರಲ್ಲೊಂದು ಗಮನವನ್ನ ನೀಡುತ್ತಾ ಇದ್ದೇವೆ. ತಂಡದ ಕೋಚ್ ಅಥವಾ ಇತರೆ ಆಟಗಾರರು ಇನ್ನಿಂಗ್ಸ್ ನಲ್ಲಿ 2 ಬಾರಿ ಪ್ರವೇಶಿಸಲು ಮಾತ್ರ ಅವಕಾಶವಿದೆ. The coach or the mentors of the team has been allowed to enter the ground only for the 2 times. Please note all the players. Yes, third over is the progress. In the bowling restriction, Mr. Rafiq SY, and in the batting restriction, Mr. Onais, one of the hard hitter, who is the captain of the team, is trying for the late cut, but no connection between bat and ball by the time keeper collects the ball. Dot and delivery. One more time, Rafiq. Right arm of the wicket into ball to Mr. Onais. He is trying for the reverse hit. It's a good piece of batting in the form of reverse sweep and a single run collected. Well settled with that. Scoreboard moves up to 18 on the board. 2 deliveries has been completed in the third over. Now again for the third time, Rafiq, right arm of the wicket into ball to Mr. Siddiq. As a man who had scored 2 big boundaries to the long on region, this time he is trying to the long off region. Single run collected, well settled with that. Very good piece of batting from this man. He is such a classy player. He is playing very well towards the right long on and deep long off region. And this time Rafiq is bowling the 4th delivery of the 3rd over. Rafiq to Mr. Onais. Trying for big hit into the long on. It was a chance of a cutout, but fielder was unmoved with that. By the time there was also a chance for run out, but it's a lazy fielding from the fielders. By the time batsman collected 2 more runs and scoreboard moves up to 21 on the board. 4 deliveries has been completed in the 3rd over. Isaac now again right arm of the wicket into ball to Mr. Onais. This time again into the long on region. 1 bounce over the rope. 4 more added to the scoreboard. A very good piece of batting from this man. He had used, it was a lazy delivery. It was a one-door delivery to the batsman, but he had made full utilize his situation of the ball and scored a boundary. It's the 3rd boundary of this innings. With that, scoreboard moves up to 25 on the board. Last 1 ball remaining in this 3rd over. Mr. Rafiq, right arm of the wicket into ball to Mr. Onais for the last time. ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂತಹ ಯುವ ಉದ್ಯಮಿ ರವಿ ಜಿಯೋರವರು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ನಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ರೆ ಈ ಭಾಗದಲ್ಲಿ ಲೆಗ್ ಸ್ಟಂಪ್ ವಿಭಾಗದಿಂದ ಹೊರಬೀಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಕಾಣ ಸಿಗುತ್ತಾ ಇದೆ 26. ಮೈದಾನದ ಬಲಭಾಗದಲ್ಲಿ ತಂಪು ಪಾನೀಯ ಮಜ್ಜಿಗೆ ವ್ಯವಸ್ಥೆ ಇದೆ. ಎಲ್ಲರೂ ಅದರ ಸದುಪಯೋಗವನ್ನು ಪಡೆಯಬೇಕೆಂದು ವಿನಂತಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಓವರ್ ಮುಕ್ತಾಯ, 3 ಓವರ್ ಮುಕ್ತಾಯವಾಗಿದೆ. ಖಾತೆಯಲ್ಲಿ ದೊಡ್ಡ ಮೊತ್ತದ ಕಲೆಯಾಗಿದೆ 26. ಪ್ರಥಮ ಓವರಲ್ಲಿ 6 ಅಂಕವನ್ನು ಬಿಟ್ಟುಕೊಟ್ಟಂತಹ ತಂಡ ತದನಂತರದ 2 ಓವರಿನಲ್ಲಿ ಸರಾಸರಿ 10ರಂತೆ ಬಿಟ್ಟುಕೊಡುತ್ತಾ ಇದ್ರೆ ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 26. ಎಲ್ಲೋ ಒಂದು ಕಡೆ ಒನೈಸ್ ಬಾರಿಸಿದಂತಹ ಅದ್ಭುತವಾಗಿರತಕ್ಕಂತಹ ಬೌಂಡ್ರಿ, ಅದೇ ರೀತಿ ಸಿದ್ದೀಕ್ ಬಾರಿಸಿದಂತಹ 2 ಬೌಂಡ್ರಿ.
ಎಸ್, 4ನೇ ಓವರ್ ಜಾತಿಯಲ್ಲಿ ಕಾಣ ಸಿಗುತ್ತಾ ಇದೆ. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ನೂತನ ದಾಳಿಗಾರ ಮಿಸ್ಟರ್ ಇಬ್ರಾಹಿಂ ರಾಯಲ್ ಕಾಣ ಸಿಗುತ್ತಾ ಇದೆ. ದಂಡುಗಾರಿಕಾ ವಿಭಾಗದಲ್ಲಿ ಸಿದ್ದೀಕ್. ಆರಂಭಿಕ ಜೋಡಿ ಇನ್ನೂ ಕೂಡ ಮೈದಾನದಲ್ಲಿ ಕಾಣ ಸಿಗುತ್ತಾ ಇದ್ರೆ ಒಂದು ಅದ್ಭುತವಾಗಿರತಕ್ಕಂತಹ ಪಾರ್ಟ್ನರ್ಶಿಪ್ ಕಾಣ ಸಿಗುತ್ತಾ ಇದೆ. ಖಾತೆಯಲ್ಲಿ 26, 3 ಓವರ್ ಮುಕ್ತಾಯವಾಗಿದೆ. ಮತ್ತೆ 4ನೇ ಓವರ್ ಚಾಲ್ತಿಯಲ್ಲಿ ಇಬ್ರಾಹಿಂ ಎಸೆತಗಾರಿಕಾ ವಿಭಾಗದಲ್ಲಿ ತಂಡದ ಐಕಾನ್ ಆಟಗಾರ ಇಬ್ರಾಹಿಂ ಈ ಭಾಗದಲ್ಲಿ ಕಾಣಸಿಗುತ್ತಾ ಇದೆ. ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ಟರು. ನೇರ ಲಾಂಗ್ ಆಫ್ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಚಿತ್ರ ಪಾಲನೆ ಕೂಡ ಒಂಟಿಯಲ್ಲಿ ಸಫಲತೆಯನ್ನ ಕಂಡುಕೊಳ್ಳುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 27 ಕಾಣ ಸಿಗುತ್ತಾ ಇದೆ. ಮತ್ತೆ ದ್ವಿತೀಯ ಬಾರಿ ಸೇಬೇಕಾಗಿದೆ ಇಬ್ರಾಹಿಂ. ದಂಡುಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಓನೇಸ್. Very good piece of batting from this man, straight into the long on range. One more and collected. By the time 4 deliveries has been completed, scoreboard shows 31 on the board. Now again Ibrahim right arm over the wicket into ball to Mr. Siddiq. It was a juicy delivery. Siddiq is very well known for the batting. He is such a intellectual batsman from this Asra transport. He is playing very good well for the situations. And now for the last time, Ibrahim. Very good delivery, very good delivery. First wicket down. Unes walks back into the pavilion. The backbone of the team, the icon player of the team, Astra Transport, Mr. Unes walks back into the pavilion. It's a big fall of wicket for this team. By the time, very good piece of bowling from Ibrahim. He is also an icon player of Alpha Strikers. The first wicket has been down. 4 over has been completed. Scoreboard shows 32 on the board for the loss of 1 wicket. ನೂತನ ದಾಳಿಗಾರನ ಆಗಮನವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 32 ಕಾಣ ಸಿಗುತ್ತಾ ಇದೆ. ಮನಾಫ್ ಎಸೆತಗಾರಿಕಾ ವಿಭಾಗದಲ್ಲಿ 5ನೇ ಓವರ್ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ರೂಪದಲ್ಲಿ ಎಸೆತಗಾರಿಕೆಯನ್ನು ಕಂಡುಕೊಳ್ಳುತ್ತಾ ಇದ್ರೆ ಈ ಭಾಗದಲ್ಲಿ ಮಿಡ್ ವಿಕೆಟ್ ಕ್ಷೇತ್ರಪಾಲಕ ಕೊಂಚ ಮಟ್ಟಿನ ಗಲಿಬಿಲಿಯನ್ನು ಕಂಡುಕೊಂಡ್ರು. ತದನಂತರ 1 ಅಂಕ ಸುಲಭವಾಗುತ್ತಾ ಇದೆ. ಮತ್ತೆ ದಾಳಿಗಾರಿಕಾ ವಿಭಾಗದಲ್ಲಿ ಮನಾಫ್, ದಂಡುಗಾರಿಕಾ ವಿಭಾಗದಲ್ಲಿ ನೂತನ ದಾಂಡಿಗ ಮಿಸ್ಟರ್ ಕಿರಣ್ ಕಾಣ ಸಿಗುತ್ತಾ ಇದ್ರೆ
ಐದನೇ ಓವರಿನ ದ್ವಿತೀಯ ಚೆಂಡು ಬರಬೇಕಾಗಿದೆ. ಮನ್ ಆಫ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಇಂಟು ಬಾಲ್ ಟು ಮಿಸ್ಟರ್ ಕಿರಣ್. ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ. ನೇರ ಡಿಪ್ ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಚೆಂಡು ಧಾವಿಸ್ತಾ ಇದ್ರಲ್ಲ, ಒಂದು ಕಡೆ ಚಿತ್ರಪಾಲಕನ ನಿರ್ಲಕ್ಷ್ಯದಿಂದ ಅವಳಿ ಅಂಕವನ್ನು ಕೂಡ ಸಂಪಾದಿಸ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ ಕಾಣ ಸಿಗುತ್ತಾ ಇದೆ 35. ಮತ್ತೆ ತೃತೀಯ ಬಾರಿ ಎಸೆತಗಾರಿಕೆಯಲ್ಲಿ ಮನ್ ಆಫ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ರೂಪದಲ್ಲಿ ದಂಡುಗಾರಿಕೆ ವಿಭಾಗದಲ್ಲಿ ಕಿರಣ್. ಮಗದೊಮ್ಮೆ ಡೀಪ್ ಸ್ಕ್ವೇರ್ ವಿಭಾಗಕ್ಕೆ ಚೆಂಡನ್ನು ಧಾವಿಸಿದ್ರು. ಒಂಟಿ ಸುಲಭವಾಗ್ತಾ ಇದೆ. ಈ ಬಾರಿ ಅಂತೂ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ. ಒಂಟಿಯಲ್ಲಿ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ 36 ಕಾಣ ಸಿಗುತ್ತಾ ಇದೆ. ಮತ್ತೆ ಮನ್ ಆಫ್ ತನ್ಕುಟ್ಟದ 5ನೇ ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಈ ಭಾಗದಲ್ಲಿ ಅಡ್ಡ ಚೆಂಡು ಆಫ್ ಸ್ಟಂಪ್ ಲೆಗ್ ಸ್ಟಂಪ್ ವಿಭಾಗದಿಂದ ಹೊರಬಿದ್ದಂತಹ ಚೆಂಡು, ಕ್ಷೇತ್ರಪಾಲನಲ್ಲೂ ಕೂಡ ವಂಚಿಸಿದಂತಹ ಚೆಂಡು. 1+1 ಅವಳಿ ಅಂಕದ ಸಂಪಾದನೆ ಆಗುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 38. ಮತ್ತೆ 4ನೇ ಬಾರಿ ಎಸೆತಗಾರಿಕೆಯಲ್ಲಿ ದಂಡುಗಾರಿಕೆಯಲ್ಲಿ ಕಿರಣ್. ಆನ್ ಡಾಟ್ ಮಾದರಿ ಚೆಂಡಾಗಿತ್ತು. ದೊಡ್ಡ ಹೊಡೆತಕ್ಕೆ ಲಗ್ಗೆಯನ್ನ ಇಟ್ರು. ಇಲ್ಲೋ ಒಂದು ಕಡೆ ಡಾಟ್ ಅಂಡ್ ಡೆಲಿವರಿ ಕಾಣ ಸಿಗುತ್ತಾ ಇದೆ. ತನ್ಮೂಲಕ 4 ಚೆಂಡು ಮುಕ್ತಾಯ. ಖಾತೆಯಲ್ಲಿ 38. ಮತ್ತೆ 5ನೇ ಬಾರಿ ಮನ್ ಆಫ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್. ಈ ಬಾರಿ ಶ್ರೇಷ್ಠ ಮಟ್ಟದ ದಂಡನೆ. ನೇರ ಡೀಪ್ ಲಾಂಗ್ ಆಫ್ ವಿಭಾಗಕ್ಕೆ ಚೆಂಡು ಧಾವಿಸ್ತಾ ಇದ್ರೆ ಅದ್ಭುತವಾಗಿರತಕ್ಕಂತಹ ಚಿತ್ರಪಾಲನೆ ಕೂಡ ಕಾಣ ಸಿಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 39. ಮತ್ತೆ ಕೊನೆಯ ಬಾರಿ ದಾಳಿಗಾರಿಕೆಯಲ್ಲಿ ಮನ್ ಆಫ್, ದಂಡುಗಾರಿಕೆಯಲ್ಲಿ ಸಿದ್ದೀಕ್. ದೊಡ್ಡ ಹೊಡೆತಕ್ಕೆ ಲಗೆಯನ್ನ ಇಟ್ರು. ಎಲ್ಲೋ ಒಂದು ಕಡೆ ಲೆಗ್ ಸ್ಟಂಪ್ ವಿಭಾಗದಿಂದ ಹೊರಬಿದ್ದಂತಹ ಚೆಂಡು. ತೀರ್ಪುಗಾರರು ಬಹಳ ಅಡ್ಡ ಚೆಂಡು ಎಂಬ ನಿಶಾನೆಯನ್ನು ನೀಡುತ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ ದೊಡ್ಡ ಮೊತ್ತ ದಾಖಲೆಯಾಗುತ್ತಾ ಇದೆ. 40 ಕಾಣ ಸಿಗುತ್ತಾ ಇದೆ. ಮತ್ತೆ ಕೊನೆಯ ಬಾರಿ ಮನ್ ಆಫ್. ಈ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ದಂಡನೆ. ಚಿತ್ರಪಾಲನಲ್ಲಿ ಕೊಂಚ ಮಟ್ಟಿನ ಗಲಿಬಿಲಿಯನ್ನ ಕಂಡುಕೊಂಡ್ರು ರಾಜು. ಈ ಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ಕವರ್ ಡ್ರೈವ್ ಮುಖೇನವಾಗಿ ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾರೆ ಸಿದ್ದೀಕ್. ಖಂಡಿತವಾಗ್ಲೂ ಕೂಡ ಜವಾಬ್ದಾರಿಯನ್ನ ಅರಿತುಕೊಂಡು ಆಡುತ್ತಿದ್ದಂತಹ ಈ ಆಟಗಾರ ಮಿಸ್ಟರ್ ಸಿದ್ದೀಕ್ ಬೌಂಡರಿಗಳ ಸನಿಹದಲ್ಲಿ, ಬೇಕಾದಂತಹ ಸನಿಹದಲ್ಲಿ ಬೌಂಡರಿಗಳನ್ನು ಕೂಡ ದಾಖಲಿಸಿದಂತಹ ಈ ದಾಂಡಿಗ ಒಂಟಿ ಅವಳಿ ಎಲ್ಲ ಮಾದರಿಯಲ್ಲೂ ಕೂಡ ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆಯನ್ನು ಪ್ರದರ್ಶಿಸ್ತಾ ಇದ್ರೆ ಖಾತೆಯಲ್ಲಿ ಕಾಣ ಸಿಗುತ್ತಾ ಇದೆ 44. 5 ಓವರ್ ಮುಕ್ತಾಯವಾಗಿದೆ. ಇನ್ನು ಬರಬೇಕಾಗಿದೆ 4 ಓವರ್ ಬರಬೇಕಾಗಿದೆ. ಆಟಗಾರರೇ ಬಹಳಷ್ಟು ಚರ್ಚೆಗೆ ಅವಕಾಶವನ್ನ ನೀಡಬೇಡಿ. ಅಬ್ದುಲ್ಲಾ ಕೆಪಿ ರವರು ಎಸೆತಗಾರಿಕೆ ವಿಭಾಗದಲ್ಲಿ ಕಾಣಸಿಗುತ್ತಾ ಇದೆ. ಓಲ್ಡ್ ಗೋಲ್ಡ್ ಸೀಸನ್ 4, ಅದೇ ರೀತಿ ಓಲ್ಡ್ ಗೋಲ್ಡ್ ಸೀಸನ್ 2 ಎರಡೂ ಪಂದ್ಯಾಕೂಟದಲ್ಲೂ ಕೂಡ ಬೆಸ್ಟ್ ಫೀಲ್ಡರ್ ಪ್ರದರ್ಶನವನ್ನ ಇಲ್ಲಿ ಸ್ಪಷ್ಟ ನೇರ ದಿಟ್ಟ ಉತ್ತರ ಕಾಣಸಿಗುತ್ತಾ ಇದೆ ಕಿರಣ್ ಮುಖೇನವಾಗಿ. ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆಯಲ್ಲೂ ಒಂದು ಕಡೆ ಲಾಲಿಪಾಪ್ ಮಾದರಿ ಚೆಂಡಾಗಿತ್ತು. ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ ಕಾಣಸಿಗುತ್ತಾ ಇದೆ ತಂಡದ ಐಕಾನ್ ಆಟಗಾರ ಕಿರಣ ಈ ಭಾಗದಲ್ಲಿ ದೊಡ್ಡ ಹೊಡೆತ ಕೆಳಗೆಯನ್ನ ಇಡುತ್ತಾ ಇದೆ. ಖಾತೆಯಲ್ಲಿ ಅರ್ಧ ಶತಕ 50 ದಾಖಲೆಯಾಗುತ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೆ ಅಬ್ದುಲ್ಲಾ ಕೆಪಿ ಕಾಣಸಿಗುತ್ತಾ ಇದೆ ದಂಡುಗಾರಿಕೆಯಲ್ಲಿ ಕಿರಣ್ ಕಾಣಸಿಗಬೇಕಾಗಿದೆ. ಕಳೆದ ಪಂದ್ಯವನ್ನ ವೀಕ್ಷಿಸಿದ್ದೀವಿ. ಬಶೀರ್ ರವರು 4 ಬೌಂಡ್ರಿ ಸಿಕ್ಸರ್ ಅನ್ನ ಧಾವಿಸಿದ್ರು. ಈ ಭಾಗದಲ್ಲಿ ಕಿರಣ್ ಅದೇ ಮಾದರಿಯ ದಂಡುಗಾರಿಕೆಯನ್ನ ಪ್ರದರ್ಶಿಸ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ 51. 2 ಚೆಂಡು ಮುಕ್ತಾಯವಾಗಿದೆ.
ಮತ್ತೆ ದಾಳಿಗಾರಿಕಾ ವಿಭಾಗದಲ್ಲಿ ಅದು ಕೆಪಿ, ದಂಡುಗಾರಿಕಾ ವಿಭಾಗದಲ್ಲಿ ಸಿದ್ದೀಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಇಂಟು ಬಾಲ್ ಟು ಮಿಸ್ಟರ್ ಲೆಫ್ಟ್ ಹ್ಯಾಂಡ್. ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು. ಎಲ್ಲೋ ಒಂದು ಕಡೆ ದಾಂಡಿಗರು ಅದೇ ರೀತಿ ರನ್ನರ್ ಇರುವರು ಕೂಡ ಧಾವಿಸುವಂತಹ ಸನ್ನಿಹವನ್ನ ನೋಡಿದ್ದೀವಿ. ಈ ಭಾಗದಲ್ಲಿ ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 52. 3 ಚೆಂಡು ಮುಕ್ತಾಯವಾಗಿದೆ. ಈ ಬಾರಿ ಮಗದೊಮ್ಮೆ ದೊಡ್ಡ ಹೊಡೆತ ಕೆಳಗೆ one handed blind, but it crosses the boundary line, but it was a great effort from the fielder. ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ, ಒಂದು ಕಡೆ ಅದ್ಭುತವಾಗಿರತಕ್ಕಂತಹ ಶ್ರಮವನ್ನು ಪಟ್ಟರು ಕ್ಷೇತ್ರಪಾಲಕ ಮನಾಫಿರ್ ಅವರು. ಈ ಭಾಗದಲ್ಲಿ ಮಗದೊಂದು ಸಿಕ್ಸರ್. ಅಂಕಿಅಂಶ ಪಟ್ಟಿಯಲ್ಲಿ 58. ಮತ್ತೆ ಅಬ್ದುಲ್ಲಾ ಕೆಪಿ 5ನೇ ಚೆಂಡನ್ನು ಎಸೆಯಬೇಕಾಗಿದೆ ಕಿರಣ್ ದಂಡುಗಾರಿಕೆಯಲ್ಲಿ. ಮಗದೊಮ್ಮೆ ಸ್ಟೆಪ್ ಫಾರ್ವರ್ಡ್ ಫಾರ್ ದಿ ಹಿಟ್ಟಿಂಗ್, step out, one more wicket down. Kiran walks back into the pavilion. Second wicket down from the side of Asra Transport. The big man, the icon player of the team, Kiran walks back into the pavilion now. By the time 5 deliveries has been completed in the first innings, the scoreboard shows 58 on the board. The new man came to the crease, Mr. Razak. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಈ ಭಾಗದಲ್ಲಿ ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ ರಜಾಕ್ ಮುಖೇನವಾಗಿ ಬರ್ತಾ ಇದ್ರೆ ಒಂಟಿಯಲ್ಲಿ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 59 ಕಾಣ ಸಿಗುತ್ತಾ ಇದೆ. 6 ಓವರ್ ಮುಕ್ತಾಯವಾಗಿದೆ. ಇನ್ನು ಕೂಡ 3 ಓವರ್ ಬರಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ಗೆ ನಾಂದಿ ಹಾಡಲು 18 ಚೆಂಡಿನ ಆಟ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುತ್ತಾ ಇದೆ 59. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಇತರೆ ಆಟಗಾರರು ಬೌಂಡರಿ ಲೈನ್ ಇಂದ ಸ್ವಲ್ಪ ಹಿಂದಕ್ಕೆ ಸರಿದು ಸಹಕರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ವಿಭಾಗದಲ್ಲಿ ಮತ್ತೆ ಒಂಡಾಟ ಮಾದರಿ ಚೆಂಡು ರಾಜು ಮುಖೇನವಾಗಿ ಅದ್ಭುತವಾಗಿರತಕ್ಕಂತಹ ಎಸೆತಗಾರಿಕೆ. ಓರ್ವ ಅನುಭವಿ ಎಸೆತಗಾರ ಮಿಸ್ಟರ್ ರಾಜು ಈ ಭಾಗದಲ್ಲಿ ಕಾಣಸಿಗುತ್ತಾ ಇದ್ರೆ ಮತ್ತೆ ದ್ವಿತೀಯ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ. ರಾಜು ರೈಟ್ ಆರ್ಮ್ ಆಫ್ ದ ವಿಕೆಟ್ ಇಂಟು ಬಾಲ್ ಟು ಮಿಸ್ಟರ್ ರಜಾಕ್. ಈ ಬಾರಿ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ, ಶ್ರೇಷ್ಠ ಮಟ್ಟದ ಕಮ್ ಬ್ಯಾಕ್ ಕಾಣಸಿಗುತ್ತಾ ಇದೆ ಎಸೆತಗಾರನಿಂದ. 7ನೇ ಓವರ್ ಚಾಲ್ತಿಯಲ್ಲಿದೆ. ರಾಜು ಮತ್ತೆ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ದಂಡುಗಾರಿಕಾ ವಿಭಾಗದಲ್ಲಿ ರಜಾಕ್ 4ನೇ ಕ್ರಮಾಂಕದಲ್ಲಿ ಆಗಮಿಸಿದಂತಹ ಈ ದಾಂಡಿಗ ಈ ಭಾಗದಲ್ಲಿ ಕಾಣಸಿಗಬೇಕಾಗಿದೆ. ಕಳೆದ ಹೃದಯ ಅಸ್ತ್ರ ಟ್ರಾನ್ಸ್ಪೋರ್ಟ್ ಪರವಾಗಿ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಈ ಭಾಗದಲ್ಲಿ ಮತ್ತೆ ರಾಜು ಒಂಡೋಟ ಚೆಂಡು, ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ. ಎಲ್ಲೋ ಒಂದು ಕಡೆ ಕ್ಯಾಚ್ ಅನ್ನ ಕೈ ಬಿಟ್ಟರು ಕ್ಷೇತ್ರಪಾಲಕ. ಒಂಟಿ ಸುಲಭವಾಗುತ್ತಾ ಇದೆ. ಎಲ್ಲವೂ ಕೂಡ ಲೆಕ್ಕಾಯಿಸಿ ನೋಡುವುದಾದರೆ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನವನ್ನ ನೀಡುತ್ತಾ ಇದ್ದಾರೆ ಕ್ಷೇತ್ರಪಾಲಕರು. ಸರಿಸುಮಾರು 1.5 ತಿಂಗಳಿನ ಕಾಲ ಮೈದಾನದಲ್ಲಿ
ಅಭ್ಯಾಸವನ್ನ ಮಾಡಿದಂತಹ ಎಲ್ಲ ಸಫಲತೆಗಳು ಕೂಡ ಇಲ್ಲಿ ಕಾಣ ಸಿಗುತ್ತಾ ಇದೆ. ಮತ್ತೆ ರಾಜು 4ನೇ ಚೆಂಡನ್ನು ಎಸೆಯಬೇಕಾಗಿದೆ ದಂಡುಗಾರಿಕೆ ವಿಭಾಗದಲ್ಲಿ ಸಿದ್ದೀಕ್. ಈ ಬಾರಿ ಲೆಗ್ ಸ್ಟಂಪ್ ವಿಭಾಗದಿಂದ ಹೊರ ಬೀಳುತ್ತಾ ಇದೆ. ಅಡ್ಡ ಚೆಂಡಿನ ತೀರ್ಪು ಕೂಡ ಬರ್ತಾ ಇದ್ರೆ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗುತ್ತಾ ಇದೆ 61. ಹಾಗಾದೊಮ್ಮೆ ಶ್ರೇಷ್ಠ ಮಟ್ಟದ ದಾಳಿ, ಕರಾರುವಾಕ್ಕಾದಂತಹ ದಾಳಿಯನ್ನ ಕಾಣ ಸಿಗುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 61 ಕಾಣ ಸಿಗುತ್ತಾ ಇದೆ. ಮತ್ತೆ 5ನೇ ಬಾರಿ ಈ ಬಾರಿ ಮನವಿ ಬರ್ತಾ ಇದೆ. ಯಾವುದೇ ಸನಿಹವು ಕೂಡ ಇಲ್ಲಿ ಅಂಪೈರ್ ನಲ್ಲಿ ಕಾಣ ಸಿಗುತ್ತಾ ಇಲ್ಲ. ತೀರ್ಪುಗಾರರು ಮೌನವಾಗ್ತಾ ಇದ್ದಾರೆ. ಬಹಳಷ್ಟು ಮನವಿಯನ್ನ ನೀಡ್ತಾ ಇದ್ದಾರೆ ಕ್ಷೇತ್ರ ಪಾಲಕರು. ಮತ್ತೆ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ರಾಜು. ರೈಟ್ ಆರ್ಮ್ ಆಫ್ ದಿ ವಿಕೆಟ್ ಇಂಟು ಬಾಲ್ ಟು ಮಿಸ್ಟರ್ ಸಿದ್ದೀಕ್. ಕೊನೆಯ ಬಾರಿ ಒಂಡಾಟ ಚೆಂಡು, ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ. ಲೆಗ್ ಸೈಡ್ ವಿಭಾಗಕ್ಕೆ ಒಂಟಿ ಸುಲಭ ಅವಳಿಯು ಕೂಡ ಸಂಪಾದನೆ ಆಗುತ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಓಡಾಟ ವಿಕೆಟ್ ಗಳ ಮಧ್ಯೆ ಕಾಣ ಸಿಗುತ್ತಾ ಇದ್ರೆ ಓವರ್ ಮುಕ್ತಾಯ. ಓವರ್ ನಂಬರ್ 7 ಮುಕ್ತಾಯ. ಖಾತೆಯಲ್ಲಿ ಕಾಣ ಸಿಗುತ್ತಾ ಇದೆ 63. ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗುತ್ತಾ ಇದೆ 63. ಎಸೆತಗಾರಿಕೆ ವಿಭಾಗದಲ್ಲಿ ಸತ್ತಾರ ಕಾಣ ಸಿಗುತ್ತಾ ಇದ್ರೆ ಅದ್ಭುತವಾಗಿರತಕ್ಕಂತಹ ದಾಳಿ ನೇರಗೂಟ ಪಾಲಕನ ಕೈ ಸೇರಿಕೊಳ್ಳುತ್ತಾ ಇದೆ. Satar is the man in the bowling restriction. Now bowling the second delivery of the 8th over. Satam right arm of the wicket into ball to Mr. Razak. This time straight into the long on region. A single run collected and well settled with that. Scoreboard moves up to 64 on the board. 2 deliveries has been completed in the 8th over. Another 10 deliveries to go in this first innings. Scoreboard was stuck at 64. Let's see how much target Astra Transport could settle down here. This time the opening batsman Siddiq is still in the striker region. He's batting consistently, scoring the runs, so he's not allowing the opposition team to make dot balls continuously. He's continuously rotating the strikes. With that, scoreboard moves up to 65 on the board. Now again Sattar. This time Razak trying for the big hit. Ball moves into the deep long on region. Single run collected. Well settled with that. Scoreboard moves up to 66 on the board. Now again for the third time, Sattar right arm over the wicket into ball to Mr. Siddiq. This time he is trying for the big hit. The ball moves into the long off region. Single run, double, 2 runs collected. Well settled with that. Scoreboard moves up to 68 on the board. Now again for the last time, Sattar right arm of the wicket. It's a juicy delivery. Batsman trying for the big hit, but he could not connect the ball well. But by the time, very good use of running between the wicket by both the batsmen, so Mr. Razak and Siddiq. With that, 8 overs has been completed. Scoreboard shows 70 on the board.
8 ಓವರ್ ಮುಕ್ತಾಯವಾಗಿದೆ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 70. ಇನ್ನೂ ಕೂಡ ಕೊನೆಯ 1 ಓವರ್ ಅರ್ಥಾತ್ 6 ಲೀಗಲ್ ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ಗೆ ನಾಂದಿ ಹಾಡಲು. ಕೊನೆಯ ಓವರ್ ಚಾಲ್ತಿಯಲ್ಲಿ ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ ರಜಾಕ್ ಮುಖೇನವಾಗಿ ಕಾಣಸಿಗುತ್ತಾ ಇದ್ರೆ ಅಂಕಿಅಂಶ ಪಟ್ಟಿ ಹೆಚ್ಚುವರಿ ಕಾಣಸಿಗುತ್ತಾ ಇದೆ 71. 5 ಓವರ್ ಆಟ ಬಾಕಿ ಇದೆ. ದೊಡ್ಡ ಹೊಡೆತ ಕೆಳಗೆ ನೈಟ್ರೋ ವಿಭಾಗದಲ್ಲಿ ರಾಜು ಮುಖೇನವಾಗಿ ಅದ್ಭುತವಾಗಿರತಕ್ಕಂತಹ ಟ್ರೈ ಕಾಣಸಿಗುತ್ತಾ ಇದೆ. ತನ್ಮೂಲಕ 1 ಅಂಕದ ಸಂಪಾದನೆ. ಖಾತೆಯಲ್ಲಿ ಹೆಚ್ಚುವರಿ 72 ಕಾಣಸಿಗುತ್ತಾ ಇದೆ. 2 ಚೆಂಡು ಮುಕ್ತಾಯವಾಗಿದೆ. ಮತ್ತೆ ತೃತೀಯ ಬಾರಿ ಎಸೆತಗಾರಿಕಾ ವಿಭಾಗದಲ್ಲಿ ಈ ಬಾರಿ ಮಗದೊಮ್ಮೆ ದೊಡ್ಡ ಹೊಡೆತ ಕೆಳಗೆ ನೈಟ್ರು ಎಲ್ಲವೋ ಒಂದು ಕಡೆ 1 ಬೌನ್ಸ್ ಬೌಂಡ್ರಿ ಗರಿಯನ್ನ ದಾಟ್ತಾ ಇದೆ. ರಜಾಕ್ ಮುಖೇನವಾಗಿ ಪ್ರಥಮ ಬೌಂಡ್ರಿ ದಾಖಲೆಯಾಗುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 26 ಕಾಣಸಿಗುತ್ತಾ ಇದೆ. 3 deliveries has been completed in the final over of the first innings. Razak is a man in the striker restriction. He's such a big batsman. He is one of the experienced one. He had already been scored 1 boundary in this match. Let's see how much target they can settle down in the scoreboard. Scoreboard now shows 76 on the board for the loss of 2 big wicket. Last 3 more deliveries are remaining in this first innings. In the bowling restriction, still bowling Mr. Rafiq. SY is Rafiq Fancy is bowling the first delivery of the final over. This time, umpire call it's outside the off stick. By the time, 1 more added in the 4 extras. Now again, Rafiq Fancy. This time into the long on region. 1 bounce. A little bit of miscollection by the fielders. By the time, batsman well settled for that. Yes, umpires, please settle down your decision. Yes, 2 more runs added to the scoreboard. Yes, ಧ್ವಜಸ್ತಂಭದ ಹತ್ತಿರ ಇರತಕ್ಕಂತಹ ಚೈನ್ಗಳಿಗೆ ಲಾಸ್ಟ್ 2 ಬಾಲ್ ರಿಮೈನಿಂಗ್. ಎಸ್, ಈ ಭಾಗದಲ್ಲಿ ದೊಡ್ಡ ಹೊಡೆತ ಕೆಳಗೆ ನೈಟ್ರು ಭಾಗದೊಮ್ಮೆ ಚೆಂಡು ಆಫ್ ಸ್ಟಂಪ್ ವಿಭಾಗದಿಂದ ಹೊರಬೀಳುತ್ತಾ ಇದೆ. 1 ಅಂಕದ ಸಂಪಾದನೆ ಇತರ ರೂಪದಲ್ಲಿ ಖಾತೆಯಲ್ಲಿ ದೊಡ್ಡ ಮೊತ್ತ 80 ಅಂಕ ದಾಖಲೆಯಾಗಿದೆ. ಮತ್ತೆ 5ನೇ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ರಫೀಕ್ ಫ್ಯಾನ್ಸಿ. ಈ ಭಾಗದಲ್ಲಿ ಮಾಗದೊಮ್ಮೆ ಲೆಗ್ ಸ್ಟಂಪ್ ವಿಭಾಗದಿಂದ ಹೊರಬೀಳುತ್ತಾ ಇದೆ. ಸತತವಾಗಿ ಬಹುತೇಕ ಅಡ್ಡ ಚೆಂಡನ್ನು ಎಸೆಯುತ್ತಾ ಇದ್ದಾನೆ ಎಸೆತಗಾರ. ಎಲ್ಲೋ ಒಂದು ಕಡೆ
ಅಂಕಿಅಂಶ ಪಟ್ಟಿಯಲ್ಲಿ ದೊಡ್ಡ ಮೊತ್ತವು ಕೂಡ ದಾಖಲೆಯಾಗುತ್ತಾ ಇದೆ, ಕಾಣಸಿಗುತ್ತಾ ಇದೆ. 81 ಮತ್ತೆ 5ನೇ ಬಾರಿ. Fifth time. This time it's a one-touch delivery, but batsman was not able to connect the ball. By the time one more dot and delivery has been found, last delivery of the first innings. This time again outside the leg stump. One more run in the form of extras. Scoreboard moves up to 82 on the board. They are moving to the highest score of this innings. This time in the last delivery, high and handsome. Razak. Great piece of batting from this man. Great finish to the first innings. Scored maximum in the last delivery of the first innings. It's a very good comeback from this man. Scoreboard shows 88 on the board. 89 is the target. ಜುಬೈರ್ ಉಬೀರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಜುಬೈರ್ ಉಬೀರ್. ಅಸ್ರಾ ಟ್ರಾನ್ಸ್ಪೋರ್ಟ್ ಇಷ್ಟು ಬೇಗ ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜುಗೊಳಿಸಿ. ಇನ್ನುಳಿದಂತೆ ಅಸ್ರಾ ಟ್ರಾನ್ಸ್ಪೋರ್ಟ್ ತಂಡದ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಂತಹ ಸದೀಕ್ ಸರಿಸುಮಾರು 25 ಅಂಕಗಳನ್ನು ಕಲೆ ಹಾಕಿ ತಂಡಕ್ಕೂ ಹಾಗೂ ತಂಡದ ಖಾತೆಗೂ ಬರೋಬ್ಬರಿ 9 ಓವರ್ಗಳ ಕಾಲ ಸ್ಟ್ರೈಕಿನಲ್ಲಿ ಭದ್ರವಾಗಿ ನೆಲಹೊರಿ ಅಜೇಯರಾಗಿ ಉಳಿದಿದ್ದಾರೆ. ಇವರನ್ನು ಶ್ಲಾಘಿಸ್ತಾ ಇದ್ದೇವೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜುಗೊಳಿಸಿ, ಸಮಯದ ಅಭಾವ ಕಾಡ್ತಾ ಇದೆ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಆಟಗಾರರೇ. ಆದಷ್ಟು ಬೇಗ ಕೋಚ್, ಅದೇ ರೀತಿಯಾಗಿ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆರಂಭಿಕ 2 ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. ಮುಂದಿನ ಪಂದ್ಯಾಕೂಟ ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಪಿರಸಪ್ಪಾಡ್ ಬ್ರದರ್ಸ್ 2 ತಂಡಗಳ ನಡುವೆ ನಡೆಯಲಿದೆ. ತೀರ್ಪುಗಾರರೇ ಈ ಮಧ್ಯೆ ಇಲ್ಲಿ ತನಕ ಪಂಚ ಬಹುಭಾಷಾ ವಿಭಾಗದಲ್ಲಿ ಕ್ಷೇತ್ರ ಶ್ರೇಷ್ಠ ಮಟ್ಟದ ವೀಕ್ಷಕ ವಿವರಣೆಗಾರಿಕೆಯನ್ನು ನೀಡಿದಂತಹ ಮಸೂದ್ ಓಲ್ಡ್ಗೇಟ್ ಇವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಓಲ್ಡ್ ಇಸ್ ಗೋಲ್ಡ್ ಪರವಾಗಿ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ ಅಸಾ ಕೋಚ್, ಆದಷ್ಟು ಬೇಗ. ಪ್ರತಿಯೊಂದು ಪಂದ್ಯಾಕೂಟವು 9 ಓವರ್ಗಳಿಗೆ ಸೀಮಿತವಾಗಿದೆ. ಅದರಿಂದ ಸಮಯದ ಅಭಾವ ಕಾಡಲಿದೆ. ಆದಷ್ಟು ಬೇಗ ಸಜ್ಜುಗೊಳಿಸಿ. ಅದೇ ರೀತಿಯಾಗಿ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆರಂಭಿಕ ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. ತೀರ್ಪುಗಾರರಾಗಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಮಜೀದ್ ಜೊತೆಗೂಡಿ ಬಾಲಾ, ಸದೀಕ್, ಸ್ಕೋರರ್ ಇಜ್ವಾನ್ ಇಲ್ಲಿದ್ದರು. ಫ್ರೆಂಡ್ಸ್ ಫಾರ್ ಅವರ್ ಶಾಂತಿನಗರ ಪ್ರೌಡ್ಲಿ ಪ್ರೆಸೆಂಟ್ ಓಲ್ಡ್ ಇಸ್ ಗೋಲ್ಡ್. ಒಂದು ಪಂದ್ಯಾಕೂಟದ ಪ್ರಥಮ ಬಹುಮಾನ ಶಾಶ್ವತ ಹಾಗೂ ನಗದು
ಈ ಒಂದು ನಗದು ಪ್ರಾಯೋಜಕತ್ವ ನೀಡಿದ್ದಾರೆ ನವೀನ್ ಕುಮಾರ್, ಸಂತೃಪ್ತಿ ಮಲ್ಟಿ ಕಸಿನ್ ವೆಜ್ ರೆಸ್ಟೋರೆಂಟ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಫುಡ್, ಓಲ್ಡ್ ಗೇಟ್. ಇದೇ ರೀತಿಯಾಗಿ ಟ್ರೋಫಿ ದಾನಿಗಳು ಬದರುದ್ದೀನ್ ಪಿಬಿ. ಸ್ಕೋರ್ ರೆಡಿ, ಲೈವ್ ಸ್ಟಾರ್ ರೆಡಿ. ಅದೇ ರೀತಿಯಾಗಿ ಪ್ರಥಮ ಓವರಿನ ಪ್ರಥಮ ಚೆಂಡು ಸಿದ್ದೀಕ್ ಮುಖೇನವಾಗಿ ಸಿದ್ದಿಕ್ ಕೆಪಿ. ಅದೇ ರೀತಿಯಾಗಿ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಅವರು ಶ್ರೇಷ್ಠ ಮಟ್ಟದ ಐಕಾನ್ ಆಟಗಾರ ಮನಾಫ್ ಜೊತೆಗೂಡಿ ಸತ್ತಾರ್ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾರೆ. ಮುನೀರ್ ಹಾಗೂ ಮಜೀದ್ ಇವರ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್. ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ಚೆಂಡು, ಒಂಟಿ ಸುಲಭವಾಗ್ತಾ ಇದೆ. ವಯಸ್ಸವರ ಭದ್ರ ಬೊಗಸೆಯಲ್ಲಿ ಚೆಂಡು ಒಂದು ಚೆಂಡು ಪೂರ್ಣ ಅಂಕಿಅಂಶ ಪಟ್ಟಿಯಲ್ಲಿ ಒಂದು. ಮತ್ತೊಬ್ಬ ಶ್ರೇಷ್ಠ ಮಟ್ಟದ ದಾಂಡಿಗ ಸತ್ತಾರ್. ರನ್ಔಟ್ ಆಗುವ ಸಾಧ್ಯತೆ ಅಲ್ಲಿ ರನ್ಔಟ್. ಎಲ್ಲೋ ಒಂದು ಕಡೆ ಈ ರನ್ ಅನ್ನು ಪೂರ್ತಿಗೊಳಿಸಬಹುದಿತ್ತೇನೋ. ಪ್ರೇಕ್ಷಕರು ಗಳಿಸಿದರು. ಎರಡು ಓಟವನ್ನು ಪೂರ್ಣಗೊಳಿಸುವಷ್ಟು ಸಮಯವಿತ್ತು, ಆದರೆ ದಾಂಡಿಗ ಎಲ್ಲೋ ಒಂದು ಕಡೆ ವಿಫಲವಾದನು. ಮಧ್ಯೆ ಓಲ್ಡ್ ಇಸ್ ಗೋಲ್ಡ್ ಇದರ ದ್ವಿತೀಯ ನಗದು 5,000 ಜನ ಲತೀಫ್ ಯುಎಇ ಇವರು ನಗದನ್ನು ಪ್ರಾಯೋಗಿತ ಮಾಡಿದ್ದಾರೆ. ಅದೇ ರೀತಿಯಾಗಿ ಟ್ರೋಫಿ ದಾನಿಗಳಾಗಿ ಸತ್ತಾರ್ ಬೇಬಿ ಶೋಪ್, ವೈಯಕ್ತಿಕ ದಾನಿಗಳಾಗಿ ಬೆಸ್ಟ್ ಫೀಲ್ಡರ್ ಸಾದಿಕ್ ಅಲಿ ಸೌದಿ, ಬೆಸ್ಟ್ ಕೀಪರ್ ಅತರ್, ಮ್ಯಾನ್ ಆಫ್ ದಿ ಸೀರೀಸ್ ನಾಸಿರ್ ಕೆಬಿ ಹಾಗೂ ಉನೈಸ್, ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಸ್ಪಾನ್ಸರ್ ಆಗಿ ಬಾತಿಶಾ ಯುಎಇ, ಬೆಸ್ಟ್ ಬ್ಯಾಟ್ಸ್ಮನ್ ಸ್ಪಾನ್ಸರ್ ಆಗಿ ಸತ್ತಾರ್ ಯುಎಇ, ಬೆಸ್ಟ್ ಬೌಲರ್ ಆಗಿ ಮೊಹಮ್ಮದ್ ಮುನೀರ್. ಅದೇ ರೀತಿಯಾಗಿ ಪ್ರತಿಯೊಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಸಾಲಿ ಕೆಪಿ ಇವರು ನೀಡಿದ್ದಾರೆ. ಎಲ್ರಿಗೂ, ಎಲ್ಲ ದಾನಿಗಳಿಗೂ ಒಂದು ವಾಕ್ಯದಲ್ಲಿ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೇಷ್ಠ ಮಟ್ಟದ ಓಟ, ವಿಕೆಟ್ಗಳ ನಡುವಣ ಚುರುಕಿನ ಓಟ, 2 ಅಂಕಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ. 3 89 ಅಂಕಗಳ ಗುರಿಯನ್ನು ಬೆನ್ನಟ್ಟಿ ಆಲ್ಫಾ ಸ್ಟ್ರೈಕರ್ಸ್ ಇದೀಗ ದಂಡುಗಾರಿಕಾ ವಿಭಾಗದಲ್ಲಿ ಕಾಣ್ತಾ ಇದೆ. ಸಿದ್ದಿಕ್ ರವರ ಶ್ರೇಷ್ಠ ಮಟ್ಟದ ಎಸೆತ ಪ್ರತ್ಯುತ್ತರವಾಗಿ ಅಕ್ಬರ್ ಅವರ ಶ್ರೇಷ್ಠ ಮಟ್ಟದ ದಂಡನೆ, 1 ಅಂಕಗಳು ಸಫಲವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಯಾವುದೇ ಕ್ಷಮಿಸಿ 1 ಹೊತ್ತರನಷ್ಟಕ್ಕೆ. ಮಗದೊಂದು ಹೊಡೆತ, ಬಲವಾದ ಹೊಡೆತ, ಕಾಶದಲ್ಲಿ ಚೆಂಡು ಒಂಟಿ ಸುಲಭವಾಗ್ತಾ ಇದೆ. ಪ್ರಥಮ ಓವರಿನ ಕೊನೆಯ ಚೆಂಡು ನಾಜೂಕಾದ ಸಿಂಗಲ್. ಅಣ್ಣ ರನ್ನರ್ ಉಂಟು. ಪ್ರಥಮ ಓವರಿನ ಮುಕ್ತಾಯ, ತಂಡದ ಒಟ್ಟು ಮೊತ್ತ 1 ಹೊತ್ತರನಷ್ಟಕ್ಕೆ 6. ಪ್ರಥಮ ಓವರಿನ ಮುಕ್ತಾಯ, ಯಾವುದೇ ಇಲ್ಲಿಗಲ್ ಡೆಲಿವರಿ ಇಲ್ಲದೆ ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಅದೇ ರೀತಿಯಾಗಿ ಈ ಒಂದು ಪಂದ್ಯಾಕೂಟಕ್ಕೆ ಶುಭವನ್ನು ಹಾರಿಸಿದ್ದಾರೆ ಕಾರ್ವಾಶ್, ಬುಲ್ಬೈಲ್ ಪೈಚಾರ್, ಹಿಂದೂಸ್ತಾನ್ ಕರ್ಟನ್ಸ್ ಅಂಡ್ ಡೋರ್, ಓಲ್ಡ್ ಗೇಟ್, ಕಾವೇರಿ ಗ್ಲಾಸ್ ಅಂಡ್ ಪ್ಲೈವುಡ್ಸ್ ಪುತ್ತೂರ್, ಶಾಪಿಂಗ್ ಪಾಯಿಂಟ್ ಸುಳ್ಯ, ಮಲ್ಟಿ ಟಚ್ ಮೊಬೈಲ್ ಬೆಳ್ಳಾರೆ, ಮೆನ್ಸ್ ಪಾರ್ಕ್ ಸುಳ್ಯ, ಬೇಬಿ ಶಾಪ್ ಸುಳ್ಯ, ಸ್ಟೆಪ್ ಕೇರ್ ಸುಳ್ಯ, ಹಿಂದೂಸ್ತಾನ್ ಸಿಮೆಂಟ್ ಪ್ರಾಡಕ್ಟ್ಸ್ ಪೈಚಾರ್, ಮ್ಯಾನ್ ಅಂಡ್ ಮೋಡಾ ಬೆಂಗಳೂರು, ನ್ಯೂ ಚಾಕ್ಲೇಟ್ ಫ್ಯಾನ್ಸಿ ಸುಳ್ಯ, ಗ್ರ್ಯಾಂಡ್ ವೀಲ್ಸ್ ಓಲ್ಡ್ ಗೇಟ್, ಅದೇ ರೀತಿಯಾಗಿ ಗ್ರ್ಯಾಂಡ್ ಕಾರ್ ಡೆಕೋರ್ ಓಲ್ಡ್ ಗೇಟ್. ಎಲ್ಲರಿಗೂ ಆಭಾರಿಯಾಗಿದ್ದೇವೆ ಸರ್ ತಮ್ಮ
ಪ್ರಯೋಗವನ್ನು ಮುಂದೆಯೂ ಕೂಡ ಬಯಸ್ತಾ ಇದ್ದಾರೆ. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಮಾಲಕ ಲೆಗ್ ಸ್ಪಿನ್ ಮಂತ್ರಿಯ ಪ್ರಥಮ ಹುತ್ರಿ ನಷ್ಟವಾಗ್ತಾ ಇದೆ ನೋಡಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಓರ್ವ ಮಾಲಕರಾದಂತಹ ರಿಫೈ ಕರಾವಳಿ ಭಾಗದ ಶ್ರೇಷ್ಠ ಮಟ್ಟದ ಎಸೆತ ಲೆಗ್ ಸ್ಪಿನ್ ಮಾಂತ್ರಿಕತೆ ಇಲ್ಲಿ ವರ್ಕೌಟ್ ಆಗ್ತಾ ಇದೆ. ಇವರ ಬಲವಾದ ಸ್ಥಾನವನ್ನು ತುಂಬಲು ಕೃಷ್ಣ ಯಾನೆ ರಾಜು ಆರಂಭದಲ್ಲೇ ಆಘಾತವಾಗ್ತಾ ಇದೆ. ಅಲ್ಫಾ ಸ್ಟ್ರೈಕರ್ಸ್ ತಂಡಕ್ಕೆ 2 ಹುತ್ತರಿಗಳು ನಷ್ಟವಾಗ್ತಾ ಇದೆ. 89 ಅಂಕಗಳ ಬೃಹತ್ ಮೊತ್ತದ ಗುರಿಯನ್ನು ಬೆನ್ನಡ್ತಾ ಸ್ಟ್ರೈಕ್ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ ಮನಾಫರ್ ಅವರ ಮುಖೇನವಾಗಿ. ತೃತೀಯ ಬಾರಿಗೆ ರಿಫೈ ಟು ಮನಾಫರ್. ಹಳಿ ತಪ್ಪಿದ ಚೆಂಡು ಇತರ ರೂಪಗಳಲ್ಲಿ 1 ಅಂಕಗಳನ್ನು ಬಿಟ್ಟುಕೊಡ್ತಾ ಇದೆ. ಅಂಕಪಟ್ಟಿಯಲ್ಲಿ 8 ತೋರಿಸ್ತಾ ಇದೆ. ಮಗದೊಂದು ಹೊಡೆತ ಶ್ರೇಷ್ಠ ಮಟ್ಟದ ಹೊಡೆತ 6 ಅಂಕಗಳ ಸೇರ್ಪಡೆ ತನ್ನ ಖಾತೆಗೂ ಹಾಗೂ ತಂಡದ ಖಾತೆಗೂ. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ ನೋಡಿ. ಐಕಾನ್ ಆಟಗಾರ ಮನಾಫರ್ ಅವರ ಗರ್ಜನೆ ಆರಂಭವಾಗ್ತಾ ಇದೆ. ಏಕಮಾತ್ರ ವಿಕೆಟ್ ಪಡೆದಂತಹ ರಿಫೈರ್ ಅವರ ದಾಳಿಗೆ ಪ್ರತ್ಯುತ್ತರ ನೀಡ್ತಾ ಇದೆ ಮನಾಫರ್. 4ನೇ ಬಾರಿ ಚತುರ್ಥ ಬಾರಿ ಶ್ರೇಷ್ಠ ಮಟ್ಟದ ಎಸೆತ ಅಷ್ಟೇ ಉತ್ತಮವಾದ ಸಿಂಗಲ್ಸ್ ಮನಾಫರ್ ಅವರ ಬ್ಯಾಟ್ನ ಮುಖೇನವಾಗಿ. ಹಳಿ ತಪ್ಪಿದ ಚೆಂಡು ಮಗದೊಂದು ವೈಡ್. ಅಲ್ಲ ಒಂದು ಕಡೆ 2ನೇ ಓವರ್ ದುಬಾರಿ ಆಗಲಿದೆಯೋ. ಬಲವಾದ ಹೊಡೆತ ಚೆಂಡು ಹಾಗೂ ದಂಡುಗಳ ನಡುವಣ ಸಂಪರ್ಕ ಕಡಿತಗೊಳ್ತಾ ಇದೆ. ಮುಖ್ಯವಾಗಿ ಡಾಟ್ ಅಂಡ್ ಡೆಲಿವರಿ. ಲಾಸ್ಟ್ ಬಾಲ್ ಫ್ರಮ್ ದಿಸ್ ಓವರ್. ದ್ವಿತೀಯ ಓವರಿನ ಕೊನೆಯ ಚೆಂಡು ಬಾಕಿ ಇದೆ ರಿಫೈರ್ ಅವರ. ಲಾಸ್ಟ್ ಬಾಲ್. ಲಾಸ್ಟ್ ಬಾಲ್ ಫ್ರಮ್ ದಿಸ್ ಓವರ್. ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 16, 16 on the board for the loss of 2 wicket. ರಿಫೈ ಟು ರಾಜು. ಬಲವಾದ ಹೊಡೆತ ಕಾಟೌಟ್ ಆಗುವ ಸಾಧ್ಯತೆ. ಒಂಟು ಸುಲಭ ಅವಳಿಯೂ ಕೂಡ ಸಂಪೂರ್ಣವಾಗ್ತಾ ಇದೆ. ಇಲ್ಲಿ 2ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 18, 2 ಹುತ್ತರಿ ನಷ್ಟಕ್ಕೆ. 18 on the board for the loss of 2 wicket. Coach. Right. ಹನೀಫ್ ಕುಂಬರ್ಚೋಡ್, ಹನೀಫ್ ಚೋಟಾ. ಜೆಸಿ ನಂಬರ್ 6 ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಪರವಾಗಿ ತೃತೀಯ ಓವರಿನ ಪ್ರಥಮ ಚೆಂಡು ಎಡ ಗೂಟ ಬಲಹಸ್ತದ ಟಿಪ್ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಗುಟರಕ್ಷಕನ ಕೊಂಚ ವೈಫಲ್ಯ. A single run added to the scorecard. Scorecard showing 19 on the board. Now again the second time. 2-2 Raju.
What a beautiful delivery. ತೃತೀಯ ಬಾರಿಗೆ ಹನೀಫ್ ಟು ರಾಜು. ಶ್ರೇಷ್ಠ ಮಟ್ಟದ ಚೆಂಡು, ಕರಾರುವಕ್ಕಾದಂತಹ ದಾಳಿ, ಮಾನಚಾದ ದಾಳಿ ನೋಡಿ. ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡು. ಚತುರ್ಥ ಬಾರಿಗೆ ಹನೀಫ್ ಟು ರಾಜು. ಶ್ರೇಷ್ಠ ಮಟ್ಟದ ಒಂಟು ಸುಲಭವಾಗ್ತಾ ಇದೆ ನೋಡಿ. ಅಂಕಿಅಂಶ ಪಟ್ಟಿಯಲ್ಲಿ 20 ಅಂಕಗಳು ದಾಖಲಾಗ್ತಾ ಇದ್ದಾವೆ. ಪಂಚಮಿ ಬಾರಿಗೆ ಹನೀಫ್ ಟು ಮುನಾಫ್. ಏಕಮಾತ್ರ ಸಿಕ್ಸರ್ ವೀರ. ಮಗದೊಂದು ಹೊಡೆತ, ಬಾರಿ ಸಿಕ್ಸರ್. ಮುನಾಫರವರ ಎರಡನೇ ಸಿಕ್ಸರ್ ದಾಖಲಾಗ್ತಾ ಇದೆ ನೋಡಿ. ತಂಡದ ಐಕಾನ್ ಆಟಗಾರ ಇಲ್ಲಿ ತನ್ನ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆಯನ್ನು ಪ್ರದರ್ಶಿಸ್ತಾ ಇದೆ ನೋಡಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಸಹ ಆಟಗಾರರು, ಅದೇ ರೀತಿಯಾಗಿ ಫ್ಯಾನ್ಸ್, ಅಭಿಮಾನಿ ಬಳಗದವರು ಆದಷ್ಟು ಬೇಗ ಸೀಮಾ ರೇಖೆಯನ್ನು ಬದಿಗಿಟ್ಟು ಹಿಂದೆ ಹೋಗಿ ಆದಷ್ಟು ಬೇಗ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಅಭಿಮಾನಿಗಳು ಆದಷ್ಟು ಬೇಗ ಕೊಂಚ ಹಿಂದಕ್ಕೆ ಸರಿ. ಮಧ್ಯೆ 3 ಓವರುಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 27. 18 ಎಸೆತಗಳು ಸಂಪೂರ್ಣ, 27 ಅಂಕಗಳು ದಾಖಲಾಗ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ ಕ್ಯಾಪ್ಟನ್, ಕೋಚ್, ಅದೇ ರೀತಿಯಾಗಿ ತಿರುಪುಗಾರರೇ. 4ನೇ ಬಾರಿ ಕಿರಣ್. ಸದಗಾರಿಕಾ ವಿಭಾಗದಲ್ಲಿ ಐಕಾನ್, ದಂಡಿಗಾರಿಕಾ ವಿಭಾಗದಲ್ಲಿ ಐಕಾನ್ ಟು ಐಕಾನ್. ಕಿರಣ ಟು ಮುನಾಫ್. ಮಗದೊಂದು ಹೊಡೆತ, ಸಿಕ್ಸರ್ ದಾಖಲಾಗ್ತಾ ಇದೆ. ಮುನಾಫಿರವರ 3ನೇ ಸಿಕ್ಸರ್ ಇಲ್ಲಿ ದಾಖಲಾಗ್ತಾ ಇದೆ ನೋಡಿ. ಕಿರಣರವರ ಪ್ರಥಮ ಚೆಂಡು ಸಿಕ್ಸರ್ಗೆ ಅಟ್ಟುತ್ತಾ ಇದೆ. ಸೀಮಾ ರೇಖೆಯನ್ನು ದಾಟಿ 6 ಅಂಕಗಳು ಸೇರ್ಪಡೆಯಾಗ್ತಾ ಇದೆ. ದ್ವಿತೀಯ ಬಾರಿಗೆ ಮರಳಿ ಲಯಕ್ಕೆ ಬರ್ತಾ ಇದೆ. ಎಸೆತಗಾರ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. 4ನೇ ಓವರಿನ ತೃತೀಯ ಚೆಂಡು ಮೂಡಿ ಬರ್ತಾ ಇದೆ. ಲಾಲಿಪಾಪ್ ಮಾದರಿಯಾದ ಚೆಂಡು ದಂಡಿಸುವಲ್ಲಿ ವಿಫಲವಾಗ್ತಾ ಇದ್ದಾನೆ. ಐದನೇ ಬಾರಿ ಪಂಚಮಿ ಬಾರಿಗೆ ಕಿರಣ ಟು ರಾಜು. ಔಟ್. ಶ್ರೇಷ್ಠ ಮಟ್ಟದ ಗೂಟ ಪಾಲನೆ ಉನೈಸರ್ವರ ಮುಖೇನವಾಗಿ, ಬಾರಿ ಸ್ಟಂಪ್ ಮುಖೇನವಾಗಿ ರಾಜುರವರು ಮರಳಿ ತಿರುಪುಗಾರರೆ ಡಾಟ್ ಆರ್ ವೈಡ್. ದಿಸ್ ಬಾಲ್ ಗುಡ್ ಬಾಲ್. ಎಸ್. ಗುಟಪಾಲನೆಯಲ್ಲಿ ಅಂತೂ
ಶ್ರೇಷ್ಠ ಮಟ್ಟದ ಗೂಟ ಪಾಲನೆ ಉನೈಸ್ ಅವರ ಮುಖೇನವಾಗಿ ಕಂಡು ಬರ್ತಾ ಇದೆ. ರಾಜೂರವರ ಬಲವಾದ ಸ್ಥಾನವನ್ನು ತುಂಬಲು ಬದ್ರುದ್ದೀನ್ ವೆಲ್ ಫಿಟ್ ಬೌಲರ್ ನೋನೋ. ಬ್ಯಾಟ್ಸ್ಮನ್ ಬದ್ರುದ್ದೀನ್. ಬೌಲಿಂಗ್ ವಿಭಾಗದಲ್ಲಿ ಇನ್ನು ಕೊನೆ ಎಸೆದ ಬಾಕಿ ಇದೆ ಕಿರಣ. ಕಳೆದ ಒಟ್ಟು 5 ಸೀಸನ್ ನಲ್ಲಿ 2 ಬಾರಿ ಶ್ರೇಷ್ಠ ಮಟ್ಟದ ಗೂಟ ರಕ್ಷಕ ಪ್ರಶಸ್ತಿಯನ್ನು, ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಉನೈಸ್ ರವರು ಈ ಬಾರಿ ಗೂಟರ ಪಾಲನೆಯಲ್ಲಿ ಕಂಡು ಬರ್ತಾ ಇದೆ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಪರವಾಗಿ. 34 ಆನ್ ದಿ ಬೋರ್ಡ್, 34 ಅಂಕಗಳು ಕಲೆ ಆಗ್ತಾ ಇದೆ 4 ಓವರ್ಗಳ ಮುಕ್ತಾಯಕ್ಕೆ. ಸಾಕಿರ್ ಅವರೇ, ಮರ ಬೀಳುವ ಸಾಧ್ಯತೆ ಇದೆ. ಬೌಲರ್ ಆಗಿ ಸಿದ್ದಿಕ್ ಜಿಯು. ಅಶ್ರಫ್ ಸಿದ್ದಿಕ್ ಟು ಮನಾಫ್. ಮಗದೊಂದು ಹೊಡೆತ ಮನಾಫ್ ರವರ ಮುಖೇನವಾಗಿ ಕಾತುದಾಗ ಸಾಧ್ಯತೆ. ಕ್ಯಾಚ್ ಅನ್ನು ಕೈ ಚೆಲ್ಲಿ ಸಿಕ್ಸರ್ಗೆ ಅಟ್ತಾ ಇದ್ದಾರೆ ರಜಾಕ್ ರವರ ಗಲಿಬಿಲಿ, ರಜಾಕ್ ರವರ ಕಳಪೆ ಕ್ಷೇತ್ರ ರಕ್ಷಣೆ ತಂಡಕ್ಕೆ ಮುಳ್ಳುವಾಗಬಹುದೇ. ಐಕೋ ನಾಟಗಾರ 3 ಸಿಕ್ಸರ್ಗಳ ವೀರ, 4ನೇ ಸಿಕ್ಸರ್ ಕೂಡ ಕೊಟ್ಟಿದ್ದೀರಿ. ಕಳೆದ ಓವರಿನ ಪ್ರಥಮ ಎಸೆದ ಕೂಡ ಸಿಕ್ಸರ್ ಆಗಿತ್ತು. ಮಗದೊಂದು ಸಿಕ್ಸರ್, ಮನಾಫ್ ಶ್ರೇಷ್ಠ ಮಟ್ಟದ ಹೊಡೆತ ಮನಾಫ್. ಜರ್ಸಿ ನಂಬರ್ 64 ಅಲ್ಫಾ ಸ್ಟ್ರೈಕರ್ಸ್ ಪರವಾಗಿ ಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 46. 64 ಅಲ್ಫಾ ಸ್ಟ್ರೈಕರ್ಸ್ ತಂಡದ ಅಭಿಮಾನಿಗಳೇ, ದಯವಿಟ್ಟು ಹಿಂದೆ ಸರಿಯಿರಿ, ಮೈದಾನದಿಂದ ಕೊಂಚ ಹಿಂದೆ ಸರಿಯಿರಿ ಆದಷ್ಟು ಬೇಗ. ಶ್ರೇಷ್ಠ ಮಟ್ಟದ ಎಸೆತ ಕಂಡು ಬರ್ತಾ ಇದೆ. ಇವರಿನ ಕೊನೆಯ ಚೆಂಡು ಸಿದ್ದಿಕ್ ಮುಖೇನವಾಗಿ ಸಿದ್ದಿಕ್ ಟು ಮನಾಫ್. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಯಸ್, 4 ಸಿಕ್ಸರ್ಗಳ ವೀರ ಮತ್ತೆ ಪೆವಿಲಿಯನ್ ಕಡೆ ಮುಖ ಮಾಡ್ತಾ ಇದ್ದಾನೆ. ಉವೈಸ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು ಅಪ್ಪಚ್ಚಿ ಆಗ್ತಾ ಇದೆ. 46 ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ. 46 ಆನ್ ದಿ ಬೋರ್ಡ್. 46 ಆನ್ ದಿ ಬೋರ್ಡ್. ಇನ್ನುಳಿದಂತಹ 24 ಎಸೆತಗಳ ಮುಂದೆ 43 ಅಂಕಗಳ ಗುರಿ. 24 ಟು ಗೋ, 43 ಟು ಗೆಟ್. ನಾಲ್ಕು ತಂಡದ ಆಟಗಾರರೇ, ಕಪ್ತಾನರೇ ಇಬ್ರಾಹಿಂ, ತೀರ್ಪುಗಾರರೇ ಮುಂದಿನ
ಎಲ್ಲಾ ಪಂದ್ಯಾಕೂಟಗಳು 6 ಓವರ್ಗಳಿಗೆ ಸೀಮಿತವಾಗಿದೆ. ಸಮಯದ ಅಭಾವ ಇದೆ. ನಾವು ಆರಂಭದಿಂದಲೇ ಹೇಳಿದ್ವಿ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ. ಪ್ರತಿ ಬಾರಿ ಹೇಳಿದ್ರು, ನೀವು ಕೇಳಲಿಲ್ಲ. ಇದೀಗ ನಿಮಗೆ ಮುಳುವಾಗ್ತಾ ಇದೆ. ನುಳಿದಂತಹ ಎಲ್ಲಾ ಪಂದ್ಯಾಕೂಟಗಳು 6 ಓವರ್ಗಳಿಗೆ ಸೀಮಿತವಾಗಿದೆ. 4 ತಂಡದ ಕಪ್ತಾನ, 4 ತಂಡದ ಮಾಲೀಕರೇ, 4 ತಂಡದ ಆಟಗಾರರೇ, ದಯವಿಟ್ಟು ಕೇಳಿ, ಮುಂದಿನ ಎಲ್ಲಾ ಪಂದ್ಯಾಕೂಟಗಳು 6 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಈಗಾಗಲೇ 12 ಗಂಟೆ ಆಗಿದೆ. ಇನ್ನು ಕೂಡ 2 ಪಂದ್ಯಾಟಗಳು ಪೂರ್ಣಗೊಳ್ಳಲಿಲ್ಲ. ಸಮಯದ ಅಭಾವ ತುಂಬಾ ಕಾಡ್ತಾ ಇದೆ. ಅದ ಕಾರಣ ಓವರ್ಗಳು ಕಡಿತಗೊಳಿಸಲಾಗಿದೆ. ಉಳಿದಂತಹ ಎಲ್ಲಾ ಪಂದ್ಯಗಳು 6 ಓವರ್ಗೆ ಮಾತ್ರ ಸೀಮಿತವಾಗಿರುತ್ತದೆ. ಅಬ್ದುಲ್ ರಹಮಾನ್ 24 ಎಸೆತಗಳ ಮುಂದೆ 43 ಅಂಕಗಳ ಗುರಿ. ಶ್ರೇಷ್ಠ ಮಟ್ಟದ ಎಸೆತ, ರನ್ ಔಟ್ ಆಗುವ ಸಾಧ್ಯತೆ, ಔಟ್. ಎಲ್ಲ ಒಂದು ಕಡೆ ಶ್ರೇಷ್ಠ ಮಟ್ಟದ ಐಕಾನ್ ಆಟಗಾರ ಮರಳಿ ಪೆವಿಲಿಯನ್ ಕಣೆ ಮುಖ ಮಾಡ್ತಾ ಇದ್ದಾನೆ. ಅನವಶ್ಯಕ ಓಟವಾಗಿತ್ತೇನೋ. ಶ್ರೇಷ್ಠ ಮಟ್ಟದ ರನ್ಔಟ್ ಇಲ್ಲಿ ಕಂಡು ಬರ್ತಾ ಇದೆ ನೋಡಿ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ ತಿರುಪುಗಾರ, ಆದಷ್ಟು ಬೇಗ. ಇಬ್ರಾಹಿಂ ರಾಯಲ್ ರನ್ಔಟ್ ಆಗಿ ಪೆವಿಲಿಯನ್ ಕಡೆ. ಇವರ ಬಲವಾದ ಸ್ಥಾನವನ್ನು ತುಂಬಲು ನೋರ್ವ ಶ್ರೇಷ್ಠ ಮಟ್ಟದ ಆಟಗಾರ ರಫೀಕ್ ಎಸ್ವೈ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ ಕೋಚ್ ರಫೀಕ್ ಎಸ್ವೈ. ಇಬ್ರಾಹಿಂ ರಾಲ್ ಇವರ ಬಲವಾದ ಸ್ಥಾನವನ್ನು ತುಂಬಲು ರಫೀಕ್ ಎಸ್ವೈ. ಶ್ರೇಷ್ಠ ಮಟ್ಟದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಕಾಟ್ ಔಟ್ ಆಗಿ ಮರಳ್ತಾ ಇದ್ದಾರೆ. ರಹಮಾನ್ ರವರ ಬೌಲಿಂಗ್ ಇಲ್ಲಿ ಮ್ಯಾಜಿಕಲ್ ಡೆಲಿವರಿ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ನೋಡಿ. ರಫೀಕ್ ರವರು ಬಂದ ದಾರಿಗೆ ಸುಂಕವಿಲ್ಲ ಮರಳಿ ಪೆವಿಲಿಯನ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಆಟಗಾರ ಆದಷ್ಟು ಬೇಗ ಸಜ್ಜುಗೊಳಿಸಿ, ಮುಂದಿನ ಆಟಗಾರ ಯಾರು ಎಂಬಂತೆ ಆದಷ್ಟು ಬೇಗ ಸಜ್ಜುಗೊಳಿಸಿ, ಅದೇ ರೀತಿಯಾಗಿ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. ಸಮಯದ ಅಭಾವ ಇದೆ. ಈಗಾಗಲೇ 12 ಗಂಟೆ ಕಳೆದಿದೆ. ಕೇವಲ 2 ಪಂದ್ಯಾಕೂಟಗಳು ಕೂಡ ಸಂಪೂರ್ಣವಾಗಿಲ್ಲ. ಆಟಗಾರರೇ ಅಶ್ರಫ್, ಸ್ಟ್ರೈಕಿಂಗ್ ವಿಭಾಗದಲ್ಲಿ ಅಶ್ರಫ್ ಪೈಚಾರ್. ಮೂರು ಎಸೆತ ಸಂಪೂರ್ಣ, ಬಿಟ್ಟುಕೊಟ್ಟದ್ದು 2 ಅಂಕ, ಪಡೆದದ್ದು ಶ್ರೇಷ್ಠ ಮಟ್ಟದ 2 ವಿಕೆಟ್. ಮಗದೊಂದು ಶ್ರೇಷ್ಠ ಮಟ್ಟದ ಎಸೆತ ಇಲ್ಲಿ ಕಂಡು ಬರ್ತಾ ಇದೆ. ಅಬ್ದುಲ್ ರಹಮಾನ್ ಅವರ ಮುಖೇನವಾಗಿ ಜರ್ಸಿ ನಂಬರ್ 11.
ಹಾಲ್ ಹಾಲ್ ಹಲ್ 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 ಹಾಲ್ 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 ಹಲ್ ಹಲ್ ಔಟ್ ಗುಟಪಾಲನೆಯಂತೂ ಶ್ರೇಷ್ಠ ಮಟ್ಟದ ಗೂಟಪಾಲನೆ ಕಂಡು ಬರ್ತಾ ಇದೆ. ಈಗಾಗಲೇ ತಿಳಿಸಿದ್ದೆ, ಕಳೆದ 5 ಸೀಸನ್ ನಲ್ಲಿ 2 ಬಾರಿ ಶ್ರೇಷ್ಠ ಮಟ್ಟದ ಅತಿ ಉತ್ತಮವಾದ ಗೂಟ ರಕ್ಷಕ ಪ್ರಶಸ್ತಿಯನ್ನು ಪಡೆದಂತಹ ಉನೈಸರವರ ಮುಖೇನವಾಗಿ ಈ ಬಾರಿ ಓರಿನ ಕೊನೆಯ ಎಸೆತ ಉಮರ್ ಆದರ್ಶ್. ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಉಮರ್ ಆದರ್ಶ್ ಆಟಗಾರ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ, ಸಮಯದ ಅಭಾವ ಅಂತ ಕಾಡ್ತಾ ಇದೆ. ಅವರಿನ ಕೊನೆಯ ಎಸೆತ ಅಬ್ದುಲ್ ರಹಮಾನ್ ಅವರ ಮುಖೇನವಾಗಿ ಇವರ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 51 ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ. ಇನ್ನುಳಿದಂತಹ 18 ಎಸೆತಗಳ ಮುಂದೆ 38 ಅಂಕಗಳ ಗುರಿ. 18 to go, 38 to get. 18 ಎಸೆತ, 38 ಓಟ. ಈಗಾಗಲೇ 7 ಹುದರಿ ನಷ್ಟವಾಗಿದೆ. ಆಲ್ಫಾ ಸ್ಟ್ರೈಕರ್ಸ್ ತಂಡದ 7 ಹುದರಿ ಈಗಾಗಲೇ ನಷ್ಟವಾಗಿದೆ. ಆಟಗಾರ ಯಾರಾದರೂ ಒಬ್ಬರು ನಿರ್ಣಯ ಮಾಡಿ. ಬೌಲರ್ ಉನೈಸ್ ಟು ಉಮರ್. ಶ್ರೇಷ್ಠ ಮಟ್ಟದ ಎಸೆತ, ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ದ್ವಿತೀಯ ಬಾರಿಗೆ ಉನೈಸ್ ಮಗದೊಂದು ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂಟಿ ಸುಲಭವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 52. ಮಗದೊಂದು ಬಲವಾದ ದಂಡನೆ. ಒಂಟಿ ಸುಲಭವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 53. ಉನೈಸ್ ಕ್ಷೇತ್ರಪಾಲನೆಯಲ್ಲಿ ಕಳೆದ ಓರಿನ ಶ್ರೇಷ್ಠ ಮಟ್ಟದ ಓವರ್ ನಡೆಸಿದಂತಹ ಅಬ್ದುಲ್ ರಹಮಾನ್ ಈ ವಿಭಾಗದಲ್ಲಿ ಕಾಟ್ ಔಟ್ ಆಗುವ ಸಾಧ್ಯತೆ. ಸಿದ್ದೀಕ್ ರವರ ಕೈಯಲ್ಲಿ ಚೆಂಡು. ಒಂಟಿ ಸುಲಭ. ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 55. ಇವರಿನ ಕೊನೆಯ ಎಸೆತ, ಹಳಿ ತಪ್ಪಿದ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ ಕೊಂಚ ಏರಿಕೆ. ಇವರಿನ ಕೊನೆಯ ಚೆಂಡು ಉನೈಸರವರ ಮುಖೇನವಾಗಿ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಇಲ್ಲ, ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 56. 7 ಹುತ್ತರಿ ನಷ್ಟಕ್ಕೆ.
ಕಪ್ತಾನ ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ, ಸಮಯದ ಅಭಾವ ಇದೆ. ಇನ್ನುಳಿದಂತಹ ಎಲ್ಲಾ ಪಂದ್ಯಾಕೂಟಗಳು 6 ಓವರ್ಗಳಿಗೆ ಸೀಮಿತವಾಗಿದೆ, ದಯವಿಟ್ಟು ಗಮನಿಸಿ. ಇನ್ನುಳಿದಂತಹ 12 ಚೆಂಡು 33 ಅಂಕಗಳು. ಸಿದ್ದಿಕ್ ಶಾಂತಿನಗರ ಲಾಲಿಪಾಪ್ ಮಾದರಿಯ ಚೆಂಡಾಗಿತ್ತು, ದಂಡಿಸುವಲ್ಲಿ ವಿಫಲವಾಗ್ತಾ ಇದ್ದಾನೆ ದಂಡಿಗ. ಮುಖ್ಯವಾಗಿ ಒಂಟಿ ಅಂಕ ಸುಲಭವಾಗ್ತಾ ಇದೆ ನೋಡಿ. ಮಗದೊಂದು ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ, ಅಲ್ಲಿ ಕಾಟ್ ಔಟ್ ಆಗ್ತಾ ಇದ್ದಾನೆ. ಕಿರಣರವರ ಭದ್ರ ಬಗಸೆಯಲ್ಲಿ ಚೆಂಡು ಕ್ಯಾಪ್ಟನ್ ಕ್ಷಮಿಸಿ ಉಮರ್ ರವರು ಪೆವಿಲಿಯನ್ ಕಡೆ ಧಾವಿಸ್ತಾ ಇದ್ದಾರೆ. ಕೊನೆಯ ವಿಕೆಟ್, ಪಂದ್ಯಾಕೂಟದ ಕೊನೆಯ ವಿಕೆಟ್. ಮುಂದಿನ ಪಂದ್ಯಾಕೂಟಕ್ಕಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಪಿರ್ಸಪಾಡ್ ತಂಡದ ಕಪ್ತಾನ್ ಆದಷ್ಟು ಬೇಗ ರಜಾಕ್ ಫ್ಯಾನ್ಸಿ. ಎಸ್, ಲಾಸ್ಟ್ ವಿಕೆಟ್ ಕ್ಯಾಪ್ಟನ್. ಕಂಡು ಬರ್ತಾ ನೋಡಿ. ಬ್ಯಾಟಿಂಗ್ ನಲ್ಲಿ ಬರೋಬ್ಬರಿ 9 ಓವರ್ಗಳ ಕಾಲ ಆರಂಭಿಕ ಆಟಗಾರನಾಗಿ ಬಂದಂತಹ ಸಿದ್ದಿಕ್ ಕೊನೆಯವರೆಗೂ ನಿಂತು ಅಚ್ಚರಿಯಾಗಿ ಉಳಿದಿದ್ದರು. ಈ ಬಾರಿ ಬೌಲಿಂಗ್ ವಿಭಾಗದಲ್ಲಿ ಸಿದ್ದಿಕ್ ಬ್ಯಾಟಿಂಗ್ ನಲ್ಲಿ ಮಾಡಿದ್ದು ಬೌಲಿಂಗ್ ನಲ್ಲಿ ಕೊಡುವನೇ, ಕಾದು ನೋಡೋಣ. ಡಾಟ್ ಹ್ಯಾಂಡ್ ಡೆಲಿವರಿ. Last ball from this over. Last ball. ಫುಲ್ ಟಾಸ್ ಮಾದರಿಯ ಚೆಂಡು ಒಂಟಿ ಸುಲಭ ಮತ್ತೆ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆಯಲ್ಲಿ ಕಂಡು ಬರ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ ಜೆರ್ಸಿ ನಂಬರ್ 11 ಅಬ್ದುಲ್ ರಹಮಾನ್. Weiss 60 on the board. ಅಡ್ಡ ಚೆಂಡು ಒಂಟಿ ಸುಲಭವಾಗ್ತಾ ಇದೆ. ಇರುವಂತಹ 6 ಎಸೆತಗಳ ಮುಂದೆ 28 ಅಂಕಗಳ ಗುರಿ. 6 to go, 28 to get. ಬಾರಿ ಟೂರ್ನಮೆಂಟಿನ ಪ್ರಥಮ ಆಲ್ ಔಟ್ ಆಗಿ ಆಲ್ಫಾ ಸ್ಟ್ರೈಕರ್ಸ್ ಆಡಿದಂತಹ 2 ತಂಡಗಳಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ ಆದಷ್ಟು ಬೇಗ ಈ ಒಂದು ಪಂದ್ಯಾಕೂಟವು 6 ಓವರ್ಗಳಿಗೆ ಸೀಮಿತವಾಗಿದೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ ರಜಾಕ್ ನಾಣಿಸುವಿಕೆಯಾಗಿ ಬನ್ನಿ. ಅದೇ ರೀತಿಯಾಗಿ ಪಿರ್ಸಪ್ಪಾಡ್ ತಂಡದ ಕಪ್ತಾನ ಬದ್ರು. ಈ ಒಂದು ನಾಣ್ಯ ಚಿಮ್ಮಿಕೆಯನ್ನು ನೆರವೇರಿಸಲಿದ್ದಾರೆ ಬತೀಶಾ.
ನಿಮ್ಮದೇ ನಡೆದಂತಹ ನಾಣ್ಯ ಚಿಮ್ಮಿಕೆಯನ್ನು ಮುಂದಿನ ವೀಕ್ಷಕ ವಿವರಣೆಗಾರಿಕೆಯನ್ನು ಮಶೂದ್ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅಜಯರಾಗಿ ಆರಂಭಿಕ ಆಟಗಾರರಾಗಿ ಬಂದು ಅಜಯರಾಗಿ ಉಳಿದಂತಹ ಬರೋಬ್ಬರಿ 25 ಅಂಕಗಳಕ್ಕೂ ಮಿಗಿಲು ಅಂಕಗಳನ್ನು ಕಲೆಯಾಗಿದ್ದಂತಹ ಸಿದ್ದೀಕ್ ಶಾಂತಿನಗರ. ಅದೇ ರೀತಿಯಾಗಿ 1 ಓವರ್ಗಳಲ್ಲಿ 3 ಅಂಕಗಳು ಬಿಟ್ಟುಕೊಟ್ಟು ಒಂದು ಹುದುರಿಯನ್ನು ಕಬಳಿಸಿದಂತಹ ಆಟಗಾರ ಸಿದ್ದೀಕ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ಮ್ಯಾನ್ ಆಫ್ ದಿ ಮ್ಯಾಚ್, ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಸಿದ್ದೀಕ್ ಶಾಂತಿನಗರ. ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಸಾಲಿ ಪೈಚಾರ್. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ ಸಿದ್ದೀಕ್, ಅದೇ ರೀತಿಯಾಗಿ ಸಾಲಿ ಪೈಚಾರ್. ಸಿದ್ದೀಕ್ ಶಾಂತಿನಗರ ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಆಹ್ವಾನವನ್ನ ನೀಡುತ್ತಾ ಇದ್ದೇವೆ. 25 ಅಂಕವನ್ನು ಕಬಳಿಸಿದ್ರು, 1 ಓವರಿನಲ್ಲಿ 3 ಅಂಕವನ್ನು ಬಿಟ್ಟುಕೊಟ್ಟು 1 ಹೃದಯನ್ನ ಕಬಳಿಸಿದಂತಹ ಆಟಗಾರ ನನ್ ಅದರ್ ದನ್ ಸಿದ್ದೀಕ್ ಶಾಂತಿನಗರ. ಈ ಒಂದು ಪ್ರಶಸ್ತಿಯನ್ನ ನೀಡಲು ಇಬ್ರಾಹಿಂ ರವರನ್ನ ಆಹ್ವಾನಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಪಿಸ್ಸಪ್ಪಾಡ್ ಬ್ರದರ್ಸ್. ಅಸ್ತ್ರ ಟ್ರಾನ್ಸ್ಪೋರ್ಟ್ ಚಿತ್ರಪಾಲನೆಯನ್ನು ಆಯ್ದುಕೊಂಡಿದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನದಲ್ಲಿ ಸಜ್ಜಾಗಿ ಬಂದು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಕೂಟದ ತೀರ್ಪುಗಾರರಾಗಿ ರೂಪೇಶ್, ಅದೇ ರೀತಿ ರಂಜಿತ್ ಬಾಲಾರ್ ಅವರು ಸಹಕರಿಸ್ತಾ ಇದ್ದಾರೆ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇರುವರು ಕೂಡ ಸುಳ್ಯ ತಾಲೂಕಿನ ಪ್ರತಿಷ್ಠಿತ ತೀರ್ಪುಗಾರರು. ಪಂದ್ಯಾಕೂಟವು 6 ಓವರಿಗೆ ಸೀಮಿತವಾಗಿರುತ್ತದೆ.
Yes. Yes, the opening batsmen are into the middle. Mr. Umar Kepi and Hanif PK are seen as opening batsmen from the side of Team Pirsapad, and the man bowling the first over from the side of Asra Transport, Mr. Hanif. Siddiq Kepi is bowling the first over. This match is restricted to 6 overs. Umpires and players, please note this match has been restricted to 6 overs. Yes, Siddiq Kepi is in the bowling restriction now. First over of the first innings. This time, very good delivery. 1 delivery straight into the long off region. A single run collected, well settled with that. Scoreboard has started now. Scoreboard shows 1 on the board. 1 delivery has been completed. Now again Siddiq, right arm over the wicket, into ball to Mr. Hanif PK. Yes, the 2 ball has been completed. Scoreboard shows 1 on the board now again for the 3rd time. Siddiq. This time, very good delivery. Right on the block hole. Little bit of miscollection by the keeper. 1 more run added in the form of Baisa. The scoreboard rises up to 2 on the board. 3 deliveries has been completed. Now again for the 4th time. Mr. Siddiq Kepi again for the 4th time in the first over of the first innings. Siddiq, right above the wicket. This time, in the air, and well caught. Refined, the wonderful fielder from the side of Asra Transport takes the catch. First wicket down. Umar Kepi walks back into the pavilion. Very good piece of fielding performance. Very good piece of batting from this team. Asra Transport, they have won the last match. That's a furious match they have been facing. They have been regretting the target of 88, and they could settle down the first win of this tournament in the last match, and again facing against Pirsapad brothers for the 3rd match in this tournament. And now 4 deliveries has been completed. Scoreboard stuck at 2 on the board, and again Siddiq Kepi is in the bowling restriction and the batting restriction. Mr. New man to the crease, Mr. Bashir Arambur, one of the hard hitter of the team. Mr. Bashir Arambur this time is playing a sensible batting performance. He plays for the situation, and 5 deliveries has been completed. Now the last delivery of the first over. Siddiq Kepi right arm of the wicket into Bashir. Try for big hit, call for deep catch. Yes, caught behind the wicket. 1 more wicket down. Big wicket, the icon of the team. Bashir Arambur walks back into the pavilion. The big wicket fall through. Because it's caught behind the wicket, and Bashir walks in the very second delivery that he has been facing in this match. This is a sensible bowling performance from this man, Mr. Siddiq Kepi. Delivered 6 deliveries, just given 2 runs, and have captured 2 big wickets of Pirsapad brothers. They are in trouble now. They are in a big trouble. Let's see. It's a 6 over limited match. Let's see. New bowler comes to the crease. New batsman, Mr. Badru come to the crease in the form of number 4. Now again, this time, very good delivery right into the deep square leg region. Single run collected, well settled with that. ಪಂದ್ಯಾಕೂಟದ ನೇರ ಪ್ರಸಾರ ವೀಕ್ಷಣೆಯಲ್ಲಿ ಅಬಿದ್ ಕೆಪಿ ಅದೇ ರೀತಿ PSG ಗ್ರೂಪ್ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ.
ತಮಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ತಮ್ಮ ಸಹಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಲೆಗ್ ಬೈ ಮನವಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅದ್ಭುತವಾಗಿರತಕ್ಕಂತಹ ಲೆಗ್ ಸ್ಪಿನ್ ಕಾಣಸಿಗುತ್ತಾ ಇದೆ ಮಿಸ್ಟರ್ ಕಿರಣ ರೂಪದಲ್ಲಿ. ದಂಡುಗಾರಿಕಾ ತುದಿಯಲ್ಲಿ ಆರಂಭಿಕ ದಾಂಡಿಗ ಹನೀಫ್ ಪಿಕೆ ಇನ್ನು ಕೂಡ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗುತ್ತಾ ಇದ್ರೆ ದ್ವಿತೀಯ ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ತನ್ಕುಟದ 4ನೇ ಚೆಂಡು ಬಲಹಸ್ತ ಎಡಗೂಟ ರೂಪದಲ್ಲಿ ಬಲಗೈ ದಾಂಡಿಗನ ಕಡೆಗೆ ಬರುತ್ತಾ ಇದ್ರೆ ಭಾಗದೊಮ್ಮೆ ಕರಾರುವಾಕಾದಂತಹ ದಾಳಿ. ಎಲ್ಲೋ ಒಂದು ಕಡೆ ವೇಗತೆಯ ಕೊರತೆ ಇತ್ತು, ಆದ್ರೂ ಕೂಡ ಅದ್ಭುತವಾಗಿರತಕ್ಕಂತಹ ಲೆಗ್ ಸ್ಪಿನ್ ಕಾಣಸಿಗುತ್ತಾ ಇದೆ ಕಿರಣ ರೂಪದಲ್ಲಿ. 4 ಚೆಂಡು ಮುಕ್ತಾಯವಾಗಿದೆ. 5ನೇ ಬಾರಿ ಪಂಚಮಿ ಚೆಂಡನ್ನು ಎಸೆಯಬೇಕಾಗಿದೆ ಕಿರಣ್. ದಂಡುಗಾರಿಕೆಯಲ್ಲಿ ಹನೀಫ್ ಈ ಭಾಗದಲ್ಲಿ ಕ್ಯಾಚ್ ಔಟ್ ಸನಿಹವಾಗಿತ್ತು. ಎಲ್ಲೋ ಒಂದ್ ಕಡೆ ಹನೀಫ್ ಕೈ ಸೇರಿಕೊಳ್ಳುತ್ತಾ ಇದೆ. ಚೆಂಡು ಡಾಟ್ ಅಂಡ್ ಡೆಲಿವರಿ. 5 ಚೆಂಡು ಮುಕ್ತಾಯ. ಮತ್ತೆ ಕೊನೆಯ ಬಾರಿ ಕಿರಣ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಬಲಹಸ್ತ ಎಡಗೂಟ ರೂಪದಲ್ಲಿ ದಂಡುಗಾರಿಕಾ ತುದಿಯಲ್ಲಿ ಮಿಸ್ಟರ್ ಹನೀಫ್ ಪಿಕ್. Yes, sir. Last delivery. This time back calls it's outside the off stick. One more run added in the form of extras and Scobert moves up to 5 on the board. Completion of 5 deliveries in the second over. Now again, this it's a dot and delivery one more time. It was a juicy delivery from Mr. Kiran, but batsman was uncomfortable to make these 2 runs by the time. Lots and lots of dot and deliveries has been found in this second over. Consecutive 4 dot and deliveries by the completion of 2 overs. Scoreboard shows 5 on the board. It's a 6 over match. This has been a restricted score for the team. It's a very low score scored by this team because it's a 6 over limited match. They have even more time to come back. Another 4 overs are remaining, which means 24 league deliveries are remaining in this first innings. Razak is the man in the bowling restriction, one of the experienced player from this team, Asra Transport, Mr. Razak. This time, very good piece of batting from this man. There is an appeal for extra delivery also by the time. There is a delivery. By the time, one more run added. Scoreboard rise up to 6 on the board. Now again for the second time. Razak, right arm over the wicket into Mr. Hanif. Great piece of batting from this man, almost into the long on region. Single run collected. Well, piece of fielding from this man, Mr. Siddiq Kepi. Is a man who had taken 2 wickets in the first over by just giving 2 runs, and now he's settling his wonderful performance in the fielding restriction. This time it was a good delivery, but the keeper was not able to collect the ball. By the time batsman has settled to score 2 more runs. Very good running between the wicket by both the batsmen. It's not about scoring 6s or maximums or boundaries in this cricket, but taking the singles and rotating the strike is a big change that can make in the scorecard, because every single run has many impact on the scorecard. This time again Razak. This time into the leg side region, single run collected. Well settled with that. A very good piece up from this Siddiq Jiu. And now for the 5th time, Mr. Razak, right arm of the wicket interval to Mr. Hanif. It's a 1 dot delivery into the leg side region. 1 bounce into the hands of the fielder. 1 more unadded. Very good piece of fielding from this man. Very good piece of throw. See how quick he is giving the throws. And by the time scoreboard shows 10 on the board. 5 deliveries has been completed, which means 17 delivery has been completed in the first innings. Scoreboard stuck at 10. This time again into the leg side region. By the time Siddiq collects the ball, he's a very good fielder from Astra Transport in the leg side region. He's fielding like a wall in the leg side region. He manages every single runs. He's not even given a single chance for the 2 runs in that region, because it's the longest region in the ground, but is even making the team to settle down with singles, and with that scoreboard moves up to 11 on the board. 3 overs has been completed.
This time it is a no ball. No ball called by the umpire. 1 plus 1, 2 runs added to the scoreboard. 1 plus 2, 3 runs added to the scoreboard. The scoreboard moves up to 15 on the board. Very good delivery. Right on the block hole. Clean ball. One more wicket down. Badru walks back into the pavilion. One more wicket down from the side of Team Pirisapad. Third wicket down. Badru walks back into the pavilion. They are in trouble now. They are in a big trouble with the low target that have been scored in the scorecard. They have lost 3 wickets in the last 3 overs, which has been a great impact on them. The new man came to the crease. Mr. Nuruddin came to the crease to join his senior partner, Mr. Hanif PK. He is an opening batsman. Hanif PK still in the non-strike region. He was also unsuccessful in settling some big scores, but this time Mr. Hanif Kumbachoda is a man in the bowling restriction. He is very successful in the bowling restriction since he has given 2 sixes in the last match, but he is very good in bowling this match, and this time very good piece of keeping from the keeper. By the time dot and delivery has been found, 2 deliveries has been completed. Scoreboard shows 15 on the board. Another 4 to go in this 4th over. Mr. Hanif again. This time, very good piece of batting. Very good piece of batting from this man. Knows the situation very well. He knows there is a scarcity of wicket in this match, so he is playing deliberately. He is scoring singles, and even they need to convert them to twos and even score some boundaries in the middle. By the time it's in the air, there is no fielder under the ball. By the time batsman well collected that single, 2 fielders comes underneath it. Hanif collects it very well, and 3 deliveries, 4 deliveries has been completed. Scoreboard shows 17 on the board. 2 more deliveries to go. A 4 over has been completed. Scoreboard shows 19 on the board for the loss of 3 big wickets. A new man is bowling the 5th over of the first innings. Mr. Siddiq Gio. Siddiq Gio is in the bowling restriction, and in the batting restriction, Mr. Nasir, the opening man from the side of Pirisapad, has to make his bat to talk with the maximums. This is a very crucial moment for the team. This time into the long on region, single run collected, well settled with that. They are not enough. There is no enough runs in the scorecard since it is just 20 on the board after the completion of 4 overs, because they have been Asra Transport have been very successful in the batting also. They have been scored 88 runs in this previous match, because let's see what they can do with the remaining 10 deliveries in the first innings. Let's see. Again Siddiq, this time into the long on region, a single run collected. Batsmen are well settled with that. The fielding from the side is very consistent. They have been fielding very quickly. Their throws from the long on regions are so much enthusiastic that they are been restricting the team for even for the doubles. And by the time 4 deliveries has been completed, scoreboard shows 21 on the board. Now for the 5th time, 1 delivery. It is to the long on region. Rifai collects the 2nd catch of this tournament. One of the experienced player, Mr. Rifai, a great fielder from this team.
He even collects each and every catches that have been getting in this tournament. By the time fourth wicket has been down, the opening batsman Hanif PK walks back into the pavilion. The only hope that they had in this tournament, that in this match, has been lost. Hanif walks back into the pavilion now. Fourth wicket down. New man come to the crease, Mr. Latif. Scoreboard shows 21. Yes, again. This time into the leg side region. Fielder comes underneath it. Well caught by the fielder, Mr. Razak. He had dropped a catch in this previous match, but he had a very good fielding from this match. He had collected a very good piece of fielding, and by the time fifth wicket down from team Pitzapad brothers, and scoreboard stuck at 21 on the board. It's a very low score that have been settled in this tournament since 5 overs has been completed in the first innings. Another 1 over to go in this first innings. Husni is a new man. Husni came to the crease in the position of 7th number. He has been coming to crease. Let's see what both the batsmen can do. 5 more deliveries has been remaining. And in the bowling restriction, Mr. Yes, Abdul Rahman is a new bowler. It's a full toss delivery into the leg side region, trying for the one-handed blinder. But umpire calls it's 1 bounce over the rope. 4 more collected. Scoreboard moves up to 25 on the board. They has to score more runs in this over because the target is the scorecard shows just 25 with the completion of 5 overs and 1 ball, which means 31 deliveries has been completed. Scoreboard shows 25, and again for the second time, Mr. Abbas. This time into the long on region, a single run collected. Very good piece of comeback from this bowler. 2 deliveries has been completed. Now again for the third time, right to move the wicket into ball to Mr. Husni. Is playing safely almost into the leg side region. Single run collected. Well settled with that. 3 deliveries has been completed. Scoreboard shows 37 on the board. 27. This time umpire calls it outside the off stick. 1 more and add in the form of extra. Scoreboard is up to 28 on the board. One more run added in the form of extras towards the leg side region. Scoreboard moves up to 29 on the board. Now again for the 4th time. Trying for big hit, trying for big hit. Very good piece of keeping. Quick hands behind the wicket. 5th time, Mr. Abdul Rahman. This time into the long on region, deep leg side region. Maximum collected. Very good piece of batting from this man, Mr. Nuruddin. He has been settling down now. The second boundary of this over. By the time a scoreboard was up to 35 on the board. Last 1 ball remaining in this first innings. Abdul Rahman still in the bowling restriction, bowling the last delivery of the first innings. The scoreboard now has a little upgrade up and the score shows 35. Let's see, it's the last delivery. By the time, one more time, looking for a big hit. 1 run collected, running for the second, well collected 2 runs. By the time, scoreboard moves up to 37 on the board. 38 is the target. There were just 25 in the
time. By the time they have been completing 5 overs, the scorecard was just 25. But in the last over, Nuruddin was very successful in settling down such a runs that he have been scored a boundary and a maximum in the final over, so that they could have collected 37 runs. 38 is the target. Let's see what the Astra Transport can do with the 36 deliveries. Zubair Obi. ಜುಬೈರ್ ಒಬಿ ಅಲ್ಲಿದ್ದರು ಮೈಕ್ ಪಾಯಿಂಟ್ ಬಳಿ ಬರಬೇಕೆಂದು ವಿನಂತಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಜುಬೈರ್ ಒಬಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಹರೀಶ್ ತಿರ್ಸಪಾಡ ತಂಡದ ಹರೀಶ್ ರಿಜ್ವಾನ್ ಅವರು ತಮಗೆ ಕಾಯ್ತಾ ಇದ್ದಾರೆ. ವೇದಿಕೆ ಬಳಿ ಬನ್ನಿ. ತಂದೆಯವರಿಗೆ ಕೋಚ್ ಮಾಡ್ತಾ ಇದ್ದಾರೆ ರಿಜ್ವಾನ್ ಅವರು. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜುಗೊಳಿಸಿ ಪಿರ್ಸಪಾಡ್ ತಂಡದ ಆಟಗಾರರೇ, ಅದೇ ರೀತಿಯಾಗಿ ಆರಂಭಿಕ ಆಟಗಾರರನ್ನು ಕಳಿಸಿಕೊಡಿ. ಅಲ್ಫಾ ಸ್ಟ್ರೈಕರ್ಸ್ ಕ್ಷಮಿಸಿ, ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಆರಂಭಿಕ ಆಟಗಾರರು ಆದಷ್ಟು ಬೇಗ ತಮಗಾಗಿ ಪಿರ್ಸಪಾಡ್ ತಂಡ ಆಟಗಾರರು ಅದೇ ರೀತಿಯಾಗಿ ತಿರುಪಗಾರು ಕಾಯ್ತಾ ಇದ್ದಾರೆ. ಈ ಸುಡು ಬಿಸಿಲಿನಲ್ಲಿ ಬೇಗ ಆರಂಭಿಕ ಆಟಗಾರರೇ. ಕಳೆದ ಪಂದ್ಯದ ಹೀರೋ, ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಎಡಗೈ ದಾಂಡಿಗ ಸಿದ್ದೀಕ್, ಅದೇ ರೀತಿಯಾಗಿ ಉನೈಸ್. ಉನೈಸ್ ಜರ್ಸಿ ನಂಬರ್ 101 ಸಿದ್ದೀಕ್. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಉನೈಸ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಿದ್ದೀಕ್ ರವರೇ, ಸಿದ್ದೀಕ್ ಶಾಂತಿನಗರ. ಇಲ್ಲಿ ತನಕ ಬಹುಭಾಷೆಗಳಲ್ಲಿ ವೀಕ್ಷಕ ವಿವರಣೆಗಾರಿಕೆಯನ್ನು ನೀಡಿದಂತಹ ಪ್ರಥಮ ಓವರಿನ ಪ್ರಥಮ ಚೆಂಡು ಬದ್ರು ಕಾವೇರಿ ಬೌಲರ್ ನೇಮ್ ಬದ್ರು ಕಾವೇರಿ. ಕ್ಷಮಿಸಿ, ಅಶ್ರಫ್ ಪ್ರಥಮ ಓವರಿನ ಪ್ರಥಮ ಚೆಂಡು 36 ಎಸೆತಗಳ ಮುಂದೆ 38 ಅಂಕಗಳ ಗುರಿಯನ್ನು ಬೆನ್ನತ್ತಿ ಅಶ್ರಫ್ ಪ್ರಥಮ ಓವರಿನ ಪ್ರಥಮ ಚೆಂಡು ಎಡಗೂಟ ಬಲಾಸ್ತ. ಪ್ರಥಮ ಚೆಂಡು ಒಂಟಿ ಸುಲಭವಾಗ್ತಾ ಇದೆ. ಭಾರಿ ಸ್ಟ್ರೈಕ್ ವಿಭಾಗದಲ್ಲಿ ಎಡಗೈ ದಾಂಡಿಗ, ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಎಡಗೈ ದಾಂಡಿಗ ಸಿದ್ದೀಕ್ ಶಾಂತಿನಗರ್. ಅಶ್ರಫ್ ಟು ಸಿದ್ದೀಕ್. ಶ್ರೇಷ್ಠ ಮಟ್ಟದ ಸತ ಗೂಟ ಪಾಲನೆಯಲ್ಲಿ ಕೂಡ ಬದ್ರು. ಪಿರ್ಸಪಾಡ್ ತಂಡದ ಮಾಲಕರಾದಂತಹ ಬದ್ರುದ್ದೀನ್ ಗೂಟ ಪಾಲನೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ತೃತೀಯ ಬಾರಿಗೆ ಅಶ್ರಫ್ ಟು ಉನೈಸ್. ಬಲವಾದ ತಂಡನ ಕ್ಷೇತ್ರ ರಕ್ಷಣೆಯಲ್ಲಿ
ವೈಫಲ್ಯ ಕಂಡು ಬರ್ತಾ ಇದೆ. 4 ಅಂಕಗಳು ಸೇರ್ಪಡೆಯಾಗ್ತಾ ಇದೆ. ಕ್ಷೇತ್ರ ಪಾಲನೆಯಲ್ಲಿ ಕ್ಷೇತ್ರಕ್ಷವನ್ನು ಕಟ್ಟಿಕೊಳ್ಳುವಲ್ಲಿ ಪೇರಸಪ್ಪಾಡು ತಂಡ ಎಲ್ಲೋ ಒಂದು ಕಡೆ ಕೊಂಚ ವಿಫಲವಾಗ್ತಾ ಇದೆ. ಇದರ ಪರಿಣಾಮ 4 ಅಂಕಗಳು ಬಿಟ್ಟು ಕೊಡ್ತಾ ಇದೆ. ಗೂಟಪಾಲನೆಯಲ್ಲಿ ಶ್ರೇಷ್ಠ ಮಟ್ಟದ ಗೂಟಪಾಲನೆ ಕಂಡು ಮಾಡಿದಂತಹ ಉನೀಸ್ರವರು ಭಾರಿ ದಂಡುಗಾರಿಕಾ ವಿಭಾಗದಲ್ಲೂ ನಯನ ಮನೋಹರವಾದ ದಂಡುಗಾರಿಕೆಯನ್ನು ಮಾಡ್ತಾ ಇದ್ದಾನೆ. ಶ್ರೇಷ್ಠ ಮಟ್ಟದ ಚೆಂಡು ಕರಾರುವಕ್ಕಾದಂತಹ ದಾಳಿ ಅಶ್ರಫ್ರವರ ಮುಖೇನವಾಗಿ ಎಡಗೂಟ ಬಲ ಹಸ್ತವನ್ನು ನಮ್ಮ ಜೊತೆ ಈ ಸುಡು ಬಿಸಿಲಿನಲ್ಲಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ. ರೂಪೇಶ್ ಅದೇ ರೀತಿಯಾಗಿ ಬಾಲ ಇವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಪ್ರಥಮ ಅವರಿನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 8. 6 ಓವರ್ಗಳ ಮುಂದೆ 38 ಅಂಕಗಳನ್ನು ಗುರಿಯ ಬೆನ್ನತ್ತಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಆರಂಭಿಕ ಆಟಗಾರಂತಹ ಸಿದ್ದೀಕ್ ಜೊತೆಗೂಡಿ ಉನೈಸ್ರವರು ಇನ್ನುಳಿದಂತಹ 30 ಎಸೆತಗಳ ಮುಂದೆ 30 ಅಂಕಗಳ ಗುರಿ 32 ಗೆಟ್. ಇದೇ ರೀತಿಯಾಗಿ ಮುಂದಿನ 4ನೇ ಪಂದ್ಯಾಕೂಟಕ್ಕಾಗಿ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್ 2 ತಂಡದ ಕಪ್ತಾನ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ ಶ್ರೇಷ್ಠ ಮಟ್ಟದ ದಂಡನೆ ಅಷ್ಟೇ ಅತಿ ಅದ್ಭುತವಾದ ಕ್ಷೇತ್ರ ಪಾಲನೆ ಕೂಡ ಕಂಡು ಬರ್ತಾ ಇದೆ. ನೋಡಿ, ಲತೀಫ್ ರವರ ಮುಖೇನವಾಗಿ ಬೌಲರ್ ನೇಮ್ ಬಶೀರ್ ಅರಂಬೋರ್. ದ್ವಿತೀಯ ಬಾರಿಗೆ ಬಶೀರ್ ಟು ನೈಸ್ ಶ್ರೇಷ್ಠ ಮಟ್ಟದ ತಟ್ಟಿ ಮುಟ್ಟಿ ಎಡತ ಒಂಟಿ ಸುಲಭ ಅವಳಿಯು ಕೂಡ ಸಫಲವಾಗ್ತಾ ಇದೆ. ನೋಡಿ, ಇದು ಕ್ರಿಕೆಟ್. ತೃತೀಯ ಬಾರಿಗೆ ವೇಗದೂತ ದಾಳಿ, ವೇಗದ ದಾಳಿಗಾರಿಕೆ, ಶ್ರೇಷ್ಠ ಮಟ್ಟದ ಗೂಟಪಾಲನೆ, ಡಾಟ್ ಹ್ಯಾಂಡ್ ಡೆಲಿವರಿ ಆಗ್ತಾ ಇದೆ. ನೋಡಿ, ವೇಗದ ದಾಳಿ ಕಂಡು ಬರ್ತಾ ಇದೆ ಬೌಲಿಂಗ್ ವಿಭಾಗದಲ್ಲಿ. ಬಶೀರ್ ಬರೋ ಬಾರಿ 4ನೇ ಬಾರಿ, ಚತುರ್ಥ ಬಾರಿ ಬಶೀರ್ ಟು ನೈಸ್. ಶ್ರೇಷ್ಠ ಮಟ್ಟದ ಬೌಲಿಂಗ್ ಅಷ್ಟೇ ಶ್ರೇಷ್ಠ ಮಟ್ಟದ ದಂಡನೆ ಅವಳಿಯು ಕೂಡ ಇಲ್ಲಿ ಸಫಲವಾಗ್ತಾ ಇದೆ. ನೋಡಿ, ತೀರ್ಪುಗಾರರು ಶ್ರೇಷ್ಠ ಮಟ್ಟದ ತೀರ್ಪನ್ನು ನೀಡ್ತಾ ಇದ್ದಾರೆ. ಮಗದೊಂದು ಹೊಡೆತ, ಡಾಟ್ ಹ್ಯಾಂಡ್ ಡೆಲಿವರಿ, ಹದಿಮೂರು 15 ನೋಂದಣಿ ಹೊಡೆದಂತಹ ಒಂದು ಕಾರು ಇಲ್ಲಿದೆ. ಎಸ್ಪ್ರೆಸೋ 4 ಅಂಕಗಳು ಸೇರ್ಪಡೆ ಆಗ್ತಾ ಇದೆ. ಎಸ್ಪ್ರೆಸೋ ಕಾರು ಆದಷ್ಟು ಬೇಗ ತೆರವುಗೊಳಿಸಿ. ಈ ಕ್ರೀಡಾಂಗಣದ ಬದಿಯಲ್ಲಿರುವಂತಹ ಎಸ್ಪ್ರೆಸೋ ಕಾರು, ಗ್ರೇ ಕಲರಿನ ಎಸ್ಪ್ರೆಸೋ ಕಾರು ಆದಷ್ಟು ಬೇಗ ತೆರವುಗೊಳಿಸಿ. ಓವರ್ ಇನ್ನುಳಿದಂತಹ 24 ಎಸೆತಗಳ ಮುಂದೆ 21 ಅಂಕಗಳ ಗುರಿ.
24 to go, 21 to get. बात से अभी हमारा है. Bowler Badru. ಅಡ್ಡ ಚೆಂಡಿನ ನಿಶಾನೆ. ಶ್ರೇಷ್ಠ ಮಟ್ಟದ ದಂಡನೆ, ಸಿಂಗಲ್ ರನ್ ಆಟೆಡ್ ಟು ದ ಸ್ಕೋರ್ ಕಾರ್ಡ್. ಅಂಕಿಅಂಶಪಟ್ಟಿಯಲ್ಲಿ ಮಧ್ಯೆ 19 ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಮುಂದಿನ 4ನೇ ಪಂದ್ಯಾಕೂಟಕ್ಕಾಗಿ ತಮಗಿದು ಕೊನೆಯ ಕರೆಯನ್ನು ರವಾನಿಸ್ತಾ ಇದ್ದಾವೆ ಅಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ಅದೇ ರೀತಿಯಾಗಿ ಲಾರಾ ಹಿಟ್ಟರ್ಸ್ ತಂಡದ ಕಪ್ತಾನ. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ನೋಡಿ. ಬಶೀರ್ ಅವರ ಮುಖೇನವಾಗಿ ಜಾನಿ ರಾಡ್ಸ್ ಮಾದರಿಯಂತಹ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಸತಾರ್, ಅದೇ ರೀತಿಯಾಗಿ ಲಾರಾ ಹಿಟ್ಟರ್ಸ್ ತಂಡದ ಕಪ್ತಾನ ಲತೀಫ್. ತಮಗಿದು ಪ್ರಥಮ, ದ್ವಿತೀಯ, ತೃತೀಯ, ಕೊನೆಯ ಕರೆ ನೀಡ್ತಾ ಇದ್ದಾವೆ. ಮಗದೊಂದು ದಂಡನೆ, ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ. 4 ಅಂಕಗಳು ತನ್ನ ಬ್ಯಾಟ್ನ ಮೂಲಕ ತನ್ನ ಖಾತೆಗೂ ಹಾಗೂ ತಂಡದ ಖಾತೆಗೂ ನೆರವು ನೀಡುತ್ತಾ ಇದ್ದಾನೆ ಸದೀಕ್. ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 24 ಅಂಕಗಳು. ಒಂಟಿ ಸುಲಭ, ಅವಳಿಯೂ ಕೂಡ ಸುಲಭವಾಗ್ತಾ ಇದೆ ನೋಡಿ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ಮತ್ತೆ ಗಲಿಬಿಲಿ. ಎಲ್ಲ ಒಂದು ಕಡೆ ಎದುರಾಳಿ ತಂಡಕ್ಕೆ ಇದು ಆಸರೆ ಆಗ್ತಾ ಇದೆ. ಲಾಸ್ಟ್ ಬಾಲ್, ಕೊನೆಯ 1 ಎಸೆತಗಳು ಬಾಕಿ ಇದೆ ತಿರುಪುಗಾರರೆ. ಅದೇ ರೀತಿಯಾಗಿ ಈ ಮಧ್ಯೆ ನಡೆದಂತಹ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್ ಮಧ್ಯೆ ನಡೆದಂತಹ ನಾಣ್ಯ ಚಿಮಿಕೆಯನ್ನು ಆಲ್ಫಾ ಸ್ಟ್ರೈಕರ್ಸ್ ಗೆದ್ದುಕೊಂಡಿದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ತಂಡವನ್ನು ಓವರ್ 28 ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ. ಇನ್ನುಳಿದಂತಹ 18 ಎಸೆತಗಳ ಮುಂದೆ 10 ಅಂಕಗಳ ಗುರಿ. 18 ಎಸೆದ 10 ಓಟ. ನೂರುದ್ದೀನ್ ತಂಡದ ಐಕಾನ್ ಆಟಗಾರ ನೂರುದ್ದೀನ್. ಶ್ರೇಷ್ಠ ಮಟ್ಟದ ದಂಡನೆ, ಒಂಟಿ ಸುಲಭ, ಅವಳಿಯೂ ಕೂಡ ಸುಲಭವಾಗ್ತಾ ಇದೆ ನೋಡಿ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ಮತ್ತೆ ಗಲಿಬಿಲಿ. ಇದು ತಂಡಕ್ಕೆ ಎಲ್ಲೋ ಒಂದು ಕಡೆ ಮುಳುವಾಗಿರಬಹುದು. ಶ್ರೇಷ್ಠ ಮಟ್ಟದ ಹೊಡೆತ. ವನೈಸರವರ ಮುಖೇನವಾಗಿ ವ್ಯಾಟ್ ಮುಖೇನವಾಗಿ 4 ಅಂಕಗಳು ಸೇರ್ಪಡೆಯಾಗಿದೆ. ಮಧ್ಯೆ ಮೂರನೇ ಬೌಂಡರಿಗಳ ವೀರ ಉನೈಸ್ ಇನ್ನು ಕೂಡ ಭದ್ರವಾಗಿದ್ದಾನೆ ಸ್ಟ್ರೈಕಿಂಗ್ ವಿಭಾಗದಲ್ಲಿ. ಇದು ಪಂದ್ಯಾಕೂಟವನ್ನು ವಿಜಯಶಾಲಿಯಾಗಲು 4 ಅಂಕಗಳ ಗುರಿ ಟ್ರಾನ್ಸ್ಪೋರ್ಟ್ ತಂಡಕ್ಕೆ. ಮಜೀದ್
ಇವರಿನ ಕೊನೆಯ ಚೆಂಡು. ಪಂದ್ಯಾಕೂಟವು ಸಮಬಲವಾಗ್ತಾ ಇದೆ. ಓವರ್ ಮುಕ್ತಾಯ. ನೋಡಿದಂತಹ 12 ಎಸೆತಗಳ ಮುಂದೆ 1 ಅಂಕಗಳ ಗುರಿ. 12 to go, 1 to get. ಈಗಾಗಲೇ ಸಮಬಲವಾಗಿದೆ. ಪಂದ್ಯಾಕೂಟವು ಸಮಬಲವಾಗಿದೆ. ಟೈ, ಮ್ಯಾಚ್ ಟೈ. ಬೌಲರ್ ಹನೀಫ್ ಮಧ್ಯ ಈ ಒಂದು ಪಂದ್ಯಾಕೂಟವನ್ನು ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿಜಯಶಾಲಿಯಾಗಿದೆ, ಯಾವುದೇ ಹೊತ್ತಿನ ನಷ್ಟವಿಲ್ಲದೆ. ಆಡಿದ 2 ತಂಡಗಳಿಗೂ ಅಭಿನಂದನೆಗಳು. ಆಡಿದ 2 ಪಂದ್ಯಾಕೂಟವನ್ನು ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿಜಯಶಾಲಿ ಆಗ್ತಾ ಇದೆ. ಅದೇ ರೀತಿಯಾಗಿ ಮುಂದಿನ ಪಂದ್ಯಾಕೂಟ ಘಟಾನುಘಟಿಗಳ ನೇರ ಹಣಾಹಣಿ ಆಗ್ತಾ ಇದೆ. ಲಾರಾ ಹಿಟರ್ಸ್ ವಿರುದ್ಧವಾಗಿ ಅಲ್ಫಾ ಸ್ಟ್ರೈಕರ್ಸ್. ಸಮಯದ ಅಭಾವ ಕಂಡು ಬರ್ತಾ ಇದೆ. ಹಲವು ಬಾರಿ ಈಗಾಗಲೇ ಎಚ್ಚರಿಕೆ ನೀಡಿದ್ದೀವಿ. ಆದಷ್ಟು ಬೇಗ ಆಲ್ಫಾ ಸ್ಟ್ರೈಕರ್ಸ್ ತಮ್ಮ ಆಯ್ಕೆಗಾನುಸಾರ ತಂಡವನ್ನು ಕಟ್ಟಿಕೊಡಿ. ಆದಷ್ಟು ಬೇಗ ಆಲ್ಫಾ ಸ್ಟ್ರೈಕರ್ಸ್. ಮುಂದಿನ ವೀಕ್ಷಕ ವಿವರಣೆಗಾರಿಕೆಯನ್ನು ನೀಡಲಿದ್ದಾರೆ ಸುಲತಾಲುಗೊಂಡ ಅವರು ಶ್ರೇಷ್ಠ ಮಟ್ಟದ ಕ್ರಿಕೆಟಿಗ. ಅದೇ ರೀತಿಯಾಗಿ ಉತ್ತಮವಾದ ಬಹುಭಾಷಾ ವೀಕ್ಷಕ ವಿವರಣೆಗಾರ ರಂಜಿತ್ ಬಾಲ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆದಷ್ಟು ಬೇಗ ಆಲ್ಫಾ ಸ್ಟ್ರೈಕರ್ಸ್. ಅದೇ ರೀತಿಯಾಗಿ ಲಾರಾ ಹಿಟರ್ಸ್ ಆಟಗಾರರೇ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟರ್ಸ್. ಧನ್ಯವಾದಗಳು ಬೈ ಒಬ್ಬಿ ಅವರಿಗೆ. ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟರ್ಸ್. ದಯವಿಟ್ಟು ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ಅದೃಷ್ಟದ ನಾಣ್ಯತೆಯನ್ನು ದಯವಿಟ್ಟು ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕೋಚ್ ಅದೇ ರೀತಿ ಮ್ಯಾನೇಜರ್ ದಯವಿಟ್ಟು ತಮ್ಮ ತಂಡವು ತಡ ಮಾಡಿದಲ್ಲಿ ಓವರ್ಗಳನ್ನು ಕಡಿತಗೊಳಿಸಲಾಗುವುದು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಕೇಳಿಕೊಳ್ಳುತ್ತಿದ್ದೇವೆ. ಕೋಚ್ ಅದೇ ರೀತಿ ಮ್ಯಾನೇಜರ್ಗೆ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀವಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಎಸ್, ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ ಟು ಸಿದ್ದಿಕ್ ಕೆಪಿ. 1 ಓವರ್ ಅನ್ನು ಎಸೆದು 2 ರನ್ ಅನ್ನು ಬಿಟ್ಟುಕೊಟ್ಟು 2 ಉದರನ್ನು ಕಬಳಿಸಿಕೊಂಡಿದ್ರು ಸಿದ್ದಿಕ್ ಕೆಪಿ. ದಯವಿಟ್ಟು ಬನ್ನಿ, ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಳ್ಳಿ. ಇದನ್ನ ಸಾಲಿ ಕೆಪಿ ಇದನ್ನ ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸಿದ್ದಿಕ್ ಕೆಪಿ ದಯವಿಟ್ಟು ಬನ್ನಿ.
ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಳ್ತಾ ಇದ್ದಾರೆ. 6 ಎಸೆದು 2 ಉತ್ತನ್ನು ಕಬಳಿಸಿಕೊಂಡು 2 ಅಂಕವನ್ನು ಬಿಟ್ಟುಕೊಟ್ಟಿದ್ರು. ಅದೇ ರೀತಿ ಕಳೆದ ಪಂದ್ಯದ ಪ್ರೇಕ್ಷಕರ ಮನೆಗೆದ್ದು ನಗದು ಪ್ರೋತ್ಸಾಹವನ್ನ ನೀಡಿ ಅದನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಉನಾಯಿಸ್ ಪೈಚಾರು. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕೀಪರ್, ಅದೇ ರೀತಿ ಆರಂಭಿಕ ದಾಂಡಿಗರು ಕೂಡ. ಇದನ್ನ ಶಾಫಿ ಪ್ರಗತಿಯವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಬನ್ನಿ ಡಯಸ್ ಉನಾಯಿಸ್ ಪೈಚಾರು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ, ಅದೇ ರೀತಿ ಗುಟ್ಟ ಪಾಲನೆ, ಅದೇ ರೀತಿ ತಂಡವನ್ನು ಮುನ್ನಡೆಸುವ ಎಲ್ಲ ಸಾಧ್ಯತೆಗಳು. ಪ್ರೇಕ್ಷಕರ ಮನೆಗೆದ್ದು ಅವರಿಗೆ 100 ರೂಪಾಯಿ ನಗದುವನ್ನ ನೀಡುತ್ತಾ ಇದ್ದಾರೆ. ಅದೇ ರೀತಿ ಸಿದ್ದಿಕ್ ಶಾಂತಿನಗರ ದಯವಿಟ್ಟು ಬನ್ನಿ. ಪ್ರೇಕ್ಷಕರ ಮನಸೂರೆಗೊಂಡಿರ್ತಕ್ಕಂಥ ಹೊಡೆತಗಳನ್ನ ಹೊಡೆದು ಮನರಂಜನೆಗೊಂಡಿರತಕ್ಕಂತಹ ಆಟಗಾರ ಸಿದ್ದಿಕ್ ದಯವಿಟ್ಟು ಬನ್ನಿ. ಇದನ್ನ ಒಬ್ಬಿಯವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ರೂಪೇಶ್ ದಯವಿಟ್ಟು ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರೇ ದಯವಿಟ್ಟು ಗಮನಿಸಿಕೊಳ್ಳಿ, ಸಮಯದ ಅಭಾವ ಕಾಡ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ, ಆದಷ್ಟು ಬೇಗ ಆಟವನ್ನು ಮುಗಿಸುವಂತ ಗಮನ ಹರಿಸಿ. ತಂಡದ ಕೋಚ್ ಉಬ್ಬಿ ಆಸಿಫ್ ಬಲಿಷ್ಠ ತಂಡವನ್ನು ರೂಪಿಸಿರ್ತಕ್ಕಂಥ ಆಲ್ಫಾ ಸ್ಟ್ರೈಕರ್ ತಂಡದ ನಿಜಾರ್ ಅಶ್ರಫ್ ಬಲಿಷ್ಠ ಕೋಚರ್ಸ್, ಅದೇ ರೀತಿ ಮ್ಯಾನೇಜರ್ಸ್ ಅನ್ನ ಪಡೆದುಕೊಂಡ ಆಟಗಾರರನ್ನ ಒಳಗೊಂಡಿರತಕ್ಕಂಥ ತಂಡ ಆಲ್ಫಾ ಸ್ಟ್ರೈಕರ್ಸ್ ಅದ್ಭುತವಾಗಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಶಾತ್ ದಯವಿಟ್ಟು ಬನ್ನಿ. ನಶಾತ್ ಎಸ್ ಪ್ರಥಮ ಓವರ್ ಸಾಗಿ ಬರ್ತಾ ಇದೆ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ರೈಟರ್ಸ್ ಪ್ರಥಮ ಓವರ್ನ ಚಾಲ್ತಿಯಲ್ಲಿ 6 ಓವರ್ಗಳಿಗೆ ಸೀಮಿತವಾಗಿರುವ ಪಂದ್ಯಾಕೂಟ. ಎಸೆಗಾರಿಕೆ ವಿಭಾಗದಲ್ಲಿ ಲಾರಾ ರೈಟರ್ಸ್ versus Alpha Strikers. This match going on. Fourth match in this tournament. A very good run by the wicket. 2 runs added to the scoreboard. ಅದ್ಭುತವಾಗಿದ್ದ ಎಸೆತ, ಶ್ರೇಷ್ಠವಾಗಿರ್ತಕ್ಕಂಥ ಎಸೆತ, ಅತ್ಯುತ್ತಮದ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಎಸೆತಗಾರಿಕೆ ವಿಭಾಗದಲ್ಲಿ ಇಬ್ರಾಹಿಂ ಹಾಗೂ ಚೆಲಬರಿ. ಅಂಪೈರ್ ಕಾಲ್ ಬೈ ವೈಡ್. 1 more added to the scoreboard. Total score moves on 3 on the board. This time good comeback by the bowler again. Good reverse batting style, Mr. Arif. He collected 2 runs. A good run between wickets. Total score on 5 on the board without loss. A very good opening pair in this time. Again, looking for reverse sweep. 1 plus 2 runs added to the scoreboard. ದಯವಿಟ್ಟು ಅಲ್ಲಿ ಮಕ್ಕಳನ್ನೆಲ್ಲ ಹೇಳಿಸಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೈದಾನದ ಒಳಭಾಗದಲ್ಲಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಮಕ್ಕಳನ್ನ ಬೌಂಡರಿಗಿಂತ ಹೊರಗೆ ನಿಂತು ಸಹಕರಿಸಬೇಕು ಹೇಳುತ್ತಿದ್ದೇವೆ. ಮತ್ತೊಂದು ಡಾಟ್ ಅಂಡ್ ಡೆಲಿವರಿ ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್ ಅನ್ನು ಮಾಡಿದ್ರು. ಅದ್ಭುತವಾಗಿ ಸ್ವೀಪ್
ತಂಡದ ಒಟ್ಟು ಮೊತ್ತ 10ಕ್ಕೆ ಏರಿಕೆಯಾಗ್ತಾ ಇದೆ. ಯಾವುದೇ ಉತ್ತರ ಕಳೆದುಕೊಳ್ತಾ ಇಲ್ಲ. 10 on the board of function of first over. ತಂಡದ ಒಟ್ಟು ಮೊತ್ತ 10ಕ್ಕೆ 0 ಎಂಬ ಸ್ಥಿತಿಯಲ್ಲಿ ಕಾಣಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿ. ನಮ್ಮೊಂದಿಗೆ ಸ್ಕೋರರ್ ಆಗಿ OBX, ಅದೇ ರೀತಿ ಕಾಮೆಂಟೇಟರ್ ನಲ್ಲಿ ಮಕ್ಷೂದ್ ಅಲಗೇಟ್, ಅಂಪರ್ಗಳಾಗಿ ನಮ್ಮನ್ನು ಸಹಕರಿಸಿದ್ದಾರೆ ರೂಪೇಶ್, ಅದೇ ರೀತಿ ಎಜ್ಜು. Sattar is the bowler. Very good delivery. Big effort from Albert Abreu, but unmoded. 1 run added to the scoreboard. Good run by the wicket. 2 runs added to the scoreboard. Very good run by the wickets. ದಯವಿಟ್ಟು ಬೇಗ ಬನ್ನಿ. ಒಂದೊಂದು ಎಸೆತಕ್ಕೆ ಒಂದೊಂದು ನಿಮಿಷ ತಗೊಳ್ತೀರಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಸಮೀರ್, ದಯವಿಟ್ಟು ಸಮಯದ ಕಾಲಾವಕಾಶ ನೀಡಲಾಗುವುದಿಲ್ಲ. ಅನಗತ್ಯ ಚರ್ಚೆಗೆ ಇಲ್ಲಿ ಆಸ್ಪದವಿಲ್ಲ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಸುಮಾರು 6 ಓವರ್ಗಳಂತೆ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಲೀಗ್ ಹಂತದ ಪಂದ್ಯಾಟ ಕೂಡ ಮುಗ್ದಿಲ್ಲ. ದಯವಿಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅದು ನೋಡುತ್ತಾ ಒಂದು ಅಂಗನ ಪೂರ್ತಿಗೊಳಿಸಿದ ಆಟಗಾರರು. One plus one, 2 runs added scoreboard. 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದ ಒಟ್ಟು ಮೊತ್ತ 13. ಏತನ ಮಧ್ಯೆ ಮತ್ತೊಂದು ಉತ್ತರ ನೆಲೆಗೊಳ್ಳುತ್ತಾ ಇದೆ. ಪ್ರಥಮ ಉತ್ತರ ನೆಲೆಗೊಳ್ಳುತ್ತಾ ಇದೆ. ಅದ್ಭುತವಾಗಿ ಇರತಕ್ಕಂತಹ ಕ್ಷೇತ್ರಪಾಲನೆ. ರನ್ಔಟ್ ಮುಖೇನವಾಗಿ ಲಾರಾ ಈಟರ್ಸ್ ತಂಡದ ಪ್ರಥಮ ಉತ್ತರ ನೆಲೆಗೊಳ್ಳುತ್ತಾ ಇದೆ. Arif departs walking back to the pavilion. Another new man came to the crease, Mr. Bashir. One of the big hitter side of Lara Eaters. One of the experienced player, I think. In previous match, he is hitting 4 maximum and 1 boundaries. Bashir is the new batsman. One of the experienced player side of Lara Eaters. ಕಳೆದ ಪಂದ್ಯಾಟದಲ್ಲಿ 4 ಸಿಕ್ಸರ್ 1 ಬೌಂಡರಿಯನ್ನು ಬಾರಿಸಿದ್ರು ಈ ದಂಡಿಗ ಬಶೀರ್. ತಾನು ಎದುರಿಸಿದ ಪ್ರಥಮ ಎಸೆತವನ್ನೇ ಸಿಕ್ಸರ್ಗೆ ಆಡ್ತಾ ಇದ್ದಾರೆ ಬಶೀರ್. ಸ್ಟ್ರೈಕ್ ರೇಟ್ ಅಂತೂ 6ಕ್ಕೆ ಏರಿಕೆ ಆಗ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್. ಕಳೆದ ಪಂದ್ಯಾಟದಲ್ಲಿ 4 ಸಿಕ್ಸರ್ 1 ಬೌಂಡರಿಯನ್ನು ಬಾರಿಸಿದ್ರು. ಆಗ ತಾನೇ ಹೇಳಿದ್ದೆ, ಕ್ರೀಸ್ನಿಗೆ ಆಕ್ರಮಿಸಿದ ಬಶೀರ್ ಅವರು ತಾನೇ ಪ್ರಥಮ ಎಸೆತದಲ್ಲಿ ಸಿಕ್ಸರ್. ಅಲ್ಲಿ ಮತ್ತೊಂದು ನೋಡಿ, ಅದ್ಭುತವಾಗಿರ್ತಕ್ಕಂಥ ಹೊಡೆತ, ಮತ್ತೊಂದು ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಹಿಟ್ಟಿಂಗ್, 2 maximum in this over. What a comeback! A great comeback by the batsman Mr. Bashir. Hitting huge 2 maximum. Very good batting side of Lara Eaters. Again chance of cat. Yes, it is. Bashir departs, walking back to the pavilion and hitting 2 maximum. He faced 3 deliveries, hitting 2 sixes and 1 caught
Good call by the fielder, Mr. Umar. Is a good fielding side of Alpha Strikers. A batsman Nazir. Manaf is the bowler. One of the experienced bowler side of Alpha Strikers. Very good delivery, very good batting side of Mr. Abbas. Irradiation strike. Mr. Nazir on strike. He faced first delivery. Very good delivery. Straight to bowler. No more additional the total. Our total score moves on still on 25. Loss of big 2 wickets. Very good stroke in time. Alex Reason. Good piece of fielding. 1 run added to the scoreboard. Total score moves on 26 on the board. Two plus 1, 3 runs added to the scoreboard. 3 ಅಂಕದ ಸೇರ್ಪಡೆ ಆಗ್ತಾ ಇದೆ. ಎಲ್ಲೊಂದು ಕಡೆ ಕ್ಷೇತ್ರಪಾಲನೆ ಕೊಂಚ ವೈಫಲ್ಯವನ್ನು ಕಾಣ್ತಾ ಇದೆ. ಆಲ್ಫಾ ಸ್ಟ್ರೈಕರ್ ಕಳೆದ ಪಂದ್ಯಾಟದಲ್ಲಿ ಸೋಲನ್ನು ಅನುಭವಿಸಿತು. ಆಲ್ಫಾ ಸ್ಟ್ರೈಕರ್ ಲಾರಾ ಸ್ಟ್ರೈಕರ್ಸ್ ಆಡಿದ ಒಂದು ಪಂದ್ಯಾಟದಲ್ಲಿ ವಿಜಯಿಯಾಗಿತ್ತು. ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ ತಂಡದೊಟ್ಟು ಮೊತ್ತ 30ಕ್ಕೆ ಏರಿಕೆಯಾಗ್ತಾ ಇದೆ. ಬಲವಾದ ಬೀಸಿಗೆ ಪ್ರಯತ್ನ, ಅಲ್ಲಿ ಕ್ಷೇತ್ರಪಾಲನೆ ಕೊಂಚ ವೈಫಲ್ಯ ಕಾಣ್ತಾ ಇದ್ದೀವಿ. 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 32, 32 ಲಾಸ್ ಆಫ್ ಬಿಗ್ 2 ವಿಕೆಟ್ಸ್. ತಂಡದೊಟ್ಟು ಮೊತ್ತ 32. 3 ಓವರ್ಗಳ ಮುಕ್ತಾಯ. 3 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ 32, 32ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಕಾಣಸಿಗುತ್ತಾ ಇದೆ. ದಯವಿಟ್ಟು ಬ್ಯಾಟ್ಸ್ಮನ್ಗಳಿಗೆ ನೀರನ್ನು ಕೊಟ್ಟು ಸಹಕರಿಸಿ. ಎಕ್ಸ್ಟ್ರಾ ಪ್ಲೇಯರ್ಸ್. Raju is a bowler. Old school Premier League season 6 ಪಂದ್ಯಾಕೂಟದ 4ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಐಟರ್ಸ್. ಆಲ್ಫಾ ಸ್ಟ್ರೈಕರ್ಸ್ ಅದೃಷ್ಟ ಮ್ಯಾನೇಜ್ಮೆಂಟ್ ಗೆದ್ದುಕೊಂಡು ಕ್ಷೇತ್ರಪಾಲನೆ ಆಯ್ದುಕೊಳ್ತಾ ಇದೆ. ಆಟಗಾರರಿಗೆ, ಕ್ರೀಡಾಭಿಮಾನಿಗಳಿಗೆ, ಅದೇ ರೀತಿ ಬಂದ ಪ್ರೇಕ್ಷಕರಿಗೆ, ಎಲ್ಲ ಅಭಿಮಾನಿಗಳಿಗೆ ಕೂಡ, ಎಲ್ಲ ಆಟಗಾರರಿಗೆ ಕೂಡ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಆಯೋಜಕರು. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿಸಿ ಊಟದ ಪ್ರಾಯೋಜಕರಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಕಿರಣ್ ಪೈಚಾರು. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಆಟಗಾರರು, ಕ್ರೀಡಾಪಟುಗಳು ಮಧ್ಯಾಹ್ನದ ಬಿಸಿ ಊಟವನ್ನ ಸೇವಿಸಿ ಅದರ ತಟ್ಟೆಯನ್ನ, ಅದೇ ರೀತಿ ಇನ್ನಿತರ ಯಾವುದೇ
ಇತರ ಕಚ್ಚಾ ವಸ್ತುವನ್ನ ದಯವಿಟ್ಟು ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾಕೆಂದ್ರೆ ಶಾಲೆಯ ವಟಾರ ಶುಚಿತ್ವವನ್ನು ಆದಷ್ಟು ಕಾಪಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಾಲಾ ವಟಾರದಲ್ಲಿ ಸಾರ್ವಜನಿಕ ಸುತ್ತಾಗಿರದ ಕಾರಣ ಯಾವುದೇ ಕಸ ಕಡ್ಡಿಗಳನ್ನ ಇಲ್ಲಿ ಎಸೆಯಬೇಡಿ. ದಯವಿಟ್ಟು ಎಲ್ಲ ಕಸ ಕಡ್ಡಿಗಳನ್ನ ಅದೇ ರೀತಿ ಯಾವುದೇ ವಸ್ತುವನ್ನ ಅಥವಾ ಯಾವುದೇ ಕಸವನ್ನ ದಯವಿಟ್ಟು ಮೈದಾನದ ಒಳಭಾಗದಾಗಲಿ ಎಲ್ಲಿ ಎಂದರಲ್ಲಿ ಬಿಸಾಡಬೇಡಿ. ದಯವಿಟ್ಟು ಅದನ್ನ ಕಸದ ಬುಟ್ಟಿಯಲ್ಲಿ ಹಾಕಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಓವರ್ ಮುಕ್ತಾಯ ಪಂದ್ಯಾಟದ ಕಡೆ ಗಮನ ಹರಿಸುವುದಾದರೆ 4 ಓವರ್ಗಳ ಮುಕ್ತಾಯ ಅರ್ಥಾತ್ 24 ಎಸೆತ ಮುಕ್ತಾಯ ಕಾಣಸಿಗ್ತಾ ಇದೆ. 40 ಅಂಕವನ್ನು ಕಲೆ ಹಾಕ್ತಾ ಇದೆ. ಪಂದ್ಯಗಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ ಹುಸೇನ್ ಬಕ್ರಂಪಾಡಿ ಇವರ ಏರ್ವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಬಂದು ವೇದಿಕೆಯಲ್ಲಿ ಆಸನಕ್ಕೆ ಕೇಳುತ್ತೇವೆ. ಅದೇ ರೀತಿ ಹಳಗೆಟ್ಟಿನ ಎಲ್ಲ ಸ್ಟಾರ್ ತಂಡದ ಸ್ಟಾರ್ ಆಟಗಾರರು ಬಶೀರ್, ಪೀಟರ್, ಅದೇ ರೀತಿ ನೌಶಾದ್, ಸಫ್ವಾನ್, ಸಿಯಾಬ್, ಫಿಶ್, ಅದೇ ರೀತಿ ಮಕ್ಸೂದ್, ಬದ್ರುದ್ದೀನ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಿನಾನ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಾಗಿ ಸ್ವಾಗತಿಸ್ತಾ ಇದ್ದೇವೆ ಪಂದ್ಯಕೂಟಕ್ಕೆ. ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳನ್ನ, ಆಟಗಾರರನ್ನ, ಕ್ರೀಡಾ ಪ್ರೇಕ್ಷಕರನ್ನ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಪಂದ್ಯಗಳನ್ನ ಮುಂದುವರಿಸ್ತಾ ಇದ್ದೀವಿ. ಪಂದ್ಯಕೂಟದ 4ನೇ ಪಂದ್ಯಕೂಟ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ರೈಟರ್ಸ್. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಿರತಕ್ಕಂಥ ಆಲ್ಫಾ ಸ್ಟ್ರೈಕರ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡು ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡು 4 ಓವರ್ ಅನ್ನು ಎಸೆದು 40 ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. ಸರಾಸರಿ 10ರಂತೆ ರನ್ ಅನ್ನ ಬಿಟ್ಟುಕೊಟ್ಟಿತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನ ಮುಗಿಸುವಂತ ಗಮನ ಹರಿಸಿ ತಮ್ಮ ಸಹಕಾರವನ್ನ ಮತ್ತೊಮ್ಮೆ ಮಗದೊಮ್ಮೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನ ಮುಗಿಸುವಂತ ಗಮನ ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 24 ಎಸೆತ ಮುಕ್ತಾಯ 40 ಅಂಕವನ್ನ ಕಲೆ ಆಗ್ತಾ ಇದೆ. ಬೃಹತ್ ಮೊತ್ತದ ದಾಪುಗಳನ್ನು ನೀಡುತ್ತಾ ಇದೆ ಲಾರಾ ರೈಟರ್ಸ್. ಕೆಲವೊಂದು ಕಡೆ ಪ್ರಥಮ ಓವರ್ ನಲ್ಲಿ 10 ಅಂಕವನ್ನು ಬಿಟ್ಟುಕೊಟ್ಟರು. ತದನಂತರದಲ್ಲಿ 2ನೇ ಓವರ್ ನಲ್ಲಿ 1 ಉತ್ತರಿ ಪಡೆದುಕೊಂಡು ಆದ್ರೂ ತದನಂತರದಲ್ಲಿ 2 ಸಿಕ್ಸರ್ ಅನ್ನ ಗಳಿಸಿದ್ರು. ವಶಿ ತಾನು ಎದುರಿಸಿದ 3 ಎಸೆತದಲ್ಲಿ 2 ಸಿಕ್ಸರ್ ಅನ್ನು ಬಾರಿಸಿದ್ರು. ಅದ್ಭುತವಾಗಿರ್ತಕ್ಕಂಥ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ರು ಬಶೀರ್. ಕಳೆದ ಪಂದ್ಯದಲ್ಲಿ 4 ಸಿಕ್ಸರ್ ಅನ್ನು ಬಾರಿಸಿದ್ರು. ಈ ಪಂದ್ಯಾಟದಲ್ಲಿ 2 ಸಿಕ್ಸರ್ ಅನ್ನು ಬಾರಿಸಿದ್ರು. ಟ್ರಂಪ್ ಕಾರ್ಡ್ ಆಟಗಾರರ ಕೂಡ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಲಾರಾ ರೈಟರ್ಸ್. ನಜೀರ್ ಅವರ ಉತ್ತರ ನೆಲೆಗೊಳ್ಳುತ್ತಾ ಇದೆ. ಅವರ ಸ್ಥಾನವನ್ನು ಮತ್ತೊಬ್ಬ ದಾಂಡಿಗನ ಆಗಮನವಾಗಬೇಕಾಗಿದೆ. ಅಬ್ಬಾಸ್ ಈ ಪಂದ್ಯಘಟ್ಟವನ್ನು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೆ ಸಕ್ಸಸ್ ಸ್ಪೋರ್ಟ್ಸ್. ವಿದೇಶದಲ್ಲಿ ಕೂತುಕೊಂಡು ಕೂಡ ಪಂದ್ಯಾಟವನ್ನು ವೀಕ್ಷಿಸಬಹುದು. ಅದೇ ರೀತಿ ಮೈದಾನದಲ್ಲಿ ಯೂಟ್ಯೂಬ್ನಲ್ಲಿ ಪಂದ್ಯಾಟವನ್ನು ವೀಕ್ಷಿಸಬಹುದು. ಸಕ್ಸಸ್ ಸ್ಪೋರ್ಟ್ಸ್ ಮುಖೇನವಾಗಿ ಟೆಲಿಕಾಸ್ಟ್ ಮಾಡ್ತಾ ಇದೆ ಈ ಪಂದ್ಯಾಟವನ್ನು. ಸುಳ್ಯ ತಾಲೂಕು, ದಕ್ಷಿಣ ಜಿಲ್ಲೆ, ಅದೇ ರೀತಿ ಕರ್ನಾಟಕ ರಾಜ್ಯದಾದ್ಯಂತ ಹೆಸರನ್ನ ಮಾಡಿರುವ ಈಜುಪಟ್ಟು, ಈಜು ತಜ್ಞ, ಮುಳುಗು ತಜ್ಞ ಎಂಬ ಖ್ಯಾತ ನಾಮಧೇಯ ಅಬ್ಬಾಸ್. ಎಲ್ಲದರಲ್ಲೂ ಸೈ, ಆಟದಲ್ಲೂ ಸೈ, ಮುಳುಗುವುದರಲ್ಲೂ ಸೈ, ಎಲ್ಲ ವಿಭಾಗದಲ್ಲೂ ಸೈ ಎನ್ನುವ ಓರ್ವ ಶಿವ ಮನೋಭಾವಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಬ್ಬಾಸ್ ಅವರ ಉತ್ತರ ಕೂಡ ನೆಲೆಗೊಳ್ಳುತ್ತಾ ಇದೆ. ಎಲ್ಲಾದರೂ ನೀರಿನಲ್ಲಿ ಮುಳುಗಿದೆಯಾದಲ್ಲಿ ಅಥವಾ ನೀರಿನಲ್ಲಿ ಬಿದ್ದಾಗಲಿ ಇದನ್ನ ಎಲ್ಲಿದ್ರು ಅಬ್ಬಾಸ್ ಅವರ ತಂಡ ಅವರನ್ನ ಮೇಲೆತ್ತುವ ಕಾರ್ಯ ಮಾಡ್ತಾ ಇರುತ್ತೆ. ಅವರನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಅವರ ಉತ್ತರ ನೆಲೆಗೊಳ್ಳುತ್ತಾ ಇದೆ. ಅಬ್ಬಾಸ್ ಫೆಮಿಲ್ನತ್ತ ದಾಪುಗೆ ನಡೀತಾ ಇದ್ದಾರೆ.
ಲತೀಫ್ ಸೆಕೆಂಡ್ ಲಿಂಗ್ ಅತಿ ದೊಡ್ಡ ಲೆಗ್ ಸೈಡ್ ನಲ್ಲಿ ಸಾಗಿ ಬರ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಹಿಡಿತ. ಒನ್ ಹ್ಯಾಂಡೆಡ್ ಕ್ಯಾಚ್. ವಾಟ್ ಎ ಕ್ಯಾಚ್ ಟರ್ನ್ ಔಟ್ ಟು ಬಿ in this tournament. I think ಅದ್ಭುತವಾಗಿರತಕ್ಕಂಥ ಹಿಡಿತ. ಒನ್ ಹ್ಯಾಂಡೆಡ್ ಕ್ಯಾಚ್ ಅನ್ನು ಹಿಡಿತಾ ಇದ್ದಾರೆ ಲೆಗ್ ಸೈಡ್ ರೀಸನ್ ಅಲ್ಲಿ. ಅವರ ಹೆಸರನ್ನ ಇಲ್ಲಿ ಬೆಸ್ಟ್ ಕ್ಯಾಚರ್ ಅಥವಾ ಬೆಸ್ಟ್ ಫೀಲ್ಡರ್ ಅವಾರ್ಡಿಗೆ ನಾಮಧೇಯ ಮಾಡಬಹುದು. ಮುರಾಫ್ ಐಕಾನ್ ಆಟಗಾರ, ತಂಡದ ಸಾರಥಿ, ತಂಡದ ಒನ್ ಮ್ಯಾನ್ ಆರ್ಮಿ. ಕಳೆದ ಪಂದ್ಯಾಟದಲ್ಲಿ ಒನ್ ಮ್ಯಾನ್ ಶೋ ಕಾಣಸಿಗುತ್ತಾ ಇತ್ತು. 5 ಸಿಕ್ಸರ್ ಅನ್ನು ಬಾರಿಸಿದ್ರು. ಎಲ್ಲೊಂದು ಕಡೆ ಏಕಮಗುವಿಗೆ ಸಾಗುವ ಪಂದ್ಯಾಟವನ್ನ 5 ಸಿಕ್ಸರ್ ಅನ್ನು ಬಾರಿಸಿ ಎಲ್ಲೊಂದು ಕಡೆ ಗೆಲುವಿನ ಚಿಗುರನ್ನ ಗಳಿಸಿಕೊಂಡಿದ್ರು. ಆದರೆ ಅವರ ಉತ್ತರಿ ಬಲಿ ಪಡೆದುಕೊಳ್ಳ ಬಳಿಕ ಆಲ್ಫಾ ಸ್ಟ್ರೈಕರ್ ಸೋಲಿನತ್ತ ಮುಖ ಮಾಡಿತು. ಇದೀಗ ಅಲ್ಲಿ ಅಲ್ಲಿ ಅದ್ಭುತವಾಗಿರತಕ್ಕಂಥ ರನ್ ಬಿಟ್ವೀನ್ ವಿಕೆಟ್. 2 ಅಂಕದ ಸೇರ್ಪಡೆ. 5 ಎಸೆತವನ್ನ ಎಸೆದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಹೊಡೆತ. ಸ್ಟ್ರೈಟ್ ಡ್ರೈವ್ ಮೂಲಕವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ನೋಡಿ. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ಲಾಂಗ್ ಆನ್ ನಲ್ಲಿ. ಇಬ್ರಾಹಿಂ ಗುಡ್ ಪೀಸ್ ಆಫ್ ಫೀಲ್ಡಿಂಗ್ ಇನ್ ಲಾಂಗ್ ಆನ್ ಸೈಡ್. After completion of 5th over, total score was on 45 on the board. ಭದ್ರು ಅವರು 6 ಎಸೆತವನ್ನ ಎಸೆದು 5 ಅಂಕವನ್ನ ಬಿಟ್ಟುಕೊಟ್ಟು 3 ಉತ್ತರವನ್ನು ಕಬಳಿಸಿಕೊಳ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಸ್ಪೆಲ್. 4 ಓವರ್ ನಲ್ಲಿ ಸರಾಸರಿ 10 ನಂತರ ರನ್ ಕಲೆ ಹಾಕಿದ್ರು. ಈ ಓವರ್ ನಲ್ಲಿ ಕೇವಲ 5 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕಾಮ್ಬ್ಯಾಕ್ ಅನ್ನು ಮಾಡಿದ್ರು ಆಲ್ಫಾ ಸ್ಟ್ರೈಕರ್ ತಂಡದ ಭದ್ರು. ಕೊನೆಯ ಓವರ್ ನ ರಫೀಕ್ ಎಸ್ವೈ ಎಸೆತಗಾರಿಕೆ ವಿಭಾಗದಲ್ಲಿ ಆಲ್ಫಾ ಸ್ಟ್ರೈಕರ್ ತಂಡದ ಪರವಾಗಿ ರೈಟ್ ಒಂದು ವಿಕೆಟ್ ಮುಖೇನವಾಗಿ ಅದ್ಭುತವಾಗಿರತಕ್ಕಂಥ ಎಸೆತ. ಅದ್ಭುತವಾಗಿದ್ದ ರನ್ ಬಿಟ್ವೀನ್ ವಿಕೆಟ್. 2 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಆಟಗಾರರು. ತಂಡದ ಒಟ್ಟು ಮೊತ್ತ 47. ಮತ್ತೊಂದು ಡಾಟ್ 10 ಡೆಲಿವರಿ ಸಾಗಿಬಿಡ್ತದೆ ನೋಡಿ. ಅದ್ಭುತವಾಗಿರ್ತಕ್ಕಂಥ ಎಸೆತವಾಗಿತ್ತು. ಎದುರಿಸುವಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಕಾಣ್ತಾ ಇದ್ದೇವೆ. ಮತ್ತೊಂದು ಡಾಟ್ 10 ಡೆಲಿವರಿ. ಅದ್ಭುತವಾಗಿರ್ತಕ್ಕಂಥ ಕಮ್ಬ್ಯಾಕ್ ಆಲ್ಫಾ ಸ್ಟ್ರೈಕರ್ಸ್ ತಂಡದ. ನೋ ಬಾಲ್ ಅತಿರಿಕ್ತ ಅಂಕದ ಸೇರ್ಪಡೆ ಆಗ್ತಾ ಇದೆ. 1+1 2 ಅಂಕದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 50 ಅಂಕವನ್ನು ಕಳೆ ಆಗ್ತಾ ಇದೆ. 3 ಅಂಕವನ್ನು ಕಳೆ ಆಗ್ತಾ ಇದೆ ತಂಡ. ಅದ್ಭುತವಾಗಿ ಹೊಡೆದ ಲೆಗ್ ಸೈಡ್ ಲಾಂಗ್ ನಲ್ಲಿ 1 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. Last 2 ball remaining sober. Very good strike this time. What a shot! What a shot that is! Magnificent hits by batsman Mr. Latif UAE. What a comeback by the batsman. In last over in this innings, a good strike batsman in this Latif. And a hitting, used 1 maximum total score than 57 on the board. Looking for again big stroke. Couldn't correct. 1+1 2 runs added to the scoreboard. Total score was on 59 on the board. 60 is the target of side of Alpha Strikers. In net run rate 10 per over.
6 ಓವರ್ಗಳಿಗೆ 59 ಅಂಕವನ್ನು ಕಳೆ ಹಾಕ್ತಾ ಇದೆ ಲಾರಾ ಹಿಟ್ಟರ್ಸ್. 60 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಜಯಿಸಲು ಆಲ್ಫಾ ಸ್ಟ್ರೈಕರ್ಸ್ ತಂಡಕ್ಕೆ. ಸರಾಸರಿ ಓವರ್ ಒಂದಕ್ಕೆ 10 ರಂತೆ ರನ್ ಅನ್ನು ಕಳೆ ಹಾಕಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಆಟವನ್ನು ಆಡಿದ್ರು. ಸರಿಸುಮಾರು ಇನ್ನಿಂಗ್ಸ್ ನಲ್ಲಿ 3 ಸಿಕ್ಸರ್ ಅನ್ನ ಬಿಟ್ಟುಕೊಟ್ಟರು ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು. ಬಶೀರ್ ಅವರು 2 ಸಿಕ್ಸರ್ ಅನ್ನು ಬಾರಿಸಿದ್ರು. ಕೊನೆ ಓವರ್ ನಲ್ಲಿ ಲತೀಫ್ ಯುಎಇ ಅವರು ಕೂಡ 1 ಸಿಕ್ಸರ್ ಅನ್ನು ಬಾರಿಸಿದ್ರು. ಇನ್ನಿಂಗ್ಸ್ ನಲ್ಲಿ 3 ಸಿಕ್ಸರ್ ದಾಖಲಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 59, 60 ಅಂಕದ ಅವಶ್ಯಕತೆ ಇದೆ. ದಯವಿಟ್ಟು ಆದಷ್ಟು ಬೇಗ ಲಾರಾ ಹಿಟ್ಟರ್ಸ್ ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಿ, ಅದೇ ರೀತಿ ಆಲ್ಫಾ ಸ್ಟ್ರೈಕರ್ ತಂಡದ ಆರಂಭಿಕ ದಂಡುಗರನ್ನ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸಮಯದ ಅಭಾವವಿದೆ, ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ. ಅದೇ ರೀತಿ ಊಟಕ್ಕೆ ಯಾವುದೇ ವಿರಾಮ ಇರುವುದಿಲ್ಲ. ಊಟ ಮಾಡುವವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಊಟ ವ್ಯವಸ್ಥೆ ಮಾಡಿರುತ್ತಾರೆ ಆಯೋಜಕರು. ದಯವಿಟ್ಟು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಆಟಗಾರರು, ಪ್ರೇಕ್ಷಕರು ಯಾರೇ ಬಂದಿದ್ದಲ್ಲಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಯಾವುದೇ ಶುಲ್ಕವನ್ನು ನೀಡಲಿ ಇರುವುದಿಲ್ಲ. ಇಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿರುತ್ತಾರೆ ಆಯೋಜಕರು. ದಯವಿಟ್ಟು ಅದನ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಆನೆಸ್ಟ್ ಮ್ಯಾಚ್ ಬಿಟ್ವೀನ್ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ನ್ಯೂ ಮ್ಯಾಚ್ ಅಂದ್ರೆ ಫ್ರೆಂಡ್ಲಿ ಮ್ಯಾಚ್ ಅನ್ನ ಮುಂದಿನ ಪಂದ್ಯಾಟ ನಾವು ಆಡಲಿದ್ದೇವೆ. ಫ್ರೆಂಡ್ಲಿ ಮ್ಯಾಚ್ ಪಿರ್ಸಪಾಡ್ ಬ್ರದರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಫಾರ್ ಎವರ್ ಆಯೋಜಕರ ತಂಡ, ಅದೇ ರೀತಿ ಪಿರ್ಸಪಾಡ್ ಬ್ರದರ್ಸ್. ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಆಟಗಾರರು, ಕ್ರೀಡಾಭಿಮಾನಿಗಳು, ಪ್ರೇಕ್ಷಕರು ದಯವಿಟ್ಟು ಭೋಜನವನ್ನ ಸ್ವೀಕರಿಸಿ. ತದನಂತರದಲ್ಲಿ ಕೌಂಟರ್ ಕ್ಲೋಸ್ ಆದ ಮೇಲೆ ಊಟ ಸಿಕ್ಕಿಲ್ಲ ಎಂಬ ಮಾತು ಬರಬಾರದು. ದಯವಿಟ್ಟು ಊಟವನ್ನ ಸ್ವೀಕರಿಸಿ. ಆಯೋಜಕರು ಆಯೋಜಿಸಿದ್ದಾರೆ, ಅತ್ಯಂತ ಯಶಸ್ವಿಯಾದ ಪಂದ್ಯಾಕೂಟವನ್ನು ಆಯೋಜಿಸಿದ್ದಾರೆ. ಅದರ ಜವಾಬ್ದಾರಿಯನ್ನು ಎಲ್ಲ ಹೊತ್ತುಕೊಂಡು ಸಿಯಾ ಪೈಚರ್ ಅವರು ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟವನ್ನ ಆಯೋಜಿಸಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಸುಳ್ಯ ತಾಲೂಕಿನ ಇತಿಹಾಸದಲ್ಲೇ ಇಂತಹ ಒಂದು ಪಂದ್ಯಕೂಟ ನೋಡಲು ಬಲು ಅಪರೂಪ, ವಿರಳ ಕೂಡ ಹೌದು. ಅಂತದರಲ್ಲಿ ಫ್ರೆಂಡ್ಸ್ ಫಾರ್ ಎವರ್ ಇದರ ಆಶಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೀಸನ್ 6 ಓಲ್ಡ್ ಇಸ್ ಗೋಲ್ಡ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 6ನೇ ವರ್ಷದ ಪಂದ್ಯಕೂಟ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಈ ಪಂದ್ಯಕೂಟದ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡ್ತಾ ಇದೆ ಸಕ್ಸಸ್ ಸ್ಪೋರ್ಟ್ಸ್. ಇದನ್ನು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಯೂಟ್ಯೂಬ್ ಚಾನಲ್ ಸಕ್ಸಸ್ ಸ್ಪೋರ್ಟ್ಸ್ ಈ ಪಂದ್ಯಕೂಟವನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೆ. ವಿದೇಶದಲ್ಲಿ, ಅದೇ ರೀತಿ ಸ್ವದೇಶದಲ್ಲಿ ಎಲ್ಲಿಯೂ ಕೂಡ ಕೂತು ಯೂಟ್ಯೂಬ್ ನಲ್ಲಿ ಪಂದ್ಯಾಟವನ್ನು ವೀಕ್ಷಿಸಬಹುದು. ಅದಕ್ಕೆ ಅನುವನ್ನು ಮಾಡಿಕೊಡ್ತಾ ಇದೆ ಸಕ್ಸಸ್ ಸ್ಪೋರ್ಟ್ಸ್. ಅವರಿಗೆ ಆಯೋಜಕರ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪಂದ್ಯಕೂಟದ 4ನೇ ಪಂದ್ಯಾಟ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್.
ಎರಡನೇ ಇನ್ನಿಂಗ್ಸ್ ನ ಪ್ರಥಮ ಓವರ್ನ ಪ್ರಥಮ ಎಸೆತ ಡಾಟ್ ಅಂಡ್ ಡೆಲಿವರಿ. ಕರಾವಳಿ ಕರ್ನಾಟಕದ ಕರಾರುವಕ್ಕ ನೆಲಕಚ್ಚಿ ಬಂದಿರತಕ್ಕಂಥ ಚೆಂಡಿಗೆ ಯಾವುದೇ ಉತ್ತರವನ್ನ ನೀಡ್ತಾ ಇಲ್ಲ ದಂಡುಗಾರ. ಅದ್ಭುತವಾಗಿರ್ತಕ್ಕಂಥ ಸ್ಪೆಲ್ ಅನ್ನ ಮಾಡ್ತಾ ಇದ್ದಾರೆ ಲತೀಫ್. ಲಾರಾ ಹಿಟ್ಟರ್ಸ್ ತಂಡದ ಹೆಸರಿಗೆ ತಕ್ಕಂತೆ ಹಿಟ್ಟರ್ಸ್ ಗಳನ್ನ ಒಳಗೊಂಡಿರತಕ್ಕಂಥ ತಂಡ ಲಾರಾ ಹಿಟ್ಟರ್ಸ್. ಬಶೀರ್ ಅವರ ಅದ್ಭುತವಾಗಿದ್ದ 2 ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸಿದಲ್ಲಿ ಎರಡು ಮಾತಿಲ್ಲ. ಕಳೆದ ಪಂದ್ಯಾಟದಲ್ಲಿ ಕೂಡ 4 ಸಿಕ್ಸರ್ ನ ಬಾರಿಸಿದ್ರು. ಈ ಪಂದ್ಯಾಟದಲ್ಲಿ ಕೂಡ 2 ಸಿಕ್ಸರ್ ನ ಬಾರಿಸಿದ್ರು. ಅದ್ಭುತವಾಗಿರ್ತಕ್ಕಂಥ ದಂಡುಗಾರಿಕಾ ಶೈಲಿಯನ್ನ ನಾವು ನೋಡಿದ್ವಿ. ಇದೀಗ ಸತ್ತರ್ ಆಲ್ಫಾ ಸ್ಟ್ರೈಕರ್ ತಂಡದ ಕಳೆದ ಬಾರಿ ಒಲ್ಲದ ಮನಸ್ಸಿನ ಓಟನಿಂದಾಗಿ ರನ್ಔಟ್ ಮುಖೇನವಾಗಿ ಪೇವಲ್ನ ಆದಿಯನ್ನು ಹಿಡಿದಿದ್ರು ಸತ್ತರ್ ಅವರು. ಇದೀಗ ಕಾದು ನೋಡಬೇಕಾಗಿದೆ ತನ್ನ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ, ತನ್ನ ಜವಾಬ್ದಾರಿಯನ್ನ ಯಾವುದೇ ರೀತಿಯಲ್ಲಿ ನಿರ್ವಹಿಸ್ತಾರೆ ಕಾದು ನೋಡಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಹಾದಿಯನ್ನ ಕಣ್ಣಿಟ್ಟು ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ ರೂಪೇಶ್. ಅದೇ ರೀತಿ ನಿಜಾರ್ ಇಜ್ಜು. ನಿರ್ಣಾಯಕರ ತೀರ್ಪು ಅಗಲೈಸುತ್ತ ಮಧ್ಯೆ ಒಂದು ಇತರ ಅಂಕದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 2. ಎಸೆತಗಾರಿಕೆ ವಿಭಾಗದಲ್ಲಿ ಲತೀಫ್, ದಂಡುಗಾರಿಕೆ ವಿಭಾಗದಲ್ಲಿ ಸತ್ತರ್. ಮತ್ತೆ ಅಡ್ಡ ಚೆನ್ನಿನ ತೀರ್ಪು ಹೊರ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ಗಿವನ್ ಬೈ ದ ಬೌಲರ್. ಟೋಟಲ್ ಸ್ಕೋರ್ 3 on the board without loss. Outcome of 4 delivery. The last 2 ball remaining so far. Very good delivery, very good comeback by the bowler. He given 2 extras. After that, he coming strongly. Dot and delivery. Last 1 ball remaining so far. Very good delivery, good single, good strike rotation by the batsman Mr. Sattar. After first over, still on 4 without loss. ಪ್ರಥಮ ಓವರ್ನ ಮುಕ್ತಾಯಕ್ಕೆ 4 ಅಂಕವನ್ನು ಕಲೆ ಹಾಕ್ತಾ ಇದೆ. ಸರಾಸರಿ 10ರಂತೆ ರನ್ನನ್ನು ಕಲೆ ಹಾಕಬೇಕಾಗಿದೆ. 60 ಅಂಕದ ಗುರಿಯನ್ನು ನೀಡಿದ್ದಾರೆ ಲಾರಾ ಹಿಟ್ಟರ್ಸ್. ಅದ್ಭುತವಾಗಿರತಕ್ಕಂಥ ಟೀಮ್ ಕಾಂಬಿನೇಷನ್ ಇದೆ. ಅದ್ಭುತವಾಗಿರತಕ್ಕಂಥ ಬ್ಯಾಟಿಂಗ್. ನಮ್ಮೊಂದಿಗೆ ಸ್ಕೋರರ್ ಆಗಿ ಒಬ್ಬಿ ಸುಬೈರ್ ಆನೆ ಒಬ್ಬಿ ಇವರು ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ವೀಕ್ಷಕ ವಿವರಣೆಗಾಗಿ ನಮ್ಮೊಂದಿಗೆ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು, ಸುಳ್ಯ ತಾಲೂಕಿನವರು ಹೆಸರಂತ ಪಂಚಭಾಷಾ ವೀಕ್ಷಕ ವಿವರಣೆಗಾರರು ಮಸೂದ್ ಓಲ್ಡಿಗೆಟ್ ಇವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಿದ್ದಾನೆ. ಥ್ಯಾಂಕ್ ಯು. This is a call for a friendly match, Friends Forever versus Pirsapad Brothers. It's a match for the youngsters. Both the team captains, please come to the mic point. As again for the first time. This time straight into the hands of the bowler itself. Of course, select by one more dot and delivery. With that, Scoopert moves up to 5 on the board. Completion of 1 delivery in the second over. One more run in the form of extras, and scoreboard moves up to 6 on the board. Now again for the second time. And as the right arm of the wicket. This time in the high and hands up. The first maximum of the first 6-second innings. Sattar takes the strike at the moment. He is the one who is in form batsman for Alpha Strikers. And we have the non-striker is Mr. Manaf, man who had hit 4 big maximums in the previous match.
Both the hard hitters are in the middle now. They are chasing a target of 60. This is not even a difficult one for these batsmen because they are very sensible in hitting maximums. Now again for the third time, and Nazir again, one more time. The big game, one more maximum. ಅದೇ ರಾಗ ಅದೇ ತಾಳವನ್ನ ಕಂಡುಕೊಂಡು ದ್ವಿತೀಯ ಸಿಕ್ಸರ್ ದಾಖಲೆಯಾಗ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಕಂಬ್ಯಾಕ್ ಕಾಣಸಿಗ್ತಾ ಇದೆ. ಸತಾರ್ ಮ್ಯಾನ್ ಇನ್ ಫಾರ್ಮ್ ಫ್ರಮ್ ಅಲ್ಫಾ ಸ್ಟ್ರೈಕರ್ಸ್. Scoreboard moves up to 18 on the board. Completion of 3 deliveries in the second over. Three deliveries has been completed. Now for the fourth time, Nazir right arm over the wicket into ball to Mr. Satar. This time it's a paceful delivery, but there was a call for wide from the batsman, but umpire was unmoved for the decision. By the time one more dot and delivery, there was a single run collected in the form of byes, and 4 deliveries has been completed. Scoreboard shows 19 on the board. 19 on the board. Now again for the 5th time, Nazir right to move the wicket. This time again umpire called it's outside the off stick. One more run added in the form of extras. Scoreboard moves up to 20 on the board. They are settling a good target. They are chasing at a perpetual rate, run rate. They have been very successful in scoring in this middle overs, second over. This means now again, it was a call for wide, but a little bit of miscollection by the keeper. Even it's a big dangers for the team. Even the bowler gives scores in the form of maximums or boundaries. Last one ball remaining. Umpire, please note. Umpire, last one ball remaining. Umpire, please note, it's the last ball. First ball is a wide, second ball is a dot ball, third ball is also a wide. Okay. Yes, completion of the over. Players, please note. ಆಟಗಾರ ಗಮನಿಸಿಕೊಳ್ಳಿ, 2 ಅಗಲ ಎಸೆತ ಎಸೆದಿದ್ದಾರೆ. ಅದೇ ರೀತಿ 2 ಅಗಲ ಎಸೆತ, 2 ಸಿಕ್ಸರ್, 2 ಸಿಂಗಲ್. ಅದೇ ರೀತಿ 2 ಡಾಟ್ ಬಾಲ್. ಪ್ರಥಮ ಎಸೆತ ಅಗಲ ಎಸೆತ, ದ್ವಿತೀಯ ಚುಕ್ಕಿ, ತೃತೀಯ ಅಗಲ ಎಸೆತ. ಅದೇ ರೀತಿ ಮತ್ತೊಮ್ಮೆ ದ್ವಿತೀಯ ಸಿಕ್ಸರ್, ತೃತೀಯ ಸಿಕ್ಸರ್, 4ನೇ ಎಸೆತ ಸಿಂಗಲ್, 5ನೇ ಎಸೆತ ಡಾಟ್ ಅಂಡ್ ಡೆಲಿವರಿ, ಮತ್ತೆ ಕೊನೆಯ ಎಸೆತ ಸಿಂಗಲ್. ಬೈಸ್ ಮುಖೇನವಾಗಿ ಸಿಂಗಲ್. ಅದೇ ರೀತಿ 5ನೇ ಎಸೆತ ಲೆಗ್ ಬೈ ಮುಖೇನವಾಗಿ ಸಿಂಗಲ್. ಸ್ಕೋರ್ 21. 21 ಓವರ್, 6 balls completed. ಎರಡು ಓವರ್ ಮುಕ್ತಾಯವಾಗಿದೆ. ಖಾತೆಯಲ್ಲಿ 21 ಕಾಣಸಿಗುತ್ತಾ ಇದೆ. Is a new man come to the crease of bowling the third over, Mr. Isaac in the batting restriction. Mr. Manaf, it's a full toss, juicy delivery. Umpire calls it's a no ball. 1+1, 2 runs added to the scoreboard. With that, scoreboard moves up to 23 on the board. Another 24 to go and 37 to get. Now again, Sak, right of the wicket, into ball to Mr. Satar.
for the first time again. Sensible batting from this man is moving to singles and doubles. He is well settled with that. Scoreboard moves up to 24 on the board. One delivery has been completed. Now again for the second time. Isaac, right arm of the wicket, interval to Mr. Manaf, one of the hard hitter from the side of Alpha Strikers. This time trying for big hit. A little bit of misconnection from the batsman. By the time a single run collected, ball moves into the deep high leg region. One more run added. Scoreboard moves up to 25 on the board. Now again for the third time. Great bowling. Great piece of bowling from this man. Touch and delivery. One of the paceful delivery from this man, Mr. Isaac. He takes the moment. 3 deliveries has been completed. Now again for the fourth time. Sensible batting from this man. Single run collected. Running for the second. Well settled with that 2 runs. There is a missed throw from the fielders. By the time batsman were well settled for 3 runs. 3 more runs added to the scoreboard. Scoreboard rises up to 28 on the board. 4 deliveries has been completed. Now again for the 5th time. Isaac, right arm of the wicket, interval to Mr. Manaf. This time is trying for the big hit. 1 bounce over the rope. 1 bounce over the rope. One more boundary collected. A little bit of miscollection from the fielder, Mr. Abbas. This time, it's a very big mistake from the fielders because each and every run caused a big impact on the target. Since 5 deliveries has been completed in the third over, scoreboard shows 32 on the board. Last 1 ball remaining. Even they are defending the target of 60. Even the batsmen are very comfortable in moving the scorecard. This time again, one more boundary. Great piece of batting from this man. He was dealing with the maximums in the last match, but is very sensible in collecting the boundaries in this match. Is a key player for Alpha Strikers, Mr. Manaf. Both the batsmen are very comfortable in settling down a very good target. By the time a scoreboard moves up to 36 on the board. 3 overs has been completed, another 18 to go, and 24 to get. 18 ಚೆಂಡು ಬಾಕಿ ಇದೆ. 24 ಅಂಕವನ್ನು ಗಳಿಸಬೇಕಾಗಿದೆ. ಆರಂಭಿಕ ಜೋಡಿ ಇನ್ನೂ ಕೂಡ ಮೈದಾನದಲ್ಲಿ ಕಾಣಸಿಗುತ್ತಾ ಇದೆ. ಹದಿನೆಂಟು ಚೆಂಡಿದೆ. 24 ಓಟವನ್ನು ಗಳಿಸಬೇಕಾಗಿದೆ. ಅಬ್ಬಾಸ್ ಶಾಂತಿನಗರ ಎಸೆತಗಾರಿಕಾ ವಿಭಾಗದಲ್ಲಿ, ದಂಡುಗಾರಿಕಾ ವಿಭಾಗದಲ್ಲಿ ಆರಂಭಿಕ ಜೋಡಿ ಸತಾರ್ ಇನ್ನು ಕೂಡ ಸ್ಟ್ರೈಕರ್ ತುದಿಯಲ್ಲಿ. ಜಾನ್ಮತನದ ಆಟ ಕೆಳಗೆಯನ್ನ ಆಡ್ತಾ ಇದೆ. ಒಂಟಿ ಸುಲಭ ಅವಳಿಯ ಪ್ರಯತ್ನ, ಅವಳಿಯು ಕೂಡ ಸಂಪಾದನೆ ಆಗ್ತಾ ಇದ್ರೆ ಅದ್ಭುತವಾಗಿರತಕ್ಕಂತಹ ಓಡಾಟ ಸ್ಟ್ರೈಕರ್ ಮಧ್ಯೆ. ಈ ಭಾಗದಲ್ಲಿ ರನ್ ಔಟ್ ಸನಿಹ ಬರುತ್ತಾರೆ. Manaf walking back into the pavilion. First wicket down from the side of Alpha Strikers. 2 runs added to the scoreboard. Very good piece of fielding from the bowler. There was a miscollection in between by the fielders, but by the time bowler was very comfortable in reaching to the ball, and he made a direct hit to the wicket. By the time Manaf walks back into the pavilion, very big loss. The same situation was being found for the last match that Alpha Strikers has been played. They were very comfortable in chasing the target of 88, but in the middle Manaf lost his wicket by about 4 to 6 overs. Then all the wickets were down. By the time of 7 to 8 overs, they lost all their wicket. Same situation. Let's see what he can do with the ball, Mr. Abbas, in the bowling restriction. This time, great piece of batting, straight into the long on region. Single run collected. Well settled with that. Very good piece of batting from this man, Mr. Ibrahim. 2 deliveries has been completed.
3 deliveries has been completed. Scoreboard shows 40 on the board. Now again for the fourth time. Abbas, right arm of the wicket. This time, umpire call it's outside the leg stick, and one more and added in the form of extras, and scoreboard moves up to 41 on the board. Very good piece of batting from this man. This time again, trying for big hit, right into the leg side region. Single run collected. A fielder comes underneath it. Single run collected. Well settled with that. Very good piece of fielding from this man. Very good piece of throw by the fielder, Mr. Abbas. By the time, 4 deliveries has been completed in the fourth over. Scoreboard shows 41 on the board. Now again for the fifth time, trying for the reverse hit, trying for the reverse hit. Well settled with that single. By the time, scoreboard was up to 42 on the board. 5 deliveries has been completed. Last one ball remaining in this fourth over. Last one ball remaining. ಕೊನೆಯ ಒಂದು ಚೆಂಡು ಬಾಕಿ ಇದೆ. This time, one more run added in the form of extras. Scoreboard moves up to 44 on the board. Now for the last time. This time into the long on region. One pass over the rope. One more boundary. One more boundary collected. Man in form. Mr. Ibrahim strikes at the moment. The icon player by the side of Lara strikers is taking the moment, and by the time scoreboard moves up to 48 on the board. Another 12 to go, 12 to get. 12 ಚೆಂಡು 12 ಓಟವನ್ನು ಗಳಿಸಬೇಕಾಗಿದೆ. 12 to go, 12 to get. ಅದ್ಭುತ ಎಸೆಗಾರಿಕೆಯನ್ನ ಕಂಡು ಬಂದರೆ ಖಂಡಿತವಾಗ್ಲೂ ಕೂಡ ಪಂದ್ಯಾಕೂಟವನ್ನ ಹಿಡಿತದಲ್ಲಿ ಇರಿಸುವಂತಹ ಸಾಧ್ಯತೆ ಇದೆ. ಕಾದು ನೋಡಬೇಕಾಗಿದೆ. ಇದು ಕ್ರಿಕೆಟ್. ಯಾವುದೇ ಸಮಯದಲ್ಲೂ ಕೂಡ ಬದಲಾಯಿಸಬಲ್ಲಂತಹ ಪಂದ್ಯ. 6ರಲ್ಲಿ 2 ಕಟ್ಟಿ ಹಾಕಿದ ಇತಿಹಾಸವೂ ಕೂಡ ಇದೆ. 6ರಲ್ಲಿ 25 ಬಿಟ್ಟು ಕೊಟ್ಟಂತಹ ಇತಿಹಾಸವೂ ಕೂಡ ಇದೆ. ಈ ಭಾಗದಲ್ಲಿ ಅಡ್ಡ ಚೆಂಡು ಆಫ್ ಸ್ಟಂಪ್ ವಿಭಾಗದಿಂದ ಹೊರಬೀಳುತ್ತಾ ಇದೆ ಚೆಂಡು. ಇತರ ಅಂಕದಲ್ಲಿ ಒಂಟಿ ಮಗದೊಮ್ಮೆ ಶ್ರೇಷ್ಠ ಮಟ್ಟದ ಜಾನ್ಮನತನದ ಆಟ. ಸಂದರ್ಭಕ್ಕೆ ಸಿಚುವೇಶನ್ಗೆ ಅನುಸಾರವಾಗಿ ದಂಡನ್ನ ಬೀಸ್ತಾ ಇದ್ದಾರೆ ಇರುವ ದಾಂಡಿಗರು. ಸ್ಟ್ರೈಕ್ ಅನ್ನ ಸತತವಾಗಿ ರೊಟೇಟ್ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ 11ರ ಮುಂದೆ ಬರಬೇಕಾಗಿದೆ 10. ಲಾಂಗ್ ಆನ್ ವಿಭಾಗಕ್ಕೆ ಧಾವಿಸ್ತಾ ಇದ್ದ ಚೆಂಡು ಒಂಟಿ ಸುಲಭವಾಗುತ್ತಾ ಇದೆ. 9ರ ಮುಂದೆ 10ರ ಮುಂದೆ ಬರಬೇಕಾಗಿದೆ 9. 10 ಚೆಂಡಿದೆ. 9 ಓಟವನ್ನ ಗಳಿಸಬೇಕಾಗಿದೆ. ಬಶೀರ್ ಎಸೆಗಾರಿಕಾ ವಿಭಾಗದಲ್ಲಿ ದಂಡುಗಾರಿಕೆಯಲ್ಲಿ ಉಲ್ಟ ದಂಡಿಗೆ ಯತ್ನವನ್ನ ಇಟ್ಟರು. ಒಂಟಿ ಸುಲಭ ಅವಳಿಯ ಪ್ರಯತ್ನ. ತದನಂತರ ಬೌಂಡ್ರಿ ದಾಖಲೆ ಆಗ್ತಾ ಇದೆ. ಶ್ರೇಷ್ಠ ಮಟ್ಟದ ದಂಡುಗಾರಿಕೆ ಕಾಣಸಿಗುತ್ತಾ ಇದೆ ಅಲ್ಫಾ ಸ್ಟ್ರೈಕರ್ಸ್ ಪರವಾಗಿಲ್ಲ. ಒಂದು ಕಡೆ ಆರಂಭದಿಂದಲೇ ದೊಡ್ಡ ಹೊಡೆತ ಕೆಳಗೆಯನ್ನ ಕಾಲಿಡುತ್ತಾ ಇದ್ದಾರೆ ಇರುವ ದಾಂಡಿಗರು. ತದನಂತರ 4ನೇ ಓವರಿನಲ್ಲಿ ಮನಾಫಿರವರ ಹೃದಯವನ್ನು ಕಳೆದುಕೊಂಡರೂ ಕೂಡ ತದನಂತರ ಅದ್ಭುತವಾಗಿರತಕ್ಕಂತಹ ಕಂಬ್ಯಾಕ್ ಅನ್ನು ಮಾಡಿಕೊಳ್ಳುತ್ತಾ ಇದೆ. ಈ ಭಾಗದಲ್ಲಿ ಮತ್ತೆ ಬಶೀರ್ ಉಲ್ಟ ದಂಡಿಗೆ ಯತ್ನವನ್ನ ಇಟ್ಟರು. ಲೆಗ್ ಬೈ ಡಾಟ್ ಅಂಡ್ ಡೆಲಿವರಿ ಕಾಣಸಿಗುತ್ತಾ ಇದೆ. 4 ಚೆಂಡು ಮುಕ್ತಾಯವಾಗಿದೆ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 55. ಮತ್ತೆ ಬಶೀರ್ ಈ ಭಾಗದಲ್ಲಿ ಶ್ರೇಷ್ಠತೆಯ ಲೆಗ್ ಸ್ಪಿನ್ ಡಾಟ್ ಅಂಡ್ ಡೆಲಿವರಿ ಮುನ್ನೋಟ ಮಾದರಿ ಚೆಂಡಾಗಿತ್ತು. ನೇರವಾಗಿ ಗುಟ್ಟಪಾಲಕನ ಕೈ ಸೇರಿಕೊಳ್ಳುತ್ತಾ ಇದ್ರೆ ಮತ್ತೆ ಕೊನೆಯ ಬಾರಿ ಬಶೀರ್. ಈ ಭಾಗದಲ್ಲಿ ಮಗದೊಮ್ಮೆ ಅಡ್ಡ ಚೆಂಡು. ಗುಟ್ಟಪಾಲಕರಿಂದ ಕೊಂಚ ಮಟ್ಟಿನ ಗಲಿಬಿಲಿಯನ್ನು ಕಂಡುಕೊಂಡರು. ಈ ಭಾಗದಲ್ಲಿ 22 ಮುಖೇನವಾಗಿ ಮಗದೊಮ್ಮೆ ಒಂಟಿ ಅಂಕ. ಓವರ್ ನಂಬರ್ 5 ಮುಕ್ತಾಯ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 57. 6ರ ಮುಂದೆ ಗಳಿಸಬೇಕಾಗಿದೆ 3. 6 ಚೆಂಡಿದೆ. 3 ಓಟವನ್ನ ಗಳಿಸಬೇಕಾಗಿದೆ. ಕಟ್ಟಿ ಹಾಕಿದ ಇತಿಹಾಸವೆಷ್ಟೋ ಇದೆ. ಇದು ಕ್ರಿಕೆಟ್. ಯಾವುದೇ ಸಮಯದಲ್ಲೂ ಬದಲಾಯಿಸಬಲ್ಲಂತಹ ಪಂದ್ಯ.
ಇತರೆ ಅಂಕವನ್ನ ಬಿಟ್ಟುಕೊಡದೆ ಕ್ಷೇತ್ರ ಪಾಲನೆಯಲ್ಲಿ ಅದ್ಭುತ ಕ್ಷೇತ್ರ ಪಾಲನೆಯನ್ನ ಮಾಡಿದ್ರೆ ಖಂಡಿತ ಪಂದ್ಯಾಕೂಟವನ್ನ ಕಟ್ಟಿ ಹಾಕುವ ಎಲ್ಲ ಸನಿಹವೂ ಕೂಡ ಇದೆ. ಕಾದು ನೋಡಬೇಕಾಗಿದೆ. 6ರ ಮುಂದೆ 3 ಯಾರಿಗುಂಟು ವಿಜಯದ ನಂಟು ಕಾದು ನೋಡಬೇಕಾಗಿದೆ. ಈ ಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಎಸ್ತಗಾರಿಕೆ ಎಲ್ಲೋ ಒಂದು ಕಡೆ ಗೂಟ ಪಾಲನೆಯಲ್ಲಿ ವೈಫಲ್ಯ. ಖಂಡಿತ ಈ ಒಂದು ಒಂಟಿ ಅಂಕ, ಈ ಒಂದು ಬೈಸಿ ಮುಖೇನವಾಗಿ ಬಿಡುವಂತಹ ಅಂಕಗಳು ಪಂದ್ಯಾಕೂಟದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದೆ. 5ರ ಮುಂದೆ ಬರಬೇಕಾಗಿದೆ 2. ಮತ್ತೆ ದಾಳಿಗಾರಿಕೆಯಲ್ಲಿ ಓರ್ವ ದಾಳಿಗಾರ. ಈ ಭಾಗದಲ್ಲಿ ಮಗದೊಮ್ಮೆ ಒಂಟಿ ಸುಲಭವಾಗ್ತಾ ಇದೆ. ಮ್ಯಾಚ್ ಹ್ಯಾಸ್ ಬಿನ್ ಟೈಡ್. 4ರ ಮುಂದೆ ಬರಬೇಕಾಗಿದೆ 1. 4 to go, 1 to get. ದೊಡ್ಡ ಹೊಡೆತ. Finishes the match in style. Finishes with a maximum. Fast win registered from the side of Alpha Strikers. Has been very good in has a chest target of 60. It was a very huge target. Even they has shown it's a silly one for them. Even chased them with 3 balls remaining and 9 wickets in hand. Congratulations for Alpha Strikers and both the teams who have participated in this tournament. The next match is between Friends Forever versus Pirsapad Brothers. It's a friendly match between both the teams. Both the team players please settle down in the ground as your decision for the tosses.
ಎಸ್ ಪ್ರಥಮ ಚೆಂಡೆ ನೇರವಾಗಿ ಬೌಂಡರಿ ಗೆರೆಯತ್ತ ದಾಟಿಕೊಳ್ಳುತ್ತಾ ಇದ್ರೆ ಲೆಗ್ ಸೈಡ್ ಲಾಂಗ್ ಆನ್ ವಿಭಾಗದಲ್ಲಿ ಪ್ರಥಮ ಚೆಂಡೆ ನೇರವಾಗಿ ಸಿಕ್ಸರ್ ದಾಖಲೆ ಆಗ್ತಾ ಇದೆ. ಮತ್ತೆ ಹಾರಿಸ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್. ಅದ್ಭುತವಾಗಿರತಕ್ಕಂತಹ ಲೆಗ್ ಸ್ಪಿನ್, ಶ್ರೇಷ್ಠತೆಯ ದಾಳಿ ಕಾಣಸಿಗುತ್ತಾ ಇದೆ. ಲೆಗ್ ಬೈ ಮುಖೇನವಾಗಿ 1 ಅಂಕ ಸೇರ್ಪಡೆ ಆಗ್ತಾ ಇದ್ರೆ ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ. 7 ಚೆಂಡು ಮುಕ್ತಾಯವಾಗಿದೆ. ಮತ್ತೆ ಅಗೇನ್ ಫಾರ್ ದಿ ಥರ್ಡ್ ಟೈಮ್ ಹಾರಿಸ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ and ball to Mr. Nizar. This time into the long off region, a single run collected, well settled with that very good piece of fielding from this man Mr. Shakir, one of the experienced player from the side of Birsapad brothers. Mr. Shakir takes the field at the moment. This time again for the fourth time Haris full toss delivery into the deep square leg region. 1 bounce, 2 bounce, 3 bounce into the hands of the fielder, and a single run collected, well settled with that, and scoreboard moves up to 9 on the board. Now for the fifth time, Haris right arm over the wicket, into ball to Mr. Nizar. Drive of wicket, high and hands up. Second maximum of the first innings. Nizar is the man in from batsman Mr. Nizar. Takes the strike, collects the maximum. Scoreboard moves up to 15 on the board. Now again Haris for the last time into the long on region. Very well fielded by the fielder Mr. Sali. One of the great throw from this man. Look how quick throw had come from this fielder Mr. Sali. By the time 1 over has been completed, scoreboard moves up to 16 on the board. Another 3 more overs to go in this first innings. It's a friendly match between both the teams, team Friends Forever and Pirsapad brothers. And let's see how they can arrange this match. 1 over completed, scoreboard shows 16. Will they settle a huge target? And Nizar takes the strike again. And in the bowling restriction, Mr. Aziz. Very good piece of bowling from this man. It was a 1-dot delivery straight into the leg side region. A single run collected, very well fielded by the fielder Mr. Haris. 1 run collected, scoreboard moves up to 17 on the board. 1 delivery has been completed in the second over. Again for the second time, Aziz right arm around the wicket, into ball to Mr. Asif. Trying for big hit. It's a wide call by the umpire. 1 more run added in the form of extras, and scoreboard moves up to 18 on the board. Now again for the second time, Aziz. Trying for a big hit into the leg side region. Very well fielded by the fielder Mr. Haris. Well settled with that single. A little bit of fumble has been found by the fielder, but at the end they could have fielded very well. And 3 deliveries has been completed. Scored moves up to 19 on the board. Now again for 5th time, Aziz right arm of the wicket, run the wicket, into ball to Mr. Nizar. This time full toss in the air and caught. First wicket down. Nizar walks back into the pavilion. First wicket fall through from the side of Birsapad. Friends Forever. 5 deliveries has been completed. Scoreboard shows 19 on the board. Last 1 ball remaining. New man came to the crease, Mr. Ashraf. Playing for the side of Friends Forever. Ashraf came to the crease. Last 1 ball remaining in the second over. Aziz is the man, still in the bowling restriction. And in the batting restriction, Mr. Ashraf. Trying for big hit. Single run collected in the form of leg byes. Scoreboard moves up to 20 on the board. 2 deliveries has been completed. 2 overs has been completed. ಮೈದಾನದಲ್ಲಿ ಆಡುತ್ತಿರತಕ್ಕಂತಹ ಪುಟ್ಟ ಮಕ್ಕಳೇ, ಬೌಂಡರಿ ಗರಿಯಿಂದ ಹೊರಭಾಗಕ್ಕೆ ಪ್ರವೇಶಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. 2 ಓವರ್ ಮುಕ್ತಾಯ. ತೃತೀಯ ಓವರ್ ಬರಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಶಾನೀಫ್, ದಂಡಗಾರಿಕಾ ವಿಭಾಗದಲ್ಲಿ ಅಶ್ರಫ್ ಕಾಣಸಿಗಬೇಕಾಗಿದೆ. ತೃತೀಯ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಆಫ್ ದ ವಿಕೆಟ್ ರೂಪದಲ್ಲಿ, ದಂಡಗಾರಿಕೆಯಲ್ಲಿ ಅಶ್ರಫ್. ದೊಡ್ಡ ಹೊಡೆತಕ್ಕೆ ಲಗ್ಗೆಯನ್ನ ಇಟ್ರು. ಇಲ್ಲ ಒಂದು ಕಡೆ ಗುಟ್ಟ ಪಾಲನೆಯಲ್ಲಿ ವೈಫಲ್ಯ ಕಾಣಸಿಗುತ್ತಾ ಇದೆ. ಒಂಟಿ ಸುಲಭವಾಗುತ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ ಅಗಲ +1 2 ಅಂಕದ ಸಂಪಾದನೆ 22 ಕಾಣಸಿಗುತ್ತಾ ಇದೆ. ಮತ್ತೆ ದ್ವಿತೀಯ ಬಾರಿ ಚೆನ್ನೈ ಸಿಗಬೇಕಾಗಿದೆ
ಪ್ರಥಮ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ಶಾನೀಫ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ದಂಡುಗಾರಿಕೆಯಲ್ಲಿ ಆಸೀಫ್ ಓರ್ವ ಷಡ್ಕದ ವೀರ ಈ ಭಾಗದಲ್ಲಿ ಕಾಣಸಿಗಬೇಕಾಗಿದ್ರೆ ಮಗದೊಮ್ಮೆ ಅಳಿ ತಪ್ಪಿದ ಚೆಂಡು ಲೆಗ್ ಸ್ಟಂಪ್ ವಿಭಾಗದಿಂದ ಹೊರಬೀಳುತ್ತಾ ಇದೆ. 1+1 2 ಅಂಕ. ಖಾತೆಯಲ್ಲಿ ಹೆಚ್ಚುವರಿ 24 ಕಾಣಸಿಗುತ್ತಾ ಇದೆ. ಮಗದೊಮ್ಮೆ ಪ್ರಥಮ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ಶಾನೀಫ್. ರೈಟ್ ಆರ್ಮ್ ಓವರ್ ದ ವಿಕೆಟ್. ಅಶ್ರಫ್ ಕಡೆಗೆ ಪ್ರಥಮ ಚೆಂಡು. ಮಗದೊಮ್ಮೆ ದೊಡ್ಡ ಹೊಡೆತ ಕೆಳಗೆ ಇಟ್ಟರು ನೇರ ಗೂಟವನ್ನ ಸ್ಪರ್ಶಿಸ್ತಾ ಇದೆ. ದ್ವಿತೀಯ ಆಘಾತ ಕಾಣಸಿಗುತ್ತಾ ಇದೆ. ಅಚ್ಚು ವೀಕ್ಷಣೆಯನ್ನ ಸೇರಿಕೊಳ್ಳುತ್ತಾ ಇದ್ರೆ ಖಾತೆಯಲ್ಲಿ 24 ಕಾಣಸಿಗುತ್ತಾ ಇದೆ. ಒಂದು ಚೆಂಡು ಮುಕ್ತಾಯವಾಗಿದೆ. ಅದ್ಭುತವಾಗಿರತಕ್ಕಂತಹ ಕಮ್ ಬ್ಯಾಕ್ ಕಾಣಸಿಗುತ್ತಾ ಇದೆ. ನೂತನ ದಾಂಡಿಗನ ಆಗಮನವಾಗಿದೆ ಶಮೀರ್ ಬಲಗೈ ದಾಂಡಿಗನ ಆಗಮನ ಕಾಣಸಿಗುತ್ತಾ ಇದೆ. 4ನೇ ಕ್ರಮಾಂಕದಲ್ಲಿ ಕಾದು ನೋಡಬೇಕಾಗಿದೆ. ಇನ್ನು ಕೂಡ 1.5 ಡೆಲಿವರೀಸ್ ಬಾಕಿ ಇದೆ. ಕಾದು ನೋಡಬೇಕಾಗಿದೆ. ಅರ್ಥಾತ್ 11 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ಗೆ ನಂದಿ ಹಾಡಲು. ತೃತೀಯ ಓವರಿನ ದ್ವಿತೀಯ ಚೆಂಡು. ದಾಳಿಗಾರಿಕೆಯಲ್ಲಿ ಶಾನೀಫ್, ದಂಡುಗಾರಿಕೆಯಲ್ಲಿ ಶಮೀರ್. ದೊಡ್ಡ ಹೊಡೆತ. ಒನ್ ಮೋರ್ ಮ್ಯಾಕ್ಸಿಮಮ್. ತೃತೀಯ ಸಿಕ್ಸರ್, ತೃತೀಯ ಷಡ್ಕ ದಾಖಲೆಯಾಗುತ್ತಾ ಇದೆ. ಫ್ರೆಂಡ್ಸ್ ಫಾರ್ವರ್ಡ್ ಪರವಾಗಿ ಅದ್ಭುತವಾಗಿರತಕ್ಕಂತಹ ದಂಡುಗಾರಿಕೆ ಕಾಣಸಿಗುತ್ತಾ ಇದೆ. ಎದುರಿಸಿದ ಪ್ರಥಮ ಎಸೆತದಲ್ಲೇ ಷಡ್ಕವನ್ನ ಬಾರಿಸ್ತಾ ಇದ್ರೆ ಮತ್ತೆ ಶಾನೀಫ್ ದಾಳಿಗಾರಿಕೆಯಲ್ಲಿ, ದಂಡುಗಾರಿಕೆಯಲ್ಲಿ ಶಮೀರ್. ಈ ಭಾಗದಲ್ಲಿ ಶ್ರೇಷ್ಠತೆಯ ದಾಳಿ, ಸುಂದರತೆಯ ದಾಳಿಯನ್ನ ಕಂಡುಕೊಳ್ಳುತ್ತಾ ಇದ್ದಾನೆ ದಾಳಿಗಾರ. ಅವಳಿ ಓಟಕ್ಕೆ ಲಗ್ಗೆಯನ್ನ ಇಡ್ತಾರೆ ದಂಡುಗಾರರು. ತದನಂತರ ಅವಳಿಯನ್ನು ಕೂಡ ಸಂಪಾದಿಸ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ ಕಾಣಸಿಗುತ್ತಾ ಇದೆ 32. 32 on the board. 3 deliveries has been completed in the third over. Now again for the fourth time. Shanif right arm over the wicket into ball to Mr. Shamir. Trying for big hit again now. Little bit of miscollection from the keeper. By the time a single run added, well settled with that. Scoreboard moves up to 33 on the board. Last one ball remaining in this third over. Shanif right arm over the wicket. Last ball. This time umpire call it's outside the legs off stick. One more run added in the form of extra. Scoreboard moves up to 35 on the board. Now again for the last time Shanif right arm of the wicket into ball to Mr. Rasif for the last time. Trying for big hit, almost into the long on region. A single run collected, well fielded by the fielder Mr. Haris. By the time 3 over has been completed, scoreboard moves up to 36 on the board. It's a very huge over. He has given 16 runs in this over. And last 1 over to go in this first innings. New man came to bowl the fourth over, Mr. Ashpak came to bowl the fourth over. And in the batting restriction, Mr. Asif, the opening batter from the side of Friends forever, still in the strike region. By the time it's one bounce into the hands of the fielder in the deep square leg region. By the time single run collected, scoreboard moves up to 37 on the board. Now again for the second time, right arm of the wicket, Ashpak into to Mr. Samir. Trying for big hit. It's a chance of step out. Yes, it is. One more wicket down, third wicket down from the side of Friends forever. Shamir walks back into the pavilion. New man came to the crease, Mr. Zubair Ubi. One of the hard hitter, Mr. Zubair Ubi came to the crease. By the time 2 over has been completed in the 2 balls has been completed in the fourth and final over of the first innings. Scoreboard shows 37 on the board. Another 4 to go in this first innings. Ashpak right arm of the wicket into ball to Mr. Zubair for the third time. It was a juicy delivery, but umpire called it outside the leg stick. One more run added in the form of extras. Scoreboard moves up to 38 on the board. And now again for the third time, Ashpak right arm of the wicket.
High, hand answer. One more maximum. Look at the power that is generated from the bat of Mr. Zubair. How high the maximum was looked at. Again looking for the same bat. It's clean bowled. One more wicket down. Zubair walks back into the pavilion now. After hitting a maximum in the very first delivery that he has been faced, by the time his scoreboard moves up to 44 on the board. Last 2 balls remaining in this final over. Now again, a spark. Right arm over the wicket. Zubair trying for big hit into the mid-off region. By the time single run collected, well settled with that last ball of the first innings. Scoreboard shows 45. ಪ್ರಥಮ ಇನ್ನಿಂಗ್ಸಿನ ಕೊನೆಯ ಚೆಂಡು ಎಸೆತಗಾರಿಕೆಯಲ್ಲಿ ಅಶ್ಫಾಕ್, ತಂಡಗಾರಿಕೆಯಲ್ಲಿ ಆಸಿಫ್. ಅಂಕಿಅಂಶ ಪಟ್ಟಿಯಲ್ಲಿ 45 ಕಾಣಸಿಗುತ್ತಾ ಇದೆ. ಕೊನೆಯ ಬಾರಿ ಅಶ್ಫಾಕ್ ರೈಟ್ ಆರ್ಮ್ ಆಫ್ ದಿ ವಿಕೆಟ್. ದೊಡ್ಡ ಹೊಡೆತ ಕೆಳಗೆಯನ್ನು ಇಟ್ಟರು. ಎಲ್ಲೋ ಒಂದು ಕಡೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ಚೆಂಡು ಆಫ್ ಸ್ಟಂಪ್ ವಿಭಾಗದಿಂದ ಹೊರಬೀಳುತ್ತಾ ಇದೆ. ಅಡ್ಡ ಚೆಂಡು ಖಾತೆಯಲ್ಲಿ 46. ಮತ್ತೆ ಕೊನೆಯ ಬಾರಿ ಅಶ್ಫಾಕ್ ರೈಟ್ ಆರ್ಮ್ ಆಫ್ ದಿ ವಿಕೆಟ್. ದಂಡಗಾರಿಕೆಯಲ್ಲಿ ಆಸಿಫ್. ಗಾಳಿಯಲ್ಲಿ ಚೆಂಡು ನೇರ ಕ್ಷೇತ್ರ ಪಾಲಕನನ್ನ ವಂಚಿಸಿದಂತಹ ಚೆಂಡು. ಒಂಟಿ ಸುಲಭ, ಅವಳಿಯ ಪ್ರಯತ್ನ, ಅವಳಿಯೂ ಕೂಡ ಸುಲಭವಾಗುತ್ತಾ ಇದ್ರೆ ತೃತೀಯ ಅಂಕವು ಕೂಡ ಕಬಳಿಸ್ತಾ ಇಲ್ಲ. 2 ಅಂಕದಲ್ಲಿ ಸಫಲತೆಯನ್ನ ಕಂಡುಕೊಳ್ಳುತ್ತಾ ಇದ್ದಾರೆ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 48. 49ರ ಗುರಿಯನ್ನ ನೀಡುತ್ತಾ ಇದೆ ಫ್ರೆಂಡ್ಸ್ ಫಾರ್ ಎವರ್. ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಪ್ರಥಮ ಹಾಗೂ ದ್ವಿತೀಯ ಕರೆಯನ್ನ ನೀಡುತ್ತಾ ಇದ್ದೇವೆ. ಈ ತಂಡದ ಕಪ್ತಾನರೇ ಧಾವಿಸಿ ಬನ್ನಿ. ಅದೃಷ್ಟದ ನಾಣ್ಯ ಚಿಮ್ಮಿಕೆಯಾಗಿ ಮುಂದಿನ ಕರೆಯನ್ನು ನೀಡ್ತಾ ಇದ್ದೇವೆ. ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಬಿರ್ಸಪಾಡ್ ಬ್ರದರ್ಸ್. ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಬಿರ್ಸಪಾಡ್ ಬ್ರದರ್ಸ್ ತಂಡದ ಕಪ್ತಾನರೇ ಧಾವಿಸಿ ಬನ್ನಿ. ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ ಸುಬೇರು ಮುಖ್ಯವಾಗಿ ಬರ್ತಾ ಇದ್ರೆ ಪ್ರಥಮ ಚೆಂಡು ಅವಳಿ ಓಟಕ್ಕೆ ಮುಖ ಮಾಡುತ್ತಾ ಇದ್ರೆ ಮತ್ತೆ ದ್ವಿತೀಯ ಬಾರಿ ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು. ಡಾಟ್ ಅಂಡ್ ಡೆಲಿವರಿ ಅದ್ಭುತವಾಗಿರತಕ್ಕಂತಹ ಸ್ಪೆಲ್ ಕಾಣಸಿಗುತ್ತಾ ಇದೆ ಹಸ ಮುಖೇನವಾಗಿ. 2 ಚೆಂಡು ಮುಕ್ತಾಯವಾಗಿದೆ. ಖಾತೆಯಲ್ಲಿ 2. ಮತ್ತೆ ತೃತೀಯ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ಹಸನ್ ರೈಟ್ ಆರ್ಮ್ ಆಫ್ ದಿ ವಿಕೆಟ್ ರೂಪದಲ್ಲಿ ಚೆಂಡನ್ನು ಎಸೆಯುತ್ತಾ ಇದ್ರೆ ದಂಡುಗಾರಿಕೆಯಲ್ಲಿ ಶಿಹಾಬ್. ಆರಂಭಿಕ ಜೋಡಿಯನ್ನು ಕೂಡ ವಿಧಾನದಲ್ಲಿ ಕಾಣಸಿಗುತ್ತಾ ಇದೆ. 2 ಚೆಂಡು ಮುಕ್ತಾಯವಾಗಿದೆ. ಮತ್ತೆ ತೃತೀಯ ಬಾರಿ ಹಸನ್ ರೈಟ್ ಆರ್ಮ್ ಆಫ್ ದಿ ವಿಕೆಟ್ ಇಂಟು ಬೋಲ್ಟ್ ಮಿಸ್ಟರ್ ಶಿಹಾಬ್. Very good delivery, very good piece of batting from this man. 1 bounce over the rope. 4 boundary has been 6. It's a very good call from the fielder. Has been signaled umpire as it is a maximum by the time 6 more added to the scoreboard. Scoreboard moves up to 8 on the board. 3 deliveries has been completed. Very good piece of batting from this man. Look at the delivery, look at the comeback from the bowler. One of the paceful delivery right on the block hole. By the time single run collected, scoreboard moves up to 9 on the board. 4 deliveries has been completed. Now again for the 5th time Hassan right arm over the wicket into ball to Mr. Asra. This time into the long on reach, very well fielded by the fielder Mr. Zubair. 5 deliveries has been completed and scoreboard moves up to 10 on the board. Last delivery of the first over. They are chasing a target of 49. This is not even a score that has to settle by the time if they are chasing a target of 49. Each and every over must consist a run of minimum of
even 12 per over. But now they have settled only 10 runs in the first over. Another 18 to go and 39 to get. 18 ಚೆಂಡು ಬಾಕಿ ಇದೆ, 39 ಅಂಕವನ್ನು ಗಳಿಸಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಕಪ್ತಾನನ ಆಗಮನವಾಗಿದೆ ಆಸಿಫ್ ದಾಳಿಗಾರಿಕೆಯಲ್ಲಿ ಬಲಹಸ್ತ ಎಡಗೂಟ ರೂಪದಲ್ಲಿ ದಾಳಿಗಾರಿಕೆಯನ್ನು ಕಂಡುಕೊಳ್ಳುತ್ತಾ ಇದ್ರೆ, ದಂಡುಗಾರಿಕೆಯಲ್ಲಿ ಅಶ್ರಫ್. ಈ ಭಾಗದಲ್ಲಿ ಕರೆಯನ್ನ ನೀಡುತ್ತಾ ಇದೆ ಡಾಟ್ ಅಂಡ್ ಡೆಲಿವರಿ ಕಾಣಸಿಗುತ್ತಾ ಇದೆ. ಒಂದು ಚೆಂಡು ಮುಕ್ತಾಯ ಮತ್ತು ದ್ವಿತೀಯ ಬಾರಿ ಆಸಿಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಇಂಟು ಬಾಲ್ ಟು ಮಿಸ್ಟರ್ ಅಶ್ರಫ್. ಮಗದೊಮ್ಮೆ ಈ ಬಾರಿ ಲಕ್ಷ್ಮ ವಿಭಾಗದಿಂದ ಹೊರಬೀಳುತ್ತಾ ಇದೆ ಚೆಂಡು. ಒಂಟಿ ಸುಲಭ ಇತರ ರೂಪದಲ್ಲಿ ಖಾತೆಯಲ್ಲಿ ಹೆಚ್ಚುವರಿ 11 ಮತ್ತೆ ದ್ವಿತೀಯ ಬಾರಿ ಆಸಿಫ್. ದೊಡ್ಡ ಹೊಡೆತಕ್ಕೆ ಲಗ್ಗೆಯನ್ನ ಇಟ್ರು. ಇಟ್ ವಾಸ್ ಅ ಚಾನ್ಸ್ ಆಫ್ ಅ ಕಾಟ್ and bowled, but little bit of miscollection by the keeper by the time. It's a dot and delivery. 2 deliveries has been completed in the second over. Scoreboard shows 11 on the board. Another 16 to go and 38 to get. 16 more balls are remaining in this second innings, and they has to chase a target of 38. Now again, great piece of bowling from this man. One more wicket down. A first wicket down from the side of Birsapar brothers. Ashraf walks back into the pavilion. New man came to the crease, Mr. Shakir, one of the hard hitter of Paichar. Mr. Shakir takes the strike at the moment. He's a left-hander batsman. He's such an experienced guy, Mr. Shakir. Let's see how hard he may be hitting the ball. Nawasif again. This time ball was into the long on region. A single run collected, well fielded by the fielder. By the time single, one more run added, the scoreboard moves up to 12 on the board. 4 deliveries has been completed. Now again for the last time. Fifth time. Fifth delivery of the second over. Asif, right arm of the wicket, into ball to Mr. Shihab. Great piece of bowling. Great piece of bowling from this man. Looks how last ball of the second over. Asif. It was a juicy delivery. 1 dot straight into the hands of the keeper. 1 more dot and delivery by the time 2 overs has been completed. Scoreboard shows 12 on the board. Another 12 to go and 38 to get. ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್ ತಂಡದ ಕಪ್ತಾನರೇ ನಾಣ್ಯ ಚಿಮ್ಮಿಕೆಯಾಗಿ ವೇದಿಕೆ ಹತ್ತ ಧಾವಿಸಿ ಬನ್ನಿ. ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ನಿಷೇಧಗಾರಿಕಾ ವಿಭಾಗದಲ್ಲಿ ಜುಬೈರ್. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 5 ಪಂದ್ಯಾಕೂಟದಲ್ಲಿ ವಿಭಾಗದಲ್ಲಿ ತೃತೀಯ ಓವರಿನ ಪ್ರಥಮ ಚೆಂಡು. ಜುಬೈರ್ ರೈಟ್ ಆರ್ಮ್ ಆಫ್ ದಿ ವಿಕೆಟ್. ಒಂಟಿ ಸುಲಭವಾಗ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 13 ಕಾಣಸಿಗುತ್ತಾ ಇದೆ. 11 ಚೆಂಡಿದೆ. 37 ಓಟವನ್ನು ಗಳಿಸಬೇಕಾಗಿದೆ. 11 to go, 37 to get. ಮತ್ತೆ ಜುಬೈರ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಇಂಟು ಬಾಲ್ ಟು ಮಿಸ್ಟರ್ ಶಿಹಾಬ್. He's a hard hitter from the side of Mr. Shihab. Again, it maximum. This time in the air and gone. One more maximum, second maximum from the blade of Mr. Shihab. By the time scoreboard moves up to 19 on the board. It is a sensible batting, but it was too late for the batsman to score the maximums in this innings because they are chasing a target of 49, and now scoreboard shows 19 again, but collected safely by Mr. Zubair. Shihab walks back into the pavilion. By the time scoreboard shows 19 on the board. 3 deliveries has been completed. Again 9 to go and 30 to get. 9 to go, 30 to get. Stamp trying for big hit. Ball moves into the long off region. Single run collected.
Well settled with that, and the scoreboard moves up to 20 on the board. 4 deliveries has been completed, and now again for the 5th time, Zubair right arm of the wicket interval to Mr. Shakir, one of the hard hitter. Shakir, let's see he can hit the maximum. Yes, it is. Yes, it is. Amazing. He's such a great batsman. Shakir takes a strike. He's collecting big maximum. A powerful hitter of Paichar, Mr. Shakir takes the strike at the moment. By the time, scoreboard moves up to 26 on the board. Last ball of the third over. Zubair to Shakir. Again, he is heading to the leg side region. By the time, Obi safely collects the ball. One more wicket down. Shakir walks back into the pavilion by scoring the maximum. And another 6 to go and 24 to get. 6 to go, 24 to get. 6 ಚೆಂಡಿದೆ, 24 ಓಟವನ್ನು ಗಳಿಸಬೇಕಾಗಿದೆ. Yes, that's the maximum collected from the batsman from the side of Pittsburgh Brothers. Now 5 to go, 18 to get. 5 ಚೆಂಡಿದೆ, 18 ಓಟವನ್ನು ಗಳಿಸಬೇಕಾಗಿದೆ. ಮತ್ತೆ ದಾಂಡುಗಾರಿಕೆಯಲ್ಲಿ ಓರ್ವ ದಾಂಡಿಗರನ್ನ ಕಂಡುಕೊಳ್ಳುತ್ತಾ ಇದ್ರೆ ಮಗದೊಂದು ಸಿಕ್ಸರ್, ಮಗದೊಂದು ಸಿಕ್ಸರ್, ಸೆಕೆಂಡ್ ಸಿಕ್ಸರ್ ಫ್ರಮ್ ದಿ ಬ್ಲೇಡ್ ಆಫ್ ಮಿಸ್ಟರ್ by the time 4 to go, 12 to get. In the beginning it was 6 to go, 24 to get, but now 2 continuous maximums has been collected from this man. And 4 to go, 12 to get. One more time into the leg side region, single run collected. They are settling with that. 3 to go, 11 to get. Let's see what he can do. He's a new man, Mr. Majid. Takes the strike at the moment. 3 to go, 11 to get. 3 ಚೆಂಡು ಬಾಕಿ ಇದೆ, 11 ಓಟವನ್ನು ಗಳಿಸಬೇಕಾಗಿದೆ. ಮತ್ತೆ ಅಶ್ರಫ್ ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು, ಎಲ್ಲೋ ಒಂದು ಕಡೆ ಡಾಟ್ ಅಂಡ್ ಡೆಲಿವರಿ. ಖಂಡಿತ ಆ ಒಂದು ಸಿಂಗಲ್ ಇಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರುತ್ತಾ ಇದ್ರೆ, ದೊಡ್ಡ ಹೊಡೆತಕ್ಕೆ ಮಗದ ಮೇಲಕ್ಕೆ ಇಡ್ತಾ ಇದೆ. ನೇರ ಲಾಂಗ್ ಆಫ್ ವಿಭಾಗಕ್ಕೆ ಒಂಟಿ ಸುಲಭವಾಗ್ತಾ ಇದೆ. 1 ಮುಂದೆ ಗಳಿಸಬೇಕಾಗಿದೆ 10. ಇತರ ಅಂಕವನ್ನ ಬಿಟ್ಟುಕೊಟ್ರೆ ಪಂದ್ಯಾಕೂಟವನ್ನ ಗೆಲ್ಲುವ ಅವಕಾಶವಿದೆ. 1 legal delivery is remaining for team friends forward to win this match by the time. Congratulations for both the teams for participating in this tournament. The next match is between Alpha Strikers versus Pittsburgh Brothers. Both the team captains, please come to the mic point for the tossing ceremony. ಅದೇ ರೀತಿ ಮುಂದಿನ ವೀಕ್ಷಕ ವಿವರಣೆಗೆ ಕರೆಯನ್ನು ನೀಡ್ತಾ ಇದ್ದೇವೆ. ಜುಬೈರ್ ಉಬ್ಬಿ ವೀಕ್ಷಣೆ ಧಾವಿಸಬನ್ನಿ.
ರೂಪೇಶ್ MCC ಅದೇ ರೀತಿ ಮಜೀದ್ ದಯವಿಟ್ಟು ಬನ್ನಿ. ರೂಪೇಶ್ ಅದೇ ರೀತಿ ಮಜೀದ್ ಈ ಪಂದ್ಯದ ನಿರ್ಣಾಯಕರಾಗಿ ನಮ್ಮ ಕೆಲಸಕ್ಕೆ ಕೇಳುತ್ತಿದ್ದೇವೆ. ರೂಪೇಶ್ MCC ದಯವಿಟ್ಟು ಬನ್ನಿ. ಈ ಪಂದ್ಯದ ನಿರ್ಣಾಯಕರಾಗಿ ನಮ್ಮ ಸಹಕರಿಸ್ತಾ ಇದ್ದಾರೆ ಮಜೀದ್ ಓರ್ವ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ತೀರ್ಪುಗಾರರು. ಅದೇ ರೀತಿ ಹಲವಾರು ಕ್ರಿಕೆಟ್ ಪಂದ್ಯಾಟದಲ್ಲಿ ಕೂಡ ನಿರ್ಣಾಯಕರಾಗಿ ಸಹಕರಿಸಿದ ಅನುಭವ. ಅದೇ ರೀತಿ ರೂಪೇಶ್ ಸುಳ್ಯ ತಾಲೂಕು ಕಂಡವರುವ ಅನುಭವಿ ಅಥವಾ ಶ್ರೇಷ್ಠ ಮಟ್ಟದ ಆಟಗಾರರು ಕೂಡ ಹೌದು. ರೂಪೇಶ್ MCC ದಯವಿಟ್ಟು ಬನ್ನಿ. ದಯವಿಟ್ಟು ಮೈದಾನದ ಭಾಗದಲ್ಲಿರುವ ಎಲ್ಲ ಚಿಕ್ಕ ಮಕ್ಕಳು ದಯವಿಟ್ಟು ಮೈದಾನದ ಹೊರಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಆಲ್ಫಾ ಸ್ಟ್ರೈಕರ್ ತಂಡದ ಅದೃಷ್ಟದ ನಾಣ್ಯ ಮೇರೆಗೆ ಗೆದ್ದುಕೊಂಡು ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನ ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸಮಯದ ಅಭಾವ ನಮ್ಮೊಂದಿಗೆ ಕಾಡ್ತಾ ಇದೆ. ದಯವಿಟ್ಟು ಇನ್ನು ಕೂಡ 2 ಪಂದ್ಯಾಟ ನಡೆಯಬೇಕಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ 3 ಪಂದ್ಯಾಟ ಇನ್ನು ಕೂಡ ನಡೆಯಲಿಕ್ಕಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನ ಮುಗಿಸುವಂತೆ ಗಮನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ಫಾರ್ ಎವರ್ 5 ವರ್ಷದಲ್ಲಿ ವರ್ಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಪಂದ್ಯಕೂಟದ 5ನೇ ಪಂದ್ಯಾಟ ಸಾಗಿ ಬರಬೇಕಾಗಿದೆ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್. ಈ ಪಂದ್ಯಕೂಟದ ನಿರ್ಣಾಯಕರಾಗಿ ಅಣ್ಣ ತಮ್ಮಂದಿರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮಜೀದ್ ಒಂದೆಡೆ ಆದರೆ ಸಹೋದರ ಇಕ್ಬಾಲ್ ಒಂದೆಡೆ ಅನುಭವಿ ತೀರ್ಪುಗಾರರು. ಹಲವಾರು ಪಂದ್ಯಾಟಗಳು ಹಲವಾರು ಪಂದ್ಯಕೂಟದಲ್ಲಿ ನಿರ್ಣಾಯಕರಾಗಿ ಇಂದು ಕೂಡ ಈ ಪಂದ್ಯಕೂಟದ ಓಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಇದರ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಬಿಸಿ ಬಿಸಿಯಾದ ಭೋಜನ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಆಯೋಜಕರು. ಅದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಪಿರ್ಸಪಾಡ್ ಬ್ರದರ್ಸ್ ತನ್ನದ ಆರಂಭಿಕ ದಾನವನ್ನು ಕಳಿಸಿಕೊಡಿ. ದಯವಿಟ್ಟು ಒಬ್ಬ ಸ್ಕೋರರ್ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಹೇಳುತ್ತಿದ್ದೇವೆ.
ಪಂದ್ಯಕೂಟದ 5ನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ವರ್ಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 6 ಇದರ 5ನೇ ಪಂದ್ಯಕೂಟ ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಿರ್ಸಪಾಡ್ ಬ್ರದರ್ಸ್ ಅದೃಷ್ಟದ ನಾನಿಚ್ಚಮೆಗೆ ಗೆದ್ದುಕೊಂಡಿರ್ತಕ್ಕಂಥ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕ್ಷೇತ್ರ ಪಾಲನೆಯನ್ನ ಆಯ್ದುಕೊಂಡು ಕ್ಷೇತ್ರ ಪಾಲನೆ ಸಜ್ಜುಗೊಳಿಸ್ತಾ ಇದೆ. ಎಸ್ ದಯವಿಟ್ಟು ಮಕ್ಕಳು ಎಸ್ ರೆಡಿ. ಪ್ರಥಮ ಬೋವನ್ನ ಪ್ರಥಮ ಎಸೆತ ಮನಾಫ್ ಇಸ್ ದ ಬೌಲರ್. ಪ್ರಥಮ ಎಸೆತ ಅದ್ಭುತವಾಗಿರುತ್ತದೆ ಎಸೆತ. ಅಡ್ಡ ಚಿಹ್ನೆಗೆ ಅಪೀಲನ್ನು ಮಾಡ್ತಾ ಇದ್ದಾರೆ. ಅಡ್ಡ ಚಿಹ್ನೆಯ ತೀರ್ಪು 1+1 ಇತರ ಅಂಕ ಮುಖ್ಯದ ಮೇಲೆ ತಂಡದ ಖಾತೆ ಆರಂಭವಾಗ್ತಾ ಇದೆ. ತಂಡದ ಖಾತೆ ಆರಂಭ. ಅದ್ಭುತವಾಗಿರತಕ್ಕಂಥ ಫುಲ್ ಟಾಸ್ ಆಗಿ ಬಂದಿರುತ್ತ ಚೆಂಡು ಎದುರಿಸುವಲ್ಲಿ ಸಂಪೂರ್ಣ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ. ಲೆಗ್ ಬೈ ಮುಖ್ಯನ ಬಗ್ಗೆ 1 ಅಂಕ ಸೇರ್ಪಡೆ ದೊಡ್ಡ ಮೊತ್ತ ಖಾತೆಯಲ್ಲಿ 3. ಅದ್ಭುತವಾಗಿರತಕ್ಕಂಥ ಬ್ಯಾಟಿಂಗ್ ಬೌಲಿಂಗ್ ಕ್ಷೇತ್ರ ಪಾಲನೆಯಲ್ಲೂ ಶ್ರೇಷ್ಠ ಮಟ್ಟದ ಪ್ರದರ್ಶನ ನೀಡುತ್ತಾ ಇರುವ ಮುನಾಫ್. ಅದೇ ರೀತಿ 70 ಅಂಕಣದ ಒಳಭಾಗದಲ್ಲಿ ಆಲ್ಫಾ ಸ್ಟ್ರೈಕರ್ಸ್ ತಂಡ ಐಕಾನ್ ಆಟಗಾರರು 6 ಓವರ್ಗಳಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಕೂಟ. ತಂಡದ ಒಟ್ಟು ಮೊತ್ತ 4, 2 ಎಸೆತ ಮುಕ್ತಾಯ, 3 ಎಸೆತ ಮುಕ್ತಾಯ. ಅತಿ ದೊಡ್ಡ ಲೆಗ್ ಸೈಡ್ ಲಾಂಗ್ ನಲ್ಲಿ 4 ಅಂಕದ ಸೇರ್ಪಡೆ ಆಗ್ತಾ ಇದೆ. ಶ್ರೇಷ್ಠವಾಗಿರತಕ್ಕಂಥ ಹೊಡೆತ 4 runs added to the scoreboard. ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ ಇನ್ನಿಂಗ್ಸ್ ನಲ್ಲಿ. ನೂರುದ್ದೀನ್ ತಂಡದ ಐಕಾನ್ ಆಟಗಾರ. ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 8 ವಿತೌಟ್ ಲಾಸ್ after completion of 4 delivery. Very good delivery, very good comeback by the bowler. Last 1 ball remaining in this over. ಅತಿ ದೊಡ್ಡ ಆಫ್ ಸೈಡ್ ನಲ್ಲಿ 2 ಅಂಕವನ್ನು ಪೂರ್ತಿಗೊಳಿಸಿದ್ರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 10. ಪ್ರಥಮ ಓವರ್ನ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 10, ಯಾವುದೇ ಉತ್ತರವನ್ನು ಕಳೆದುಕೊಳ್ಳದೆ. ಪಂದ್ಯಕೂಟದ ನಿರ್ಣಾಯಕ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಇಕ್ಬಾಲ್, ಅದೇ ರೀತಿ ಮಚ್ಚಿ ಸಹೋದರರು. ಎಸ್ಟಿಗಾರಿಕೆ ವಿಭಾಗದಲ್ಲಿ 2ನೇ ಓವರ್ ಚಾಲ್ತಿಯಲ್ಲಿ ರಾಜು. ರಾಜು ಟು ಆರಂಭಿಕ ದಂಡುಗಾರ ಬಶೀರ್ ಸ್ಟ್ರೈಕ್ನಲ್ಲಿ. ಅತಿ ದೊಡ್ಡ ಲೆಗ್ ಸೈಡ್ ನಲ್ಲಿ ಶ್ರೇಷ್ಠವಾಗಿ ಕ್ಷೇತ್ರ ಪಾಲನೆ 1+1 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ರನ್ ಬಿಟ್ವೀನ್ ದಿ ವಿಕೆಟ್. ಮತ್ತೆ 1 ಅಂಕ ಸೇರ್ಪಡೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ
13ಕ್ಕೆ ಏರಿಕೆ ಆಗ್ತಾ ಇದೆ. 2ನೇ ಓವರ್ ಜಾತಿಯಲ್ಲಿ ಹೊಡೆತ ಪ್ರಾಪ್ತವಾದ ಸಿಕ್ಸರ್ ದಾಖಲಾಗ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಹೊಡೆತ. ವಾಟ್ ಎ ಶಾಟ್ ಬೈ ದ ಬ್ಯಾಟ್ಸ್ಮನ್ ಮಿಸ್ಟರ್ Nuruddin, one of the icon player side of Pirsappat brothers, and a hitting huge. First maximum in this over and in this innings, and Todas comes on 19 on the board. Outcome of 1.3. Again, very good strong this time. Chance of catch. That is all. First wicket fall on side of Pirsappat brothers. A big man, Nuruddin, departs walking back to the pavilion. A big through side of Pirsappat brothers. Another new man comes, Grace, Mr. Asra. ಎರಡನೇ ಚಾಲ್ತಿಯಲ್ಲಿ 4 ಎಸೆತ ಮುಕ್ತಾಯ. 5ನೇ ಬಾರಿಗೆ ರಾಜು ಅತ್ಯುತ್ತಮ ಎಸೆತ. ಒಂದು ಅಂಕವನ್ನು ಪೂರ್ತಿಗೊಳಿಸಿದೆ. ತನ್ನ ದೊಡ್ಡ ಮೊತ್ತ 20ಕ್ಕೆ ಏರಿಯಾಗ್ತಾ ತೊಡಸ್ಬೋದು 20. ಕೊನೆ ಎಸೆತ ಚಾಲ್ತಿಯಲ್ಲಿ ಆದ್ಯತೆ ಹೊಡೆತ. ಏತನ್ಮಧ್ಯೆ 2ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಸೆಕೆಂಡ್ 6 ಇನ್ ದಿಸ್ ಓವರ್. 26 ದುಬಾರಿ ಆಗ್ತಾ ಇದ್ದಾರೆ ಎಸೆತಗಾರಿಕೆ ವಿಭಾಗದಲ್ಲಿ ರಾಜು. ಹದಿನಾರು ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ ರಾಜು 2 ಸಿಕ್ಸರ್ನೊಂದಿಗೆ. ದಯವಿಟ್ಟು ಬಾಲ್ ಕೊಟ್ಟು ಸಹಕರಿಸಿ. ಬಾಲ್ ಬಾಯ್ಸ್ ಆದಷ್ಟು ಬೇಗ ಬಾಲ್ ಅನ್ನು ಹಿಂತಿರುಗಿಸಿ. ಸಿಎಫ್ಐ ಚಾರ್ ದಯವಿಟ್ಟು ಅಲೆ ಬಾಲ್ ಅನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಎರಡು ಓವರ್ಗಳ ಮುಕ್ತಾಯ. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 26. ಬೃಹತ್ ಮೊತ್ತದ ದಾಪವನ್ನು ನೀಡುತ್ತಾ ಇದೆ. ಎದುರಾಳಿ ತಂಡಗಳಲ್ಲಿ ಹಿಟ್ಟರ್ಸ್ಗಳ ದಂಡೆ ಇದೆ. ಶ್ರೇಷ್ಠವಾಗಿರತಕ್ಕಂಥ ಹೊಡೆತವಾಗಿತ್ತು. ರಿವರ್ಸ್ ಸ್ವೀಪ್ ಮುಖೇನವಾಗಿ 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದ ಖಾತೆಗೆ 2 ಅಂಕ ಸೇರ್ಪಡೆ. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 28. ಅಮೂಲ್ಯವಾದ ಒಂದು ಉತ್ತನ ಕಳೆದುಕೊಂಡು ಮತ್ತೆ ಎತ್ತುಗಾರಿಕೆ ಭಾಗದಲ್ಲಿ ಇಬ್ರಾಹಿಂ ಬಲವಾದ ಮನವಿ. ಡೈರೆಕ್ಟ್ ಹಿಟ್ ಆಗಿತ್ತು. ಸಕಾರಾತ್ಮಕ ಉತ್ತರ ನೀಡುತ್ತಾ ಇಲ್ಲ ನಿರ್ಣಾಯಕರು. ಏತನ್ಮಧ್ಯೆ 2.3 ಡೆಲಿವರಿ ಕಂಪ್ಲೀಟೆಡ್. 29 ಲಾಸ್ ಆಫ್ 1 ವಿಕೆಟ್.
ಮತ್ತೆ ಒಂದು ಅಂಕ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 30ಕ್ಕೆ ಏರಿಕೆಯಾಗ್ತದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಕಾಣಿಸುತ್ತಾ ಇದೆ. 5 ಎಸೆತ ಮುಕ್ತಾಯ. ಕೊನೆಯ ಚಾಲ್ತಿಯಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಆಲ್ಫಾ ಸ್ಟ್ರೈಕರ್ಸ್. ಡಾಟ್ ಅಂಡ್ ಡೆಲಿವರಿ ಈ ಓವರ್ನಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ 4 ಅಂಕ. ಅದ್ಭುತವಾಗಿರ್ತಕ್ಕಂಥ ಸ್ಪೆಲ್. ಪ್ರಥಮ ಓವರ್ನಲ್ಲಿ 10 ಅಂಕವನ್ನು ಬಿಟ್ಟುಕೊಟ್ರು. ತದನಂತರದಲ್ಲಿ 16 ಅಂಕವನ್ನು ಬಿಟ್ಟುಕೊಡುತ್ತರು. ಈ 3ನೇ ಓವರ್ನಲ್ಲಿ ಇಬ್ರಾಹಿಂ ಅವರು ಬಿಟ್ಟುಕೊಟ್ಟದ್ದು ಕೇವಲ 4 ಅಂಕ. ಗಳಿಸಿಕೊಂಡದ್ದು ಒಟ್ಟು 33 ಓವರ್ಗಳ ಮುಕ್ತಾಯಕ್ಕೆ. ಸರಾಸರಿ 10ರಂತೆ ರನ್ ಅನ್ನ ಕಲೆ ಹಾಕ್ತಾ ಇದೆ. ಓವರ್ ಒಂದಕ್ಕೆ 10ರಂತೆ ರನ್ ಅನ್ನು ಕಲೆ ಹಾಕ್ತಾ ಇದೆ ಪಿರ್ಸಪಾಟ್ ಬ್ರದರ್ಸ್. ಆದಷ್ಟು ಬೇಗ ಪಂದ್ಯವನ್ನು ಮುಗಿಸಬೇಕು ಹೇಳುತ್ತಿದ್ದೇವೆ. ಇದೀಗ 3ನೇ ಓವರ್ ಚಾಲ್ತಿ, 4ನೇ ಓವರ್ ಚಾಲ್ತಿಯಲ್ಲಿ ಬಾದ್ರು ಬಂತು. ಫುಲ್ ಟಾಸ್ ಆಗಿ ಬಂದ ಚೆಂಡು ತಾನು ಎದುರಿಸಿದ ಈ ಓವರ್ನ ಪ್ರಥಮ ಎಸೆತವನ್ನೇ ಸಿಕ್ಸರ್ಗೆ ಆಡ್ತಾ ಇದ್ದಾರ ಬಶೀರ್. ತಂಡದ ಒಟ್ಟು ಮೊತ್ತ 36ಕ್ಕೆ 1 ಎಂಬ ಸ್ಥಿತಿ ಕಾಣಸಿಗುತ್ತಾ ಇದೆ. ಅದು ದೊಡ್ಡದ ಅಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ಹಿಡಿತ. 5 ಅಂಕವನ್ನ ತಡೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಕ್ಷೇತ್ರ ಪಾಲನೆಯಲ್ಲಿ ಇಬ್ರಾಹಿಂ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಇಬ್ರಾಹಿಂ ಅದ್ಭುತವಾಗಿರುವ ಕ್ಷೇತ್ರ ಪಾಲನೆ. ಎತ್ತಗಾರಿಕೆ ಭಾಗದಲ್ಲಿ ಕೂಡ 4 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅದ್ಭುತವಾಗಿ ಇರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಡ್ತಾ ಇದ್ದಾರೆ. ಶ್ರೇಷ್ಠವಾಗಿರುವ ಕ್ಷೇತ್ರ ಪಾಲನೆ ನೋಡಿ. ಆಫ್ಸರ್ ಇದರಲ್ಲಿ 2 ಅಂಕವನ್ನ ಪೂರ್ತಿಗೊಳಿಸಿದ್ರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 39ಕ್ಕೆ ಏರಿಕೆ ಆಗ್ತಾ ಇದೆ. 4ನೇ ಓವರ್ ಚಾಲ್ತಿ. ಮತ್ತೆ 2 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 41ಕ್ಕೆ ಏರಿಕೆ ಆಗ್ತಾ ಇದೆ. 41 ಲಾಸ್ ಆಫ್ 1 ವಿಕೆಟ್. 4.4 ಎಸೆತ ಮುಕ್ತಾಯ. ಲಾಸ್ಟ್ 2 ಬಾಲ್ ರಿಮೈನಿಂಗ್ ಓವರ್. ಹೊಡೆತ ಈ ತನ್ಮಧ್ಯೆ ಮತ್ತೆ ಒಂದು ಒತ್ತಡಗೊಳ್ಳುತ್ತಾ ಇದೆ. ಸೆಕೆಂಡ್ ವಿಕೆಟ್ ಫಾಲ್ ಆನ್ ಸೈಡ್ ಆಫ್ ಪಿರ್ಸಪಾಟ್ ಬ್ರದರ್ಸ್. ಅವರ ಸ್ಥಾನದ ಮಮತರು ದಾಂಡಿಗ ಹನೀಫ್. ಅಟ್ಟಾಚಿನ ತೀರ್ಪು. ತಂಡದ ಒಟ್ಟು ಮೊತ್ತ 43. ತಂಡದ ಒಟ್ಟು ಮೊತ್ತ 42. 42. ತಂಡದ ಒಟ್ಟು ಮೊತ್ತ 42. 4 ಓವರ್ಗಳ ಮುಕ್ತಾಯಕ್ಕೆ ಸರಾಸರಿ 10ರಂತೆ ರನ್ ಅನ್ನ ಕಲೆ ಹಾಕ್ತಾ ಇದೆ.
ಎರಡು ಸಿಕ್ಸರ್ಗಳ ವೀರ ಇನ್ನು ಕೂಡ ಸ್ಟ್ರೈಕ್ ನಲ್ಲಿದ್ದಾರೆ. ಕಾದು ನೋಡಬೇಕಾಗಿದೆ ಯಾವ ರೀತಿ 5ನೇ ಓವರನ್ನ ಸದುಪಯೋಗ ಪಡಿಸಿಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ರಫೀಕ್ ಟು ಬಶೀರ್ ಅಡ್ಡ ಚಿಹ್ನೆಯ ತೀರ್ಪು ಬರ್ತಾ ಇದೆ. ಮತ್ತೆ ಒಂದು ಅತಿರಿಕ್ತ ಅಂಕ ಸೇರ್ಪಡೆ ತಂದೊಟ್ಟು ಮೊತ್ತ 43. ಮತ್ತೊಂದು ಅಡ್ಡ ಚಿಹ್ನೆಯ ತೀರ್ಪು ತಂಡದ ಒಟ್ಟು ಮೊತ್ತ 44. 44 ಲಾಸ್ ಆಫ್ 2 ವಿಕೆಟ್ಸ್. ಶ್ರೇಷ್ಠವಾಗಿರ್ತಕ್ಕಂಥ ಹೊಡೆತ ಲೆಗ್ ಸೈಡ್ ರಾಂಗ್ ಆನ್ ನಲ್ಲಿ ಬಂತು. ಒಂದು ಅಂಕದ ಸೇರ್ಪಡೆ ತಂದೊಟ್ಟು ಮೊತ್ತ ಖಾತೆಯಲ್ಲಿ 45. 45 ಲಾಸ್ ಆಫ್ 2 ವಿಕೆಟ್ಸ್. ಮತ್ತೊಂದು ಉತ್ತರಣೆ ಕೊರಳುತ್ತಾ ಇದೆ. 3ನೇ ಉತ್ತರಣೆ ಕೊರಳುತ್ತಾ ಇದೆ. ಅವರ ಸ್ಥಾನದ ಮಾತ್ರ ದಾಂಡಿಗ ಬದ್ರು. ಇದೀಗ ಸ್ಟ್ರೈಕ್ ಆನ್ ರೀಸನ್ ಅಲ್ಲಿ ನ್ಯೂ ಬ್ಯಾಟ್ಸ್ಮನ್ ಬದ್ರು. ಅತ್ಯವೆಸೆತ ನಿರ್ಣಾಯಕರ ಕೈಯಾಗಲವಾಗ್ತಾ ಇದೆ. ಮುಖ್ಯವಾಗಿ ಇತರ ಅಂಕದ ಸೇರ್ಪಡೆ ತಂಡದ ಒಟ್ಟು ಮೊತ್ತ 46. 46ಕ್ಕೆ 3 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಮತ್ತೆ ಅದ್ಭುತವಾಗಿರುವ ಎಸೆತ, ಶ್ರೇಷ್ಠವಾಗಿರ್ತಕ್ಕಂಥ ಎಸೆತ, ಡಾಟ್ ಅಂಡ್ ಡೆಲಿವರಿ ಕಾಣಸಿಗ್ತಾ ಇದೆ. ರಫೀಕ್ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಮೊತ್ತ 46. It's gone. Another wicket fall down. Last one ball remaining in the over. Last one ball remaining in this over. 4ನೇ ಉತ್ತರನೇ ಕಳೆದುಕೊಳ್ಳುತ್ತಾ ಇದೆ ಫಿರ್ಸಪಾಟ್ ಬ್ರದರ್ಸ್. ಅವರ ಸ್ಥಾನದ ಮತ್ತೊಬ್ಬ ದಾಂಡಿಗ ಲತೀಫ್. ನಾಲ್ಕು ಅಂಕದ ಸೇರ್ಪಡೆ ಆಗ್ತಾ ಇದೆ. 4 runs added to the scoreboard. ಅದ್ಭುತವಾಗಿರ್ತಕ್ಕಂಥ 6 ದಾಖಲಾಗ್ತಾ ಇದೆ. ಕ್ರೀಡೆಯ ಮನೋಭಾವ ತೋರಿಸ್ತಾ ಇದ್ದಾರೆ ನೋಡಿ. 70 ಜೋರಾದ ಕೈ ಚಪ್ಪಲೆ ಬರಲೇಬೇಕು. ಅದ್ಭುತವಾಗಿರ್ತಕ್ಕಂಥ ಕ್ರೀಡಾ ಸ್ಫೂರ್ತಿ. ಲಾಂಗ್ ಆನ್ ನಲ್ಲಿ 6 ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 52ಕ್ಕೆ ಏರಿಕೆ ಆಗ್ತಾ ಇದೆ. 52 ಲಾಸ್ ಆಫ್ 4 ವಿಕೆಟ್ಸ್. ದೊಡ್ಡಾದಷ್ಟು ಬೇಗ ಪಂದ್ಯವನ್ನು ಮುಗಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಕೊನೆಯ ಓವರ್ ಇನ್ನಿಂಗ್ಸ್ ನ ಕೊನೆಯ ಓವರ್ ಚಾಲ್ತಿಯಲ್ಲಿ ಅಬ್ದುಲ್ಲಾ ಕೆಪಿ ಬೌಲಿಂಗ್ ನಲ್ಲಿ ಅಬ್ದುಲ್ಲಾ
ಅದ್ಭುತವಾಗಿರ್ತದೆ ಹೊಡೆತ ಲೆಗ್ ಸೈಡಿಂದಲೇ ಬಂತು. ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ. ಒಂದು ಅಂಕವನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ. 53ಕ್ಕೆ ಏರಿಕೆ ಆಗ್ತಾ ಇದೆ. 53 ಲಾಸ್ ಆಫ್ 4 ವಿಕೆಟ್ಸ್. ಕೊನೆ ಓವರ್ ಚಾಲ್ತಿಯಲ್ಲಿ ಇನ್ನಿಂಗ್ಸ್ನ ಕೊನೆ ಓವರ್. ಅದ್ಭುತವಾಗಿ ಸಹಿತ ಅಡ್ಡ ಅಚ್ಚರಿನ ತೀರ್ಪು ಹೊರ ಬರ್ತಾ ಇದೆ. ಮತ್ತೆ ಒಂದು ಅತಿರಿಕ್ತ ಅಂಕ ಸೇರ್ಪಡೆ ದೊಡ್ಡ ಮೊತ್ತ 54, 54. ಮತ್ತೆ ಒಂದು ಡಾಟ್ ಅಂಡ್ ಡೆಲಿವರಿ. ಅದ್ಭುತವಾಗಿರ್ತಕ್ಕಂಥ ಸಹಿತ ಗ್ರೇಟ್ ಕಮ್ ಬ್ಯಾಕ್. ಮತ್ತೆ ಅಡ್ಡ ಅಚ್ಚರಿನ ತೀರ್ಪು ಹೊರ ಬರ್ತಾ ಇದೆ. ಒಂದು ಅತಿರಿಕ್ತ ಅಂಕ ಸೇರ್ಪಡೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲ 55ಕ್ಕೆ ಏರಿಕೆ ಆಗ್ತಾ ಇದೆ. 55 ಲಾಸ್ ಆಫ್ 4 ವಿಕೆಟ್ಸ್. ಕೊನೆ ಓವರ್ ಚಾಲ್ತಿಯಲ್ಲಿ ಇತರ ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಎಸೆತಗಾರಿಕಾ ವಿಭಾಗದಲ್ಲಿ. ಅಬ್ದುಲ್ಲಾ ಟು ಲತೀಫ್. ಅತ್ಯುತ್ತಮವಾದ ಕಮ್ ಬ್ಯಾಕ್. ಮೂರು ಎಸೆತ ಮುಕ್ತಾಯ ಕಾಣ ಸಿಗ್ತಾ ಇದೆ. 4 ಎಸೆತ ಮುಕ್ತಾಯ ಕಾಣ ಸಿಗ್ತಾ ಇದೆ. ತನ್ನ ದೊಡ್ಡ ಮೊತ್ತ 55. ತನ್ನ ದೊಡ್ಡ ಮೊತ್ತ 56ಕ್ಕೆ ಏರಿಕೆಯಾಗ್ತಾ ಇದೆ. ಕೊನೆ ಎಸೆತ ಇನ್ನಿಂಗ್ಸ್ನ ಕೊನೆ ಎಸೆತ ಚಾಲ್ತಿಯಲ್ಲಿ ಸ್ಟ್ರೈಕರ್ನಲ್ಲಿ ಸಿಕ್ಸರ್ ವೀರ ಇನ್ನು ಕೂಡ ಬದಲಾಗ್ತಾ ಇದ್ದಾನೆ ಬಶೀರ್. Last one ball remaining over. ಈತನ ಮಧ್ಯೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 56, 57 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಜಯಿಸಲು ಆಲ್ಫಾ ಸ್ಟ್ರೈಕರ್ಸ್ ತಂಡಕ್ಕೆ. ಪಿರ್ಸಾಪಡ್ ಆಡಿದ ಎರಡು ಪಂದ್ಯಗಳನ್ನ ಸೋತಿದೆ. ಆಲ್ಫಾ ಸ್ಟ್ರೈಕರ್ಸ್ ಆಡಿದ 2 ಪಂದ್ಯದಲ್ಲಿ ಒಂದನ್ನು ಜಯಿಸಿಕೊಂಡು ಒಂದನ್ನು ಸೋತಿದೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡವು 2 ಪಂದ್ಯಾಟವನ್ನ ಜಯಿಸಿಕೊಂಡಿದೆ. ಅದೇ ರೀತಿ ಲಾರಾ ಹಿಟ್ಟರ್ಸ್ ಆಡಿದ 2 ಪಂದ್ಯದಲ್ಲಿ ಒಂದನ್ನು ಜಯಿಸಿಕೊಂಡು ಒಂದನ್ನು ಸೋತಿದೆ. ಮುಂದಿನ ಪಂದ್ಯಾಟದಲ್ಲಿ ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಫ್ತಾನ ದಯವಿಟ್ಟು ಬನ್ನಿ. ಅದೃಷ್ಟದ ನಾಣ್ಯಕ್ಕೋಸ್ಕರ ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ದಯವಿಟ್ಟು ಈ ತಂಡದ ಕಫ್ತಾನ ಅದೃಷ್ಟದ ನಾಣ್ಯಕ್ಕೋಸ್ಕರ ನಮ್ಮ ವೇದಿಕೆ ಬಳಿ ಮುಂದೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. A next match between Lara Hitters versus Astra Transport. A both team captain, please come to the dais for tossing ceremony.
ದಯವಿಟ್ಟು ಪಿರ್ಸಬಾಲ್ ಬಿಡದ ಸ್ಥಾನದ ಆಟಗಾರರು ಆದಷ್ಟು ಬೇಗ ಕ್ಷೇತ್ರ ಪಾಲನೆ ಸಜ್ಜುಗೊಳಿಸಿ. ಲಾರಾ ಇಟ್ಟರ್ಸ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಲಾರಾ ಇಟ್ಟರ್ಸ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಅದೃಷ್ಟದ ನಾನಿಜಮಿಗೋಸ್ಕರ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆರಂಭಿಕ ದಾಂಡಿಗರನ್ನು ಕಳಿಸಿಕೊಡಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆರಂಭಿಕ ದಂಡಿಗರನ್ನು ಕಳಿಸಿಕೊಡಿ ದಯವಿಟ್ಟು ಆದಷ್ಟು ಬೇಗ. ಸಮಯದ ಅಭಾವ ಇದೆ. ತಂಡದ ಮ್ಯಾನೇಜರ್, ತಂಡದ ಕೋಚ್ ದಯವಿಟ್ಟು ಸಹಕರಿಸಿ. ರೆಡಿ. ನೂರುದ್ದೀನ್ ಬೌಲಿಂಗ್ ನಲ್ಲಿ ಐಕಾನ್ ಟು ಐಕಾನ್ ತನ್ನದ ಕಪ್ತಾನ, ತನ್ನದ ಸಾರಥಿ ನೂರುದ್ದೀನ್. ಎಸೆತಗಾರಿಕೆ ವಿಭಾಗದಲ್ಲಿ, ದಂಡುಗಾರಿಕೆ ವಿಭಾಗದಲ್ಲಿ ಮನಾಫರ್. ನೋಸ್ಟೇಕನಲ್ಲಿ ಸತ್ತರ್ ಕಳೆದ ಪಂದ್ಯಾಟದ ಹೀರೋ. ಎಸ್ತಗಾರಿಕೆ ವಿಭಾಗದಲ್ಲಿ ಕೊಂಚ ಬದಲಾವಣೆ ಕಾಣಸಿಗುತ್ತಾ ಇದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಅಬ್ದುಲ್ಲಾ, ಉಮರ್ ಕೆಪಿ ಎಸ್ತಗಾರಿಕೆ ವಿಭಾಗದಲ್ಲಿ. ಉಮರ್ 2 ಮುನಾಫ್. ಅತಿ ದೊಡ್ಡ ಶ್ರೇಷ್ಠವಾಗಿರತಕ್ಕ ಕ್ಷೇತ್ರ ಪಾಲನೆ ಲಾಂಗ್ ಆನ್ ಸೈಡ್ ನಲ್ಲಿ ನೂರುದ್ದೀನ್. ಎರಡು ಎಸೆತ ಮುಕ್ತಾಯ. ನೆಲ ಕಚ್ಚಿ ಬಂದಿರತಕ್ಕಂಥ ಚೆಂಡು ಎದುರಿಸುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ. ಎತ್ತಗಾರಿಕೆ ಭಾಗದಲ್ಲಿ ಉಮಾರ್, ದಂಡುಗಾರಿಕೆ ಭಾಗದಲ್ಲಿ ಸತ್ತರ್. ಮತ್ತೆ 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 3ಕ್ಕೆ ಏರಿಕೆ ಆಗ್ತಾ ಇದೆ. ಔಟ್ಕಮ್ಷನ್ ಆಫ್ 3 ಡೆಲಿವರೀಸ್ is given now just 3 runs. No ಬಾಲ್ ತೀರ್ಪು ಬರ್ತಾ ಇದೆ. 1 ಅತಿರಿಕ್ತ ಅಂಕ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 4. ನಾಲ್ಕು ಎಸೆತ ಮುಕ್ತಾಯ. 4 ಅಂಕವನ್ನು ಕಳೆ ಆಗ್ತಾ ಇದೆ. ಏತನ್ ಮಧ್ಯೆ ಸತ್ತರ್ ಅವರ ಉತ್ತರಣ ಕೊರಳುತ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಪ್ರಥಮ ಆಘಾತ ಆಲ್ಫಾ ಸ್ಟ್ರೈಕರ್ ತಂಡಕ್ಕೆ. ಅನುಭವಿ ಆಟಗಾರ, ಕಳೆದ ಪಂದ್ಯಾಟದ ಹೀರೋ ಸತ್ತರ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್.
ಅವರ ಸ್ಥಾನದ ಮತ್ತರು ದಾಂಡಿಗ ರಘು ಅವರನ್ನ ಕಳಿಸಿಕೊಡಲಾಗ್ತಿದೆ. ರಾಜು ಅವರನ್ನು ಕಳಿಸಿಕೊಡಲಾಗ್ತಿದೆ. ದಯವಿಟ್ಟು ಆದಷ್ಟು ಬೇಗ ರಾಜು ಓಡಾಡಿ ಬನ್ನಿ. ಪ್ರಥಮವನ್ನ ಕೊನೆ ಎಸೆತ ಅಡ್ಡ ಚೆನ್ನ ತೀರ್ಪು. ದಯವಿಟ್ಟು ಗಮನಿಸಿಕೊಳ್ಳಿ. ಕ್ರೀಡಾಭಿಮಾನಿಗಳಲ್ಲಿ ಹಾಗೂ ಕ್ರೀಡಾಪಟುಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ, ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಡಿಸೈರ್ ಕಾರಿನ ಕೀ ಎಲ್ಲಾದರೂ ಬಿದ್ದು ಸಿಕ್ಕಿದಲ್ಲಿ ಅಥವಾ ತಮ್ಮ ಕೈಯಲ್ಲಿದ್ದಲ್ಲಿ ದಯವಿಟ್ಟು ಇಲ್ಲಿ ಮೈಕ್ ಪಾಯಿಂಟ್ ಬಲವನ್ನು ಸಹಕರಿಸಬೇಕು ಇರುತ್ತಿದ್ದೇವೆ. ಓವರ್ ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯ ದೊಡ್ಡ ಮೊತ್ತ 6. ನೋಡಿ ಸ್ಟ್ರಾಟಜಿ. ಪ್ರಥಮ ಬಾರಿಗೆ ಪ್ರಥಮ ಓವರ್ ಅನ್ನು ಎಸೆಯಲು ನೂರುದ್ದೀನ್ ಅವರು ಸಜ್ಜುಗೊಳ್ಳುವಾಗ ಎಲ್ಲೊಂದು ಕಡೆ ಕಫ್ತಾನನ ಮಾತನ್ನು ಕೇಳಿಕೊಂಡು ನೂರುದ್ದೀನ್ ಅವರು ಉಮರ್ ಅವರಿಗೆ ಬಾಲ್ ಅನ್ನು ಕೊಟ್ಟರು. ಅದರಲ್ಲಿ ಸತ್ತಾರ್ ಅವರ ಓತರನ್ನು ಪಡೆದುಕೊಂಡ್ರು. ಎಲ್ಲೊಂದು ಕಡೆ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇದೆ ಪಿರ್ಸಪಾಡ್ತನದ ಆಟಗಾರರಿಂದ. ಎರಡನೇ ಓವರ್ ಸಜ್ಜಾಗ್ತಾ ಇದ್ದಾರೆ. ಅಡ್ಡ ಚಿನ್ನಿನ ತೀರ್ಪು. ತನ್ನದೊಟ್ಟು ಮೊತ್ತ 7. ಅದ್ಭುತವಾಗಿರ್ತಕ್ಕಂಥ ಹೊಡೆತ. 1 ಅಂಕ ಸೇರ್ಪಡೆ. ಬಲವಾದ ಬೇಸಿಗೆ ಪ್ರಯತ್ನ 1 ಅಂಕಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಲೆಗ್ ಬೈ ಮುಖೇನವಾಗಿ ತಂಡದೊಟ್ಟು ಮತಗಾತಿಯಲ್ಲಿ 9. ಎರಡನೇ ಓವರ್ ಚಾಲ್ತಿಯಲ್ಲಿ 9ಕ್ಕೆ 1 ಎಂಬ ಸ್ಥಿತಿ ಕಾಣಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಅದ್ಭುತವಾಗಿರ್ತಕ್ಕಂಥ ಹೊಡೆತ, ಶ್ರೇಷ್ಠವಾಗಿ ಕ್ಷೇತ್ರ ಪಾಲನೆ. 1 ಅಂಕಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಾರೆ. ಕಳೆದ ಇನ್ನಿಂಗ್ಸ್ ನಲ್ಲಿ 2 ಸಿಕ್ಸ್ ಅನ್ನು ಬಾರಿಸಿದ ಬಶೀರ್. ಅದ್ಭುತವಾಗಿರುವ ಎಸೆತ. ಅಡ್ಡ ಚೇನಿನ ತೀರ್ಪು. ಮತ್ತೆ 1 ಅತಿರಿಕ್ತ ಅಂಕ ಸೇರ್ಪಡೆ ಮೊತ್ತ 11. ಡಬಲ್ ಡಿಜಿಟ್ ಕಾಣಸಿಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಅತ್ಯುತ್ತಮದ ಹೊಡೆತ. ಲಾಂಗ್ ಆನ್ ರೇದನಲ್ಲೇ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಜೀವದಾನವನ್ನು ನೀಡ್ತಾ ಇದ್ದಾರೆ ದಂಡಗಾರಿಕಾ ವಿಭಾಗದಲ್ಲಿ ಮನಾಫ್ ಅವರಿಗೆ. ತನ್ನದೊಟ್ಟು ಮೊತ್ತ 12. ಐದು ಎಸೆತ ಮುಕ್ತಾಯ. ತನ್ನದೊಟ್ಟು ಮೊತ್ತ ಖಾತೆಯಲ್ಲಿ 12. ಅತ್ಯಂತ ದೊಡ್ಡ 6 ಅಂಕ ಆಗುವ ಸಂಭವ. ಹೌದು, ಪ್ರಥಮ ಸಿಕ್ಸರ್ ರಾಜು ಅವರ ಬ್ಯಾಟ್ ಮುಖೇನವಾಗಿ ದಾಖಲಾಗ್ತಾ ಇದೆ ಇನ್ನಿಂಗ್ಸ್ ನಲ್ಲಿ. ಅದ್ಭುತವಾಗಿರ್ತಕ್ಕಂಥ ಹೊಡೆತ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 18ಕ್ಕೆ ಏರಿಕೆ ಆಗ್ತಾ ಇದೆ. 18 for 1. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ರಾಜು ಅವರ ಬ್ಯಾಟಿಂಗ್ ದರ್ಶನ ಕಾಣಸಿಗ್ತಾ ಇದೆ.
ಎಸೆತಗಾರಿಕೆ ವಿಭಾಗದಲ್ಲಿ 100. ತಂಡಗಾರಿಕೆ ವಿಭಾಗದಲ್ಲಿ ಮನಾಫ್. ಬಲವಾದ ಬೇಸಿಗೆ ಪ್ರಯತ್ನ, ಅಡ್ಡ ಚಿಹ್ನೆಯ ತೀರ್ಪು ಹೊರ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 19. 19 ಲಾಸ್ ಆಫ್ 1 ವಿಕೆಟ್. ಅದ್ಭುತವಾಗಿರ್ತಕ್ಕಂಥ ಕಮ್ಬ್ಯಾಕ್ 100 ಇವರಿಂದ. ಮತ್ತೊಮ್ಮೆ ಡಾಟ್ ಅಂಡ್ ಡೆಲಿವರಿ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 19ರಲ್ಲಿ ಸ್ಥಗಿತಗೊಳ್ಳುತ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಎಸೆತ 1 ಅಂಕಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ತಂಡದ ದೊಡ್ಡ ಮೊತ್ತ 20. ಲೆಗ್ ಬೈ ಮುಖೇನ ಭಾಗಿ. ನಿರ್ಣಾಯಕರ ತೀರ್ಪು ಲೆಗ್ ಬೈ. ಪಂದ್ಯಕೂಟದ ನಿರ್ಣಾಯಕರಾಗಿ ಮಚೀದ್ ಅದೇ ರೀತಿ ಇಕ್ಬಾಲ್ ಅವರು ಸಹಕರಿಸ್ತಾ ಇದ್ದಾರೆ. ಅವರ ಸಹಕಾರವನ್ನ ಮತ್ತೊಮ್ಮೆ ನಾವು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೀವಿ. ಈತನ ಮಧ್ಯೆ ರಾಜು ಅವರ ಉತ್ತರಿ ಕಳೆದುಕೊಳ್ಳುತ್ತಾ ಇದೆ. ಎಲ್ಲೊಂದು ಕಡೆ ಅದ್ಭುತವಾಗಿ ಆಡ್ತಾ ಇದ್ರು. ಒಂದು 6 ರನ್ ಕೂಡ ದಾಖಲಿಸಿದ್ರು. ರಾಜು ಅವರ ಉತ್ತರನೆ ಕೊರಳುತ್ತಾ ಇದೆ. ಇನ್ಫಾರ್ಮ್ ಬ್ಯಾಟ್ಸ್ಮನ್ departs walking back to the pavilion. Raju form of run out. Another new man comes to crease. ನೂರು ಟು ಮನಾಫ್. ಅತಿ ದೊಡ್ಡ 1 ಅಂಕ ಮಾತ್ರ ಪೂರ್ತಿಗೊಳಿಸಿದರೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 21. ತನ್ನ ದೊಡ್ಡ ಮೊತ್ತ 22. 3 ಓವರ್ಗಳ ಮುಕ್ತಾಯಕ್ಕೆ 18ರ ಮುಂದೆ 35 ಅಂಕದ ಅವಶ್ಯಕತೆ ಇದೆ. 18 to go, 35 to get to victory for side of Alpha Strikers. ಅದ್ಭುತವಾಗಿ ನೋಡಿದ ಆಫ್ ಸೈಡ್ ನಲ್ಲಿ 1 ಅಂಕ ಮಾತ್ರ ಪೂರ್ತಿಗೊಳಿಸಿದ್ದಾರೆ. ಅದ್ಭುತವಾಗಿರುವ ಕ್ಷೇತ್ರಪ್ಪನ ಲತೀಫ್ ಇವರಿಂದ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 24 ಲಾಸ್ ಆಫ್ 2 ವಿಕೆಟ್ಸ್. ಎರಡು ಅಂಕವನ್ನು ಪೂರ್ತಿಗೊಳಿಸಿದ್ರು. ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 26ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಅಡ್ಡ ಚಿಹ್ನೆಯ ತೀರ್ಪು.
ತಂಡದೊಟ್ಟು ಮತ್ತೆ 27. ಅದ್ಭುತವಾಗಿರ್ತಕ್ಕಂಥ ಹೊಡೆತ ಲೆಗ್ ಸೈಡ್ ಇಂದ ಬಂತು 6. ವಾಟ್ ಎ ಶಾಟ್ ಬೈ ದ ಬ್ಯಾಟ್ಸ್ಮನ್ ಇಬ್ರಾಹಿಂ. Abraham is on fire. And hitting one maximum in this over. Ibrahim back on fire. And total score was on 33 loss of 2 wickets. On of the experienced player side of Alpha Strikers. A big stroke in this time. Again, back to back. What a shot. What a magnificent hit by the batsman, Mr. Ibrahim. Back to form. A good connection, bat and ball. A very good stroke by the batsman. At 6 ಬಾರಿಸಿದಾದಲ್ಲಿ 500 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ ಆಸಿಫ್ ಸ್ಟಾರ್. ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಇಬ್ರಾಹಿಂ ಅವರಿಗೆ. ಹ್ಯಾಟ್ರಿಕ್ 6 ಬಾರಿಸಬಹುದೇ ಇಲ್ಲ. ಅದ್ಭುತವಾಗಿ ಹೊಡೆದ, ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ. 2 ಅಂಕವನ್ನು ಪೂರ್ತಿಗೊಳಿಸಿದ್ರು. ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಲಾಂಗ್ ಆನ್ ನಲ್ಲಿ ಬಂತು. ಅದ್ಭುತವಾಗಿರುವ ಕ್ಷೇತ್ರಪಾಲನೆ ಬಶೀರ್ ಇವರ ಮುಖೇನವಾಗಿ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 42. ಮತ್ತೆ ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ. ಆ 2 ಸಿಕ್ಸರ್ ನ ಮುಖೇನವಾಗಿ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 42. ಈತನ್ ಮಧ್ಯೆ Ibrahim departs walking back to the pavilion. Again twist. Good comeback by the bowler. A very good comeback by the bowler. Badru. Ibrahim departs walking back to the pavilion. Big through side of Alpha Strikers. A big man. ತಂಡದೊಟ್ಟು ಮೊತ್ತ 41. 12ಕ್ಕೆ 16. ಹನ್ನೆರಡರ ಮುಂದೆ 16. 12 to go, 16 to get. A victory for side of Alpha Strikers. This match going on, crucial moment both the teams. What a match this has been turned out to be. 12 to go. 12 to go, 16 to get. Who is the winner? Wait and see. 12 ಎಸೆತಗಳ ಮುಂದೆ 16 ಅಂಕದ ಅವಶ್ಯಕತೆ ಇದೆ. 12ರ ಮುಂದೆ 16 ಅಂಕದ ಅವಶ್ಯಕತೆ ಇದೆ. ಡೂ ಆರ್ ಡೈ. ಯಾರಾಗುತ್ತಾರೆ ಈ ಪಂದ್ಯದ ವಿಜಯಶಾಲಿ? ಕಾದು ನೋಡಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಬಶೀರ್, ತಂಡಗಾರಿ ವಿಭಾಗದಲ್ಲಿ ಮನಾಫ್. ಅದು ಹೊಡೆದ, ವಾಟ್ ಎ ಶಾಟ್, ಮನಾಫ್. It's a magnificent hit. Manaf on strike. Manaf on a fire. What a hit by the batsman. Very good stroke. Manaf. Again, 11 to go, 10 to get. Very good stroke in time. ಇನ್ನು ಬರಬೇಕಾಗಿದೆ 10ರ ಮುಂದೆ 10. ಇನ್ನೊಂದು ಹೊಡೆತ, ಅತ್ಯುತ್ತಮವಾದ ಹೊಡೆತ, ಶ್ರೇಷ್ಠವಾಗಿರತಕ್ಕಂಥ ಹೊಡೆತ. 2 ಸಿಕ್ಸರ್ ದಾಖಲಾಗ್ತಾ ಇದೆ. ಬ್ಯಾಟ್ ಮುಖೇನವಾಗಿ ಮನಾಫ್ is on fire. Alpha Strikers.
A 9 to go, 4 to get. 9 to go, 4 to get. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮುಗಿಸುವ ಗಮನಿಸಬೇಕು ಹೇಳುತ್ತಿದ್ದೇವೆ. ಮನಾಫ್ ತಾನು ಎದುರಿಸಿದ 3 ಎಸೆತದಲ್ಲಿ 2 ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾರೆ. 12ರ ಮುಂದೆ 16 ಅಂಕ ಬೇಕಾಗಿತ್ತು. ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ರು. ತದನಂತರದಲ್ಲಿ ಡಾಟ್ ಅಂಡ್ ಡೆಲಿವರಿ. ತದನಂತರದಲ್ಲಿ 3ನೇ ಎಸೆತ ಕೂಡ ಲಾಂಗ್ ಆನ್ ನಲ್ಲಿ ಸಿಕ್ಸರ್ ಅನ್ನು ಬಾರಿಸಿದ್ರು. ಇದು ಮನಾಫ್ ಅವರ ತಾಕತ್ತು. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಐಕಾನ್ ಆಟಗಾರನ ಆಟ. ಬಲವಾದ ಬೇಸಿಗೆ ಪ್ರಯತ್ನ, ಅತ್ಯುತ್ತಮವಾದ ಸಿದ್ಧವಾಗಿತ್ತು. ಮತ್ತೊಂದು ಡಾಟ್ ಅಂಡ್ ಡೆಲಿವರಿ. 8ರ ಮುಂದೆ 4 ಅಂಕದ ಅವಶ್ಯಕತೆ ಇದೆ. ಮನಾಫ್ ಕಾದು ನೋಡಬೇಕಾಗಿದೆ. ಮನಾಫ್ ಅತಿ ದೊಡ್ಡದ ಲೆಗ್ ಸೈಡ್ ಬಂತು. 2 ಅಂಕದ ಸೇರ್ಪಡೆ. 2 ಡಿಕ್ಲೇರ್ ಬೈ ದ ಅಂಪೈರ್. 7ರ ಮುಂದೆ 2 ಅಂಕದ ಅವಶ್ಯಕತೆ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಇನ್ ದಿಸ್ ಓವರ್. 7ರ ಮುಂದೆ 2 ಅಂಕದ ಅವಶ್ಯಕತೆ ಇದೆ. 7 to go, 2 to get. In this time, toss off catch, but fielder is on mode. In this time, Alpha Strikers won the match. Yes. Very good hit by the batsman, Mr. Manaf. Alpha Strikers is running out to be field. ಬೃಹತ್ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ತಂಡ ಆಲ್ಫಾ ಸ್ಟ್ರೈಕರ್ಸ್ ಅದ್ಭುತವಾಗಿರ್ತಕ್ಕಂಥ ಕಂಬ್ಯಾಕ್ ಅನ್ನು ಮಾಡಿದ್ರು. ಅಲ್ಲೊಂದು ಕೊಡಗೆ 3 ಓವರ್ನಲ್ಲಿ 35 ಅಂಕ ಬೇಕಾಗಿತ್ತು. 1 ಓವರ್ ಬಾಕಿ ಇರುವಂತೆ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಆಲ್ಫಾ ಸ್ಟ್ರೈಕರ್ಸ್. ಅದ್ಭುತವಾಗಿರ್ತಕ್ಕಂಥ ಹೊಡೆತ. 2 ಸಿಕ್ಸರ್ ಅನ್ನು ಬಾರಿಸಿದ್ರು ಮನಾಫ್. ಏತನ್ಮಧ್ಯೆ ಪಿರ್ಸಪಾಡ್ ಬ್ರದರ್ಸ್ ಆಡಿದ 3 ಪಂದ್ಯಾಕೂಟವನ್ನ ಕೂಡ ಸೋಲನ್ನು ಅನುಭವಿಸ್ತಾ ಇದೆ. ಆದರೆ ಇಂದಿನ ಸೋಲು ನಾಳಿನ ಗೆಲುವಾಗಬಹುದು. ಎಲ್ಲಿಗೆ ಆಟವನ್ನು ನಿಲ್ಲಿಸಬಾರದು. ಮುಂದೆ ಕೂಡ ತಮಗೆ ಅವಕಾಶವಿದೆ. ಅದರಲ್ಲಿ ಆಡಿ ವಿಜಯಿಯಾಗಬಹುದು ಎಂಬ ಮಾತಿನಂತೆ ಪಿರ್ಸಪಾಡ್ ತಂಡಕ್ಕೆ ಧನ್ಯವಾದಗಳು. ಅದೇ ರೀತಿ ಅಸ್ತ್ರ ಆಲ್ಫಾ ಸ್ಟ್ರೈಕರ್ ತಂಡಕ್ಕೆ ಅಭಿನಂದನೆಗಳು. ಮುಂದೆ ಮುಂದಿನ ವೀಕ್ಷಕ ವಿವರಣೆಗಾಗಿ ನಾವು ಮಸೂದ್ ಅವರನ್ನು ಕರೆ ಕೊಡ್ತಾ ಇದ್ದೀವಿ. ಮಸೂದ್, ದಯವಿಟ್ಟು ಬನ್ನಿ. ತಮಗಾಗಿ ಇಲ್ಲಿ ಈ ಪಂದ್ಯಾಕೂಟದ 4ನೇ ಪಂದ್ಯಾಕೂಟದಲ್ಲಿ
ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್ ನಡುವೆ ನಡೆದ ಪಂದ್ಯಾಕೂಟದಲ್ಲಿ ಅದ್ಭುತವಾಗಿರ್ತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು ಸತ್ತಾರ ಪೈಚಾರ್. 2 ಅತ್ಯುತ್ತಮವಾದ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಬಾರಿಸಿ ಆಲ್ಫಾ ಸ್ಟ್ರೈಕರ್ ತಂಡಕ್ಕೆ ಗೆಲುವನ್ನು ದಕ್ಕಿಸಿಕೊಟ್ಟ ಸತ್ತಾರ್ 4ನೇ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಳ್ಳಲು ಡಯಾಸ್ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸತ್ತಾರ್, ಪ್ಲೀಸ್ ಕಮ್ ಟು ಡಯಾಸ್ ಫಾರ್ ಕಲೆಕ್ಟಿಂಗ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪ್ಲೀಸ್. ಅದೇ ರೀತಿ ಈ ಪಂದ್ಯಾಕೂಟದ ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ರಾಯಲ್ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಇಬ್ರಾಹಿಂ ರಾಯಲ್, ದಯವಿಟ್ಟು ಬನ್ನಿ. ತಾನು 26 2 ಓವರ್ಗಳಲ್ಲಿ 26 ಅಂಕವನ್ನು ಬಿಟ್ಟುಕೊಟ್ಟಿದ್ರು. ತದನಂತರದಲ್ಲಿ 3ನೇ ಓವರ್ ಎಸೆದು 4 ಅಂಕವನ್ನು ಬಿಟ್ಟುಕೊಟ್ಟಿದ್ರು. ಅದೇ ರೀತಿ ನಿರ್ಣಾಯಕ ಹಂತದಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಇಬ್ರಾಹಿಂ ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕೈ ಚಪ್ಪಾಳೆ ಮೂಲಕ ವೇದಿಕೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಬನ್ನಿ ಇಬ್ರಾಹಿಂ, ಅದೇ ರೀತಿ ಸತ್ತರ್, ದಯವಿಟ್ಟು ಬನ್ನಿ. 2 ಆಟಗಾರರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. Yes, the opening batsmen are into the middle. Arif and Nazir are the opening batsmen from the side of yes. Umpire is ready, bowler is ready to bowl the first delivery, and also batsman is also ready to face the first delivery of the first ball of the first innings. Mr. Siddiq KP is in the bowling restriction. Now this time a single run collected in the very first delivery, and scoreboard shows 1 on the board. 1 delivery has been completed in the first over, and now again for the second time in the bowling restriction Mr. Siddiq, and in the batting restriction the opener from the side of Lara hitters Mr. Nazir facing the second delivery of the first over. Zam! Trying for a big hit, completely beaten by the batsman. A single run collected, running for the second. By the time both the batsmen are very quick between the wicket to collect the 2 runs. By the time 2 more runs added to the scoreboard, scoreboard rises up to 3 on the board. 2 deliveries has been completed. Very good piece of running between the wicket by both the batsmen. It's a very good sign for the team Lara hitters that they are very good in running between the wicket. By the time Siddiq is bowling the third delivery, this time umpire calls it's outside the leg stick. 1 more run added in the form of extras. The scoreboard moves up to 4 on the board. 2 deliveries has been completed. Now again Siddiq, he's a very well known leg spinner from the side of Asra Transport. They have won 2 matches that they have played this time in the air, high and handsome. First maximum from the side of Lara hitters. Nasir is the man. He takes the moment. He is the one who is responsible for the team. Not even played in both the matches, but in this third match, he is configuring his batting performance with the maximums. And scoreboard moves up to 10 on the board. This time into the mid-wicket region. Single run collected, a little bit of miscollection from the field by the time batsmen are well settled with 2 runs. And the scoreboard moves up to 12 on the board. 4ನೇ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಸತ್ತಾರ್ ಪೈಚಾರ್ ಅವರೇ ಧಾವಿಸಿ ಬನ್ನಿ. 4ನೇ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಸತ್ತಾರ್ ಪೈಚಾರ್.
5 delivery has been completed. Scoreboard shows 13 on the board. Now for the last time, Siddiq Kepi, right arm of the wicket, interval to Mr. Arif Adarsh is in the batting restriction. Last delivery. He is trying for the reverse hit. He's sweeping the ball by the time. Both the batsmen are very comfortable in collecting 2 more runs. They are very comfortable in running between the wicket. By the time and between the deliveries, they are collecting maximums also. And scoreboard moves up to 15 on the board. 1 over has been completed. Another 5 more over to go. ಅಂಕಿಅಂಶ ಕಾಣ ಸಿಗುತ್ತಾ ಇದೆ 15 1 ಓವರ್ ಮುಕ್ತಾಯವಾಗಿದೆ. ಮತ್ತೆ ದಾಳಿಗಾರಿಕೆ ವಿಭಾಗದಲ್ಲಿ ನೂತನ ದಾಂಡಿಗ ಮಿಸ್ಟರ್ ಕಿರಣ ಆಗಮನ ಕಾಣ ಸಿಗುತ್ತಾ ಇದ್ರೆ ದಂಡಗಾರಿಕಾ ತುದಿಯಲ್ಲಿ ನಜೀರ್ ಓರ್ವ ಸಿಕ್ಸರ್ ವೀರ. ಈ ಭಾಗದಲ್ಲಿ ಒಂಡಾಟ ಚೆಂಡು ಸ್ಪಷ್ಟ ನೇರ ದಿಟ್ಟ ಉತ್ತರ. Maximum, one more maximum from the blade of Nazir. He is the man in form for Lara hitters. The second maximum has been settled down from the blade of Mr. Nazir. By the time the scoreboard moves up to 21 on the board, each and every batsman are dealing with the maximums. We have seen in the last match. In the same way, this time into the deep square leg region. Single run collected, well settled with that, and scoreboard moves up to 22 on the board. 2 deliveries has been completed in the second over. And now again for the third time, Kirana, right arm of the wicket, interval to Mr. Arif. Again trying for the sweep, single run collected, running for the second. 2 more runs added. Very good running between the wicket by both the batsmen. So by the time, scoreboard moves up to 24 on the board. 3 deliveries has been completed in the second over. Now again for the fourth time. Kiran, right arm in the wicket. It was a juicy delivery, a little bit of a fumble by the fielder. Single run collected, well settled with that. Very good of fielding placement from the captain. By the time, they are well known that the batsmen are very eager to hit the ball to the deep square leg region. By the time, they have appointed a fielder in the square leg region. By the time, a score 4 deliveries has been completed. Scoreboard moves up to 25 on the board. Now again for the Again, umpire call it is outside the leg stick. 1 more run added in the form of extras. Scoreboard moves up to 26 on the board. Now again for the 5th time, Kirana, right arm over the wicket, interval to Mr. Nazir. He is capable of hitting maximums. He is such a hard hitter. This time, one more extra run added to the scoreboard. Such scoreboard is rising with no way, and scoreboard shows 27 on the board. Now again for the 5th time, Kiran. Trying for big hit, umpire called it outside the leg stick for this time. 1 more run added, consecutive extras has been given by this bowler, Mr. Kirana. He is an expensive bowler, he has been given more than enough of 11 to 12 runs in this over. And this time again for the 5th time, Kiran, right arm of the wicket. This time trying for big hit, it was a juicy delivery, ball moves into the mid-on region, a single run collected. 29 on the board. Last 1 ball remaining in this second over. This is such a curious match. If Asra has won this match, then they will be the table topper. But if Lara hitters won the match, then there will be a tie in the point table. This time trying for reverse hit. Single run collected, well fielded by the fielder, Mr. Siddiq. By the time 2 overs has been completed, scoreboard moves up to 30 on the board. 2 overs has been completed, scoreboard shows 30. Both the bowlers are very comfortable in giving 15 runs each, and another 4 overs to go in this first innings.
As now for the third time, Razak is a man in the bowling restriction. This time ball moves into the long on region. Single run collected, little bit of miscollection by the fielder. By the time, they are very good in the backup. Kirana has back up the ball. By the time, 2 more runs added to the scoreboard. The scoreboard rise up to 34 on the board. 3 deliveries has been completed in the third over. Now again for the fourth time. Razak, right arm of the wicket, into ball to Mr. Arif. He is a consistent batsman who has been settling down a very good target for Lara hitters. He is an opening batsman by the side of Lara hitters. He is giving a standing to the non-striker, and he has been very successful in settling 2-3 runs in every ball that he is facing off. This time again, ball moves into the long off region. Single run collected, running for the second. Striker was looking for the second run, but Arif was not interested with that double run, and by the time scoreboard moves up to 36 on the board. 4 delivery has been completed now for the 5th time. Razak, right arm of the wicket, into ball to Mr. Nazir. This time, very good delivery, very good piece of batting from this man. Ball goes into the deep square like region. One more boundary from this man. Nazir is a man in form. He is a hard hitter from Lara hitters. Scoreboard moves up to 40 on the board. Nazir ಅವರೇ ತಾವು ಬಾರಿಸುವ ಪ್ರತಿಯೊಂದು ಸಿಕ್ಸರಿಗೂ 200 ರು ನಗದು ಘೋಷಣೆಯಾಗಿದೆ. ನಾಸಿರ್ ಕೆಪಿ ರವರಿಂದ ಬಾರಿಸುವ ಪ್ರತಿಯೊಂದು ಸಿಕ್ಸರಿಗೂ 200 ರು ನಗದು ಘೋಷಣೆ. ಈ ಭಾಗದಲ್ಲಿ 1 ಡಾಟ್ ಮಾದರಿಯ ಚೆಂಡಾಗಿತ್ತು. ಗುಟ್ಟಪಾಲಕನ ವೈಫಲ್ಯ ಕಾಣಸಿಗುತ್ತಾ ಇದೆ. ಒಂಟಿ ಸುಲಭ ಅವಳಿಯ ಪ್ರಯತ್ನಕ್ಕೆ ಅವಳಿಯೂ ಕೂಡ ಸಂಪಾದನೆ ಆಗುತ್ತಾ ಇದೆ. ಶ್ರೇಷ್ಠ ಮಟ್ಟದ ಓಡಾಟ ಕಾಣಸಿಗುತ್ತಾ ಇದೆ ಇರುವ ದಾಂಡಿಗರ ಮಧ್ಯೆ. ಖಾತೆಯಲ್ಲಿ ಹೆಚ್ಚುವರಿ ಓವರ್ ನಂಬರ್ 3 ಮುಕ್ತಾಯ ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ. 42ಕ್ಕೆ 0 ಎಂಬ ಸ್ಥಿತಿಯಲ್ಲಿ ಕಾಣಸಿಗುತ್ತಾ ಇದೆ. ಆರಂಭಿಕ ಜೋಡಿ ಇನ್ನೂ ಕೂಡ ಮೈದಾನದಲ್ಲಿ ಕಾಣಸಿಗುತ್ತಾ ಇದೆ. ಯಾಕಂದ್ರೆ ದೊಡ್ಡ ಹೊಡೆತಕ್ಕೆ ನಜೀರ್ ಕೈ ಲಗ್ಗೆಯನ್ನ ಇಡುತ್ತಾ ಇದ್ದಾರೆ. ಆರಿಫ್ ರವರು ಜಾನ್ಮತನದ ಆಟದೊಂದಿಗೆ ಒಂಟಿ ಅವಳಿಯೊಂದಿಗೆ ಪಂದ್ಯಾಕೂಟವನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾಣಸಿಗಬೇಕಾಗಿದೆ ತಂಡದ ಕೋಚ್ ಆಗಿರತಕ್ಕಂತಹ ಶಮೀರ್ ಸ್ವಲ್ಪ ಮಟ್ಟದ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ. ಎಲ್ಲ ಒಂದು ಕಡೆ ಈ ಭಾಗದಲ್ಲಿ 3 ಓವರ್ ಮುಕ್ತಾಯಕ್ಕೆ 42 ಇನ್ನೂ ಬರಬೇಕಾಗಿದೆ. 3 ಓವರ್. ಸಿದ್ದಿಕ್ ದಾಳಿಗಾರಿಕಾ ವಿಭಾಗದಲ್ಲಿ ದಂಡುಗಾರಿಕಾ ತುದಿಯಲ್ಲಿ ಆರೀಫ್ ಮಗದೊಮ್ಮೆ 4ನೇ ಓವರಿನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಸಿದ್ದಿಕ್ ದೊಡ್ಡ ಹೊಡೆತ ಕೆಳಗೆ ಇಟ್ಟರು. ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಕಿರಣ ಕೈ ಸೇರಿಕೊಳ್ಳುತ್ತಾ ಇದೆ. ಚೆಂಡು ಒಂಟಿ ಸುಲಭ ಅದ್ಭುತವಾಗಿರತಕ್ಕಂತಹ ಥ್ರೋ. ಶ್ರೇಷ್ಠ ಮಟ್ಟದ ಥ್ರೋ ಕಾಣಸಿಗುತ್ತಾ ಇದೆ. 4 ಓವರಿನ ಪ್ರಥಮ ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ 43. ಮತ್ತೆ ದ್ವಿತೀಯ ಮುಖೇನವಾಗಿ ಇಲ್ಲ ಒಂದು ಕಡೆ ಕಳೆದ ಎಲ್ಲ ಎಸೆತಗಾರರು ಕೂಡ 12 ಅರ್ಥಾತ್ 15 ಅಂಕವನ್ನು ಬಿಟ್ಟುಕೊಟ್ರು. ಈ ಭಾಗದಲ್ಲಿ ಸಿದ್ದೀಕ್ 4ನೇ ಓವರ್ ಅನ್ನ ಕೈಗೆತ್ತಿಕೊಂಡ್ರು. ಎಸೆದದ್ದು 3, ಬಿಟ್ಟುಕೊಟ್ಟದ್ದು 2, ಕಬಳಿಸಿದ್ದು 1 ಹರಿದ್ರಿ. ಇದು ಕೂಡ ಜಾನ್ಮತನದ ಆಟಗಾರ ಮಿಸ್ಟರ್ ಆರೀಫ್ ರವರ ಹರಿದ್ರಿಯನ್ನ ಕಬಳಿಸಿದ್ರೆ ಈ ಭಾಗದಲ್ಲಿ ಕಾಣಸಿಗಬೇಕಾಗಿದೆ. ನಜೀರ್ ಇನ್ನೂ ಕೂಡ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗುತ್ತಾ ಇದೆ. ನೂತನ ದಾಂಡಿಗನ ಆಗಮನವಾಗಿದೆ ಬಶೀರ್ ಕೆ. ಪ್ರಥಮ ಪಂದ್ಯದಲ್ಲಿ 4 ಸಿಕ್ಸರ್ ಅನ್ನು ಧಾವಿಸಿದಂತಹ ದಾಂಡಿಗ ಬಶೀರ್ ಕೆಪಿ ಆಗಮನ ಕಾಣಸಿಗುತ್ತಾ ಇದೆ. ಖಂಡಿತ ಕಳೆದ ಪಂದ್ಯದಲ್ಲೂ ಕೂಡ 1 ಸಿಕ್ಸರ್ ಅನ್ನು ಧಾವಿಸಿದಂತಹ ದಾಂಡಿಗ ಈ ಭಾಗದಲ್ಲಿ ದೊಡ್ಡ ಹೊಡೆತಕ್ಕೆ ಲಗೆಯನ್ನ ಇಟ್ರು. ನೇರ ಗುಟ್ಟ ಪಾಲಕನ ಕೈ ಸೇರಿಕೊಳ್ಳುತ್ತಾ ಇದೆ. ಚೆಂಡು 4 ಚೆಂಡು ಮುಕ್ತಾಯವಾಗಿದೆ. ಮತ್ತೆ 5ನೇ ಬಾರಿ ಚೆಂಡು ಎಸೆಯಬೇಕಾಗಿದೆ. ಸಿದ್ದಿಕ್ ದಂಡುಗಾರಿಕೆಯಲ್ಲಿ ಬಶೀರ್ 5ನೇ ಚೆಂಡು. ದೊಡ್ಡ ಹೊಡೆತ ನೇರ ಲಾಂಗ್ ಆನ್ ವಿಭಾಗಕ್ಕೆ ಒಂಟಿ ಸುಲಭ. ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ, ಶ್ರೇಷ್ಠ ಮಟ್ಟದ ಥ್ರೋ ಕೂಡ ಕಾಣಸಿಗುತ್ತಾ ಇದೆ. ಕಿರಣ ಮುಖೇನವಾಗಿ 5 ಚೆಂಡು ಮುಕ್ತಾಯ. ಕೊನೆಯ ಬಾರಿ last delivery of the 4th over. Siddiq is the man in the bowling restriction. In the batting restriction, Mr. Nazir trying for big hit. Little bit of a misconnection by the batsman. By the time over number 4 has been completed, scoreboard shows 45 on the board. It's a very good over from Mr. Siddiq. He has just given 3 runs and picked up a wicket. That too, the opening batsman's wicket has been taken by him. He's such a great bowler. He had made a very good comeback for his team. They were struggling to take the wicket, but Siddiq was very comfortable in taking that wicket. By the time 5th over is in the progress.
This time in the air, high and hands up. Bashir KP, he is a hard hitter. He is a man in form. Now for the third time again. Hanif, third time. Again trying for big hit. It was a one-dot delivery, but ball moves into the hands of the wicketkeeper. 3 deliveries has been completed. Scoreboard moves up to 57 on the board. Now again for the fourth time, Hanif, right arm of the wicket into ball to Mr. Bashir. Now again, very good delivery, right on the block hole. Clean out. Bashir walks back into the pavilion now. One more wicket down. Second fall of wicket from the side of Lara hitters. Man in form, Mr. Bashir walks back into the pavilion. But still there are many hopes for the team because the man who had hit 2 maximums and a boundary, Mr. Nazir, is still in the non-striker region. Another 8 deliveries are remaining in this first innings. They have even settled down 57 on the scoreboard. Another 8 deliveries are remaining in this first innings. Let's see how comfortable they are to settle down the scorecard at the end of the innings. Even Asra Transport are not bad in the batting restriction. They have been very comfortable in settling down around 88 in the previous match. That too, their openers are very well in hitting sixes. This time, the 5th delivery of the 5th over is in the progress. Mr. Hanif again. It is a full toss delivery. Ball moves into 2 declared area. And the scoreboard moves up to 59 on the board. 5 deliveries has been completed. The batsman was looking towards the deep square leg region, but ball moves into the 2 declared area. Let's see what last delivery of the 5th over can have with the scorecard. Scoreboard shows 59. Another 7 deliveries are remaining in this first innings. Now again Hanif, right arm over the wicket into ball to Mr. New man, Mr. Latif UAE is in the batting restriction. Let's see what he can do for this team. Last delivery of the 5th over. This is a very good piece of batting. Deep square leg region, 1 downs over the rope. 1 more boundary has been collected from this man. He came in the form of number 4, but he is very comfortable in hitting the boundaries. By the time scoreboard has raised up to 63, which has been a huge target in the 6 over match. We could see in 9 over match, the highest total ever scored was 88, but that has been reduced to 6 over. But now we can see about 63. Even 1 over is remaining in this first innings. Rifa is a bowler, and in the batting restriction, Nazir takes the strike at the moment. Yes, last over of the first innings. This is a very good piece of batting. 1 bounce over the rope again. Back-to-back boundaries from the team Lara hitters. By the time scoreboard moves up to 67 on the board. 1 delivery has been completed. They are settling down a big target for Asra Transport. Let's see what second delivery is going to be, but it was a juicy delivery. 1-dot delivery straight into the hands of the keeper. Batsman was very uncomfortable in hitting it over the maximums, but now again for the 3rd time, refired at him over the wicket. This time again trying for the big hit. Ball moves into the long on region. Single run collected. Well settled with that, and scoreboard moves up to 68 on the board.
Three deliveries has been completed. Another three more to go in this first innings. Referee right arm around the wicket. Into ball to Mr. Latif UAE taking the ball. This time he is trying to hit through the deep square leg region, but umpire called it leg by, and the dot and delivery has been found. With that, four more deliveries has been completed. Scoreboard moves up to 68 on the board. Now for the fifth time. Last two ball remaining in this first innings. Referee right arm around the wicket. Into ball to Mr. Latif UAE. Full toss delivery into the deep square leg region. Very good piece of fielding from this man. Great piece of fielding from this man, Mr. Ruiz. He is such a person. He is such a person who introduces all the youngsters that age is just a number. Age is just a number. 70 on the board. Last one ball remaining. Last one ball remaining in this first innings. Rifa is the man in the bowling restriction, and in the batting restriction, Mr. Latif UAE. Last delivery of the innings moves into the deep square leg region. Single run collected. Very well piece of fielding from this man. Little bit of misthrow has been found. Is not very well trained for the throwing the ball to the striker, and by the time two more runs added to the scoreboard, scoreboard rise up to 72 on the board. 73 is the target. 36 to go. 73 to get. Zubair Obi ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕಂತ ವಿನಂತಿಸ್ತಾ ಇದ್ದೇವೆ. ಜುಬೈರ್ ಒಬಿ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಜುಬೈರ್ ಒಬಿ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. ಮುಂದಿನ ವೀಕ್ಷಕ ವಿವರಣೆಗೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಜುಬೈರ್ ಒಬಿ. ಮಧ್ಯೆ ಇಲ್ಲಿ ತನಕ ವೀಕ್ಷಕ ವಿವರಣೆಗಾರಿಕೆಯನ್ನು ನೀಡಿದಂತಹ ಮಸೂದ್ ಓಲ್ಡ್ಗೇಟ್ ಇವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಫ್ರೆಂಡ್ಸ್ ಫಾರ್ವರ್ ತಂಡದ ಪರವಾಗಿ. ಅದೇ ರೀತಿಯಾಗಿ ಲಾರಾ ಹಿಟ್ಟರ್ಸ್ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ ಅದೇ ರೀತಿಯಾಗಿ ಆರಂಭಿಕ ಆಟಗಾರರಾಗಿ ಈಗಾಗಲೇ ಕಣಕ್ಕಿಳಿಯುತ್ತಿದ್ದಾರೆ ಎಡಗೈ ಹಾಗೂ ಬಲಗೈ ದಂಡಿಗರಾದಂತಹ ಸಿದ್ದೀಕ್ ಜೊತೆಗೂಡಿ ರವಿ. ಕ್ಷಮಿಸಿ ಕಿರಣ. ಸ್ಟ್ರೈಕ್ ವಿಭಾಗದಲ್ಲಿ ಜರ್ಸಿ ನಂಬರ್ 7 ಕಿರಣ. ನೋ ಸ್ಟ್ರೈಕ್ ವಿಭಾಗದಲ್ಲಿ ಸಿದ್ದೀಕ್. ಸಿದ್ದೀಕ್ ಶಾಂತಿನಗರ ಈ ಒಂದು ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಎಂಸಿಸಿ ತಂಡದ ಸದಸ್ಯರಾದಂತಹ ಇಸಾಕ್ ಇವರ ಇರುವಿಕೆಯನ್ನು ಗುರುತಿಸ್ತಾ ಇದ್ದಾವೆ. ಲಾರಾ ಹಿಟ್ಟರ್ಸ್ ಪರವಾಗಿ ಪ್ರಥಮ ಓವರಿನ ಪ್ರಥಮ ಎಸೆಯಲು ಸಜ್ಜಾಗಿದ್ದಾರೆ. ಎಸ್ ರೆಡಿ.
ಪ್ರಥಮ ಎಸೆತ ಶ್ರೇಷ್ಠ ಮಟ್ಟದ ದಂಡನೆ. ಒಂಟಿ ಸುಲಭವಾಗ್ತಾ ಇದೆ. ಅಂಕಿಅಂಶಪಟ್ಟಿಯಲ್ಲಿ ಖಾತೆಯು ತೆರೀತಾ ಇದೆ. ಪ್ರಥಮ ಓವರಿನ ದ್ವಿತೀಯ ಚೆಂಡು ಲತೀಫ್ ಕರಿಕೆ ಮುಖೇನವಾಗಿ ಸಿದ್ದೀಕ್. ಬಲವಾದ ಹೊಡೆತ, ಶ್ರೇಷ್ಠ ಮಟ್ಟದ ಎಸೆತ. ಡಾಟ್ ಆ್ಯಂಡ್ ಡೆಲಿವರಿ ಆಗ್ತಾ ಇದೆ. 2 ಚೆಂಡು ಪೂರ್ಣ, 1 ಅಂಕ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತೃತೀಯ ಬಾರಿಗೆ ಲತೀಫ್ ಟು ಸಿದ್ದೀಕ್. ಅಡ್ಡ ಚೆಂಡಿನ ನಿಶಾನೆ, ಇತರ ರೂಪಗಳಲ್ಲಿ 1 ಅಂಕ. ಅಂಕಿಅಂಶ ಪಟ್ಟಿಯಲ್ಲಿ 2, ಯಾವುದೇ ಹುತರಿನ ಸಫಲತೆ. ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ ಸಿದ್ದೀಕ್ ರವರು. 0 ಅಂಕಕ್ಕೆ ಪೆವಿಲಿಯನ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಭರವಸೆಯಾಗಿದ್ದರು. ಕಳೆದ 3 ಪಂದ್ಯದಲ್ಲೂ ಭರವಸೆ ಆಟಗಾರನಾಗಿದ್ದ ಸಿದ್ದೀಕ್ ಮರಳಿ ನಿರಾಸಾ ಮುಖದಲ್ಲಿ ಮರಳಿ ಪೆವಿಲಿಯನ್ ಕಡೆ ಮನೆ ಮಾಡ್ತಾ ಇದ್ದಾನೆ. ಬಲವಾದ ಸ್ಥಾನವನ್ನು ತುಂಬಲು ಯಾರಾಗಿರಬಹುದು? ಅಸ್ತ್ರ ಟ್ರಾನ್ಸ್ಪೋರ್ಟ್ ನ ಆಟಗಾರ ಅದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ ಬಲವಾದ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಕ್ಷೇತ್ರ ಶ್ರೇಷ್ಠ ಮಟ್ಟದ ಗೂಟ ರಕ್ಷಕ ಮಿಸ್ಟರ್ ಉನೈಸ್. 6 ಓವರ್ಗಳ ಮಧ್ಯೆ ಬೃಹತ್ ಮೊತ್ತದ ಗುರಿಯನ್ನು ಬೆನ್ನಡ್ತಾ ಇದೆ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡ. ಬಿಟ್ಟುಕೊಟ್ಟದ್ದು ಉಂಟು, ಕಟ್ಟಿ ಹಾಕಿದ್ದು ಉಂಟು. ಒಂದು ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ ಇಸ್ಮಾಯಿಲ್ ಜಯನಗರ್, ಆಸಿಫ್ ಸ್ಟಾರ್, ಸಫ್ವಾನ್, ಬಶೀರ್. ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಇವರ ಇರುವಿಕೆಯನ್ನು ಗುರುತಿಸ್ತಾ ಇದ್ದಾವೆ. ಡಾಟ್ ಆ್ಯಂಡ್ ಡೆಲಿವರಿ ಶ್ರೇಷ್ಠ ಮಟ್ಟದ ಚೆಂಡು ಲತೀಫ್ ಕರಿಕೆ ಮುಖೇನವಾಗಿ. ಪಂಚಮಿ ಬಾರಿಗೆ ಲತೀಫ್ ಟು ಉನೈಸ್. ಮಗದೊಂದು ಡೆಲಿವರಿ, ಸೊಗಸಾದ ಚೆಂಡು ಎಸೆತಾ ಇದ್ದಾರೆ ಲತೀಫ್ ಕರಿಕೆ. But called as a wide. It's an illegal delivery. Scorecard showing 3 on the board. ಪ್ರಥಮ ಓವರಿನ ಕೊನೆಯ ಚೆಂಡು ಲಯ ತಪ್ಪಿದ ಎಸೆತಗಾರ ಮಗದೊಂದು ವೈಡ್. ಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 4, 1 ಹೊತ್ತರಿನಷ್ಟಕ್ಕೆ. ಶ್ರೇಷ್ಠ ಮಟ್ಟದ ಎಸೆತ ಅಷ್ಟೇ, ಶ್ರೇಷ್ಠ ಮಟ್ಟದ ದಂಡನೆ. ಒಂಟಿ ಸುಲಭವಾಗ್ತಾ ಇದೆ. ಮಧ್ಯೆ 1 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 5, 1 ಹೊತ್ತರಿನಷ್ಟಕ್ಕೆ. ಇಸಾಕ್ ಕೆಪಿ ದ್ವಿತೀಯ ಇನ್ನಿಂಗ್ಸ್ನ ದ್ವಿತೀಯ ಓವರಿನ ಪ್ರಥಮ ಚೆಂಡು ಜರ್ಸಿ ನಂಬರ್ 33 ಎಡಗೂಟ ಬಲಾಸ್ತದ ಶ್ರೇಷ್ಠ ಮಟ್ಟದ ಚೆಂಡು, ಸೊಗಸಾದ ದಾಳಿ. ಒಂಟಿ ಸುಲಭವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ನಿಧಾನಗತಿಯ ಏರಿಕೆ. ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 6. ದ್ವಿತೀಯ ಬಾರಿಗೆ ದ್ವಿತೀಯ ಓವರಿನ ದ್ವಿತೀಯ ಎಸೆತ ಇಸಾಕ್.
ಶ್ರೇಷ್ಠ ಮಟ್ಟದ ಸತ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ ನೋಡಿ. ಶ್ರೇಷ್ಠ ಮಟ್ಟದ ಹೊಡೆತ, ಕಾಟ್ ಔಟ್ ಅಲ್ಲಿ ಕಾಟ್ ಆಗಿ ದೈತ್ಯ ಆಟಗಾರನ ನಿರ್ಗಮನವಾಗ್ತಾ ಇದೆ. ನಿಸಾರ್ ಅವರ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಇಲ್ಲಿ ತಂಡದ ಐಕಾನ್ ಕಿರಣ ಪೆವಿಲಿಯನ್ ಕಡೆ ಮನೆ ಮಾಡ್ತಾ ಇದ್ದಾರೆ. ಎರಡು ಭರವಸೆ ಆಟಗಾರರು ಸಿದ್ದೀಕ್, ಅದೇ ರೀತಿಯಾಗಿ ಕಿರಣ. ಮೂರನೇ ಐಕಾನ್, ಕ್ಷಮಿಸಿ, ಇನ್ನೋರ್ವ ಐಕಾನ್ ರಜಾಕ್ ತನ್ನ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ರಜಾಕ್ ಸ್ಟ್ರೈಕಿಂಗ್ ಕಡೆ. ಚತುರ್ಥ ಬಾರಿಯ ಇಸಾಕ್ ಟು ರಜಾಕ್. ವಾಟ್ ಅ ಬ್ಯೂಟಿಫುಲ್ ಜಲವರೆ. ಅಂಶಪಟ್ಟಿಯಲ್ಲಿ 6 ಕಂಡು ಬರ್ತಾ ಇದೆ, 2 ಹೊತ್ತರೆ ನಷ್ಟಕ್ಕೆ. ಶ್ರೇಷ್ಠ ಮಟ್ಟದ ಎಸೆತ, ಶ್ರೇಷ್ಠ ಮಟ್ಟದ ದಂಡನೆ, 4 ಅಂಕಗಳ ಸೇರ್ಪಡೆಯಾಗ್ತಾ ಇದೆ ತನ್ನ ಖಾತೆಗೂ ಹಾಗೂ ತಂಡದ ಖಾತೆಗೂ. ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 10. ರಜಾಕ್ ರವರ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ ಈ ಪಂದ್ಯದ. ದ್ವಿತೀಯ ಓವರಿನ ಕೊನೆಯ ಚೆಂಡು. ಇಸಾಕ್ ಟು ರಜಾಕ್. ಎಸ್, ರೆಡಿ. ಬಲವಾದ ಬೀಸುವಿಕೆ, ಚೆಂಡು ಹಾಗೂ ದಂಡುಗಳ ನಡುವಣ ಸಂಪರ್ಕ ಕಡಿತಗೊಳ್ಳುತ್ತಾ ಇದೆ. ಮಧ್ಯೆ 1 ಅಂಕಗಳ ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 11. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11. 11 ಆನ್ ದಿ ಬೋರ್ಡ್. ತೃತೀಯ ಓವರಿನ ಪ್ರಥಮ ಚೆಂಡು. ಆರಿಫ್ ಆದರ್ಶ್ ಮುಖ್ಯವಾಗಿ. ಆರಿಫ್ ಆದರ್ಶ್ ಟು ರಜಾಕ್. ಮುನ್ನುಗ್ಗಿ ಬಾರಿಸುವಲ್ಲಿ ಯತ್ನ, ಒಂಟಿ ಸುಲಭ ಕ್ಷೇತ್ರ ರಕ್ಷಣೆಯಲ್ಲಿ ಕಂಡು ಬರ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ ನಜೀರ್ ಶಾಂತಿನಗರ್, ವೆರಿ ಜರ್ಸಿ ನಂಬರ್ 77. ಮಗದೊಂದು ಹೊಡೆತ, ನಿಜಾರ್ ಅವರ ಕ್ಷೇತ್ರ ರಕ್ಷಣೆ ಒಂಟಿ ಸುಲಭವಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ 13. ಇಪ್ಪತ್ತೆರಡು ಎಸೆತಗಳ ಮುಂದೆ 60 ಅಂಕಗಳವರು. 22 ಗೋ, 60 ಟು ಗೆಟ್. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ನಿಸಾರ್ ಅವರ ಮುಖೇನವಾಗಿ. ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ 18 ಈ ಬಾರಿ ಅದ್ಭುತವಾದ ಕ್ಷೇತ್ರ ರಕ್ಷಣೆ ನಿಸಾರ್ ಅವರ ರೂಪದಲ್ಲೇ. ಐಕಾನ್ ಆಟಗಾರ ರಜಾಕ್ ಕೂಡ ಮರಳಿ ಪೆವಿಲಿಯನ್ ಮನೆ ಮಾಡ್ತಾ ಇದ್ದಾನೆ. ಎಲ್ಲ ಒಂದು ಕಡೆ ಲಾರಾ ಹಿಟರ್ಸ್ ಈ ಒಂದು ಪಂದ್ಯಾಟವನ್ನು ಹಿಡಿತದಲ್ಲಿ ಒಳಪಡಿಸ್ತಾ ಇದೆ. ಬಲವಾದ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಉವೈಸ್. ಅಸ್ತ್ರ ಟ್ರಾನ್ಸ್ಪೋರ್ಟ್ ಬರವಾಗಿ ಉವೈಸ್.
ಕೊನೆಯ 2 ಎಸೆಗಳು ಮಾತ್ರ. ಕ್ಯಾಚ್ ಆಗುವ ಸಾಧ್ಯತೆ. ಕಾಟ್. ನಜೀರ್ ಅವರ ಭದ್ರ ಬೊಗಸೆಯಲ್ಲಿ ಚೆಂಡು. ಮಾಗದೊಂದು ಹೊತರಿ. ಶ್ರೇಷ್ಠ ಮಟ್ಟದ ಎಸೆತ, ಅಷ್ಟೇ ಶ್ರೇಷ್ಠ ಮಟ್ಟದ ಕ್ಷೇತ್ರಪಾಲನೆ ಕಂಡು ಬರ್ತಾ ಇದೆ. ಆಟಗಾರರೇ, ಅದೇ ರೀತಿಯಾಗಿ ವೀಕ್ಷಕರೇ, ದಾದ ಈ ಪಂದ್ಯದ ಬಳಿಕ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಇದರ ರೂವಾರಿಯಾದಂತಹ ಶಿಹಾಬ್ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪಿರ್ಸಪಾಡ್ ತಂಡದ ಪರವಾಗಿ ಲಾಸ್ಟ್ ಬಾಲ್ ಹ್ಯಾಟ್ರಿಕ್ ಬಾಲ್ ಆಗಿರುತ್ತದೆ. ರಿಫೈ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಅಸ್ರಾ ಟ್ರಾನ್ಸ್ಪೋರ್ಟ್ ತಂಡದ ಮಾಲಕ ರಿಫೈ ಅವರೇ, ತಮಗೆ ಒಂದು ಅಭೂತಪೂರ್ವವಾದ ಕೊಡುಗೆ ಇದೆ, ಆಫರ್ ಇದೆ. ಒಂದು ಸಿಕ್ಸರ್ಗೆ 500,000, ಒಂದು ಸಿಕ್ಸರ್ಗೆ 1000 ಘೋಷಣೆ ಆಗ್ತಾ ಇದೆ. ಸದುಪಯೋಗ ಪಡಿಸಿಕೊಳ್ಳಿ ರಿಫೈ ಅವರ. ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 16, 4 ಹೊತ್ತರಿ ನಷ್ಟಕ್ಕೆ. ಅಬ್ಬಾಸ್ ಶಾಂತಿನಗರ 4ನೇ ಓವರನ್ನು ಎಸೆಯಲು ಬರ್ತಾ ಇದ್ದಾರೆ. ಅಬ್ಬಾಸ್ ಟು ಉನೈಸ್. ಅಬ್ಬಾಸ್ ಶಾಂತಿನಗರ್ ಇನ್ನುಳಿದಂತಹ 18 ಎಸೆತಗಳ ಮುಂದೆ ಬರೋಬ್ಬರಿ 57 ಅಂಕಗಳ ಗುರಿ. ಒಂದು ಪಂದ್ಯಾಟವನ್ನು ವಿಜಯಶಾಲಿಯಾಗಲು 18 to go, 57 to get. ಶ್ರೇಷ್ಠ ಮಟ್ಟದ ದಂಡನೆ. ಮಗದೊಂದು ಕಾಟ್, ಮಗದೊಂದು ಹುತ್ತರಿ. ಈ ಒಂದು ಪಂದ್ಯಾಟದಲ್ಲಿ ಬರೋಬ್ಬರಿ 3 ಕಾಟ್ ಅನ್ನು ಹಿಡಿದಿದ್ದಾರೆ ಯಶಸ್ವಿಯಾಗಿ ನಿಜಾರ್ ಅವರು. ಸಿದ್ದಿಕ್, ಇನ್ನೋರ್ವ ದಾಂಡಿಗ ಸಿದ್ದಿಕ್ ಆಗಮನವಾಗ್ತಾ ಇದೆ ಸ್ಟ್ರೈಕ್ ವಿಭಾಗದಲ್ಲಿ. ಒಂದು ಪಂದ್ಯಾಕೂಟವನ್ನು ಲೈವ್ ಆಗಿ ಯಶಸ್ವಿಯಾಗಿ ಪ್ರದರ್ಶಿಸ್ತಾ ಇದ್ದಾರೆ ಸಕ್ಸಸ್ ಮೀಡಿಯಾ. ಐನೂರು ಇಲ್ಲ. 4ನೇ ಕಾಟ್, 4ನೇ ಬಾರಿಗೆ 4 ಬರೋಬ್ಬರಿ ಈ ಒಂದು ಪಂದ್ಯದಲ್ಲಿ ಕಾಟ್ ನಡೆದಿದ್ದಾರೆ ನಿಜಾರ್ ರವರು, ನಿಜಾರ್ ಬೆಟ್ಟಂಬಾಡಿ. ಅಸ್ರಾ ಟ್ರಾನ್ಸ್ಪೋರ್ಟ್ ತಂಡದ ಹಿರಿಯ ಆಟಗಾರ ಅಬ್ದುಲ್ ರಹಮಾನ್ ಅಬ್ದುಲ್ ರಹಮಾನ್ ಶ್ರೇಷ್ಠ ಮಟ್ಟದ ಹೊಡೆತ. ಅಷ್ಟೇ ಅದ್ಭುತವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ಅಬ್ಬಾಸ್ರವರ ಮುಖ್ಯವಾಗಿ. ಒಂದು ಸುಲಭವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 ತೋರಿಸ್ತಾ ಇದೆ, 18 ಕ್ಷಮಿಸಿ,
ವೈಡ್ ಇತರ ರೂಪಗಳಲ್ಲಿ ಅಂಕಗಳ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ನಿಧಾನಗತಿಯ ಏರಿ ಕಂಡು ಬರ್ತಾ ಇದೆ. ಮಗದೊಂದು ಹೊಡೆತ, ಒಂಟಿ ಸುಲಭ. ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 20. ಹನ್ನೆರಡು ಎಸೆತ, 53 ಓಟ. 12 to go, 53 to get. ಒಂದು ಪಂದ್ಯಾಕೂಟವನ್ನು ವಿಜಯಶಾಲಿಯಾಗಲು 12 ಎಸೆತಗಳ ಮುಂದೆ 53 ಅಂಕಗಳು ಗುರಿಬೇಕಾಗಿವೆ. ಅಬ್ಬಾಸ್ ಪೈಚಾರ್, ಹಿರಿಯ ಅನುಭವಿ ಆಟಗಾರ ಅಬ್ಬಾಸ್. ಹಳಿ ತಪ್ಪಿದ ಚೆಂಡು ತಿರುಪುಗಾರರ ಕೈ ಅಗಲವಾಗ್ತಾ ಇದೆ. ಇತರ ರೂಪಗಳಲ್ಲಿ 1 ಅಂಕದ ಜಮಾವಣೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಕ್ಲೀನ್ ಬೋಲ್ಡ್ ಆಗಿ ಪವಿಲಿಯನ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅಬ್ದುರ್-ರಹ್ಮಾನ್. ಇನ್ನೋರ್ವ ಆಟಗಾರ ಹನೀಫ್ ಚೋಟು. ಈಗಾಗಲೇ 7 ವಿಕೆಟ್ಗಳು ನಷ್ಟವಾಗಿವೆ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಪರವಾಗಿ. ಅಲ್ಫಾ ತಂಡದ ಮಾಲಕರು ಅದೇ ರೀತಿ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬನ್ನಿ. ತಮಗಾಗಿ ಶಿಹಾಬ್ ರವರು ಕಾಯ್ತಾ ಇದ್ದಾರೆ. ಸತ್ತಾರ್ ಹಾಗೂ ಅನೀಫ್ ಆದಷ್ಟು ಬೇಗ. ಅದೇ ರೀತಿಯಾಗಿ ಶ್ರೇಷ್ಠ ಮಟ್ಟದ ಹೊಡೆತ, 4 ಅಂಕಗಳು. ನಿಜಾರ್ ಈ ಪಂದ್ಯಾಕೂಟದ 5ನೇ ಕಾಟ್ ನಿಜಾರ್ ಮುಖ್ಯವಾಗಿ ಪಡಿತಾ ಇದ್ದಾನೆ. ಶ್ರೇಷ್ಠ ಮಟ್ಟದ ಕಾಟ್. ಈ ಪಂದ್ಯದ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕೊನೆಯ ವಿಕೆಟ್ ಇದಾಗಿದೆ. ಗೂಟ ರಕ್ಷಕನ ವೈಫಲ್ಯ. ಓವರ್. ಆರು ಎಸೆತಗಳ ಮುಂದೆ 46 ಅಂಕಗಳ ಗುರಿ. ಇಲ್ಲೊಂದು ನಗದು ಘೋಷಣೆ ಆಗ್ತಾ ಇದೆ. ಒಂದು ಪಂದ್ಯಾಕೂಟದಲ್ಲಿ ಬರೋಬ್ಬರಿ 5 ಯಶಸ್ವಿ ಕಾಟನ್ನು ಕೈ ಹಿಡಿದಂತಹ ನಿಜಾರ್ ಅವರಿಗೆ ಅಶ್ರಫ್ ರವರು ನಗದು ಘೋಷಿಸ್ತಾ ಇದ್ದಾರೆ. ಕೊನೆ ಅವರಿನ ಪ್ರಥಮ ಚೆಂಡು ಲತೀಫ್, ಬಲವಾದ ಬೀಸುವಿಕೆ.
wide, but called as an illegal delivery. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ ಅದೇ ರೀತಿಯಾಗಿ ಮಾಲಕ ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ. ಅದೇ ರೀತಿಯಾಗಿ ಲಾರಾ ಸ್ಟ್ರೈಕರ್ಸ್ ತಂಡದ ಮಾಲಕ ರಫೀಕ್ ಬಿಎಸ್ ವೇದಿಕೆ ಬಳಿ ಬನ್ನಿ. ಈ ಮೂಲಕ ಆಲ್ ಔಟ್ ಆಗ್ತಾ ಇದೆ ಅಸ್ತ್ರ ಟ್ರಾನ್ಸ್ಪೋರ್ಟ್. ಅದೇ ರೀತಿಯಾಗಿ ಲಾರಾ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ ಲತೀಫ್ ಕರಿಕೆ ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ. ಲತೀಫ್ ಈ ಮಧ್ಯೆ ಈ ಒಂದು ಪಂದ್ಯಾಕೂಟದ ರೂವಾರಿಯಾದಂತಹ ಶಿಹಾಬ್ರವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕಾಗಿ ಲತೀಫ್ ಟಿಎ ಅದೇ ರೀತಿಯಾಗಿ ಬಶೀರ್ ಆರ್ಬಿ ಇವರನ್ನು ವೇದಿಕೆ ಬಳಿ ಆಹ್ವಾನಿಸ್ತಾ ಇದ್ದಾವೆ. ಲಾರಾ ತಂಡದ ಕಪ್ತಾನ ಲತೀಫ್ ಕರಿಕೆ. ಲತೀಫ್ ಹಲೋ. ಇದೀಗ ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ಆಶ್ರಯದಲ್ಲಿ ನಡೆಯತಕ್ಕಂಥ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಈ ಪಂದ್ಯಕೂಟದ ರೂವಾರಿ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸಿಯಾಬ್ ಅವರಿಗೆ ಪೀಸ್ ಅವಾರ್ಡ್ ಬ್ರದರ್ಸ್ ತಂಡದ ವತಿಯಿಂದ ಅದ್ದೂರಿಯಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮ ಇದೀಗ ನೆರವೇರಿದೆ. ನಿರಂತರವಾಗಿ ಸುಮಾರು 6 ವರ್ಷಗಳಿಂದ ಪೈಚಾರು, ಶಾಂತಿನಗರ, ಬೆಟ್ಟಂಪಾಡಿ, ಕುಂಬಚ್ಚೋಡು, ಅರ್ತಾಜೆ ಪರಿಸರದ ಹಿರಿಯ ಆಟಗಾರರನ್ನು ನಡೆಸಿಕೊಂಡು ಬರುತ್ತಿರುವ ಲೀಗ್ ಮಾದರಿ ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾಕೂಟ ನಾಡಿನ ಕ್ರೀಡಾ ಪ್ರೇಮಿಗಳಿಗೆ ಇದೊಂದು ನಾಡ ಹಬ್ಬ ಇದ್ದಂತೆ. ಇದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ನಡೆಸಿರುವ ದಕ್ಷಿಣ ಕನ್ನಡ ಕಂಡ ಓರ್ವ ಕ್ರೀಡಾಪಟು ಶಿಯಾಬ್ ರವರು ಅವರಲ್ಲಿರುವ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಸುಮಾರು 1 ತಿಂಗಳ ಕಾಲ ಎಲ್ಲ ಲೆಜೆಂಡ್ಸ್ ಆಟಗಾರರಿಗೆ ತರಬೇತಿ ನೀಡುತ್ತಾ ಹಣಗಳಿಗೆ ಮಾತ್ರ ಜೀವನದ ರೀತಿಯಲ್ಲ, ಇಂದಿನ ಬಿಸಿಮಯ ಜೀವನದಲ್ಲಿ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇತರರ ಸಂತೋಷಕ್ಕಾಗಿ ಶ್ರಮಿಸುತ್ತಿರುವ ಓರ್ವ ಕ್ರೀಡಾ ಯೋಧ ಅಂದರೆ ತಪ್ಪಾಗಲಾಗದು. ಏನೇ ಇದ್ದರೂ ಜನರ ಸಂತಸದಲ್ಲಿ ನಿರಂತರ ನಿಮ್ಮ ಪಾಲು ಇರಲಿ, ಇದೇ ರೀತಿ ಮುಂದೆಯೂ ನಿಮ್ಮ ಪಯಣ ಸಾಗಿ ಬರಲಿ ಎಂದು ಶುಭ ಹಾರೈಸುತ್ತಾ ಸಿಯಾ ಪೈಚರಿ ಅವರಿಗೆ ಇದೀಗ ಪಿರ್ಸಪಾಡ್ ಬ್ರದರ್ಸ್ ವತಿಯಿಂದ ಅದ್ದೂರಿಯಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಯಕ್ರಮ ನಡೀತಾ ಇದೆ. ಇದನ್ನ ಪಿರ್ಸಪಾಡ್ ತಂಡದ ಎಲ್ಲಾ ಸದಸ್ಯರು ಒಗ್ಗೂಡಿಕೊಂಡು ಇದನ್ನ ಸನ್ಮಾನ್ಯ ರೀತಿಯಲ್ಲಿ ಸಾಲೋದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದ್ದೂರಿಯಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಯಕ್ರಮ ಸಿಯಾ ಪೈಚಾರಿ ಅವರಿಗೆ ನೆರವೇರಿಸ್ತಾ ಇದ್ದಾರೆ. ಪಿರ್ಸಪಾಡ್ ತಂಡದ ಎಲ್ಲಾ ಸದಸ್ಯರು ಸಾಲೋದಿಸಿ ಸನ್ಮಾನ ಪತ್ರವನ್ನು ನೀಡಿ ಗೌರವಾನ್ವಿತ ಸನ್ಮಾನ ಸ್ಮರಣಿಕೆಯನ್ನು ನೀಡಿ ಸಹಕರಿಸಿದವರು ಕಾವೇರಿ ಗ್ಲಾಸ್ ಅಂಡ್ ಪ್ಲೈವುಡ್ ದರ್ಬೆ ಪುತ್ತೂರು. ಇವರು ಈ ಯಶಸ್ವಿ ಕ್ರೀಡಾಕೂಟದ ರೂವಾರಿಯಾಗಿರತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂಥ ಶಿಹಾಬ್ ಬೈಚಾರಿ ಅವರಿಗೆ ಅದ್ದೂರಿಯ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಸುಳ್ಯ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿರ್ತಕ್ಕಂಥ 6ನೇ ಸೀಸನ್ ನ ಸನ್ಮಾನ್ ಲೀಗ್ ಮಾದರಿ ಪಂದ್ಯಾಕೂಟ ನಡೆಸಿ ಬರ್ತಾ ಇದ್ದಾರೆ. ಅದ್ದೂರಿಯಾಗಿ ಪಿರ್ಸಪಾಡ್ ಬ್ರದರ್ಸ್ ತಂಡದಿಂದ ಅದ್ದೂರಿಯಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಯಕ್ರಮ ಇದೀಗ ನೆರವೇರುತ್ತಾ ಇದೆ. ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್.
ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ಪ್ರಥಮ ಸೆಮಿಫೈನಲ್. ಅಸ್ತ್ರ ಟ್ರಾನ್ಸ್ಪೋರ್ಟ್ ಅದೇ ರೀತಿ ಆಲ್ಫಾ ಸ್ಟ್ರೈಕರ್ಸ್ ದಯವಿಟ್ಟು ತನ್ನದ ಕಫ್ತಾನ ದಯವಿಟ್ಟು ಓದಲಿ ಬನ್ನಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ತನ್ನದ ಕಫ್ತಾನ ದಯವಿಟ್ಟು ಓಡೋಡಿ ಬನ್ನಿ, ದಯವಿಟ್ಟು ಆದಷ್ಟು ಬೇಗ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ತನ್ನದ ಕಫ್ತಾನ ದಯವಿಟ್ಟು ಓಡೋಡಿ ಬನ್ನಿ. ಕಳೆದ ಪಂದ್ಯಾಟದ ರೋಚಕ ಪಂದ್ಯದಲ್ಲಿ ಅತ್ಯುತ್ತಮವಾದ 5 ಕ್ಯಾಚ್ ಅನ್ನ ಪಡೆದು ಪಂದ್ಯಾಟದ ದಿಕ್ಕನ್ನು ಬದಲಾಯಿಸಿದ ಓರ್ವ ಆಟಗಾರ ನಿದಾರ್ ಬೆಟ್ಟಂಪಾಡಿ ಅವರಿಗೆ ಉಬ್ಬಿಯವರು ನಗದನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ ಒಂದು ಟಾಸ್ ಎಲೆಕ್ಟ್ರೋಟು ಅಸ್ತ್ರ ಪೈಚಾರ್ ತಂಡದ ಎರುವಿಕೆಯನ್ನು ಗುರುತಿಸಿಕೊಂಡು ದಯವಿಟ್ಟು ಆದಷ್ಟು ಬೇಗ. ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ಆಶ್ರಯದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6ರ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್. ಈ ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ದಯವಿಟ್ಟು ಎರಡು ತನದ ಕಫ್ತಾನ ಹಾಗೂ ಆಟಗಾರರ ಗಮನಕ್ಕೆ. ಈ ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಅದೇ ರೀತಿ ಈ ಪ್ರಥಮ ಸೆಮಿಫೈನಲ್ ಗೆದ್ದ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೆರಗಡೆಯಾಗಲಿದೆ. ಸೋತ ತಂಡ ಲಾರಾ ಇಟ್ಟರ್ಸ್ ತಂಡದೊಡನೆ ಸೆಕೆಂಡ್ ಸೆಮಿಫೈನಲ್ ಆಡಲು ಅರ್ಹರಾಗಿರುತ್ತಾರೆ. ದಯವಿಟ್ಟು ಈ ಎಲ್ಲಾ ನಿಯಮಗಳನ್ನ ತನ್ನ ಗಮನದಲ್ಲಿ ಇಟ್ಟುಕೊಂಡು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ಸ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ದಯವಿಟ್ಟು ಅಸ್ತ್ರ ಟ್ರಾನ್ಸ್ಪೋರ್ಟ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡು ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಅಸ್ತ್ರ ಪೈಚಾರ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಸಮಯದ ಅಭಾವವಿದೆ. ದಯವಿಟ್ಟು ಮುಂದಕ್ಕೆ ಸಹಕರಿಸಿ. 4 ಓವರ್ಗಳಿಗೆ ಸೀಮಿತಗೊಳಿಸ್ತಾ ಇದ್ದೀವಿ. ಇನ್ನು ಲೇಟ್ ಆದಲ್ಲಿ 2 ಓವರ್ಗೆ ಸೀಮಿತಗೊಳಿಸುವ ಎಲ್ಲ ಲಕ್ಷಣಗಳು ಸಿಗುತ್ತಾ ಇದೆ. ಕಾರಣ ಕ್ಷೇತ್ರಪಾಲನೆಯಲ್ಲಿ ಬ್ಯಾಟಿಂಗ್ ನಲ್ಲಿ ತಾವು ಅನಗತ್ಯ ಚರ್ಚೆಯನ್ನು ಮಾಡಿ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದೀರಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದ್ದೂರಿಯಾಗಿರ್ತಕ್ಕಂಥ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸರಿಸುಮಾರು 5 ರಿಂದ 6 ಓವರ್ ಅಥವಾ 7 ಓವರ್ಗಳಿಗೆ ಫೈನಲ್ ತಲುಪಬಹುದಿತ್ತು, ಫೈನಲ್ ಪಂದ್ಯಾಟವನ್ನ ನಡೆಸಬಹುದಿತ್ತು ಎಂಬ ನಿರೀಕ್ಷೆ ಆಯೋಜಕರಾಗಿತ್ತು. ಆದರೆ ಸಮಯದ ಕಾಲಾವಕಾಶ ಕಮ್ಮಿ ಇರುವುದ ಕಾರಣ 4 ಓವರ್ಗಳಿಗೆ ಸೀಮಿತವಾಗಿದೆ ಪ್ರಥಮ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಇದರ ಕೊನೆಯ ಹಂತದ ಪಂದ್ಯಾಕೂಟಕ್ಕೆ ನಾವು ಬರ್ತಾ ಇದ್ದೀವಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಪಂದ್ಯಾಟದಲ್ಲಿ ಜಯಿಸಿದ ತಂಡ ನೇರವಾಗಿ ಫೈನಲ್ ಹಂತವನ್ನ ತಲುಪಲಿದೆ. ಈ ಪಂದ್ಯದಲ್ಲಿ ಸೋತ ತಂಡ ಲಾರಾ ಇಟ್ಟರ್ಸ್ ತಂಡದೊಂದಿಗೆ ಸೆಕೆಂಡ್ ಸೆಮಿಫೈನಲ್ ಆಡಲಿದೆ. ದಯವಿಟ್ಟು ಎರಡು ತಂಡದ ಆಟಗಾರರ ಮತ್ತು ಕಫ್ತಾನರ ಗಮನಕ್ಕೆ. ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರಬೇಕಾಗಿದೆ. ಅಸ್ತ್ರ ಟ್ರಾನ್ಸ್ಪೋರ್ಟರ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್. ದಯವಿಟ್ಟು ಮೈದಾನದ ಒಳಭಾಗದಲ್ಲಿ ಮರಕ್ಕೆ ಹಾಕಿದ ಉಯ್ಯಾಲೆಯಲ್ಲಿ ದಯವಿಟ್ಟು ಅಲ್ಲಿ ಆಡಬೇಡಿ. ದಯವಿಟ್ಟು ಅಲ್ಲಿ ಸ್ಕೋರ್ ಇರುವ ಕಾರಣ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ದಯವಿಟ್ಟು ಅಲ್ಲಿ ಕೂತುಕೊಂಡಿರುವ ಆಟಗಾರರು ಕೂಡ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಅಲ್ಲಿ ಸ್ಕೋರ್ ಇರುವ ಕಾರಣ ಚರ್ಚೆಗೆ ಆಸ್ವಾದವನ್ನು ಕೊಡಬೇಡಿ. ದಯವಿಟ್ಟು
ಬೌಂಡ್ರಿ ಲೈನ್ಗಿಂತ ಹೊರಗೆ ಕೂತು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಎಸ್ ರೆಡಿ. ಪ್ರಥಮ ಪಂದ್ಯ ಕೂಡ ಪ್ರಥಮ ಸೆಮಿಫೈನಲ್ಸ್ ಆಗಿ ಬರ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಅನೀಫ್ ಪುಲ್ಟೋಸ್ ಆಗಿ ಬಂದಿರತಕ್ಕಂಥ ಚೆಂಡು 4 ಅಂಕದ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಎಸೆತದ 4 ಅಂಕದ ಸೇರ್ಪಡೆ. ಇನ್ಫಾರ್ಮ್ ಬ್ಯಾಟ್ಸ್ಮನ್ ಮನಾಫ್ ಆನ್ ಸ್ಟ್ರೈಕ್. ಮನಾಫ್ ಅವರ ಇನ್ಫಾರ್ಮ್ ಸೆಮಿಫೈನಲ್ ಅಲ್ಲಿ ಕೂಡ ಮುಂದುವರಿತಾ ಇದೆ. ಕಳೆದ ಪಂದ್ಯಾಟದ ಹೀರೋ ಆಗಿದ್ರು. 2 ಸಿಕ್ಸ್ ಅನ್ನು ಬಾರಿಸಿ ಮ್ಯಾಚ್ ಫಿನಿಶ್ ಆನ್ 6 ಇನ್ ಸ್ಟೈಲ್. ಮತ್ತೆ ಎಸೆಗಾರಿಕೆ ಅನೀಫ್ ಶ್ರೇಷ್ಠವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. 1 ಅಂಕವನ್ನು ಮಾತ್ರ ಪೂರ್ತಿಗೊಳಿಸಿದರೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 5ಕ್ಕೆ ಏರಿಕೆ ಆಗ್ತಾ ಇದೆ. 2 ಎಸೆತ ಮುಕ್ತಾಯ. ಮತ್ತೆ ರಾಜು ಅತ್ಯಂತ ದೊಡ್ಡ ಕ್ಯಾಚ್ ಔಟ್ ಆಗುವ ಸಂಭವ ಇಲ್ಲ. ರೀಫಾ ಅವರು ಎಲ್ಲೊಂದು ಕಡೆ ಗಡಿಬಿಡಿ. ಕ್ಷೇತ್ರ ಪಾಲನೆಯಲ್ಲಿ 1 ಅಂಕವನ್ನು ಮಾತ್ರ ಪೂರ್ತಿಗೊಳಿಸ್ತಾ ಇದ್ದಾರೆ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 6. 3 ಎಸೆತ ಮುಕ್ತಾಯ ಕಾಣಿಸುತ್ತಾ ಇದೆ. ಮತ್ತೆ ಅನೀಫ್ ಟು ಮನಾ. ಶ್ರೇಷ್ಠವಾಗಿರುತ್ತೆ ಅನ್ಸುತ್ತಾ. ಚಿನ್ನದ ತೀರ್ಪು ಹೊರ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 8. ಅದ್ಭುತವಾಗಿರ್ತಕ್ಕಂಥ ಎಸೆತ. ಗ್ರೇಟ್ ಕಮ್ ಬ್ಯಾಕ್. ಕೊನೆಯ ಎಸೆತದ ಅಳತೆಯಲ್ಲಿ ಪ್ರಥಮ ಓವರ್ನ ಮುಕ್ತಾಯ. ತನ್ನದ ಒಟ್ಟು ಮೊತ್ತ 8 ಸ್ಥಗಿತಗೊಳ್ಳುತ್ತಾ ಇದೆ. ಪ್ರಥಮ ಎಸೆತವನ್ನು ಬೌಂಡ್ರಿ ಬಾರಿಸಿದ್ದು. ತದನಂತರದಲ್ಲಿ ಅತ್ಯುತ್ತಮವಾದ ಕಮ್ ಬ್ಯಾಕ್ ಅನ್ನು ಮಾಡಿದ್ರು. ಕೇವಲ 4 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ 5 ಎಸೆತದಲ್ಲಿ. ಅನೀಫ್ ಓರ್ವ ಅನುಭವಿ ಆಟಗಾರ, ಅನುಭವಿ ಲೆಗ್ ಸ್ಪಿನ್ ದಾಳಿಗಾರ. ಅಸ್ರ ಟ್ರಾನ್ಸ್ಪೋರ್ಟ್ ತಂಡದ ಪರವಾಗಿ ಜೆರ್ಸಿ ನಂಬರ್ 06. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 8. 8ಕ್ಕೆ ಯಾವುದೇ ಉತ್ತರವನ್ನು ಕಳೆದುಕೊಳ್ಳುತ್ತಾ ಇಲ್ಲ. ಎಸೆತಗಾರಿಕೆ ಭಾಗದಲ್ಲಿ ರಜಾಕ್ ಅವರನ್ನು ಕಾಣಿಸಿಕೊಳ್ತಾ ಇದ್ದೀವಿ. ತಂಡದ ಕಫ್ತಾನ, ತಂಡದ ಐಕಾನ್ ಆಟಗಾರ, ತಂಡದ ಆಲ್ಫಾ ಸ್ಟ್ರೈಕರ್, ತಂಡದ ಐಕಾನ್ ಆಟಗಾರರಿಗೆ 2ನೇ ಓವರ್ ಚಾಲ್ತಿ. 4 ಓವರ್ಗಳಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಕೂಟ. 4 ಓವರ್ಗಳಿಗೆ ಸೀಮಿತವಾಗಿರತಕ್ಕಂಥ ಪಂದ್ಯಾಕೂಟ. ಕಾದು ನೋಡಬೇಕಾಗಿದೆ. 1.1 ಎಸೆತ ಮುಕ್ತಾಯ ಕಾಣಿಸುತ್ತಾ ಇದ್ದ ಅಂಕಿಅಂಶ ಪಟ್ಟಿಯಲ್ಲಿ 8. ಅತ್ಯಂತ ದೊಡ್ಡ ಲೆಗ್ ಸೈಡ್ ರೀತಿಯಲ್ಲಿ 6 ಅಂಕದ ಸೇರ್ಪಡೆ. 6 ಅಂಕದ ಸೇರ್ಪಡೆ ಆಗ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಕಮ್ಬ್ಯಾಕ್, ಶ್ರೇಷ್ಠವಾಗಿರ್ತಕ್ಕಂಥ ಹೊಡೆತ, ಸಿಕ್ಸರ್ ದಾಖಲಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 14. 14 ವಿದೌಟ್ ಲಾಸ್. ಸೆಮಿಫೈನಲ್ ಪಂದ್ಯಾಟದ 1 ಬೌಂಡರಿ 1 ಸಿಕ್ಸರ್ ದಾಖಲಾಗ್ತಾ ಇದೆ. ಮನಾಫ್ ಅವರ ಬ್ಯಾಟ್ ಮುಖೇನವಾಗಿ ಓರ್ವ ಅನುಭವಿ ಆಟಗಾರ, ಇನ್ಫಾರ್ಮ್ ಬ್ಯಾಟ್ಸ್ಮನ್, ಚಿನ್ನದ ತೀರ್ಪು ಹೊರ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 15. 15 ವಿದೌಟ್ ಲಾಸ್. ಅತ್ಯುತ್ತಮವಾದ ಎಸೆತ, ಶ್ರೇಷ್ಠವಾಗಿರ್ತಕ್ಕಂಥ ಎಸೆತ. ವೈಡ್ಗಾಗಿ ಬಲವಾದ ಮನವಿ ಇತ್ತು. ಎಲ್ಲ ಒಂದು ಕಡೆ ತೀರ್ಪುಗಾರರು ಮಧ್ಯನ ಕಣ್ಣಿಟ್ಟು ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ. ಡಾಟ್ ಅಂಡ್ ಡೆಲಿವರಿ. ಶ್ರೇಷ್ಠವಾಗಿರ್ತಕ್ಕ ಕ್ಷೇತ್ರ ಪಾಲನೆ ಅನೀಫ್ ಇವರಿಂದ ಓರ್ವ ಹಿರಿಯ ಆಟಗಾರರು 30 ಗಜಗಳ ಒಳಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂತಹ ಹಿಡಿತ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 15. ಮತ್ತೆ ಚಿನ್ನದ ತೀರ್ಪು ಹೊರ ಬರ್ತಾ ಇದೆ. ರಜಾಕ್ ತಂಡದ ಕಪ್ತಾನ, ತಂಡದ ಐಕಾನ್ ಆಟಗಾರ ರಜಾಕ್ ಎಸೆತಗಾರಿಕಾ ವಿಭಾಗದಲ್ಲಿ.
ತಂಡದೊಟ್ಟು ಮೊತ್ತ 17, 17 on the board. ಅತಿ ಒಂದು ಕ್ಷೇತ್ರಪಾಲನೆ ಲಾಂಗ್ ಆನ್ ಸೈಡ್ ನಲ್ಲಿ 2 ಅಂಕವನ್ನು ಬಿಟ್ಟು ಕೊಡ್ತಾರೆ. ಓವರ್ ನಂಬರ್ 2 ಮುಕ್ತಾಯ. ತಂಡದೊಟ್ಟು ಮೊತ್ತ 19. ಇನ್ನು 2 ಓವರ್ಗಳ ಆಟ ಬಾಕಿ ಇದೆ. ಇನ್ನು 2 ಓವರ್ಗಿನ ಪಂದ್ಯಾಟ ಬಾಕಿ ಇರುತ್ತದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸುವಂತೆ ಗಮನಿಸಬೇಕು ಹೇಳುತ್ತಿದ್ದೇವೆ. ಒಬ್ಬಿ ತಂಡದ ಕೋಚ್ ಒಬ್ಬಿಯವರ ಮಾರ್ಗದರ್ಶನ ಮುಖೇನವಾಗಿ ಕಾದು ನೋಡಬೇಕಾಗಿದೆ. 2 ಓವರಲ್ಲಿ ಎಷ್ಟು ಅಂಕವನ್ನು ಕಲೆ ಹಾಕ್ತಾರೆ ಎಂದು ಕಾದು ನೋಡಬೇಕಾಗಿದೆ. ದಂಡುಗಾರಿಕೆ ವಿಭಾಗದಲ್ಲಿ ಮನಾಫ್ 6 ಹಾಗೂ ಬೌಂಡರಿಯ ಓರ್ವ ವೀರನಾಗಿ ಸ್ಟ್ರೈಕ್ ಆನ್ ರೀಸನ್ ನಲ್ಲಿ ಕಾಣಿಸುತ್ತಾ ಇದ್ದಾರೆ. ಎಸೆಗಾರಿಕೆ ವಿಭಾಗದಲ್ಲಿ ಸಿದ್ದಿಕ್ ಅತಿ ದೊಡ್ಡ ಲೆಗ್ ಸೈಡ್ ನಲ್ಲಿ ಕಾಣಿಸುತ್ತಾ ಇದೆ. 1 ಅಂಕಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 20 ವಿದೌಟ್ ಲಾಸ್. ಯಾವುದೇ ಉತ್ತರವನ್ನು ಕಳೆದುಕೊಳ್ಳುತ್ತಾ ಇಲ್ಲ. ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅತ್ಯಂತ ಮೊತ್ತ ಎಸೆತ ಶ್ರೇಷ್ಠವಾಗಿರ್ತಕ್ಕಂಥ ಎಸೆತ 1 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 21 ವಿದೌಟ್ ಲಾಸ್. ತಂಡದೊಟ್ಟು ಮೊತ್ತ 22 ಸ್ಥಗಿತಗೊಳ್ಳುತ್ತಾ ಇದೆ. ಅತ್ಯುತ್ತಮವಾದ ಕ್ಷೇತ್ರಪಾಲನೆ ಅನೀಫ್ ಇವರಿಂದ 1 ಅಂಕ ಸೇರ್ಪಡೆ. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 23 ವಿದೌಟ್ ಲಾಸ್. ಏತನ್ಮಧ್ಯೆ ಮನಾಫ್ ಅವರ ಉತ್ತರಗಳ ಕೊರಳುತ್ತಾ ಇದೆ. Manaaf departs walking back to the pavilion. A big through side of Alpha Strikers. And the new man comes Chris Ibrahim. ಕಳೆದ ಪಂದ್ಯಾಟದ ಹೀರೋ ಇಬ್ರಾಹಿಂ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಅನ್ನು ಬಾರಿಸಿದ್ರು. ತನ್ಮೂಲಕ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇದೀಗ ಸ್ಟ್ರೈಕ್ ಆನ್ ರೀಸನ್ ನಲ್ಲಿ ಕಾದು ನೋಡಬೇಕಾಗಿದೆ. ಸೆಮಿಫೈನಲ್ ಪಂದ್ಯಾಟ, ನಿರ್ಣಾಯಕ ಪಂದ್ಯಾಟ, ಅದ್ಭುತವಾಗಿ ನೋಡಿದ ಕ್ಯಾಚ್ ಔಟ್ ಆಗುವ ಸಂಭವ. ಏತನ್ಮಧ್ಯೆ ಇಬ್ರಾಹಿಂ ಡಿಪಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ ಕಿರಣ್. ಓರ್ವ ಅನುಭವಿ ಆಟಗಾರ, ಐಕಾನ್ ಆಟಗಾರ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಪರವಾಗಿ. ಸತ್ತಾರ್ ಅವರ ಸ್ಥಾನದ ಮೊತ್ತ ಸತ್ತಾರ್. ತಂಡದೊಟ್ಟು ಮೊತ್ತ 23 3 ಓವರ್ಗಳ ಮುಕ್ತಾಯ. ಈ ಓವರ್ನಲ್ಲಿ ಕೇವಲ 4 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಸಿದ್ದಿಕ್ ಅವರು. ಪ್ರಥಮ ಓವರ್ನಲ್ಲಿ 8 ಅಂಕವನ್ನು ಬಿಟ್ಟುಕೊಟ್ರು. ಎರಡನೇ ಓವರ್ನಲ್ಲಿ 11 ಅಂಕವನ್ನು ಬಿಟ್ಟುಕೊಟ್ರು. ಕೊಂಚ ದುಬಾರಿಯಾಗಿದ್ರು ರಜಾಕ್ ಅವರು. ತದನಂತರದಲ್ಲಿ ಸಿದ್ದಿಕ್ ಅವರು 4 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅದೇ ರೀತಿ 2 ಉತ್ತರನ್ನು ಕೂಡ ಕಬಳಿಸಿಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದ ಸ್ಮೆಲ್ ಗ್ರೇಟ್ ಕಂಬ್ಯಾಕ್ ಮಾಡಿದ್ರು ಸಿದ್ದಿಕ್ ಇವರು. 3 ಓವರ್ಗಳ ಮುಕ್ತಾಯ. 4ನೇ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಸಿದ್ದಿಕ್ ಕೆಪಿ.
ಶ್ರೇಷ್ಠವಾಗಿರುವ ಕ್ಷೇತ್ರಪಾಲನೆ ಅನೀಫ್ ಇವರಿಂದ ಒಂದು ಅಂಕವನ್ನು ಮಾತ್ರ ಬಿತ್ತುಕೊಳ್ತಾ ಇದ್ದಾರೆ. ಕೊನೆಯ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 24ಕ್ಕೆ ಏರಿಕೆ ಆಗ್ತಾ ಇದೆ. 24 ಲಾಸ್ ಆಫ್ 2 ವಿಕೆಟ್ಸ್. ಅತ್ಯುತ್ತಮವಾದ ಎಸೆತವಾಗಿತ್ತು. ಅಡ್ಡಾಚರಣೆ ತೀರ್ಪು ಬರ್ತಾ ಇದೆ. ಟೋಟಲ್ ಸ್ಕೋರ್ ವಾಸ್ ಆನ್ 25 on the board. ಅತ್ಯುತ್ತಮವಾದ ಕ್ಷೇತ್ರಪಾಲನೆ ಒಂದು ಅಂಕ ಮಾತ್ರ ಸೀಮಿತಗೊಳ್ತಾ ಇದ್ದಾರೆ. ನನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 26ಕ್ಕೆ ಏರಿಕೆ ಆಗ್ತಾ ಇದೆ. 26 ಲಾಸ್ ಆಫ್ 2 ವಿಕೆಟ್ಸ್. ಅತ್ಯುತ್ತಮವಾದ ಗೂಟ ರಕ್ಷಣೆ ಉನಾಯಿಸ್ ಇವರಿಂದ. ಅದ್ಭುತವಾಗಿರತಕ್ಕಂತಹ ಗೂಟ ರಕ್ಷಣೆ ವಿಕೆಟ್ ನ ಹಿಂಭಾಗದಲ್ಲಿ. ಏತನ್ಮಧ್ಯೆ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ. ರಾಜು ಡಿಪಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗನ ಆಗಮನ ಆಗಬೇಕಾಗಿದೆ. ತನ್ನದ ಒಟ್ಟು ಮೊತ್ತ ಖಾತೆಯಲ್ಲಿ 26. ಪ್ರಥಮ ಓವರ್ನಲ್ಲಿ 8 ಅಂಕವನ್ನು ಬಿಟ್ಟುಕೊಟ್ಟಿದ್ರು. ಒಂದು 6 ಅನ್ನು ಬಾರಿಸಿದ್ರು ಮುನಾಫ್ ಅವರು. ತದನಂತರದಲ್ಲಿ ಪ್ರಥಮ ಓವರ್ನಲ್ಲಿ 1 ಬೌಂಡ್ರಿ ಬಾರಿಸಿದ್ರು. ಎರಡನೇ ಓವರ್ನಲ್ಲಿ 1 6 ಅನ್ನು ಬಿಟ್ಟುಕೊಟ್ರು. ಮೂರನೇ ಓವರ್ನಲ್ಲಿ 2 ಉತ್ತರಣ ಬಿಟ್ಟುಕೊಟ್ರು. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ 4 ಎಸೆತ ಮುಕ್ತಾಯ, 1 ಉತ್ತರಣ ನೆಲಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 26, 3 ಉತ್ತರಿನಷ್ಟೇ. ಶ್ರೇಷ್ಠವಾಗಿರುವ ಕ್ಷೇತ್ರಪಾಲನೆ ಕಿರಣ್ ಇವರಿಂದ 27. ಇನ್ನಿಂಗ್ಸಿನ ಕೊನೆಯ ಎಸೆತ, ಕೊನೆಯ ಓವರ್ನ ಕೊನೆಯ ಎಸೆತ 70 ಸ್ಟ್ರೈಕ್ನಲ್ಲಿ ಬಲವಾದ ಬೇಸಿಗೆ ಪ್ರಯತ್ನ. ಈ ತನ್ಮಧ್ಯೆ 70 ಅವರ ಉತ್ತರಗೊಳ್ಳುತ್ತಾ ಇದೆ. ಕೊನೆಯ ಎಸೆತದಲ್ಲಿ ಕೂಡ ಉತ್ತರಗೊಳ್ಳುತ್ತಾ ಇದೆ. ಅದ್ಭುತವಾಗಿರುತ್ತೆ ಸ್ಪೆಲ್. ಈ ಓವರ್ನಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 4 ಅಂಕ. ಕೊನೆಯ 2 ಓವರ್ನಲ್ಲಿ 8 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ಚಂದ ಅದ್ಭುತವಾಗಿರತಕ್ಕಂಥ ಸ್ಪೆಲ್ ಅನ್ನು ಮಾಡ್ತಾ ಇದ್ದಾರೆ. 27 ಅಂಕವನ್ನು ಕಳೆ ಹಾಕ್ತಾ ಇದೆ. 28 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಅಸ್ತ್ರ ಟ್ರಾನ್ಸ್ಪೋರ್ಟ್ ಜಯಿಸಲು. ಪ್ರಥಮ ಓವರ್ನಲ್ಲಿ 8, ತದನಂತರದಲ್ಲಿ ಎರಡನೇ ಓವರ್ನಲ್ಲಿ 11 ಅಂಕವನ್ನು ಬಿಟ್ಟುಕೊಟ್ಟರು. ಸ್ವಲ್ಪ ದುಬಾರಿಯಾದರು ರಜಾಕ್ ಅವರು. ತದನಂತರದಲ್ಲಿ ಸಿದ್ದೀಕ್ ಅವರು 4 ಅಂಕವನ್ನು ಬಿಟ್ಟುಕೊಟ್ಟರು. ಅದರ ನಂತರ ಕೊನೆಯ ಓವರ್ ಎಸೆದ ಸಿದ್ದೀಕ್ ಕೆಪಿ ಅವರು 4 ಅಂಕವನ್ನು ಬಿಟ್ಟುಕೊಟ್ಟು ಒಟ್ಟು 28 ಅಂಕವನ್ನು ಕಲೆ ಹಾಕ್ತಾ ಇದೆ ಆಲ್ಫಾ ಸ್ಟ್ರೈಕರ್ಸ್. 28 ಅಂಕವನ್ನು ಕಲೆ ಹಾಕಬೇಕಾಗಿದೆ ಅಸ್ತ್ರ ಟ್ರಾನ್ಸ್ಪೋರ್ಟ್. 27 ಅಂಕವನ್ನು ಕಲೆ ಹಾಕಿದೆ ಆಲ್ಫಾ ಸ್ಟ್ರೈಕರ್ಸ್. ಆದಷ್ಟು ಬೇಗ ಆರಂಭಿಕರನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಮ್ಮ ಆರಂಭಿಕ ದಂಡಗಳನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದೆ. ಈ ಪಂದ್ಯದಲ್ಲಿ ಜಯಿಸಿದ ತಂಡ ನೇರವಾಗಿ ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ಇದರ ಫೈನಲ್ ಪ್ರವೇಶಿಸಲಿದೆ. ಅದೇ ರೀತಿ ಈ ಪಂದ್ಯದಲ್ಲಿ ಸೋತ ತಂಡ ಲಾರಾ ಇಟ್ಟರ್ಸ್ ತಂಡದೊಂದಿಗೆ ಸೆಕೆಂಡ್ ಸೆಮಿಫೈನಲ್ಗಾಗಿ ಸೆಣಸಾಟ ನಡೆಯಲಿದೆ. ಯಾರಾಗುತ್ತಾರೆ ಪ್ರಥಮ ಫೈನಲಿಸ್ಟ್ ಎಂದು ಕಾದು ನೋಡಬೇಕಾಗಿದೆ. ಈ ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಸುಳ್ಯ ತಾಲೂಕು ಕಂಡ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರರು ಕೂಡ ಹೌದು. ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂಥ ದಶಗಳ ಕ್ರಿಕೆಟಿಗ ಯತೀಂದ್ರ ಅವರ ಆಗಮನವಾಗ್ತಾ ಇದೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇಸಾಕ್ ಎಂಸಿಸಿ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ ಆಸನದಲ್ಲಿ ಆಸನಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕೋಚ್ ಮೈನ್ ಕೋಚ್ ಅಸ್ಸಾ ದಯವಿಟ್ಟು ತಮ್ಮ ತಂಡದ ಆರಂಭಿಕ ತಂಡವನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ.
ಸಮಯದ ಅಭಾವವಿದೆ. ಯಾವುದೇ ಅನಗತ್ಯ ಮಾತುಕತೆಗೆ ಅವಕಾಶ ಕೊಡಬೇಡಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಇಪ್ಪತ್ತ 24ರ ಮುಂದೆ 28 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಜಯಿಸಲು. ಈ ಪಂದ್ಯಾಟದಲ್ಲಿ ವಿಜಯಿಯಾದ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಯಾಗಲಿದೆ. ಸೋತ ತಂಡ ಇನ್ನೊಂದು ಅವಕಾಶವಿದೆ ಲಾರಾ ಇಟ್ಟರ್ಸ್ ತಂಡದೊಂದಿಗೆ ಸೆಣಸಾಡಲು. ಕಿರಣ ಹಾಗೂ ಸಿದ್ದಿಕ್ ಅಸ್ರ ಟ್ರಾನ್ಸ್ಪೋರ್ಟ್ ತಂಡದ ಆರಂಭಿಕ ದಂಡಿಗರಿಗೆ ಕಳಿಸಿಕೊಡ್ತಾ ಇದ್ದಾರೆ. ಕಿರಣ್ ಅದೇ ರೀತಿ ಸಿದ್ದಿಕ್ ಸ್ಟ್ರೈಕರ್. ಅಸ್ರ ಟ್ರಾನ್ಸ್ಪೋರ್ಟ್ ತಂಡದ ಪರವಾಗಿ ಎಸ್ರೆಡಿ ಅನಾಫ್ ಮನಾಫ್ ಸೆಕೆಂಡ್ ರೀಸನ್ ಸಾರಿ ಬೌಲಿಂಗ್ ನಲ್ಲಿ ಮನಾಫ್ ಟು ಕಿರಣ್. ಅತ್ಯುತ್ತ ಹೊಡೆತ ಲೆಗ್ ಸೈಡ್ ಇದರಲ್ಲಿ ಕಾಣ ಸಿಗ್ತಾ ಇದೆ. ಒಂದು ಅಂಕನ ಪೂರ್ತಿಗೊಳಿಸ್ತಾ ಇದ್ದಾರೆ. ಎರಡನೇ ಅಂಕಕ್ಕಾಗಿ ಓಟ ಇಲ್ಲ. ಒಂದು ಅಂಕನ ಪೂರ್ತಿಗೊಳಿಸ್ತಾ ಇದ್ದಾರೆ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆ ಆರಂಭಗೊಳ್ತಾ ಇದೆ. ಮಧ್ಯೆ ಎರಡನೇ ಅಂಕಕ್ಕಾಗಿ ಓಟವನ್ನು ಪಡೆದುಕೊಳ್ಳಬಹುದಿದೆ. ಎಲ್ಲೊಂದು ಕಡೆ ಕಿರಣ್ ಅವರು ರೆಡಿಯಾಗಿರಲಿಲ್ಲ. ಅದ್ಭುತವಾಗಿರುತ್ತೆ ಸ್ಪೆಲ್ ನೋಡಿ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಕಾಣಿಸ್ತಾ ಇದೆ ಮನಾಫ್ ಅವರ ಎಸೆತಗಾರಿಕೆ ವಿಭಾಗದಲ್ಲಿ. ಅತ್ಯುತ್ತಮವಾದ ಆಲ್ರೌಂಡರ್ ಆಟಗಾರ ಆಲ್ಫಾ ಸ್ಟ್ರೈಕರ್ ಸ್ಥಾನದ ಪರವಾಗಿ. ಮೂರು ಎಸೆತ ಮುಕ್ತಾಯ. ತಂಡದೊಟ್ಟು ಮೊತ್ತ ಖಾತೆಯಲ್ಲಿ 2. ಕಿರಣ್ ಅವರ ಉತ್ತರಿ ಕೂಡ ನೆಲಕ್ಕುರುಳುತ್ತಾ ಇದೆ. ಪ್ರಥಮ ಆಘಾತ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡಕ್ಕೆ. ಕಿರಣ್ ಡಿಪಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ತಂಡದ ಒಟ್ಟು ಮೊತ್ತ 3. ಪ್ರಥಮವನ್ನು ಚಾಲ್ತಿಯಲ್ಲಿ 5 ಎಸೆತ ಮುಕ್ತಾಯ. ಅದ್ಭುತವಾಗಿರುವ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆ ಆಲ್ಫಾ ಸ್ಟ್ರೈಕರ್. ಅಲ್ಪ ಮೊತ್ತವನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ 24ರ ಮುಂದೆ 28 ಅಂಕದ ಅವಶ್ಯಕತೆ ಇತ್ತು. ಎರಡು ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 5. ಪ್ರಥಮ ಓವರ್ನ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 5. 5ಕ್ಕೆ 1 ಎಂಬ ಸ್ಥಿತಿ ಕಾಣಸಿಗುತ್ತಾ ಇದೆ. ಹದಿನೆಂಟು ಎಸೆತಗಳ ಮುಂದೆ 23 ಅಂಕದ ಅವಶ್ಯಕತೆ ಇದೆ.
ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮುಗಿಸುವಂತ ಗಮನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 2ನೇ ಓವರ್ನ ಹೆಸರು ಆಗ್ತಾ ಇದ್ದಾರೆ ರಾಜು ಟು ಉನೈಸ್. ಅತ್ಯಂತ ಹೊಡೆತ ಆಫ್ಸರ್ ನಿಂದಲ್ಲಿ ಮತ್ತೆ ಒಂದು ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 6. ಇನ್ನು 22 ಅಂಕದ ಅವಶ್ಯಕತೆ ಇದೆ 17ರ ಮುಂದೆ. 17 ಟು ಗೋ, 22 ಟು ಗೆಟ್. ಅತ್ಯಂತ ರನ್ ಗಳಿಕೆ 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 8. ಇನ್ನು 20 ಅಂಕದ ಅವಶ್ಯಕತೆ ಇದೆ 16ರ ಮುಂದೆ 20. 16 ಟು ಗೋ, 20 ಟು ಗೆಟ್. ಅತ್ಯಂತ ಎಸೆತವಾಗಿತ್ತು. ಈತನ್ ಮಧ್ಯೆ ವೈಡ್ ಪ್ಲಸ್ 2 3 ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 11ಕ್ಕೆ ಏರಿಕೆ ಆಗ್ತಾ ಇದೆ. 11. 16ರ ಮುಂದೆ 17 ಅಂಕದ ಅವಶ್ಯಕತೆ ಇದೆ. 16 ಟು ಗೋ, 17 ಟು ಗೆಟ್. ಹದಿನೈದರ ಮುಂದೆ 16. 15 ಟು ಗೋ, 16 ಟು ಗೆಟ್. ಅದ್ಭುತವಾಗಿರ್ತಕ್ಕಂಥ ರಿವರ್ಸ್ ಸ್ವೀಪ್. ತಂಡದೊಟ್ಟು ಮೊತ್ತ 12. ಅತ್ಯಂತ ಹೊಡೆತ ಸಾಗಿ ಬರ್ತಾ ಇದೆ. ಏತನ್ ಮಧ್ಯೆ 4 ಅಂಕದ ಸೇರ್ಪಡೆ. ಅದ್ಭುತವಾಗಿರ್ತಕ್ಕಂಥ ಇನ್ನಿಂಗ್ಸ್ ಕಾಡ್ತಾ ಇದ್ದಾರೆ ಸಿದ್ದಿಕ್. ಅಸ್ತ್ರ ಟ್ರಾನ್ಸ್ಫರ್ ಆಡಿದ ಎಲ್ಲ ಪಂದ್ಯದಲ್ಲಿ ಏಕಮುಖಿಯಾಗಿ ಬರುವ ದಾಂಡಿಗನಿದ್ದರೆ ಅದು ಸಿದ್ದಿಕ್. ಅದ್ಭುತವಾಗಿರ್ತಕ್ಕಂಥ ಇನ್ನಿಂಗ್ಸ್ ಅನ್ನು ಕಟ್ಟಿ ಅದ್ಭುತವಾಗಿರ್ತಕ್ಕಂಥ ಬೌಂಡರಿಗಳ ಹೊಡೆತವನ್ನ ಹೊಡೆದು ಶ್ರೇಷ್ಠವಾಗಿರ್ತಕ್ಕಂಥ ಬ್ಯಾಟಿಂಗ್ ದರ್ಶನ ಸಾಗಿಸ್ತಾ ಇದ್ದಾರೆ ಸಿದ್ದಿಕ್. ತಮ್ಮ ತಂಡಕ್ಕಾಗಿ ಗೆಲುವಿನ ಸನಿಹದಲ್ಲಿ ಬರ್ತಾ ಇದೆ. ತನ್ನದ ಒಟ್ಟು ಮೊತ್ತ ಖಾತೆಯಲ್ಲಿ 16. ತನ್ನದೊಟ್ಟು ಮೊತ್ತ 18. ಇನ್ನು ಬರಬೇಕಾಗಿದೆ 12ರ ಮುಂದೆ 10. 12 ಟು ಗೋ, 10 ಟು ಗೆಟ್. 12ರ ಮುಂದೆ 10 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಜಯಿಸಲು. ಈ ಪಂದ್ಯಾಟದಲ್ಲಿ ಜಯಿಸಿದ ತಂಡ ನೇರವಾಗಿ ಫೈನಲ್ ಟಿಕೆಟ್ ಅನ್ನು ಬುಕ್ ಮಾಡಬಹುದು. ಅದೇ ರೀತಿ ಸೋತ ತಂಡಕ್ಕೆ ಮತ್ತೊಂದು ಅವಕಾಶವಿದೆ ಲಾರಾ ಹಿಟ್ಟರ್ಸ್ ತಂಡದ ವಿರುದ್ಧವಾಗಿ ಆಡಲು. ಪ್ರಥಮ ಓವರ್ನಲ್ಲಿ 5 ಅಂಕವನ್ನು ಬಿಟ್ಟುಕೊಟ್ಟರು. 2ನೇ ಓವರ್ನಲ್ಲಿ ಬರೋಬ್ಬರಿ 13 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ ರಾಜು. ಅತ್ಯಂತ ಹೊಡೆತ ಆಫ್ಸನ್ನಲ್ಲಿ 1 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ಇನ್ನು ಬರಬೇಕಾಗಿದೆ 11ರ ಮುಂದೆ 9. 11 ಟು ಗೋ, 9 ಟು ಗೆಟ್. ಅತ್ಯಂತ ಹೊಡೆತ 4 ಅಂಕ ಆಗುವ ಸಂಭವ ಇತ್ತೆ. ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ. 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ರಫೀಕ್ ಇವರಿಂದ. ತನ್ನದ ಒಟ್ಟು ಮೊತ್ತ ಖಾತೆಯಲ್ಲಿ 21. 9ರ ಮುಂದೆ 7 ಅಂಕದ ಅವಶ್ಯಕತೆ ಇದೆ. ತನ್ನದೊಟ್ಟು ಮೊತ್ತ 22. 22.
8 ಎಸೆತ ಮುಂದೆ 6 ಅಂಕದ ಅವಶ್ಯಕತೆ ಇದೆ. ಅಡ್ಡ ಚಿನ್ನ ತೀರ್ಪು ಹೊರ ಬರುತ್ತಾ ಇದೆ ನಿರ್ಣಾಯಕರಿಂದ. ತಂಡದ ಒಟ್ಟು ಮೊತ್ತ 23ಕ್ಕೆ ಏರಿಕೆ ಆಗ್ತಾ ಇದೆ. 5 ಅಂಕದ ಅವಶ್ಯಕತೆ ಇದೆ. 8ರ ಮುಂದೆ 5. ಅದ್ಭುತವಾಗಿರ್ತಕ್ಕಂಥ ಹೊಡೆತ, ಶ್ರೇಷ್ಠವಾಗಿರುವ ಕ್ಷೇತ್ರಫಲನ ಇತ್ತು. ಗಡಿಬಿಡಿ ರಾಜು ಇವರಿಂದ 2 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 25 ಆಗ್ತಾ ಇದೆ. ಲಾಸ್ಟ್ ಒನ್ ಬಾಲ್ ರಿಮೈನಿಂಗ್. 7ರ ಮುಂದೆ 3 ಅಂಕದ ಅವಶ್ಯಕತೆ ಇದೆ. 7 to go, 3 to get. ಅದು ಹೊಡೆತ ಈತನ್ ಮಧ್ಯೆ ಸಿದ್ದೀಕ್ ಅವರ ಉತ್ತರಣಗೊಳ್ಳುತ್ತಾ ಇದೆ. ಬೌಂಡ್ರಿ ಹೊಡೆದು ಪಂದ್ಯಾಟವನ್ನು ಜಯಿಸುವ ತರಾತುರಿಯಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಅವರ ಸ್ಥಾನವಂತ ಮಲ್ಮತ್ತೂರ ದಂಡಿಗ ರಜಾಕ್. 6ರ ಮುಂದೆ 3. 6ರ ಮುಂದೆ ಬೇಕಾಗಿದೆ 3. ಯಾರಾಗುತ್ತಾರೆ ಈ ಪಂದ್ಯದ ಹೀರೋ? ಆರರ ಮುಂದೆ 3. 6 to go, 3 to get. What a match going on now. First semi-final in this tournament. Alpha Strikers ವಿರುದ್ಧವಾಗಿ Asra Transport. 6 to go, 3 to get. ಅತ್ಯುತ್ತಮವಾಗಿ ಹೊಡೆದ 2 ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಆಟಗಾರರು. ಈತನ್ ಮಧ್ಯೆ ಪಂದ್ಯಾಟವು 1 ಶಾಟ್, 1 ಅಂಕದ ಸೇರ್ಪಡೆ, 2 ಅಂಕದ ಅವಶ್ಯಕತೆ ಇದೆ. 1 ಶಾಟ್ ಮುಖೇನವಾಗಿ ಹದ್ದಿನ ಕಣ್ಣಿಟ್ಟು ಮುದ್ದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ ರೂಪೇಶ್ ಅದರಿತ ಮಜ್ಜಿದ್. ತಾಲೂಕು ಕಂಡ ಅನುಭವಿ ನಿರ್ಣಾಯಕ ನಮ್ಮೊಂದಿಗಿದ್ದಾರೆ. ಐದರ ಮುಂದೆ 2 ಅಂಕದ ಅವಶ್ಯಕತೆ ಇದೆ. 5 to go, 2 to get. ಎಸ್, ಈತನ ಮಧ್ಯೆ ಅಸ್ತ್ರ ಟ್ರಾನ್ಸ್ಪೋರ್ಟ್ ಬಂದು ನೇರವಾಗಿ ಫೈನಲ್ ಹಂತವನ್ನ ತೇರ್ಗಡೆ ಆಗ್ತಾ ಇದೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡವು ನೇರವಾಗಿ ಫೈನಲ್ ಹಂತವನ್ನು ತೇರ್ಗಡೆ ಆಗ್ತಾ ಇದೆ. ಫೈನಲ್ ಹಂತಕ್ಕೆ ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇದೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ಮುಂದೆ ಕಾದು ನೋಡಬೇಕಾಗಿದೆ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್. ಹೈ ವೋಲ್ಟೇಜ್ ಮ್ಯಾಚ್ ಆಗುವುದರಲ್ಲಿ ಸಂಶಯವಿಲ್ಲ. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್. ಎರಡೂ ತಂಡಗಳಿಗೂ ಹಿಟ್ಟರ್ಸ್ ಗಳ ದಂಡೆ ಇದೆ. ದಯವಿಟ್ಟು ಆಲ್ಫಾ ಸ್ಟ್ರೈಕರ್ಸ್ ತನ್ನದ ಕಫ್ತಾನ ದಯವಿಟ್ಟು ಓಡೋಡಿ ಬನ್ನಿ. ಲಾರಾ ಹಿಟ್ಟರ್ಸ್ ತನ್ನದ ಕಫ್ತಾನ ದಯವಿಟ್ಟು ಬನ್ನಿ. ಲಾರಾ ಹಿಟ್ಟರ್ಸ್ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ತನ್ನದ ಕಫ್ತಾನ ದಯವಿಟ್ಟು ಓಡೋಡಿ ಬನ್ನಿ. ಆಲ್ಫಾ ಸ್ಟ್ರೈಕರ್ಸ್ ತನ್ನದ ಕಫ್ತಾನ ದಯವಿಟ್ಟು ಬನ್ನಿ. 70. ಅದೇ ರೀತಿ ಲಾರಾ ಹಿಟ್ಟರ್ಸ್ ತನ್ನದ ಕಫ್ತಾನ ದಯವಿಟ್ಟು ಬನ್ನಿ. ಅದೇ ರೀತಿ ಈ ಪಂದ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ ಸುಳ್ಯ ತಾಲೂಕು ಕಂಡ ಅನುಭವಿ ಆಟಗಾರರು, ದಕ್ಷಗಳ ಕ್ರಿಕೆಟಿಗರು, ಸುಳ್ಯ ತಾಲೂಕಿನ ಹೆಮ್ಮೆಯ ಓರ್ವ ಅನುಭವಿ ಆಟಗಾರ, ನಮ್ಮೆಲ್ಲರ ನಲ್ಮೆಯ
ಯತೀಂದ್ರ ಅಡ್ಕಾರು ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಇಸಾಕ್ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಅಜೀಜ್ ಆಪಲ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಸೆಕೆಂಡ್ ಸೆಮಿಫೈನಲ್ ಪಂದ್ಯಕೂಟದ ಅದೃಷ್ಟದ ನಾಣ್ಯಚಿಮಿಕೆಯ ಪಾಲಾಗ್ತಾ ಇದೆ. ಅಲ್ಫಾ ಸ್ಟ್ರೈಕರ್ಸ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನ ಪ್ರವೇಶಿಸಿದೆ. ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಇಟ್ಟರ್. ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. 4 ಓವರಿನ ಪಂದ್ಯಾಟ. ದಯವಿಟ್ಟು ಆದಷ್ಟು ಬೇಗ ತಮ್ಮ ಆಯ್ಕೆಗೆ ಅನುಸಾರವಾಗಿ ಮೈದಾನ ಪ್ರವೇಶಿಸಿದೆ. ಸತ್ತರ್ ದಯವಿಟ್ಟು ತಮ್ಮ ಆಯ್ಕೆಗೆ ಆದಷ್ಟು ಬೇಗ ಸೆಟ್ ಮಾಡಿಕೊಳ್ಳಿ. ದಯವಿಟ್ಟು ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ. ದಯವಿಟ್ಟು ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ದಯವಿಟ್ಟು ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನ ಪ್ರವೇಶಿಸಿ. ಸಿಯಾಬ್ ದಯವಿಟ್ಟು ಸಹಕರಿಸಿ. 4:15 ಆಯ್ತು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಹೇಳುತ್ತಿದ್ದೇವೆ. ಸಮಯ 4:15. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ದಯವಿಟ್ಟು ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಕಳುಹಿಸಿಕೊಡಿ. ಒಬ್ಬಿ ತಂಡದ ಕೋಚ್, ತಂಡದ ಮ್ಯಾನೇಜರ್ ಆಸಿಫ್, ಅದೇ ರೀತಿ ನಿಜಾರ್ ಆದಷ್ಟು ಬೇಗ
ಎಸ್ ಸೆಕೆಂಡ್ ಸೆಮಿಫೈನಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಇನ್ ದಿಸ್ ಟೂರ್ನಮೆಂಟ್. ಐ ಥಿಂಕ್ ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಪ್ರೌಡ್ಲಿ presents old is gold season 6 in this tournament. Second semi-final is going on. Alpha Strikers versus Alpha Strikers taking on Lara Hitters. Asra Transport already taking on final ticket. This tournament second semi-final. Please, as soon as possible, both umpires umpires are ready, scorer are ready, commentator also ready. ಇದೀಗ ಎರಡನೇ ಸೆಮಿಫೈನಲ್ ನ ಪ್ರಥಮ ಓವರ್ ನ ಪ್ರಥಮ ಎಸೆತ ಇಬ್ರಾಹಿಂ 2 ಆರಿಫ್ 10 ಮಂದಿ ಎಸೆತ 1 ಅಂಕನ ಪೂರ್ತಿಗೊಳಿಸಿದ ಆಟಗಾರರು. ಏತನ್ಮಧ್ಯೆ ನಜೀರ್ ಅವರ ಉತ್ತರ ಕೊರಳುತ್ತಾ ಇದೆ. ನಜೀರ್ ಡಿಪಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. ಯಾವುದೇ ಎಸೆತವನ್ನ ಎದುರಿಸದೆ ನೇರವಾಗಿ ಫೈನಲ್ ಸೆಮಿಫೈನಲ್ ನಲ್ಲಿ ಪೆವಿಲಿಯನ್ ಅತ್ತ ದಾಪುಗ ನೀಡುತ್ತಾ ಇದ್ದಾರೆ ನಜೀರ್. ಡೈಮಂಡ್ ಡಕ್ ಮುಖೇನವಾಗಿ ಇದೀಗ ಮತ್ತೊಮ್ಮೆ ಹತ್ತದ ಹೊಡೆತ ರಿವರ್ಸ್ ಸ್ವೀಪ್ ಮುಖೇನ ಬಗ್ಗೆ 2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತನ್ನ ಮೊತ್ತ ಖಾತೆಯಲ್ಲಿ 3. ಎರಡನೇ ಸೆಮಿಫೈನಲ್ ನ ನಿರ್ಣಾಯಕರಾಗಿ ನಮ್ಮನ್ನು ಸಹಕರಿಸ್ತಾ ಇದ್ದಾರೆ ಮಚೀದ್ ಅದೇ ರೀತಿ ರೂಪೇಶ್. 2 ಎಸೆತ ಮುಕ್ತಾಯ ಕಾಣದಿಕ್ತಾ ಇದೆ. ತನ್ನ ಮೊತ್ತ 3. ಅತ್ಯಂತ ಹೊಡೆತ ಆಫ್ಸೈಡ್ ರೀತಿಯಲ್ಲಿ ಕಾಣದಿಕ್ತಾ ಇದೆ. ಶ್ರೇಷ್ಠವಾಗಿರ್ತಕ್ಕಂಥ ಹೊಡೆತ 1 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು. ತನ್ನ ಮೊತ್ತ ಖಾತೆಯಲ್ಲಿ 4. ಅಡ್ಡಾಚಿನ ತೀರ್ಪು ಹೊರ ಬರ್ತಾ ಇದೆ. ಇಬ್ರಾಹಿಂ ಎಸೆತಗಾರಿಕೆ ಭಾಗದಲ್ಲಿ ತನ್ನ ಮೊತ್ತ ಖಾತೆಯಲ್ಲಿ 5. 1 ಉತ್ತರ ನಷ್ಟಕ್ಕೆ. ಅತ್ಯಂತ ಹೊಡೆತ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಪಾಲನೆ ಮನಾಫ್ ಅವರಿಂದ. ತನ್ನ ಮೊತ್ತ ಖಾತೆಯಲ್ಲಿ 6. ಲಾಸ್ಟ್ ಟು ಬಾಲ್ ರಿಮೈನಿಂಗ್ ಇನ್ ಸೋಮ. ಬಲವಾದ ಬೇಸುಗೆ ಪ್ರಯತ್ನ, ಯಾವುದೇ ಅಂಕವಿಲ್ಲ. ಏತನ್ಮಧ್ಯೆ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 7. 4 ಓವರ್ಗಳಿಗೆ ಸೀಮಿತವಾಗಿರುವ ಪಂದ್ಯಕೂಟ. ದಯವಿಟ್ಟು ಆದಷ್ಟು ಬೇಗ ಎಸೆತಗಾರ ಸಜ್ಜುಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅನಗತ್ಯ ಮಾತುಕತೆಗೆ ಅವಕಾಶವನ್ನು ನೀಡಬೇಡಿ. ಮನಾಫ್ ಎಸೆತಗಾರಿಕೆ ವಿಭಾಗದಲ್ಲಿ
ಬಲವಾದ ಬೀಸುವಿಕೆ ಪ್ರಯತ್ನ. ನೋ ಬಾಲ್. ನೋ ಬಾಲ್ ತೀರ್ಪು ಹೊರ ಬರ್ತಾ ಇದೆ. ಒಂದು ಅತಿರಿಕ್ತ ಅಂಕ ಸೇರ್ಪಡಿಸಿದ ದೊಡ್ಡ ಮೊತ್ತ ಖಾತೆಯಲ್ಲಿ 8. ಮತ್ತೆ ಡಾಟ್ ಅಂಡ್ ಡೆಲಿವರಿ ಕಾಣ ಸಿಗ್ತಾ ಇದೆ. ಈ ಪಂದ್ಯದಲ್ಲಿ ಜಯಿಸಿದ ನೇರವಾಗಿ ಫೈನಲ್ ಪ್ರವೇಶಿಸಲಿದೆ. ಫೈನಲ್ ನಲ್ಲಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಎದುರು ಸೆಣಸಾಡಲಿದೆ. ಸೋತ ತಂಡ ಈ ಮೈದಾನದಲ್ಲಿ ಆಡಿದ ಅನುಭವದೊಂದಿಗೆ ನೇರವಾಗಿ ಮನೆಗೆ. ತಂಡದ ಒಟ್ಟು ಮೊತ್ತ 9 ಅರ್ಥಾತ್ 1.3 ಡೆಲಿವರಿ ಮುಕ್ತಾಯ. ಶ್ರೇಷ್ಠವಾಗಿರತಕ್ಕಂಥ ಎಸೆತ. ಯಾವುದೇ ಅಂಕವನ್ನು ಬಿಟ್ಟು ಕೊಡ್ತಾ ಇಲ್ಲ ಮನಾಫ್. ಏತನ್ಮಧ್ಯೆ ಬಾಶೀರ್ ಅವರ ಉತ್ತರಿ ಕೊಡತಾ ಇದೆ. ಸೆಕೆಂಡ್ ವಿಕೆಟ್ ಫಾಲ್ ಡೌನ್ ಸೈಡ್ ಆಫ್ Lara hitters. A big hit departs walking back to the pavilion. A big through side of Lara hitters. A big man Bashir. ಕಳೆದ ಎಲ್ಲ ಪಂದ್ಯಾಟದಲ್ಲೂ ಎಲ್ಲ ಪಂದ್ಯದಲ್ಲೂ ತಮ್ಮ ತಂಡದ ಪರವಾಗಿ 1 ಅಥವಾ 2 ಸಿಕ್ಸರ್ ಅನ್ನು ಬಾರಿಸಿದ ಆಟಗಾರ ಬಶೀರ್. ಈ ಪಂದ್ಯದಲ್ಲಿ ಯಾವುದೇ ಒಂದು ಸಿಕ್ಸರ್ ಅನ್ನು ಬಾರಿಸದೆ ಫೆವೆಲ್ನತ್ತ ದಾಪುಗಳನ್ನು ನೀಡುತ್ತಾ ಇದ್ದಾರೆ. ನಿರಾಸೆಯತ್ತ ಮುಖ ಮಾಡ್ತಾ ಇದ್ದಾರೆ. ಲಾರಾ ಹಿಟ್ಟರ್ಸ್ ತಂಡದ ಅಭಿಮಾನಿಗಳಂತೂ ನಿರಾಸೆಯ ಛಾಯೆ ಮೂಡುತ್ತಾ ಇದೆ. ಅವರ ಸ್ಥಾನದ ಮತ್ತೊಬ್ಬ ದಾಂಡಿಗನಾಗವಾಗ್ತಿದೆ. ಲತೀಫ್ UAE. ಕೊನೆಯ ಎಸೆತ ಚಾಲ್ತಿಯಲ್ಲಿ ಎರಡನೇ ಓವರ್ನ ಕೊನೆಯ ಎಸೆತ. ಏತನ್ಮಧ್ಯೆ 2 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 9. ಈ ಓವರ್ನಲ್ಲಿ ಕೇವಲ 2 ಅಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಮನಾಫ್. ಅದ್ಭುತವಾಗಿರ್ತಕ್ಕ ಸ್ಪೆಲ್. ಮೂರನೇ ಓವರ್ ಅನ್ನು ಎಸೆಯಲು ಸಜ್ಜಾಗ್ತಾ ಇದ್ದಾರೆ ರಫೀಕ್. ರಫೀಕ್ SY ಎತ್ತಗಾರಿಕೆ ಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಸ್ಪೆಲ್. ಯಾವುದೇ ಅಂಕವನ್ನು ಬಿಟ್ಟು ಕೊಡ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 9. ಮೂರನೇ ಓವರ್ನ ಚಾಲ್ತಿಯಲ್ಲಿ
2 ಅಂಕವನ್ನು ಪೂರ್ತಿಗೊಳಿಸಿದ ಆಟಗಾರರು ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 11 ಡಬಲ್ ಡಿಜಿಟ್ ಕಾಣಸಿಗುತ್ತಾ ಇದೆ. 1-1. ಆಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಲಾರಾ ಹಿಟ್ಟರ್ಸ್ ತಂಡಗಳ ನಡುವೆ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಬಲವಾದ ಬೇಸಿಗೆ ಪ್ರಯತ್ನ, ಯಾವುದೇ ಅಂಕವನ್ನು ಬಿಟ್ಟುಕೊಡ್ತಾ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಫೆಲ್, ನೆಲ ಕಚ್ಚಿ ಬಂದಿರತಕ್ಕಂಥ ಚೆಂಡು ಎದುರಿಸುವಲ್ಲಿ ಸಂಪೂರ್ಣ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ ದಂಡುಗಾರಿಕೆ ಭಾಗದಲ್ಲಿ. ಆರಿಫ್ ಆದರ್ಶ ಅಡ್ಡ ಚೆನ್ನಿನ ತೀರ್ಪು ಹೊರ ಬರ್ತಾ ಇದೆ. ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 12ಕ್ಕೆ ಏರಿಕೆ ಆಗ್ತಾ ಇದೆ. 12 ಲಾಸ್ ಆಫ್ 2 ವಿಕೆಟ್ಸ್. ಅತ್ಯಂತ ದೊಡ್ಡ ನೇರವಾಗಿ ಕ್ಷೇತ್ರಪಾಲಕ ಮನಾಫ್ ಅವರ ಕೈಯಲ್ಲಿ ಚೆಂಡು. 1 ಅಂಕ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ ತಮ್ಮ ದೊಡ್ಡ ಮೊತ್ತ ಖಾತೆಯಲ್ಲಿ. 13. ಶ್ರೇಷ್ಠವಾಗಿರ್ತಕ್ಕಂಥ ಎಸೆತ್ತು, ಭೂಮಿ ತಾಯಿಯನ್ನ ಮುತ್ತಿಕ್ತ ಹೊಂದಿರತಕ್ಕಂಥ ಚೆಂಡು, ಯಾವುದೇ ಅಂಕವನ್ನು ಬಿಟ್ಟು ಕೊಡ್ತಾ ಇಲ್ಲ ಎಸೆತಗಾರಿಕೆ ಭಾಗದಲ್ಲಿ. ರಫೀಕ್ ತನ್ನ ದೊಡ್ಡ ಮೊತ್ತ ಖಾತೆಯಲ್ಲಿ 13. ಕೊನೆಯ 1 ಎಸೆತ ಬಾಕಿ ಇದೆ. 5 ಎಸೆತ ಮುಕ್ತಾಯ ಕಾಣಸಿಗ್ತಾ ಇದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ ಕಾಣಸಿಗ್ತಾ ಇದೆ. ಈತನ ಮಧ್ಯೆ ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 13. 13ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. Arif, the batsman already red wicket. ಎತ್ತಗಾರಿಕೆ ಭಾಗದಲ್ಲಿ ರಾಜು. ಅತ್ಯಂತ ದೊಡ್ಡ ಈತನ ಮಧ್ಯೆ ನಿಜಾರ್ ಅವರ ಉತ್ತರಿ ಕೊಡನೆ ಕೊರಳುತ್ತಾ ಇದೆ. ನಿಜಾರ್ ದಿ ಪಾರ್ಟ್ಸ್ ವಾಕಿಂಗ್ ಬ್ಯಾಕ್ ಟು ದಿ ಪೆವಿಲಿಯನ್. Another new man came with grace, Mr. Latif. ಹದಿನೆಂಟಕ್ಕೆ ಏರಿಕೆ ಆಗ್ತಾ ಇದೆ. 18 ಲಾಸ್ ಆಫ್ 3 ವಿಕೆಟ್ಸ್. ಅತ್ಯುತ್ತಮ ದೊಡ್ಡ ಕ್ಯಾಚ್ ಔಟ್ ಆಗುವ ಸಂಭವ ಇದೆ. ಈತನ ಮಧ್ಯೆ ಮತ್ತೊಂದು ತಲೆಗೊಳ್ಳುತ್ತಾ ಇದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 21 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಜಯಿಸಲು ಆಲ್ಫಾ ಸ್ಟ್ರೈಕರ್ಸ್ ತಂಡಕ್ಕೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡವನ್ನು ಎದುರಿಸಲು ಕಾದು ನೋಡಬೇಕಾಗಿದೆ.
ಮುಂದಿನ ವೀಕ್ಷಕ ವಿವರಣೆಗೆ ಕರೆ ಕೊಡ್ತಾ ಇದೀವಿ. ಸುಬೈರ್ ಅದೇ ರೀತಿ ಮಶೂದ್ ಇರುವರು ಕೂಡ ವೇದಿಕೆಯಲ್ಲಿ ಬಂದು ಆಸನ ಬೇಗ ಕೇಳಿಕೊಳ್ತಾ ಇದೀವಿ. ಕಮೆಂಟರಿ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಕಮೆಂಟೇಟರ್ ಆಗಿ ಮಶೂದ್ ಅದೇ ರೀತಿ ಸುಬೈರ್ ತಾವುಗಳ ಒಂದು ಆಸನ ಬೇಕಾಗಿ ಕೇಳಿಕೊಳ್ತಾ ಇದೀವಿ. ಪಂದ್ಯಕೂಟದ ವೀಕ್ಷಣೆಗಳಿದ್ದಾರೆ. ಸುಳ್ಯ ತಾಲೂಕು ಗಂಡ ಓರ್ವ ಅತ್ಯುತ್ತಮ ಆಟಗಾರ ಯತೀಂದ್ರ ಅಡ್ಕಾರ ಅದೇ ರೀತಿ ಇಸಾಕ್ ಎಂಸಿಸಿ ಇವರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾವು ಅಭಿನಂದಿಸ್ತಾ ಇದ್ದೀವಿ. ಪಂದ್ಯಕೂಟದ ಎರಡನೇ ಇನ್ನಿಂಗ್ಸ್ ನ ಚಾಲ್ತಿಯಲ್ಲಿ ಆಲ್ಫಾ ಸ್ಟ್ರೈಕರ್ಸ್ ತಂಡದ ಪರವಾಗಿ ಆರಂಭಿಕ ದಂಡುಗರಾಗಿ ಕಳಗಿಳಿತಾ ಇದ್ದಾರೆ ಮನಾಫ್ ಅದೇ ರೀತಿ ಸತ್ತರ್ ಅದೇ ರೀತಿ ಮನಾಫ್. ಎಸ್ತಗಾರಿಕೆ ಭಾಗದಲ್ಲಿ ಲತೀಫ್ ಕರಿಕೆ ಪ್ರಥಮ ಓವರ್ನ ಪ್ರಥಮ ಎಸೆತ. ಎಸ್ ರೆಡಿ, ಅಂಪೈರ್ ಸರ್ ರೆಡಿ, ಸ್ಕೋರ್ ರೆಡಿ, ಕಮೆಂಟೇಟರ್ ಆಲ್ಸೋ ರೆಡಿ. ಬಲದ ಬೀಸಿಗೆ ಪ್ರಯತ್ನ, ಯಾವ್ದು ಅಂಕನ ಬಿಟ್ಟು ಕೊಡ್ತಾ ಇಲ್ಲ. ಅದ್ಭುತವಾಗಿರ್ತಕ್ಕ ಕಂಬ್ಯಾಕ್. 23ರ ಮುಂದೆ 21 ಅಂಕದ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನು ಜಯಿಸಲು. 23 ಟು ಗೆಟ್ 21 ಟು ಗೆಟ್ ಜಸ್ಟ್ 23 ಡೆಲಿವರೀಸ್. ಆತುದೊಡೆತ ಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ ಸೆಮಿಫೈನಲ್ 2ರಲ್ಲಿ. ಮುಟ್ಟಿದೆಲ್ಲವೂ ಚಿನ್ನ ಎಂಬಂತೆ ಮನ ಅವರ ದಂಡು ಮಾತನಾಡುತ್ತಾ ಇದೆ. ಕಳೆದ ಪಂದ್ಯಾಟದ ಹೀರೋ ಆಡಿದ ಎಲ್ಲಾ ಪಂದ್ಯಾಟದಲ್ಲಿ ಸಿಕ್ಸರ್ ಬಾರಿಸುವ ಏಕೈಕ ಆಟಗಾರ ಇದ್ದರೆ ಅದು ಮನಾಫ್. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ತಂಡದಲ್ಲಿ ರೋಹಿತ್ ಶರ್ಮಾ ಎಂಬ ಆಟಗಾರ ಪವರ್ ಪ್ಲೇ ಸಂದರ್ಭದಲ್ಲಿ ಹೊಡೆಯುವ ಸಿಕ್ಸರ್ ಇಲ್ಲಿ ನೆನಪಾಗ್ತಾ ಇದೆ. ಅಲ್ಲಿ ಮನಾಫ್ ಅವರ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಬಹು ದೊಡ್ಡ ಆಘಾತ ಲಾರಾ ಹಿಟ್ಟರ್ಸ್ ತಂಡಕ್ಕೆ. ಮನ ಅವರ ಉತ್ತರ ನೆರಳುವ ಎಲ್ಲ ಲಕ್ಷಣಗಳಿತ್ತು. ಎಲ್ಲೊಂದು ಕಡೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕ್ಯಾಚ್ ಚೋಡೋ ಮ್ಯಾಚ್ ಚೋಡೋ ಎಂಬ ಮಾತನ್ನು ಇಲ್ಲಿ ನೆನಪಿಸಬಹುದು. ಆ ಕ್ಯಾಚ್ ಪಡೆದಿದ್ದಾದಲ್ಲಿ ಫ್ರೆಶರ್ ಅಂತೂ ಖಂಡಿತವಾಗಿಯೂ ಆಲ್ಫಾ ಸ್ಟ್ರೈಕರ್ ತಂಡಕ್ಕೆ ಕಾಡುತ್ತಿತ್ತು. ಕಾರಣ ಬಾಲ್ ಒಂದಕ್ಕೆ ಅಂಕವನ್ನ ಪಡೆದುಕೊಳ್ಳಬೇಕಾಗಿದೆ. ಆದರೆ ಮನಾಫ್ ಇದ್ದಲ್ಲಿ ಅದು ಸುಲಭವಾಗಿದೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 9. ಪ್ರಥಮ ಓವರ್ನ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 9. ಒಂದು ಸಿಕ್ಸರ್ ಬಿಟ್ಟುಕೊಟ್ಟಿರುವ ತದನಂತರದಲ್ಲಿ 3 ಅಂಕವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ 5 ಎಸೆತದಲ್ಲಿ. ಇದೀಗ ಎಸ್ತಗಾರಿಕೆ ವಿಭಾಗದಲ್ಲಿ ಬಶೀರ್ ಅದ್ಭುತವಾಗಿರ್ತಕ್ಕಂಥ ಚೆನ್ನಿನ ಲೈವ್ ಅನ್ನು ಅರಿತಾ ಇಲ್ಲ. ಸತ್ತರ್ ದಂಡಗಾರಿಕಾ ವಿಭಾಗದಲ್ಲಿ ತಂಡದ ಕಫ್ತಾನ, ತಂಡದ ಸಾರಥಿ, ತಂಡದ ಓನರ್ ಕೂಡ ಸತ್ತರ್ ಅವರು 2 ಅಂಕವನ್ನು ಪೂರ್ತಿಗೊಳಿಸಿದ್ದಾರೆ. 2+1 3 ಅಂಕನ ಓಟ ಇತ್ತು, ಇಲ್ಲ ಕೈ ಚೆಲ್ತಾ ಇದ್ದಾರೆ. 2 ಅಂಕವನ್ನು ಪೂರ್ತಿಗೊಳಿಸಿದ್ದಾರೆ. ತಂಡದ ಒಟ್ಟು ಮೊತ್ತ ಖಾತೆಯಲ್ಲಿ 11. ಮತ್ತೆ ತಂಡವನ್ನ ತಮ್ಮ
ವೈಯಕ್ತಿಕ ನೆಲೆಯಲ್ಲಿ ತಂಡದ ಕಪ್ತಾನ ಎಲ್ಲ ಜವಾಬ್ದಾರಿಗಳನ್ನ ಅರಿತು ದಂಡನ್ನ ಬೀಸ್ತಾ ಇದ್ದಾರೆ ಸತ್ತರ್ ಅವರು. ಲೋಸ್ ಕೋರ್ ಚೇಸ್ ಅನ್ನ ಕಾದು ನೋಡಬೇಕಾಗಿದೆ, ಯಾವುದೇ ರೀತಿ ಕಲೆ ಆಗ್ತಾರೆ ಎಂದು. ವೈಡ್ signal by the umpire, one more added to the scoreboard. Total score moves on 13 on the board. In this time, a very good stop. 6 runs added to the scoreboard. What a hit by the batsman, Mr. Manaf. And total score moves on 19. Just 2 runs required. Alpha Strikers. Match also tied. Last one required from 13 deliveries. ಏತನ್ ಮಧ್ಯೆ ಸತ್ತಾರ್ ಅವರ ಉತ್ತರಿ ನೆಲೆ ಕೊರಳುತ್ತಾ ಇದೆ. ಸತ್ತಾರ್ ಅವರ ಉತ್ತರನೆ ಕೊರಳುತ್ತಾ ಇದೆ. ಅವರ ಸ್ಥಾನದ ಮತ್ತೊಬ್ಬ ದಾಂಡಿಗನ ಆಗಮನವಾಗಬೇಕಾಗಿದೆ. ದಯವಿಟ್ಟು ಬೋರ್ಡಿ ಬನ್ನಿ. 2 ಓವರ್ಗಳ ಮುಕ್ತಾಯಕ್ಕೆ ತನ್ನದೊಟ್ಟು ಮೊತ್ತ ಖಾತೆಯಲ್ಲಿ 19. ಅಳ್ಳದ ಮನಸ್ಸಿನ ಓಟಕ್ಕೆ ಎಲ್ಲೂ ಮನ ಮಾಡಿದ್ರು ಅಥವಾ ಗೆಲ್ಲುವ ನಿರೀಕ್ಷೆಯಲ್ಲಿ ಕ್ಯಾಚ್ ಅನ್ನ ಕೊಟ್ಟು ಸತ್ತಾರ್ ಅವರು ದಾಪುಗ ನಡೆತಿದ್ದಾರೆ. 12ರ ಮುಂದೆ 1 ಅಂಕದ ಅವಶ್ಯಕತೆ. 11 ಎಸೆತಗಳ ಮುಂದೆ 1 ಅಂಕದ ಅವಶ್ಯಕತೆ ಇದೆ. ಆಲ್ರೆಡಿ ಈ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ ಆಲ್ಫಾ ಸ್ಟ್ರೈಕರ್ಸ್. ಏತನ್ ಮಧ್ಯೆ ಈ ಪಂದ್ಯದ ಫೈನಲ್ ಹಂತವನ್ನ ತೆರಗಡೆ ಆಗ್ತಾ ಇದೆ ಆಲ್ಫಾ ಸ್ಟ್ರೈಕರ್ಸ್. ಫ್ಯಾನ್ ಬೇಸ್ ಅಂತೂ ಅದ್ಭುತವಾಗಿದೆ ನೋಡಿ, ಶ್ರೇಷ್ಠವಾಗಿದ್ದ ಫ್ಯಾನ್ ಬೇಸ್. ಆಲ್ಫಾ ಸ್ಟ್ರೈಕರ್ಸ್ ಫೈನಲ್ ಗೆ ತೆರಗಡೆ ಆಗ್ತಾ ಇದೆ. ಅಸ್ರಾ ಟ್ರಾನ್ಸ್ಪೋರ್ಟ್ ತಂಡದ ವಿರುದ್ಧವಾಗಿ ಆಲ್ಫಾ ಸ್ಟ್ರೈಕರ್ಸ್ ಸೆಣಸಾಡಬೇಕಾಗಿದೆ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಅದೇ ರೀತಿ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಕಪ್ತಾನ, ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ದಯವಿಟ್ಟು ಓಡಿ ಬನ್ನಿ. ಫೈನಲ್ ಪಂದ್ಯದ ನಾಣ್ಯತೆಗೆ ನೆರವೇರಿಸಿ 5 ನಿಮಿಷಗಳ ಕಾಲಾವಕಾಶವಿದೆ. ಟಾಸ್ ಆದ ಮೇಲೆ 5 ನಿಮಿಷಗಳ ಕಾಲಾವಕಾಶವಿದೆ. ದಯವಿಟ್ಟು ಬನ್ನಿ. ಸತ್ತಾರ್ ಪೈಚಾರ್ ತಂಡದ ಕಪ್ತಾನ, ತಂಡದ ಸಾರಥಿ ದಯವಿಟ್ಟು ಬನ್ನಿ. ಅದೇ ರೀತಿ ರಜಾಕ್ ಟಾಸ್ಗಾಗಿ ದಯವಿಟ್ಟು ಬನ್ನಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಸತ್ತರ್ ದಯವಿಟ್ಟು ಬನ್ನಿ. ಫೈನಲ್ ಪಂದ್ಯದ ನಾಣ್ಯತೆಗೋಸ್ಕರ ತಮಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಬನ್ನಿ.
ಆಲ್ಫಾ ಸ್ಟ್ರೈಕರ್ ತಂಡದ ಕಪ್ತಾನ. ಅದೇ ರೀತಿ ಕಮೆಂಟ್ ನಲ್ಲಿ ಸ್ವಲ್ಪ ಬದಲಾವಣೆ. ಮಶೂದ್ ದಯವಿಟ್ಟು ಬನ್ನಿ. ಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಮುಂದಿನ ವೀಕ್ಷಕ ವಿವರಣೆಯನ್ನ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಶೂದ್ ಇವರನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಮೈಕನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಇದರ ಫೈನಲ್ ಹಣಾಹಣಿ ನಡೆಯುತ್ತಾ ಇದೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ವಿರುದ್ಧವಾಗಿ ಅಲ್ಫಾ ಸ್ಟ್ರೈಕರ್ಸ್. ಚಿಮಿಕೆಯನ್ನ ಗೆದ್ದುಕೊಂಡಂತಹ ಅಲ್ಫಾ ಸ್ಟ್ರೈಕರ್ಸ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನವನ್ನ ಸೇರಿಕೊಳ್ಳಿ. ಜುಬೈರು ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಪಂದ್ಯಾಕೂಟವು 5 ಓವರಿಗೆ ಸೀಮಿತವಾಗಿರುತ್ತದೆ. ಅದೇ ರೀತಿ ಪಂದ್ಯಾಕೂಟದ ನಿರ್ಣಾಯಕರಾಗಿ ಮಜೀದ್ ಅದೇ ರೀತಿ ರೂಪೇಶ್ ರವರು ಸಹಕರಿಸ್ತಾ ಇದ್ದಾರೆ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಇದರ ಫೈನಲ್ ಹಣಾಹಣಿ ಕಾದು ನೋಡಬೇಕಾಗಿದೆ. ಗೆದ್ದರೆ ಚಾಂಪಿಯನ್ ಬಟ, ಸೋತರ ರನ್ನರ್ಸ್ ಅಪ್ ಪ್ರಶಸ್ತಿ ಇದೆ. ಎಸ್ ಅಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರೇ ತಮ್ಮ ಆಯ್ಕೆಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನವನ್ನು ಸೇರಿಕೊಳ್ಳಿ.
Yes, final is in the progress. First delivery. It's a dot hand delivery, and Manaf is the man, the icon player of the team. Manaf takes the first over. Zem again for the second time. Manaf, this is a full toss delivery straight into the mid wicket region. A single run collected, well settled with that. Without scoreboard has started. Scoreboard shows one on the board. Completion of two deliveries in the very first over of the first innings. This is a final match of Oldies Gold season 6. Now again Manaf bowling in the form of right arm around the wicket. Well in batting also, he has scored more than 3 to 4 sixes in the previous match that he had played. Now again Siddiq, great piece of line, great piece of bowling from this man, Mr. Manaf, the icon player of Alpha Strikers. 4 delivery has been completed. Scoreboard shows 2 on the board. Now again for the 5th time, Manaf right arm round the wicket into ball to Mr. Unais. He's trying for the late cut, but no connection between bat and ball. By the time 5 deliveries has been completed, scoreboard shows 2 on the board. This match has been restricted to 5 overs. Now again, this time outside the leg stick, umpire call it's an extra run. One more run added in the form of extras. By the time scoreboard moves up to 3 on the board. A completion of 5 deliveries in the very first over of the first innings in the final match. And now for the last time, Manaf, right arm of the wicket. It's a very good looking shot into the long off region. Single run collected, well settled with that. The scoreboard moves up to 4 on the board. Yes, ಪ್ರಥಮ ಓವರ್ ಮುಕ್ತಾಯವಾಗಿದೆ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 4 ಫೈನಲ್ ಹಣಾಹಣಿ ಅಲ್ಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಅಸ್ರಾ ಟ್ರಾನ್ಸ್ಪೋರ್ಟ್. ಅತ್ಯುತ್ತಮ ದಾಳಿಯನ್ನ ಕಂಡುಕೊಂಡ್ರು ಮನಾಫ್. ಎಲ್ಲೋ ಒಂದು ಕಡೆ ತಂಡವನ್ನ ಫೈನಲ್ ತಲುಪಿಸುವಲ್ಲಿ ಅತ್ಯುತ್ತಮ ಪಾತ್ರವನ್ನ ವಹಿಸಿದಂತಹ ಓರ್ವ ದಾಂಡಿಗ. ಈ ಭಾಗದಲ್ಲಿ ಎಸೆತಗಾರಿಕೆಯಲ್ಲೂ ಕೂಡ ಅದ್ಭುತ ಎಸೆತಗಾರಿಕೆಯನ್ನು ಕಂಡುಕೊಂಡರು. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ರಫೀಕ್, ದಂಡುಗಾರಿಕೆಯಲ್ಲಿ ಉನೈಸ್. ಕಾದು ನೋಡಬೇಕಾಗಿದೆ. 4 ಓವರ್ ಆಟ ಬಾಕಿ ಇದೆ. 24 ಚೆಂಡಿನ ಆಟ ಬಾಕಿ ಇದೆ. ಭಾಗದಲ್ಲಿ ನೇರ ಲಾಂಗ್ ಆಫ್ ವಿಭಾಗಕ್ಕೆ ಚೆಂಡು ಧಾವಿಸ್ತಾ ಇದೆ. ಒಂಟಿ ಸುಲಭ ಅವಳಿಯ ಪ್ರಯತ್ನ, ಅವಳಿಯು ಕೂಡ ಸಂಪಾದನೆ ಆಗುತ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಓಡಾಟ ವಿಕೆಟ್ಗಳ ಮಧ್ಯೆ ಕಾಣಸಿಗುತ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ 6 ಕಾಣಸಿಗಬೇಕಾಗಿದೆ. ಈ ಭಾಗದಲ್ಲಿ ಮತ್ತೆ ದ್ವಿತೀಯ ಬಾರಿ ಚೆಂಡನೆ ಸೇಯಬೇಕಾಗಿದೆ ರಫೀಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ದಂಡುಗಾರಿಕೆಯಲ್ಲಿ ಮಿಸ್ಟರ್ ಉನೈಸ್. Is down trying for big hit, ball moves into the long off region, single run collected. Striker is well settled with that. Scoreboard moves up to 7 on the board. 2 deliveries has been completed in the second over. Now again Rafiq right arm over the wicket into ball to Mr. left-hander Siddiq for the 3rd time in the second over. Is looking towards the leg side region, but there is no connection between bat and ball. By the time batsmen are very well, very good in running between the wicket. By the time 2 more runs added to the scoreboard. Scoreboard rise up to 9 on the board. 3 deliveries has been completed. The main thing that they are performing is the running between the wicket. They are very good in collecting ones and twos. By the time the scoreboard will be in very good performance. By the time now for the 4th time. Trying for big hit in the air, and it's a maximum. First maximum of the final match of Old East Gold season 6 is registered from the blade of Mr. Siddiq. 6 more run added to the scoreboard. Scoreboard rise up to 15 on the board. Very good piece of batting performance. He was not able to perform in the previous match, which is a tiebreaker, but in the final he is playing for his team. He made all the efforts for his team and he is performing at his best.
Now again for the fourth time, Siddiq trying for a big hit, ball moves to the defined leg region. A single run collected, running for the second. Completed 2 more runs. By the time scoreboard moves up to 17 on the board, 5 deliveries has been completed. Now for the last time. Yes, for the last time, Rafiq, right arm round the wicket, interval to Mr. Siddiq, this time into the long on region, single run collected, well settled with that, very good piece of fielding performance from the long on fielder. Scoreboard moves up to 18 on the board, completion of 2 overs. Bit expensive over. It's second over of the first innings. Scoreboard stuck at 18. Another 3 overs to go in this first innings, which means legal 18 deliveries are remaining. Siddiq is the man, the opener of the Asra transport, still in the striker region. ಮೈದಾನದ ಒಳಭಾಗದಲ್ಲಿ ಆಡುತ್ತಿರತಕ್ಕಂತಹ ಪುಟಾಣಿ ಮಕ್ಕಳೇ, ಬೌಂಡರಿ ಗರಿಯಿಂದ ಹೊರಗಡೆ ಸರಿದು ಸಹಕರಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಎಸ್, ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗುತ್ತಾ ಇದೆ 18. 18 on the board. Another 3 more overs to go, which means 18 legal deliveries are remaining in this first innings of the final match. Raju is a man, one of the experienced player from the side of Alpha Strikers, taking the ball at the moment. In the batting restriction, Mr. Siddiq, the hard hitter from the side. This time, it was a one-dot delivery straight most end of the leg side region. Single collected, a little bit of mixed collection by the fielder. By the time, batsmen are very good in collecting 2 more runs. Scoreboard moves up to 20 on the board. 1 delivery has been completed in the third over. This time, Raju again, right arm round the wicket, into ball to Mr. Siddiq for the second time in the third over. He's trying for the big hit, ball moves into the long on region, single run collected, running for the second, very good in the wicket, again completed that 2 runs. They are very good in collecting 2 runs for each and every ball. Even they have collected more than 6 doubles in this first innings so far, and the scoreboard moves up to 22 on the board. 2 delivery has been completed. Now again for the third time, Siddiq, right arm. Yes. Raju again for the third time in the third over. Raju right arm around the wicket. This time he's trying for the big hit, almost into the hands of the keeper, but by the time they are very well settled with that single, and scoreboard moves up to 23 on the board. 3 deliveries has been completed. Now for the fourth time, Raju right arm over the wicket. He's bowling in the form of right arm over the wicket. Into ball to Mr. Unis, one of the hard hitter, is capable of hitting to either part of the ground. This time almost into the leg side region, single collected, running for the second. Non-striker was unmoted with that. Call for run out. Call for a run out. It's an appeal for run out. Umpire was unmoted. Let's see what decision he is making. It's a not out. 2 more runs added to the scoreboard. Scoreboard rise up to 25 on the board. 4 deliveries has been completed. ತೃತೀಯ ಓವರಿನ 4 ಚೆಂಡು ಮುಕ್ತಾಯವಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ರಾಜು, ದಂಡಗಾರಿಕಾ ವಿಭಾಗದಲ್ಲಿ ಉನೇಸ್. ತನ್ಕುಟ್ಟದ 5ನೇ ಚೆಂಡನ್ನು ಸೇಬೇಕಾಗಿದ್ರೆ ಎಲ್ಲೋ ಒಂದು ಕಡೆ ಫುಲ್ ಟಾಸ್ ಚೆಂಡು ನೇರ ಲಾಂಗ್ ಆನ್ ವಿಭಾಗಕ್ಕೆ ಚೆಂಡು ಧಾವಿಸ್ತಾ ಇದ್ರೆ ಒಂಟಿ ಸುಲಭ. ಖಾತೆಯಲ್ಲಿ ಹೆಚ್ಚುವರಿ ಕಾಣ ಸಿಗುತ್ತಾ ಇದೆ 26. 5 ಚೆಂಡು ಮುಕ್ತಾಯವಾಗಿದೆ. ಮತ್ತೆ ಕೊನೆಯ ಬಾರಿ ಚೆಂಡನ್ನು ಸೇಬೇಕಾಗಿದೆ ರಾಜು. ಕಾದು ನೋಡಬೇಕಾಗಿದೆ. ದೊಡ್ಡ ಮೊತ್ತವು ಕೂಡ ದಾಖಲೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ 69 ಅಂಕವನ್ನ ಗಳಿಸಿದಂತಹ ತಂಡ ಅಲ್ಫಾ ಸ್ಟ್ರೈಕರ್ಸ್. ತಾವು ಆಡಿದ 3ನೇ ಪಂದ್ಯದಲ್ಲಿ 68 ಅಂಕವನ್ನು ಗಳಿಸಿದಂತಹ ತಂಡ. ಈ ಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಸ್ಥಗಾರಿಕೆಯಲ್ಲಿ ಕಾಣಸಿಗುತ್ತಾ ಇದ್ರೆ LBW ಬರ್ತಾ ಇದೆ.
ಶ್ರೇಷ್ಠ ಮಟ್ಟದ ದಾಳಿ, ಸುಂದರತೆಯ ದಾಳಿ, ಲೆಗ್ ಬೈ ಮುಖೇನವಾಗಿ ಒಂಟಿ ಸುಲಭ ಖಾತೆಯಲ್ಲಿ ಹೆಚ್ಚುವರಿ ಕಾಣಸಿಗುತ್ತಾ ಇದೆ. 27 3 ಓವರ್ ಮುಕ್ತಾಯವಾಗಿದೆ. ಅರ್ಥಾತ್ 18 ಚೆಂಡಿನ ಆಟ ಮುಕ್ತಾಯವಾಗಿದೆ. ಖಾತೆಯಲ್ಲಿ ಕಾಣಸಿಗುತ್ತಾ ಇದೆ 27. ಇನ್ನು ಬರಬೇಕಾಗಿದೆ 2 ಓವರ್, 12 ಚೆಂಡಿನ ಆಟ ಬಾಕಿ ಇದೆ. ಕಾದು ನೋಡಬೇಕಾಗಿದೆ ಯಾರ ಮಡಿಲಿಗೆ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಇದರ ಚಾಂಪಿಯನ್ ಪಟ್ಟವನ್ನ ಯಾರು ಅಲಂಕರಿಸ್ತಾ ಇದ್ದಾರೆ ಎನ್ನುವಂತ ಅನಿಹ ಇಲ್ಲಿ ಕಾದು ನೋಡಬೇಕಾಗಿದೆ. 2 ಓವರ್ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಗೆ ನಾಂದಿ ಹಾಡಲು. ಮತ್ತೆ ಆರಂಭಿಕ ಜೋಡಿ ಮೈದಾನದಲ್ಲಿ ಕಾಣಸಿಗುತ್ತಾ ಇದೆ. ಸಿದ್ದೀಕ್ ಅದೇ ರೀತಿ ಉನೈಸ್. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಬೆನ್ನೆಲುಬು ಈ ಇರುವ ದಾಂಡಿಗರು ಆಡಿದಂತಹ ಎಲ್ಲ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಜೊತೆಯಾಟವನ್ನ ಕಂಗೊಳಿಸಿದಂತಹ ದಾಂಡಿಗರು ಈ ಭಾಗದಲ್ಲಿ ಕಾಣಸಿಗಬೇಕಾಗಿದೆ. ಮತ್ತೆ ದಾಳಿಗಾರಿಕೆಯಲ್ಲಿ ನೂತನ ದಾಳಿಗಾರ ಮಿಸ್ಟರ್ ಬದ್ರುದ್ದೀನ್ ಕಾಣಸಿಗುತ್ತಾ ಇದ್ರೆ, ದಂಡುಗಾರಿಕೆಯಲ್ಲಿ ಸಿದ್ದೀಕ್. 1 ಷಟಕದ ವೀರ ಕಾದು ನೋಡಬೇಕಾಗಿದೆ. ಖಾತೆಯಲ್ಲಿ 7 4ನೇ ಓವರಿನ ಪ್ರಥಮ ಚೆಂಡು ದೊಡ್ಡ ಹೊಡೆತ ಕೆಳಗೆ ಇಟ್ಟರು. ಎಲ್ಲ ಒಂದು ಕಡೆ ಮಿಡ್ ಆಫ್ ಚಿತ್ರಪಾಲಕ ಎಸೆತಗಾರ ಸ್ವತಃ ಚೆಂಡನ್ನ ಕೈಗೆತ್ತಿಕೊಳ್ಳುತ್ತಾ ಇದ್ರೆ ಒಂಟಿ ಸುಲಭವಾಗುತ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿ 28. ಮತ್ತೆ ದ್ವಿತೀಯ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ಬದ್ರುದ್ದೀನ್. ಬಲಹಸ್ತ ಎಡಗುಟ ರೂಪದಲ್ಲಿ ದಂಡುಗಾರಿಕೆಯಲ್ಲಿ ಉನೈಸ್. ಈ ಭಾಗದಲ್ಲಿ ನೋ ಬಾಲ್ ಘೋಷಣೆಯಾಗುತ್ತಾ ಇದೆ. ಇತರ ರೂಪದಲ್ಲಿ ಒಂಟಿ ಅಂಕ. ಖಾತೆಯಲ್ಲಿ ಹೆಚ್ಚುವರಿ 29. ಮತ್ತೆ ದ್ವಿತೀಯ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ಬದ್ರುದ್ದೀನ್. ರೈಟ್ ಆರ್ಮ್ ಆಫ್ ದ ವಿಕೆಟ್. ಉನೈಸ್ ರವರ ಕಡೆ ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು. ಎಲ್ಲೋ ಒಂದು ಕಡೆ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಾಲನೆ, ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ ನೋಡಿ. ಇಲ್ಲ ಒಂದು ಕಡೆ ಏಜ್ ಈಸ್ ಜಸ್ಟ್ ಎ ನಂಬರ್, ವಯಸ್ಸೆಂಬುದು ಅಂಕಗಳು ಮಾತ್ರ ಇಲ್ಲಿ ಕಾಣ ಸಿಗುತ್ತಾ ಇದೆ. ಅತ್ಯುತ್ತಮ ಕ್ಷೇತ್ರ ಪಾಲನೆ ಅದು ಮುಖೇನವಾಗಿ ಮಗದೊಮ್ಮೆ ನೋ ಬಾಲ್ ಘೋಷಣೆಯಾಗ್ತಾ ಇದೆ. ಇತರ ರೂಪದಲ್ಲಿ ಒಂಟಿ ಅಂಕದ ಸೇರ್ಪಡೆ. ಖಾತೆಯಲ್ಲಿ ಹೆಚ್ಚುವರಿ 32. 2 ಚೆಂಡು ಮುಕ್ತಾಯವಾಗಿದೆ. ಮತ್ತೆ ಬದ್ರುದ್ದೀನ್ ರೈಟ್ ಆರ್ಮ್ ಆಫ್ ದ ವಿಕೆಟ್ ರೂಪದಲ್ಲಿ ದಂಡುಗಾರಿಕೆಯಲ್ಲಿ ಮಿಸ್ಟರ್ ಉನೈಸ್. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ, ಅದ್ಭುತವಾಗಿರತಕ್ಕಂತಹ ಲೆಗ್ ಸ್ಪಿನ್ ಕಾಣಸಿಗುತ್ತಾ ಇದೆ. 3 ಚೆಂಡು ಮುಕ್ತಾಯ. ಖಾತೆಯಲ್ಲಿ 33. ಮತ್ತೆ 4ನೇ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ಬದ್ರುದ್ದೀನ್. ರೈಟ್ ಆರ್ಮ್ ಓವರ್ ದ ವಿಕೆಟ್. ದಂಡುಗಾರಿಕೆಯಲ್ಲಿ ಸಿದ್ದೀಕ್ ಲೆಫ್ಟ್ ಹ್ಯಾಂಡರ್. ಈ ಬಾರಿ ಮಗದೊಮ್ಮೆ ಮಿಡ್ ಆನ್ ಕಡೆಗೆ ಚೆಂಡು ಸಾವಿಸ್ತಾ ಇದ್ರೆ ಒಂಟಿ ಸುಲಭ. ಖಾತೆಯಲ್ಲಿ ಹೆಚ್ಚುವರಿ 34 ಕಾಣಸಿಗುತ್ತಾ ಇದೆ. 4 ಚೆಂಡು ಮುಕ್ತಾಯವಾಗಿದೆ. ಇನ್ನು ಕೂಡ 8 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಗೆ ನಾಂದಿ ಹಾಡಲು. ಮತ್ತೆ ಬದ್ರುದ್ದೀನ್ ಅತ್ಯುತ್ತಮವಾದ ಎಸೆತಗಾರಿಕೆ. ಎಲ್ಲೋ ಒಂದು ಕಡೆ 2 ನೋ ಬಾಲ್ ಅನ್ನ ಎಸೆದಿದ್ರು. ತದನಂತರ ಅತ್ಯುತ್ತಮ ಕಮ್ ಬ್ಯಾಕ್ ಅನ್ನ ಕಂಡುಕೊಂಡ್ರು. ಈ ಭಾಗದಲ್ಲಿ ಒಂಟಿ ಸುಲಭ. ಅವಳಿಯ ಪ್ರಯತ್ನ, ಅವಳಿಯು ಕೂಡ ಸಂಪಾದನೆ ಆಗ್ತಾ ಇದೆ. ಹೆಚ್ಚುವರಿ 36. 5 ಚೆಂಡು ಮುಕ್ತಾಯವಾಗಿದೆ. ಮತ್ತೆ ಕೊನೆಯ ಬಾರಿ ರೈಟ್ ಆರ್ಮ್ ಆಫ್ ದ ವಿಕೆಟ್ ಬದ್ರುದ್ದೀನ್. ಉನೈಸ್ ರವರ ಕಡೆ ದೊಡ್ಡ ಹೊಡೆತ ಕೆಳಗೆ ಇಟ್ರು. ಎಲ್ಲೋ ಒಂದು ಕಡೆ ಗುಟಪಾಲಕ ಸ್ಟಂಪ್ ಔಟ್ ಮಾಡುವಂತಹ ಸನಿಹದಲ್ಲಿ ಚೆಂಡನ್ನ ಕೈಬಿಟ್ರು. ಈ ಭಾಗದಲ್ಲಿ ಅವಳಿ ಅಂಕದ ಸಂಪಾದನೆ ಆಗ್ತಾ ಇದೆ. ಒಂಟಿ ಸುಲಭ ಅವಳಿಯು ಕೂಡ ಸಂಪಾದನೆ ಆಗ್ತಾ ಇದ್ರೆ ಖಾತೆಯಲ್ಲಿ ಮಗದೊಮ್ಮೆ 3ನೇ ಅಂಕವು ಕೂಡ ಸಂಪಾದಿಸ್ತಾ ಇದೆ. 3 ಅಂಕದ ಸಂಪಾದನೆ ಬೈಸ್ ಮುಖೇನವಾಗಿ ಆಗ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ 39. ಇತರ ರೂಪದಲ್ಲಿ ಬಹಳಷ್ಟು ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಅಲ್ಫಾ ಸ್ಟ್ರೈಕರ್ಸ್ ತಂಡ. ಖಂಡಿತವಾಗಲೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರತಕ್ಕಂತಹ ಅಂಕಗಳು ಇವೆಲ್ಲವೂ ಕೂಡ ಲೆಕ್ಕ ಕಣ್ಣಾಯಿಸಿ ನೋಡುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 39 ದಾಖಲಿಸ್ತಾ ಇದೆ. ಬೃಹತ್ ಮೊತ್ತವು ಕೂಡ ಕಾಣಸಿಗುತ್ತಾ ಇದ್ರೆ ಕೊನೆಯ ಓವರ್ ಬರಬೇಕಾಗಿದೆ. ಲಾಸ್ಟ್ ಓವರ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್ ಹ್ಯಾಸ್ ಟು ಕಮ್ ಅಂಡ್
ಎಸ್ ಉನೀಸ್ ವೀಕ್ಷಣೆಯನ್ನ ಸೇರಿಕೊಳ್ಳುತ್ತಾ ಇದೆ. ರಿಟೈರ್ಡ್ ಔಟ್ ಎನ್ನುವಂತಹ ರೂಪದಲ್ಲಿ ಉನೀಸ್ ವೀಕ್ಷಣೆಯನ್ನ ಸೇರಿಕೊಳ್ಳುತ್ತಾ ಇದ್ರೆ 4 ಓವರ್ ಮುಕ್ತಾಯವಾಗಿದೆ. ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ದಾಳಿಗಾರಿಕಾ ವಿಭಾಗದಲ್ಲಿ Ibrahim is the man in the bowling restriction, and in the batting restriction the new man Mr. Kiranat takes the strike at the moment, trying for a big hit. Very good piece of bowling from this man. Very good piece of bowling. Great piece of bowling from this man Mr. Ibrahim. First delivery is a dot and delivery. Now again for the second time. Again the same situations has been arrived. 2 continuous dot and deliveries. Now again for the third time Ibrahim. Right arm round the wicket into ball to Mr. Kiran. He's trying for the big hit, but little bit of miscollection by the bowler itself. By the time a single run added, running for the second. 2 runs added to the scoreboard. Scoreboard rise up to 41 on the board. Now again for the fourth time. Ibrahim, right arm round the wicket, into ball to Mr. Kiran. Trying for a big hit, clean out. 1 more wicket down. Kiran walks back into the pavilion. The big wicket fall through from the side of Asra Transport. They are in a trouble now. 4 delivery has been completed. Scoreboard stuck at 41 on the board. Four deliveries has been completed. Scoreboard shows 41 on the board. 4 balls completed. Yes, for the 5th time, Ibrahim, right arm over the wicket, round the wicket, into ball to Mr. Razak. The new man came to the crease, Mr. Razak, taking the strike at the moment. Trying for a big hit. It was a chance of a run out. Yes, it is. 1 more wicket down. Siddiq walks back into the pavilion now. Last 1 ball remaining in this first innings. Last ball of the first innings. Ibrahim to Razak. Trying for big hit, ball moves into the long off region. Single run collected. Running for the second, completed 2 runs by the time. Batsman well settled with that 2 runs. Scoreboard moves up to 43 on the board. 44 is the target. 30 to go, 44 to get. 30 ಚೆಂಡಿನ ಆಟ ಬಾಕಿ ಇದೆ. 44 ಅಂಕವನ್ನು ಗಳಿಸಬೇಕಾಗಿದೆ ಅಲ್ಫಾ ಸ್ಟ್ರೈಕರ್ಸ್ ತಂಡ.
ಪೈಚಾರಿನ ಕ್ರೀಡಾ ಪ್ರೇಮಿಗಳಿಗೊಂದು ಸಂತಸದ ಸುದ್ದಿ. ಕ್ರಿಸಪಾಡ್ ಬ್ರದರ್ಸ್ ನಡೆಸುವಂತಹ ಡ್ರೀಮ್ ಲ್ಯಾಂಡ್ ಟರ್ಫ್ ಕೊಟ್ಯಾಡಿ ಕ್ರೀಡಾಂಗಣದಲ್ಲಿ 12 ತಂಡಗಳ ಲೀಗ್ ಮಾದರಿಯ ಪಂದ್ಯಾಕೂಟ ಫೆಬ್ರವರಿ ತಿಂಗಳಿನಲ್ಲಿ ನಡೆಯಲಿಕ್ಕೆ ಇದೆ. ತಾವೆಲ್ಲರೂ ಕೂಡ ಪಂದ್ಯಾಕೂಟಕ್ಕೆ ಸಹಕರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ನಾಲ್ಕನ್ನ ಬೆನ್ನಟ್ಟುತ್ತಾ ಇದೆ ಅಲ್ಫಾ ಸ್ಟ್ರೈಕರ್ಸ್ ತಂಡ. ಆರಂಭಿಕ ಜೋಡಿ ಮೈದಾನವನ್ನ ಸೇರಿಕೊಳ್ಳುತ್ತಾ ಇದೆ. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಬೆನ್ನೆಲುಬು ತಂಡವನ್ನ ಫೈನಲ್ ಹಂತದಲ್ಲಿ ಪ್ರವೇಶಿಸುವಲ್ಲಿ ಅತ್ಯುತ್ತಮ ಪಾತ್ರವನ್ನು ವಹಿಸಿದಂತಹ ಓರ್ವ ದಾಂಡಿಗ ಮನಾಫ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗುತ್ತಾ ಇದ್ರೆ, ನಾನ್ ಸ್ಟ್ರೈಕರ್ ತುದಿಯಲ್ಲಿ ಸತಾರ್. ಇರುವರು ಕೂಡ ಅತ್ಯುತ್ತಮ ದಾಂಡಿಗರು. ಕಾದು ನೋಡಬೇಕಾಗಿದೆ. 30 ಚೆಂಡಿದೆ, 44 ಬರಬೇಕಾಗಿದೆ. ಅಂಪೈರ್ ಇಸ್ ರೆಡಿ. Bowler is ready to bowl the first delivery and batsman is ready to face the first delivery. Now for the first time, Hanif. This time, very fast delivery that he is facing into the maximum. 6 more added. He is a destructive batsman from Alpha Strikers, Mr. Manaf. Scored maximum in the very first delivery. Now again, Hanif Kumbar showed right arm over the wicket into ball to Mr. Manaf for the second time in the first over. Hanif, right arm over the wicket. Manaf at the striker region. Full toss delivery. No connection between bat and ball by the time it's a dot and delivery. By the time scoreboard shows 6 on the board. 2 delivery has been completed. Now again for the third time, Hanif. It's a very good comeback from the bowler. Now again for the third time, Hanif, right arm over the wicket. This time again full toss delivery. Appeal for no ball. Umpire was unmoved with that. 3 deliveries has been completed. Scoreboard shows 6. Now again for the fourth time, Hanif, right arm over the wicket into ball to Mr. Manaf for the fourth time. This time trying for a big hit. There was a chance of a stamp out also, but keeper missed it. By the time 4 deliveries has been completed. Very good comeback from this bowler. Consecutive dot and deliveries. Now for the fifth time again, Hanif. This time, good looking shot straight into the leg side region. A little bit of miscollection by the fielder, but great piece of backup from the fielder, Mr. Siddiq. 5 delivery has been completed. Scoreboard shows 7 on the board. Now for the last time, Hanif, right arm of the wicket into ball to Mr. Sattar for the last time. Very good piece of batting. Playing well, known for the situation. And one more run added. Scoreboard moves up to 8 on the board. Completion of first over. Scoreboard shows 8 on the board. Another 24 to go and 36 to get. 24 ಚೆಂಡಿದೆ, 36 ಓಟವನ್ನು ಗಳಿಸಬೇಕಾಗಿದೆ ಅಲ್ಫಾ ಸ್ಟ್ರೈಕರ್ಸ್ ತಂಡ. ಗೆದ್ದರೆ ಚಾಂಪಿಯನ್ ಬಟ್ಟ, ಸೋತರೆ ರನ್ನರ್ ಅಪ್ ಪ್ರಶಸ್ತಿ ಲಭಿಸಲಿದೆ. ಕಾದು ನೋಡಬೇಕಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ಇದರ ಚಾಂಪಿಯನ್ ಬಟ್ಟ ಯಾರ ಮಡಿಲಿಗೆ ಸಾಗ್ತಾ ಇದೆ ಅನ್ನುವಂತಹ ಸನಿಹ ಇಲ್ಲಿ ಕಾಣಸಿಗುತ್ತಾ ಇದೆ. 24 ಚೆಂಡಿನಲ್ಲಿ ಗಳಿಸಬೇಕಾಗಿದೆ 36. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಆರಂಭಿಕ ಜೋಡಿ ಇನ್ನೂ ಕೂಡ ಮೈದಾನದಲ್ಲಿ ಕಾಣಸಿಗುತ್ತಾ ಇದ್ರೆ ಮತ್ತೆ ನೂತನ ದಾಳಿಗಾರನನ್ನ ಕಂಡುಕೊಳ್ಳುತ್ತಾ ಇದ್ದೇವೆ. ಸಿದ್ದಿಕ್ ಜಿಯು ಎಸೆತಗಾರಿಕಾ ವಿಭಾಗದಲ್ಲಿ ದಂಡುಗಾರಿಕೆಯಲ್ಲಿ ಸತ್ತಾರ್. This time, first delivery of the second over. Siddiq, right arm over the wicket. Into ball to Mr. Sattar for the first time. Trying for reverse hit. Clean bound. First wicket down. Sattar walks back into the pavilion. A big wicket. And it's a very successful bowling from Mr. Siddiq Jiu. Had taken a wicket in the very first delivery that he is bowling in the final match. And scoreboard shows 8 on the board. Completion of 1 ball in the second over. Another 23 to go and 36 to get. 23 ಚೆಂಡು ಬಾಕಿ ಇದೆ. 36 ಅಂಕವನ್ನು ಗಳಿಸಬೇಕಾಗಿದೆ. ನೂತನ ದಾಂಡಿಗನ ಆಗಮನವಾಗಿದೆ ಮಿಸ್ಟರ್ ಇಬ್ರಾಹಿಂ.
ಎಸ್ ದ್ವಿತೀಯ ಬಾರಿ ಚೆನ್ನೈಸಬೇಕಾಗಿದೆ ಸಿದ್ದೀಕ್ bowling the second delivery of the second over. He is very successful in bowling. He has been taken many wickets in this tournament so far, and now he has been very successful in the final match also. Has been taken a 6 wicket in the very first delivery that he is bowling in the final match. Now again almost into the long on region. Hanif comes underneath it. A little bit of miscollection from the field. By the time batsmen are running for the second run, they have collected 2 more runs. A very good run in between the wicket by both batsmen. Even if we see in the first innings, the batsmen from Asra Transport even scored more than 10 to 11 doubles in the first innings. So it's not even dealing with the maximums or boundaries. They can even get to the target with the singles and doubles also. And 2 deliveries has been completed. Scoreboard shows 10 on the board. Another 22 to go and 34 to get. Now again, Siddiq right arm over the wicket and towards to Mr. Ibrahim for the third time in the second over. It's a very good delivery, very good piece of batting also. Great piece of bowling from this man, Mr. Siddiq. He is even very successful in bowling such a great deliveries in a crucial moment like final match. Not even given a single extra runs so far. They have already bowled 9 deliveries. Not even a single extra run has been given from this team, Astra Transport. That's a successful key for the success for them, Astra Transport. Now again for the 4th time. This time in the air, chance of a cutout. But it's a great piece of effort from this. But there is a mistake. There is a mistake from Manaf. It was a lifeline given from the Astra Transport to him in the form of cutout, but he is not even known for the situation. He was trying for the second run, but by the time the fielder was very successful in giving handovering the ball to bowler Siddiq. By the time Manaf walks back into the pavilion in the form of run out. Even the backbone of the team, Manaf, walks back into the pavilion. This is a big wicket. Both the opening batsmen are sitting in the pavilion now, even though both of them are very successful in this tournament for making alpha strikers to reach the final match. But in the final, they are not even playing with their responsibility, not even known about their responsibility. Even Manaf was very good in batting. He even scored a 6 in maximum in the very first delivery. He could have settled down with the 2s or singles for the rest of the overs, since they are not even a big target is getting down. So 4 deliveries has been completed. Scoreboard shows 12 on the board. Now again Siddiq right arm over the wicket into ball to Mr. Ibrahim for the 5th time. Yes, this time, very good piece of keeping. Very good piece of keeping from this man, Mr. Owens. He is such a sportsman spirit. He is such an absolute sportsman. He is very dedicated to keeping positions. Even in the batting restrictions also, he is very well in hitting the balls to the each and every part of the ground. And he is a key for Astra Transport and also for their success. 5 delivery has been completed. Scoreboard shows 12 on the board. Now again for the last time, Siddiq. This time trying for a big hit, almost into the deep square leg region. Now very good piece of fielding. Great piece of fielding from this man, Mr. Owais. Even we have seen a great fielding from this man in the previous matches also. He's such a great fitted person who could have fielded in the square leg region to stop those boundaries which has been hit at such a hard boundaries. So over number 2 has been completed. Scoreboard shows 14 on the board. Another 18 to go and 30 to get. 18 deliveries are remaining. 30 to get. 2 big wicket has been lost from the side of Alpha Strikers. Let's see who will be the champion of Oldies Gold Season 6. ಅಂಕಿಅಂಶ ಪಟ್ಟಿಯಲ್ಲಿ 14 ಕಾಣ ಸಿಗುತ್ತಾ ಇದೆ.
18ರ ಮುಂದೆ ಬರಬೇಕಾಗಿದೆ 30. 18 ಚೆಂಡಿದೆ, 30 ಓಟವನ್ನ ಗಳಿಸಬೇಕಾಗಿದೆ. ಅದ್ಭುತವಾಗಿರತಕ್ಕಂತಹ ಕಂಬ್ಯಾಕ್ ಕಾಣಸಿಗ್ತಾ ಇದೆ ಎಲ್ಲ ಒಂದು ಕಡೆ. ಸಿದ್ದೀಕ್ ಆ ಒಂದು ಫೈನಲ್ ಪಂದ್ಯದಲ್ಲಿ ಎಸೆದದ್ದು 6, ಬಿಟ್ಟು ಕೊಟ್ಟದ್ದು 6 ಅಂಕ, ಕಬಳಿಸಿದ್ದು ಒಂದು ಅಮೂಲ್ಯವಾದ ಹೃದಯ. ಈ ಭಾಗದಲ್ಲಿ ಮತ್ತೆ ದಾಳಿಗಾರಿಕೆಯಲ್ಲಿ ರಜಾಕ್, ತಂಡದ ಕಪ್ತಾನ ಕಾಣಸಿಗುತ್ತಾ ಇದ್ರೆ ದಂಡುಗಾರಿಕೆಯಲ್ಲಿ ರಾಜು. ದೊಡ್ಡ ಹೊಡೆತ ಕೆಳಗೆಯನ್ನ ಇಟ್ರು, ನೇರವಾಗಿ ಕೂಟಪಾಲಕನ ಕೈ ಸೇರಿಕೊಳ್ಳುತ್ತಾ ಇದೆ ಚೆಂಡು. ಮಗದೊಮ್ಮೆ ಡಾಟ್ ಅಂಡ್ ಡೆಲಿವರಿ. ಅದ್ಭುತವಾಗಿರತಕ್ಕಂತಹ ಸ್ಪೆಲ್ ಕಾಣಸಿಗುತ್ತಾ ಇದೆ ಎಲ್ಲ ಒಂದು ಕಡೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಎಸೆತಗಾರಿಕೆಯನ್ನು ನೋಡುವುದಾದ್ರೆ ಎಸೆದದ್ದು 13 ಎಸೆತದಲ್ಲೂ ಕೂಡ ಒಂದೇ ಒಂದು ಇತರೆ ಅಂಕವನ್ನ ಬಿಟ್ಟು ಕೊಡದಂತಹ ತಂಡ. ಈ ಭಾಗದಲ್ಲಿ ಮತ್ತೆ ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ ಕಾಣಸಿಗುತ್ತಾ ಇದೆ. ಆರಂಭದಲ್ಲಿ ಪ್ರಥಮ ಎಸೆತದಲ್ಲಿ ಷಡ್ಕವನ್ನ ಬಿಟ್ಟು ಕೊಟ್ಟರು ಕೂಡ ಅದ್ಭುತವಾಗಿರತಕ್ಕಂತಹ ಕಂಬ್ಯಾಕ್ ಅನ್ನ ಕಂಡುಕೊಂಡ್ರು ಅಸ್ತ್ರ ಟ್ರಾನ್ಸ್ಪೋರ್ಟ್. 2 ಚೆಂಡು ಮುಕ್ತಾಯ, 3ನೇ ಬಾರಿ ಚೆಂಡನ್ನು ಸೇಯಬೇಕಾಗಿದೆ. ರಜಾಕ್ ರೈಟ್ ಆರ್ಮ್ ಆಫ್ ದ ವಿಕೆಟ್ ರೂಪದಲ್ಲಿ. ದಂಡುಗಾರಿಕೆಯಲ್ಲಿ ರಾಜು. ಈ ಭಾಗದಲ್ಲಿ ದೊಡ್ಡ ಹೊಡೆತ ಸ್ಪಷ್ಟ ನೇರ ದಿಟ್ಟ ಉತ್ತರ ಬರ್ತಾ ಇದೆ. ಸೆಕೆಂಡ್ ಮ್ಯಾಕ್ಸಿಮಮ್ ಆಫ್ ದಿ ಸೆಕೆಂಡ್ ಇನ್ನಿಂಗ್ಸ್ ಫ್ರಮ್ ದಿ ಬ್ಲೇಡ್ ಆಫ್ ಮಿಸ್ಟರ್ ರಾಜು. He is a successful batsman even if the openers are not successful in this match. Raju is there to save his team at the difficult situations. Scoreboard raises to 20 on the board. 3 deliveries has been completed. Another 15 to go and 24 to get. 15 ಚೆಂಡು ಬಾಕಿ ಇದೆ. 24 ಅಂಕವನ್ನ ಗಳಿಸಬೇಕಾಗಿದೆ ಅಲ್ಫಾ ಸ್ಟ್ರೈಕರ್ಸ್ ತಂಡ. ರಜಾಕ್ ಮಗದೊಮ್ಮೆ ದಾಳಿಗಾರಿಕೆಯಲ್ಲಿ, ದಂಡುಗಾರಿಕೆಯಲ್ಲಿ ರಾಜು. ಈ ಬಾರಿ ನೋ ಬಾಲ್ +1 +2 2 ಅಂಕದ ಸಂಪಾದನೆ. 3ನೇ ಓಟಕ್ಕಾಗಿ ನೈಟ್ರು ನಾನ್ ಸ್ಟ್ರೈಕರ್ ದಾಂಡಿಗ ಎಲ್ಲ ಒಂದು ಕಡೆ 2ರಲ್ಲಿ ತೃಪ್ತಿಯನ್ನ ಪಡ್ತಾ ಇದ್ದಾರೆ. ಖಾತೆಯಲ್ಲಿ ಹೆಚ್ಚುವರಿ ಕಾಣಸಿಗುತ್ತಾ ಇದೆ 23. ಖಂಡಿತ ಈವರೆಗೂ ಕೂಡ ಒಂದೇ ಒಂದು ಇತರೆ ಅಂಕವನ್ನ ಬಿಟ್ಟು ಕೊಡದಂತಹ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡ ಎಲ್ಲೋ ಒಂದು ಕಡೆ ಆ ಒಂದು ಷಡ್ಕದ ನಂತರ ಎಡವಟ್ಟನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಮತ್ತೆ 4ನೇ ಚೆಂಡನ್ನು ಎಸೆಯುತ್ತಾ ಇದ್ದಾರೆ. ಒಂಟಿ ಸುಲಭ, ಒಂಟಿಯಲ್ಲಿ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದ್ರೆ ಖಾತೆಯಲ್ಲಿ ಹೆಚ್ಚುವರಿ 24 ಕಾಣಸಿಗುತ್ತಾ ಇದೆ. 4 ಚೆಂಡು ಮುಕ್ತಾಯವಾಗಿದೆ. ಮತ್ತೆ 5ನೇ ಬಾರಿ. Now for the 5th time, Razak. This time Ibrahim, very good piece of batting from this man, straight into the leg side region. Single run collected, well settled with that, and scoreboard moves up to 25 on the board. Last 1 ball remaining in this a third over of the second innings of the final match. Razak, right arm of the wicket, into ball to Mr. Raju for the last time. This time ball moves into the long on region. Little bit of miscollection by the fielder, but is very good in comeback and 2 more runs added to the scoreboard. Very good piece of running between the wicket by both the batsmen. They even know how to score in the final. They are playing for the situations. They have scored more than 27 on the board. Another 12 to go and 17 to get. 12 ಚೆಂಡು ಬಾಕಿ ಇದೆ. 17 ಓಟವನ್ನ ಗಳಿಸಬೇಕಾಗಿದೆ ಅಲ್ಫಾ ಸ್ಟ್ರೈಕರ್ಸ್ ತಂಡ. ಯಾರ ಮಡಿಲಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಲಿದೆ ಕಾದು ನೋಡಬೇಕಾಗಿದೆ. 12 to go, 17 to get. To go, 17 to get. Siddiq KP is a man in the bowling restriction, and in the batting restriction Mr. Ibrahim is also a successful batsman for Alpha Strikers. Let's see what he can do for his team. Siddiq, right arm on the wicket. This time ball moves into the long off region. Single collected. Great piece of fielding from this man, Mr. Rifai. And 1 more run added to the scoreboard. 11 to go, 16 to get. 11 ಚೆಂಡು ಇದೆ. 16 ಅಂಕವನ್ನ ಗಳಿಸಬೇಕಾಗಿದೆ. ಮತ್ತೆ ದಾಳಿಗಾರಿಕಾ ವಿಭಾಗದಲ್ಲಿ ಸಿದ್ದೀಕ್, ದಂಡುಗಾರಿಕಾ ತುದಿಯಲ್ಲಿ ಮಿಸ್ಟರ್ ರಾಜು. Man who had scored a maximum so far in the last over. Raju takes the strike at the moment. This time in the air and caught. Big wicket
wicket. Big moment for Alpha Astra Transport. It's a big moment for them. The man who is a comfortable batsman, Mr. Raju, walks back into the pavilion. Even they are having more hope in this tournament because they even taken the wicket of 3 big batsmen of Alpha Strikers. Again 10 more deliveries are remaining and 16 to get for Alpha Strikers. Even they had to send a batsman who could have taken two runs or single runs, who could have rotated the strike at the moment, not even looking for the maximums. They could have won this match with singles and doubles also. Even scoreboard shows 28 on the board. When we look on the scoreboard of Astra Transport, they even scored more runs with 10 to 11 double runs, and by the time no man came to the crease, Mr. Badruddin comes to the crease. Badruddin must be on the striker region. There is no rotation of the strike. Badruddin must be on striker region. As per the new rule, there is no rotation of the strike, even if the batsman is caught out, or only the batsman can rotate when it is and last delivery of the over. But now 2 delivery has been completed. Scoreboard shows 28. Another 10 to go and 16 to get. 18 ಚೆಂಡು ಬಾಕಿ ಇದೆ. 16 ಅಂಕವನ್ನು ಗಳಿಸಬೇಕಾಗಿದೆ ದಾಳಿಗಾರಿಕೆಯಲ್ಲಿ ಸಿದ್ದಿಕೆಪಿ. ಜಾನ್ಮತನದ ಆಟಕ್ಕೆ ಅದ್ಭುತವಾಗಿರತಕ್ಕಂತಹ ಗುಟ್ಟ ಪಾಲನೆ. ಎಲ್ಲೋ ಒಂದು ಕಡೆ ಮಿಸ್ತ್ರೋ ಅನ್ನ ಕಂಡುಕೊಂಡ್ರು. ಪ್ರತಿಯೊಂದು ಅಂಕವೂ ಕೂಡ ಅಮೂಲ್ಯವಾಗಿರುತ್ತದೆ. ಎಲ್ಲವೂ ಕೂಡ ಫೈನಲ್ ಹಣಾಹಣಿಗೆ ಪ್ರಭಾವವನ್ನು ಬೀರಲಿದೆ. ಈ ಭಾಗದಲ್ಲಿ ಮಗದೊಮ್ಮೆ ಒಂಟಿ ಅಂಕದ ಸಫಲತೆಯಾಗುತ್ತಾ ಇದೆ. ಖಾತೆಯಲ್ಲಿ 29. 3 ಚೆಂಡು ಮುಕ್ತಾಯವಾಗಿದೆ. ಮತ್ತೆ 4ನೇ ಬಾರಿ ಚೆಂಡನ್ನು ಎಸೆಯಬೇಕಾಗಿದೆ ದಾಳಿಗಾರ ಮಿಸ್ಟರ್ ಸಿದ್ದಿಕೆಪಿ. ದಂಡಗಾರಿಕೆಯಲ್ಲಿ ಇಬ್ರಾಹಿಂ. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ಅದೇ ರೀತಿ ಪ್ರೇಕ್ಷಕರು ಬೌಂಡರಿ ಗೆರೆಯಿಂದ ಸ್ವಲ್ಪ ಹಿಂದಕ್ಕೆ ಸರಿದು ಸಹಕರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಇತರ ರೂಪದಲ್ಲಿ ಒಂಟಿ ಅಂಕ. 1 more run in the form of extras. Scoreboard moves up to 30 on the board. Another 9 to go and 14 to get. By the time little bit of miscollection from the fielder. It's the rarest of rarest moment in this match. Even in the final, the fielders are making such a mistake. They are giving boundaries which would have stopped with a single, but scoreboard rise up to 34 on the board. 8 to go, 10 to get. 8 to go, 10 to get. 8 ಚೆಂಡಿದೆ. 10 ಅಂಕವನ್ನು ಗಳಿಸಬೇಕಾಗಿದೆ ದಾಳಿಗಾರಿಕಾ ವಿಭಾಗದಲ್ಲಿ ಸಿದ್ದಿಕೆಪಿ. ದಂಡುಗಾರಿಕೆಯಲ್ಲಿ ಮಿಸ್ಟರ್ ಇಬ್ರಾಹಿಂ. ಕಾದು ನೋಡಬೇಕಾಗಿದೆ. ಕೊನೆಯ 5ನೇ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿ. ನೇರವಾಗಿ ಲೆಗ್ ಸೈಡ್ ವಿಭಾಗಕ್ಕೆ ಮಿಂಡಿ ಕ್ಷೇತ್ರ ಪಾಲಕ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ರೆ ಒಂಟಿ ಸುಲಭವಾಗುತ್ತಾ ಇದೆ. 7ರ ಮುಂದೆ ಬರಬೇಕಾಗಿದೆ 9. 7 ಚೆಂಡಿದೆ. 9 ಓಟವನ್ನ ಗಳಿಸಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಚೆಂಡು ಬಹಳಷ್ಟು ಪ್ರಭಾವವನ್ನು ಬೀರಲಿಕ್ಕಿದ್ರೆ ಈ ಭಾಗದಲ್ಲಿ ಡಾಟ್ ಅಂಡ್ ಡೆಲಿವರಿ ಶ್ರೇಷ್ಠ ಮಟ್ಟದ ದಾಳಿ ಕಾಣಸಿಗುತ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಕಂಬ್ಯಾಕ್ ಸಿದ್ದಿಕೆಪಿ ಮುಖೇನವಾಗಿ ಕಾಣಸಿಗುತ್ತಾ ಇದೆ. 6ರ ಮುಂದೆ ಗಳಿಸಬೇಕಾಗಿದೆ 9. 6 ಚೆಂಡಿದೆ. 9 ಓಟವನ್ನ ಗಳಿಸಬೇಕಾಗಿದೆ. ಗೆಲ್ಲುವವರಾರು ಸೋಲುವರಾರು ಕಾದು ನೋಡಬೇಕಾಗಿದೆ. ಫೈನಲ್ ಹಣಾಹಣಿ, ಫೈನಲ್ ಪಂದ್ಯ ಕಾದು ನೋಡಬೇಕಾಗಿದೆ. ಗೆದ್ದರೆ ಚಾಂಪಿಯನ್ ಪಟ್ಟ. ಕಳೆದ ವರ್ಷವೂ ಕೂಡ ಚಾಂಪಿಯನ್ ಆದಂತಹ ತಂಡ ಅಲ್ಫಾ ಸ್ಟ್ರೈಕರ್ಸ್. ಸ್ಟ್ರೈಕರ್ ತುದಿಯಲ್ಲಿ ದಾಂಡಿಗತನದಲ್ಲಿ ಕಾಣಸಿಗುತ್ತಾ ಇದೆ. ಮಗದೊಂದು 6ರ ಮುಂದೆ ಬರಬೇಕಾಗಿದೆ 9.
6 ಚೆಂಡಿದೆ, 9 ಓಟವನ್ನ ಗಳಿಸಬೇಕಾಗಿದೆ. ತಂಡದ ಕಪ್ತಾನ ಕಂದದ ಐಕಾನ್ ಆಟಗಾರ ಕಿರಣ ಎಸೆತಗಾರಿಕೆಯಲ್ಲಿ ಕಾಣಸಿಗುತ್ತಾ ಇದೆ. ಕಟ್ಟಿ ಹಾಕುವವರಾರು, ಗೆಲ್ಲುವವರಾರು ಕಾದು ನೋಡಬೇಕಾಗಿದೆ. 6 to go, 9 to get. It's a neck to neck match. It's the final of Old is Gold season 6. Ibrahim is still in the striker region and in the bowling restriction. Mr. Kirana has to bowl. ಅಲ್ಫಾ ಸ್ಟ್ರೈಕರ್ಸ್ ತಂಡದ ಅಭಿಮಾನಿಗಳ ಅದೇ ರೀತಿ ಆಟಗಾರರು ಮೈದಾನದ ಬೌಂಡರಿ ಗೆರೆಯಿಂದ ಸ್ವಲ್ಪ ಹಿಂದಕ್ಕೆ ಸರಿದು ಸಹಕರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಚರ್ಚೆಗೆ ಅವಕಾಶವನ್ನ ಮಾಡಬೇಡಿ. Six to go, 9 to get. It's a final match. Kiran for the first time. This time, dot and delivery in the very first ball. He's such a great bowler for the team. Even consistent in every matches. He's even showing his consistency in the final also. Now again for the second time, Kiran right arm around the wicket. This time ball moves into the long off region. Single run collected. Rifai takes the ball, running for the second. It was a chance of a run out. But batsman was well comfortable to reach the crease. 2 more runs added to the scoreboard. Scoreboard rise up to 37 on the board. Another 4 to go and 7 to get. 4 to go, 7 to get. Kirana is a man in the bowling restriction and in the batting restriction, Mr. Ibrahim. Even one dot and delivery will change the picture of the match entirely. Let's see. That is, but it is an extra run. Umpire called it's outside off stick. 1 more run added in the form of extras. And scoreboard moves up to 38 on the board. Now again, Ibrahim finishes the match. But great piece of fielding from Mr. Razak. Even restricted that to 2 runs. And scoreboard moves up to 40 on the board. Another 3 to go, 4 to get. 3 to go, 4 to get. It was really a match-turning ball, but even the captain of the team was very comfortable in saving that maximum. He even converted that to only 2 runs, saved 4 runs for his team. 3 to go, 4 to get. 3 deliveries are remaining, 4 to get. For Alpha Strikers to win this match, even a dot and delivery will pay. Even a dot and delivery will pay more even for this match. Let's see what the bowler Kirana can do. And also in the batting restriction we have Mr. Ibrahim, who has been batting since last 3 overs. He has been in the striker region. He is such a consistent batsman for Alpha Strikers, even batting at the difficult situations for Alpha Strikers. Even 3 of their hard hitters are in the dugout, but this time 3 to go, 4 to get. Let's see what they can do for their team. Kirana in the bowling restriction, bowling the 4th delivery. This time ball moves into the long on region. Very well fielded by the fielder. Very good piece of fielding from this man. 2 to go, 3 to get. 2 ಚೆಂಡಿದೆ, 3 ಅಂಕದ ಅವಶ್ಯಕತೆ ಇದೆ ದಂಡುಗಾರಿಕೆಯಲ್ಲಿ. ಬದ್ರುದ್ದೀನ್ ನೂತನ ದಾಂಡಿಗನನ್ನ ಕಂಡುಕೊಳ್ಳುತ್ತಾ ಇದ್ದೇವೆ. 2ರ ಮುಂದೆ ಬರಬೇಕಾಗಿದೆ. 3 2 to go, 3 to get. Who will win this match? It's a big question mark. Let's see. Kirana, the experienced bowler from the side of Asra Transport, still bowling. At the beginning it was 6 to go, 9 to get, but even they are very comfortable in settling those runs in the scorecard. And there was a very good fielding from Mr. Razak at the long on region also. Now we are in the situation such as 2 to go and 3 to get. Kirana bowling the 5th delivery, right arm of the wicket, into ball to Mr. Badruddin. ಪಂದ್ಯಾಕೂಟವು ಸಮಬಲಗೊಂಡರೆ
ಸೂಪರ್ ಓವರ್ ಮುಖೇನವಾಗಿ ವಿಜಯಶಾಲಿಗಳನ್ನ ಘೋಷಿಸಲಾಗುವುದು. 2 ಚೆಂಡಿದೆ, 3 ಓಟವನ್ನ ಗಳಿಸಬೇಕಾಗಿದೆ. ಮತ್ತೆ ಕಿರಣ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್. ಉಲ್ಟ ದಂಡಿಗೆ ಯತ್ನವನ್ನ ಪಟ್ಟರು. ಒಂಟಿ ಸುಲಭ, ಒಂಟಿಯಲ್ಲಿ ಸಫಲತೆ. ಅದ್ಭುತವಾಗಿರತಕ್ಕಂತಹ ಚಿತ್ರಪಾಲನೆ. Very good piece of fielding from this man. Even he is not even good in throwing the ball to the keeper's hand. But in this rarest situation, it is the toughest situation for the team. 1 to go, 2 to get. ಒಂದರ ಮುಂದೆ 2 ಗಳಿಸಬೇಕಾಗಿದೆ. ಕಾದು ನೋಡಬೇಕಾಗಿದೆ. ಪಂದ್ಯ ಕುಟ್ಟ ಸಮಬಲಗೊಂಡರೆ ಸೂಪರ್ ಓವರ್. 1 ಎಸೆತವಿದೆ, 2 ಅಂಕ ಗಳಿಸಬೇಕಾಗಿದೆ. ಒಂದರ ಮುಂದೆ 2. 1 to go, 2 to get. It's a neck to neck match. Let's see who will win this match. And Badruddin walks back to the pavilion in the form of retired out. One to go, 2 to get. Who is the champion? Will this match be a tie? Will this lead to a super over? Let's see. 1 ball to go, 2 runs to get. Kirana is in the bowling restriction and in the batting restriction. Mr. Ibrahim, final delivery into the long on, finishes the match in a style. Ibrahim, the hero for Alpha Strikers, finishes the match in a style. The champion of Oldies Gold Season 6, Alpha Strikers, and runners are Astra Transport. Congratulations for both the teams. ಪಂದ್ಯಕೂಟದ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದಂತಹ ನವೀನ್ ಕುಮಾರ್ ಸಂತೃಪ್ತಿ ರೆಸ್ಟೋರೆಂಟ್ ಸುಳ್ಯ ತಮ್ಮನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಬಶೀರ್ ಆರ್ ಬಿ, ಡಾಕ್ಟರ್ ಬಶೀರ್ ಆರ್ ಬಿ ತಾವು ಕೂಡ ವೇದಿಕೆ ಧಾವಿಸಿ ಬನ್ನಿ. ಅದೇ ರೀತಿ ಮೊಹಮ್ಮದ್ ತಾಹಾ ತಾವು ಕೂಡ ವೇದಿಕೆ ಧಾವಿಸಿ ಬನ್ನಿ. ಅದೇ ರೀತಿ ನಾಸಿರ್ ಕಟ್ಟಕಾರ್ ಅವರೇ ತಾವು ಕೂಡ ವೇದಿಕೆ ಧಾವಿಸಿ ಬನ್ನಿ. ಅದೇ ರೀತಿ ಹಮ್ಜಾ ಖಾತೂನ್ ತಾವುಗಳಿಗೂ ಕೂಡ ವೇದಿಕೆ ಸ್ವಾಗತಿಸ್ತಾ ಇದ್ದೇವೆ. ಮಜೀದ್ ಎಸ್ ಎಂ ತಾವುಗಳು ಕೂಡ ವೇದಿಕೆ ಧಾವಿಸಿ ಬನ್ನಿ. ಅದೇ ರೀತಿ ಮೆಹಬೂಬ್ ಸೀ ಫುಡ್ ತಾವುಗಳು ಕೂಡ ವೇದಿಕೆ ಧಾವಿಸಿ ಬರಬೇಕೆಂದು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಆಟಗಾರರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಸಜ್ಜಾಗಬೇಕೆಂದು ವಿನಂತಿಸ್ತಾ ಇದ್ದೇವೆ. ಹಲೋ ಇದೀಗ ಸಮಾರೋಪ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೈದಾನದಲ್ಲಿ ನಡೆಯಲಿದೆ. ದಯವಿಟ್ಟು ಬಂದಿರತಕ್ಕಂತ ನಾಸಿರ್ ಕಟ್ಟಕಾರ್ ತಮ್ಮನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಸಾಪಿ ಪ್ರಗತಿ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸಿಟಿ ಮೆಡಿಕಲ್ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಮಜೀದ್ ಎಸ್ ಎಂ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸುತ್ತಾ ಇದ್ದೇವೆ. ಸಿರಾಜ್ ಮೇಲ್ಕಲ್ ದಯವಿಟ್ಟು ತಾವು ವೇದಿಕೆಗೆ ಬಂದು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಹಲೋ 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 ಫ್ರೆಂಡ್ಸ್ ಆಫ್ ಫಾರ್ ಶಾಂತಿನಗರ ಎದುರಾಶ್ಯದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಈ ಪಂದ್ಯಾಕೂಟದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದ ಇವರುಗಳ ಗಣ್ಯ ಉಪಸ್ಥಿತಿಯಲ್ಲಿ ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಎದುರಾಶ್ಯದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ಈ ಪಂದ್ಯಾಕೂಟದ ಸಮಾರೋಪ ಸಮಾರಂಭಕ್ಕೆ ಅಂತಿದ್ದೇನೆ. ದಯವಿಟ್ಟು ಎಲ್ಲ ಆಟಗಾರರು, ಎಲ್ಲ ಪ್ರೇಕ್ಷಕ ವರ್ಗದವರು ದಯವಿಟ್ಟು ಯಾವುದೇ ಫೋಟೋ ಸೆಕ್ಷನ್ ಅನ್ನು ಮತ್ತೆ ಮಾಡಿಕೊಳ್ಳಿ. ದಯವಿಟ್ಟು ಎಲ್ಲ ಆಟಗಾರರು, ಪ್ರೇಕ್ಷಕರು, ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ದಯವಿಟ್ಟು ಬನ್ನಿ. ಆಲ್ಫಾ ಸ್ಟ್ರೈಕರ್ಸ್ ತಂಡದ ಆಟಗಾರರು ಆಸಿಫ್, ಅಶ್ರಫ್, ನಿಜಾರ್, ಹುಬ್ಬಿ ತಮ್ಮ ತಂಡವನ್ನು ಇಲ್ಲಿ ಕರೆದುಕೊಂಡು ಬನ್ನಿ ದಯವಿಟ್ಟು. ಹಲೋ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನ ಪಡೆಕೊಂಡಂತ ಎಲ್ಲ ಕ್ರೀಡಾಪಟುಗಳು ವೇದಿಕೆ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅನೀಫ್ ಅವರು ಅಲ್ಫಾ ಅವರು ಬನ್ನಿ. ನಿಮ್ಮ ತಂಡ ಹಾಗೂ ಎಲ್ಲ ಅಭಿಮಾನಿ ಬಳಗ ಬಂದು ನಮ್ಮ ವೇದಿಕೆ ಮುಂಭಾಗಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬನ್ನಿ ದಯವಿಟ್ಟು ಬನ್ನಿ. ಆಲ್ಫಾ ಸ್ಟ್ರೈಕರ್ಸ್ ಆಟದಲ್ಲಿ ಎಷ್ಟು ಶಿಸ್ತಿದ್ದೆಯೋ ಅದೇ ರೀತಿ ಸಮಾರಂಭ ನಡೆಯುವ ವೇದಿಕೆ ಮುಂಭಾಗದಲ್ಲಿ ತಾವು ಕೂಡ ಶಿಸ್ತನ್ನು ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಇದೀಗ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮನ್ನು ಸಹಕರಿಸಿದರೆ ಡಾಕ್ಟರ್ ಬಶೀರ್ ಆರ್ಬಿ, ಪ್ರೆಸಿಡೆಂಟ್ ಆಫ್ ಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್, ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್. ಅದೇ ರೀತಿ ಸಿಟಿ ಮೆಡಿಕಲ್ ಇದರ ಮಾಲಕರಾಗಿರತಕ್ಕಂಥ ಮಜ್ಜಿತ್ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್. ಅದೇ ರೀತಿ ಸಿರಾಜ್ ಕರಾವಳಿ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್. ಅದೇ ರೀತಿ ನಾಸಿರ್ ಕಟ್ಟೆಕಾರ್ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಅಜೀಜ್ ಆಪಲ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶಾಫಿ ಪ್ರಗತಿ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಾಸಿರ್ ಇವರನ್ನು ಕೂಡ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್.
ಇದೀಗ ನೇರವಾಗಿ ನಾವು ಇದೀಗ ಈ ಪಂದ್ಯಕೂಟದ ಬಗ್ಗೆ ಎಲ್ಲ ತಂಡದ ಒಬ್ಬ ಸದಸ್ಯ ತಮ್ಮ ತಮ್ಮ ಅನಿಸಿಕೆಯನ್ನ ಅನಿಸಬಹುದು. ಅಸ್ತ್ರ ತಂಡದಿಂದ ತೋಟಾ ನೀಫ್ ದಯವಿಟ್ಟು ತಮ್ಮ ಅನಿಸಿಕೆಯನ್ನ ಈ ಪಂದ್ಯಕೂಟದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತೋಟಾ ನೀಫ್ ದಯವಿಟ್ಟು ಬನ್ನಿ. ಈ ಪಂದ್ಯಕೂಟದ ಬಗ್ಗೆ ಒಂದೆರಡು ತಮ್ಮ ಅನುಭವವನ್ನ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ನಾವು ಯೌವನದಲ್ಲಿದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ತುಂಬಾ ಬ್ಯುಸಿ ಆಗಿರೋ ಸಂದರ್ಭದಲ್ಲಿ ಈ ಒಂದು ತಿಂಗಳ ಈ 4 ಅವರ ಪರಿಶ್ರಮದಿಂದ ನಾವು ಯೌವನದ ಇದರಲ್ಲಿ ತೇಲಾಡಿದ್ದೇವೆ. ಅವರ ಇಂದಿನ ಈ ಕ್ರೀಡಾಂಗಣದ ಆಯೋಜನೆಯು ಕ್ರೀಡಾ ಪ್ರೇಕ್ಷಕರಿಗೂ ಕ್ರೀಡಾಪಟುಗಳಿಗೂ ಒಂದು ಮನರಂಜನೆಯನ್ನು ನೀಡಿದ್ದೇವೆ. ಆದ್ದರಿಂದ ಈ 4 ಅವರ ಪರಿಶ್ರಮ ಹಾಗೂ ಅವರ ಈ ನಮ್ಮ ಇಂದಿನ ಈ ಕ್ರೀಡಾಕೂಟಕ್ಕೆ ನಾನು ಎಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ತಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಹಂಚಿಕೊಂಡ ಛೋಟಾ ನೀಫ್ ಅವರಿಗೆ ಧನ್ಯವಾದಗಳು. ಮುಂದೆ ಪಿರ್ಸಪಾಡ್ ತಂಡದಿಂದ ಟೀಮಿನ ಅಶ್ರಫ್ ಅವರು ಬಂದು ಒಂದೆರಡು ಅನಿಸಿಕೆಯನ್ನ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ಬಹುಶಃ ಈಗ ಛೋಟಾ ಹೇಳಿದ ಹಾಗೆ ನಮ್ಮನ್ನು ಬಾಲ್ಯದೊಂದಿಗೆ ಜೋಡಿಸುವಂತಹ ಒಂದು ಪಂದ್ಯಕೂಟ ಇದು. ಬಹುಶಃ ನಾವು 16-18 ವರ್ಷದಲ್ಲಿ ನಾವು ಆಟವನ್ನು ಬಂದ್ ಮಾಡಿ ನಮ್ಮ ಜವಾಬ್ದಾರಿ ಹೆಗಲೇರಿಸಿಕೊಂಡು ಹೋಗಿದ್ದೆವು. ಸಂಸಾರದ ಹೊರೆ ಎಲ್ಲ ಹೊತ್ತುಕೊಂಡು ಇದನ್ನೆಲ್ಲ ಮರೆತು ಬಿಟ್ಟಿದ್ದೆವು. ಆಗ ಈ ಒಂದು ಫ್ರೆಂಡ್ಸ್ ಫಾರ್ ಎವರ್ ಇವರ ತಂಡ ಏನು ಓಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಎಂಬ ಈ ಒಂದು ಪಂದ್ಯಕೂಟವನ್ನು ಆಯೋಜಿಸಿ ಕೇವಲ ಪೈಚಾರು ಪರಿಸರದ ಒಂದು 45 ಮಂದಿ 40-45 ಮಂದಿಯನ್ನು ಸೇರಿಸಿಕೊಂಡು ಎಲ್ಲೆಲ್ಲಿಯೋ ಇರುವವರು 40 ಅಬೋವ್ ಬಹುಶಃ 40 ಹತ್ರ ಇರುವಂತವರು ಕೂಡ ಇದ್ದಾರೆ ಇದರಲ್ಲಿ. ಅಂತವರನ್ನೆಲ್ಲ ಸೇರಿಸಿ ಒಂದು ತಿಂಗಳು ಅವರಿಗೆ ಆಟ ಆಡಿಸಿ ಪ್ರಾಕ್ಟೀಸ್ ಮಾಡಿಸಿ ಅವರಿಗೆ ಕೋಚಿಂಗ್ ಮಾಡಿ ಅವರನ್ನೊಂದು ಒಂದು ದೊಡ್ಡ ಒಂದು ಪಂದ್ಯಕೂಟದಲ್ಲಿ ಆಡಿಸುವಂತ ಒಂದು ಸಾಹಸ ಉಂಟಲ್ಲ, ಅದಕ್ಕೆ ಅವರನ್ನು ನಾವು ಅಭಿನಂದಿಸಬೇಕಾಗಿದೆ. ಪ್ರತ್ಯೇಕವಾಗಿ ಶಿಹಾಬ್ ಅವರನ್ನು ನಾವು ಅಭಿನಂದಿಸಬೇಕು. ಅವರನ್ನು ಒಂದು ಸಣ್ಣ ವಿಷಯ ಅಲ್ಲ. ಈಗ ವೆಕೇಶನ್ ಅನ್ನೆಲ್ಲ ಟಿಕೆಟ್ ಎಲ್ಲ ಸೆಟ್ಟಿಂಗ್ ಮಾಡಿ ಗಲ್ಫಿಂದ ಎಲ್ಲೆಲ್ಲಿಂದೆಲ್ಲ ಬಂದು ಈ ಪಂದ್ಯಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬಂದವರಿದ್ದಾರೆ. ಅದು ಹೀಗಿರುವಾಗ ಈ ಒಂದು ಅವರ ಸಾಧನೆ ಉಂಟಲ್ಲ, ನಮ್ಮನ್ನು ಬಾಲ್ಯದೊಂದಿಗೆ ನಾವು ಇದೆಲ್ಲ ಬಿಟ್ಟು ಬಂದಿದ್ದೇವೆ. ಏನು ನಾವು ಸಣ್ಣ ಎಲ್ರಿಗೂ ಕೂಡ ಹಾಗೆ ಬಾಲ್ಯದ ಒಂದು ಕೆಲವು ಸವಿ ನೆನಪುಗಳು, ಆ ಒಂದು ಸಣ್ಣ ಒಂದು ಮೂಟೆಯನ್ನು ಹೊತ್ತುಕೊಂಡು ನಾವು ನಡೆಯುವರು. ಎಲ್ಲೇ ಗಲ್ಫಿಗೆ ಹೋದ್ರು ಕೂಡ ಎಲ್ಲೇ ಹೋದ್ರು ಕೂಡ ಅದನ್ನ ಯಾವತ್ತೂ ಕೂಡ ಬಾಲ್ಯದ ನೆನಪುಗಳನ್ನೇ ನೆನೆಸಿ ಏನು ಹಗುರ ಆಗುವಂತವ್ರು ನಾವು. ಅಂತದರಲ್ಲಿ ಪುನಃ ನಮ್ಮನ್ನು ಅದೇ ಬಾಲ್ಯದೊಂದಿಗೆ ಜೋಡಿಸುವಂತ ಕೆಲಸವನ್ನು ಈ ಪಂದ್ಯಕೂಟ ಮಾಡಿದೆ. ಅದಕ್ಕಾಗಿ ಶಿಹಾಬ್ ಅವರಿಗೆ ವಿಶೇಷವಾಗಿ ಮತ್ತು ಅವರ ಬಳಗಕ್ಕೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಮನ್ನು ಹನೀಫ್ ಹೇಳಿದ ಹಾಗೆ ಮತ್ತೊಮ್ಮೆ ನಮ್ಮನ್ನು ಬಾಲ್ಯಕ್ಕೆ ಜೋಡಿಸಿದ, ನಮ್ಮನ್ನು ಯುವಕರನ್ನಾಗಿಸಿದ. ಅವರು ಬಯಸಮ್ಮರು ಅಂತ ಹೇಳ್ತಾರೆ, ನಾವು ಹಳೆಯ ಯುವಕರು ಅಂತ ಹೇಳ್ಬೋದು. ಅದರಿಂದ ನಮ್ಮನ್ನು ಹಳೆಯ ಯುವಕರನ್ನು ಈ ರೀತಿ ಜೋಡಿಸಿ ತಂದು ಎಲ್ಲೆಲ್ಲಿಂದಲೋ ತಂದು ಪ್ರಾಕ್ಟೀಸ್ ಮಾಡಿಸಿ ಇಂಥ ಒಂದು ಪಂದ್ಯಕೂಟದಲ್ಲಿ ಆಡಿಸುವಂತ ಒಂದು ಕೆಲಸಕ್ಕಾಗಿ ಅವರನ್ನು ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಆರೋಗ್ಯ ಬಹಳ ಮುಖ್ಯವಾದದ್ದು. ಈ ಒಂದು ತಿಂಗಳಲ್ಲಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಫಿಟ್ ಆಗಿದ್ದೇವೆ. ಅದು ಒಂದು ಟೆಸ್ಟ್ ಮಾಡಿ ಫಸ್ಟ್ ಬರ್ತಿದ್ರೆ ಈ ಹರ್ಬಲ್ ಲೈಫ್ ಅಲ್ಲ ಉಂಟಲ್ಲ, ಹರ್ಬಲ್ ಲೈಫ್ ಅಲ್ಲ ಅದ್ರಲ್ಲೆಲ್ಲ ಏನು ಫಸ್ಟಿಗೆ ಒಂದು ಟೆಸ್ಟ್ ಮಾಡಿ ಏನು ಹೇಗಿದೆ ಅವನ ಆರೋಗ್ಯ ಇದು ಎಲ್ಲ ನೋಡ್ತಾರೆ ಅದರಲ್ಲಿ.
ಹಾಗೆ ನೋಡಿ ಈ ಪಂದ್ಯಾಕೂಟದ ಫಸ್ಟ್ ಒಂದು ತಿಂಗಳು ಮೊದಲು ಟೆಸ್ಟ್ ಮಾಡಿ ಏನು ಈ ಪಂದ್ಯಾಕೂಟ ಆಡಿದ ನಂತರ ಮತ್ತೊಮ್ಮೆ ಟೆಸ್ಟ್ ಮಾಡಿದ್ರೆ ನಮ್ಮ ಆರೋಗ್ಯ ಎಷ್ಟೊಂದು ಉತ್ತಮವಾಗಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ನಮ್ಗೆ ಖಂಡಿತವಾಗಿಯೂ ಗೊತ್ತಾಗಬಹುದು. ಅದರಿಂದ ಈ ಆರೋಗ್ಯ, ಅದರಿಂದ ಈ ಪಂದ್ಯಾಕೂಟ ಇವರನ್ನ ಆಯೋಜನೆ ಮಾಡಿದಂತಹ ಅವರ ಇನ್ನೊಂದು ದೊಡ್ಡ ಒಂದು ಸಾಧನೆ ಆಗಿದೆ. ನಮ್ಮನ್ನು ಈ 40 ವರ್ಷಕ್ಕಿಂತ ಮಿಕ್ಕಿ ಏನು 50-60 ವರ್ಷದವರು ಕೂಡ ಈ ಪಂದ್ಯಾಕೂಟದಲ್ಲಿ ಆಡಿದ್ದಾರೆ. ಅದೆಲ್ಲ ದೊಡ್ಡ ವಿಷಯ ಆಗಿದೆ. ಅದರಿಂದ ಅವರನ್ನು ಮತ್ತೊಮ್ಮೆ ನಾನು ಶ್ಲಾಘಿಸುತ್ತಾ ಅಭಿನಂದಿಸುತ್ತಾ ಈ ಒಂದು ಪಂದ್ಯಾಕೂಟದಲ್ಲಿ ಅತ್ಯಂತ ಯಶಸ್ವಿಯಾಗಿ 6ನೇ ಸೀಸನ್ ಅನ್ನು ನಾವು ಈಗ ಮುಕ್ತಾಯ ಕಂಡಿದ್ದೇವೆ. ಒಳ್ಳೆಯ ಎಂತ ಕಿಡಿ ಇದು ರಟಿಸುವಂತಹ ಒಂದು ಫೈನಲ್ ಪಂದ್ಯವನ್ನು ಕೂಡ ನಾವು ನೋಡಿದ್ದೇವೆ. ಬಹಳ ಖುಷಿ ಆಯಿತು. ಹಾಗೆ ಈ ಪಂದ್ಯಾಕೂಟದ ಯಶಸ್ಸಿನಲ್ಲಿ ಬಹಳಷ್ಟು ಜನ ಭಾಗವಹಿಸಿದ್ದಾರೆ. ಬಹಳಷ್ಟು ಜನ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟುಕೊಂಡು ಬಂದು ಅದರಲ್ಲಿ ಮುಖ್ಯವಾಗಿ ಈಗ ನಂಗೆ ಗೊತ್ತಿದ್ದಾಗೆ ಒಂದೆರಡು ವಿಷಯ ಹೇಳ್ತೇನೆ. ಅದೇನಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ಒಂದು ಫುಡ್ ಇತ್ತು ಇವತ್ತು ಮಧ್ಯಾಹ್ನ. ಒಂದು ಒಳ್ಳೆಯ ಫುಡ್, ಸಾಧಾರಣ ನನ್ಗೆ ಅನಿಸ್ತದೆ ಒಂದು 200 ಮಂದಿ ಎಲ್ಲ ಊಟ ಮಾಡಿರ್ಬೋದು ಅಂತ ಕಾಣ್ತದೆ. ಈ ಒಂದು ಅದೊಂದು ಯಾರೋ ಸ್ಪಾನ್ಸರ್ ಮಾಡಿದ, ಅದು ಬಹುಶಃ ಕಿರಣ್ ಅಂತ ಹೇಳಿ ಕಾಣ್ತದೆ. ಅನ್ನದಾನ ಶ್ರೇಷ್ಠ ದಾನ ಅಂತೇಳಿ ನಾವು ಭಾವಿಸಿಕೊಂಡವರು, ಅದನ್ನು ಬಹುಶಃ ಕಿರಣ ಅವರು ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ಶರ್ಬತ್, ಬಚ್ಚಂಗಾಯಿ ಶರ್ಬತ್, ಮತ್ತೆ ಅದೇ ರೀತಿ ಏನು ಮಜ್ಜಿಗೆ, ಇದನ್ನು ಇಬ್ರಾಹಿಂ ಮಾಡಿದ್ದಾರೆ ಅಂತ ಕಾಣ್ತದೆ. ಬಹುಶಃ ಅವರ ಅಷ್ಟೊಂದು ಒಳ್ಳೆಯ ಶರ್ಬತ್, ಸಕ್ಕರೆ ಎಲ್ಲ ಕರೆಕ್ಟ್ ಆಗಿ ಸಾಯಂಕಾಲ ಈಗಲೂ ಕೂಡ ಬಹುಶಃ ಅಲ್ಲಿ ಉಳಿದಿದೆ ಅಂತ ಕಾಣ್ತದೆ. ಎಲ್ಲರೂ ಕುಡಿತಾ ಇದ್ರು. ನಾನಂತೂ ಒಂದು 10-15 ಸಲ ಕುಡಿದಿದ್ದೇನೆ. ಅದರಿಂದ ಈ ಪಂದ್ಯಾಕೂಟದಲ್ಲಿ ಬಹಳಷ್ಟು ಜನ ತಮ್ಮ ತನು ಮನ ಧನದಿಂದ ಈ ಪಂದ್ಯಾಕೂಟದ ಯಶಸ್ಸಿಗಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವರ್ಕೌಟ್ ನಾವು 1 ತಿಂಗಳಿಂದ ಈ ಪ್ರಾಕ್ಟೀಸ್ ಗಳನ್ನೆಲ್ಲ ಎಲ್ಲರೂ ಮಾಡಿದ್ದಾರೆ. ಈ ವರ್ಕೌಟ್ ಅನ್ನು ನಾವು ಮುಂದುವರಿಸಬೇಕು. ನಾವೇನು ಯಾವಾಗ್ಲೂ ಕೂಡ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರ್ಬೇಕು. ಏನು ಆರೋಗ್ಯ ಮತ್ತೆ ಮರಣ ಇದಕ್ಕೆ ಸಂಬಂಧ ಇಲ್ಲ. ನಾವು ಆರೋಗ್ಯವಂತರಾಗಿದ್ರೆ ಬಹಳಷ್ಟು ವರ್ಷ ಬದುಕ್ತೇವೆ ಅಂತ ಹೇಳಿ ಅಲ್ಲ, ಮರಣದವರೆಗೆ ಒಳ್ಳೆ ಆರೋಗ್ಯದಿಂದ ಬದುಕಬೇಕು ಎಂಬುದಾಗಿದೆ. ಅದರಿಂದ ಒಳ್ಳೆಯ ವರ್ಕೌಟ್ ಮಾಡಬೇಕು. ಬೆಳಿಗ್ಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ಅರ್ಧ ಗಂಟೆ 1 ಗಂಟೆ ವರ್ಕೌಟ್ ಮಾಡುವುದು ಅಥವಾ ಆಡುವುದು ಇಂಥದನ್ನು ಮಾಡಬೇಕು. ಇಲ್ಲಿಗೆ ಇವತ್ತಿಗೆ ಅದನ್ನು ಕೊನೆಗೊಳಿಸಬಾರದು ಅಂತ ಕಳಕಳಿಯಿಂದ ನಿಮ್ಮೆಲ್ಲರೊಂದಿಗೆ ವಿನಂತಿಸಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಅತ್ಯಂತ ಅರ್ಥಗರ್ಭಿತವಾಗಿ ಮಾತಾಡಿದ ಪ್ರಿನ್ಸಿಪಾಳ್ತನದ ಸದಸ್ಯರು ಅಶ್ರಫ್ ಇವರಿಗೆ ಧನ್ಯವಾದಗಳು. ಮುಂದೆ ಲಾರಾ ತಂಡದ ಬಶೀರ್ ಆರ್ಬಿ ಈ ಪಂದ್ಯಕೂಟದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಫ್ರೆಂಡ್ಸ್ ಫಾರ್ ಅವರ್ ಪೈಚಾರ್ ಸುಳ್ಯ ಇದರ ಆಶ್ರಯದಲ್ಲಿ ನಡೆಯುವಂತ 6ನೇ ವರ್ಷದ ಲೀಗ್ ಮಾದರಿಯ 4 ತಂಡಗಳ ಕ್ರಿಕೆಟ್ ಪಂದ್ಯಾಟದ ಸಮಾರಂಭದ ಹಂತದಲ್ಲಿ ನಾವೆಲ್ಲರೂ ಒಂದು ಸೇರಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳೇ, ಆತ್ಮೀಯ ಸ್ನೇಹಿತರೆ, ಸುಮಾರು 1-2 ತಿಂಗಳಿನಿಂದ ಸಿಯಾಬನವರ ಆ ಒಂದು ಶ್ರಮ ಮತ್ತು ಪ್ರಯತ್ನದಿಂದ ಇವತ್ತೊಂದು ಆ ಪ್ರತಿಫಲವನ್ನ ನೋಡುವಂತ ಸಂತೋಷ ನಮ್ಮ ಎದುರು ಬಂದಿದೆ. ಬಹುಶಃ 4 ದಿನಗಳಿಂದ 4 ತಂಡಗಳನ್ನ ರಚನೆ ಮಾಡಿ ಉತ್ತಮವಾದಂತಹ ಬಿಡ್ಡಿಂಗ್ ಮುಖಾಂತರ ಒಂದೊಂದು ತಂಡಗಳಿಗೆ ಐಕಾನ್ ಪ್ಲೇಯರ್ ಮತ್ತು ಎಲ್ಲ ಆಟಗಾರರನ್ನ ಒಗ್ಗೂಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ 4 ತಂಡಗಳನ್ನ ರಚನೆ ಮಾಡಿ ಈ ಒಂದು ಮೈದಾನದಲ್ಲಿ ಬಹಳಷ್ಟು ಅದ್ದೂರಿಯಿಂದ ಬಹಳಷ್ಟು ವಿಜೃಂಭಣೆಯಿಂದ ಆಡುವಂತ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಸಿಯಾಬ್ರವರಿಗೆ ನಾನು ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಒಂದು ಕ್ರೀಡಾಕೂಟವನ್ನ ನಡೆಸಬೇಕಾದರೆ ಬಹಳಷ್ಟು ಕಷ್ಟಗಳನ್ನ ನಷ್ಟಗಳನ್ನ ಅನುಭವಿಸಬೇಕಾಗ್ತದೆ. ಆದರೆ ಇಷ್ಟು ದಿನಗಳಲ್ಲಿ ಸಿಯಾಬನವರ ಮುಖದಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ದುಃಖಗಳಿಲ್ಲದೆ ಬಹಳಷ್ಟು ಸಂತೋಷದಿಂದ ಒಬ್ಬೊಬ್ಬರನ್ನ ಬೆಳಿಗ್ಗೆ 6 ಗಂಟೆಗೆ ಸ್ಟೇಡಿಯಂ ಮೈದಾನಕ್ಕೆ ಕರೆಸಿ ಒಬ್ಬೊಬ್ಬರ ಆಟಗಾರರನ್ನ ಒಂದು ಉತ್ತಮ ರೀತಿಯಲ್ಲಿ ಆಟಗಾರರನ್ನಾಗಿಸಿ ಮಾಡಿಸತಕ್ಕಂಥ ಸಿಯಾಬ್ರವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಂಡಿರ್ತಕ್ಕಂಥ ಅವರು ಬೇರೆ ಬೇರೆ ದಿನಗಳಲ್ಲಿ ನಾವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ 30 ದಿನಗಳಿಂದ ಶ್ರಮದಿಂದ ಒಬ್ಬ ಆಟಗಾರನಲ್ಲದಿದ್ದರೂ ಒಬ್ಬ ಆಟಗಾರನಾಗಿ ಅವನನ್ನ ಪರಿವರ್ತನೆ ಮಾಡಿರತಕ್ಕಂಥ ಸಿಯಾಬ್ರವರಿಗೆ ನಾವೆಲ್ಲರೂ ಒಂದು ಕೈ ಚಾಪಾಲೆ ತಟ್ಟುವುದರ ಮೂಲಕ ನಾವು ಅವರಿಗೆ ಅಭಿನಂದಿಸಬೇಕಾಗುತ್ತದೆ.
ಒಂದು ಕ್ರೀಡಾಕೂಟವನ್ನ ನಡೆಸಬೇಕಾದ್ರೆ ಬಹಳಷ್ಟು ಕಷ್ಟಗಳಿದೆ. ಆದರೂ ಅದನ್ನು ಯಾವುದು ಪರಿಗಣಿಸದೆ ಒಂದು ಉತ್ತಮ ರೀತಿಯಲ್ಲಿ ಅವರಿಂದ ಆಗುವಷ್ಟು ಸಹಾಯವನ್ನ ನೀಡಿಕೊಂಡು ಬಹುಶಃ ಇವತ್ತು ಮಧ್ಯಾಹ್ನದ ಊಟವನ್ನ ಬಹಳಷ್ಟು ಉತ್ತಮದ ಭೋಜನದ ವ್ಯವಸ್ಥೆಯನ್ನ ನಮ್ಮ ಕಿರಣ್ ಪೂಜಾರಿ ಅವರು ಮಾಡಿರ್ತಕ್ಕಂಥದ್ದನ್ನ ನಾವು ಬಹಳಷ್ಟು ಸಂತೋಷದಿಂದ ಹೇಳ್ಬೇಕಾಗ್ತದೆ. ಹಾಗೆ ಅಶ್ರಫ್ ಅವರು ಹೇಳಿದ್ರು, ಸರ್ಬತ್ತನ್ನ ಇಬ್ರಾಹಿಂ ಅವರು ಮಾಡಿದ್ರು. ಆದರೂ ಯಾರು ಯಾವ ಕಷ್ಟಗಳನ್ನು ನೋಡದೆ, ಹಣಗಳನ್ನ ದುಡ್ಡುಗಳನ್ನ ನೋಡದೆ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ನಮ್ಮೆಲ್ಲರ ಶ್ರಮದಿಂದ, ಸಿಯಾಬ್ರವರ ಪ್ರಯತ್ನದಿಂದ ಇವತ್ತು ಒಂದು ಪ್ರತಿಫಲವನ್ನ ನಾವು ಅನುಭವಿಸಿ ನೋಡಿದ್ದೇವೆ. ಫೈನಲ್ ಪಂದ್ಯಾಟ ಬಹಳಷ್ಟು ವಿಜೃಂಭಣೆಯಿಂದ ನಾವು ಶಾಂತಿನಗರ ಗ್ರಾಮ ಮಟ್ಟದಲ್ಲಿ ಜಾಳಸೂರು ಗ್ರಾಮದ ಯುವಕರು ನಾವು ಬಹುಶಃ ಎಲ್ಲರೂ. ಆದರೆ ಈ ಒಂದು ಸುಳ್ಯ ತಾಲೂಕಿನಲ್ಲಿ ಬಹಳಷ್ಟು ದೊಡ್ಡದಾದಂತಹ ಮೈದಾನಕ್ಕೆ ನಮ್ಮ ಹಿರಿಯರನ್ನ, ಮಕ್ಕಳನ್ನ ಎಲ್ಲರನ್ನ ಒಗ್ಗೂಡಿಸಿ ಈ ಒಂದು ಮೈದಾನದಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಬಹಳಷ್ಟು ಸಂತೋಷಿಸ್ತಾ ಇದ್ದೇವೆ. ಬಹುಶಃ ನಾವು ರೆಫ್ರಿಯನ್ನು ನೋಡಿರ್ಬೋದು. ಮಜೀದ್ ರವರು ನನ್ನ ಇದೇ ಶಾಲೆಯಲ್ಲಿ ಕಲಿಯುವಾಗ ನನ್ನ ಕಬಡ್ಡಿಯ ಗುರು. ಆದರೂ ಅವತ್ತು ಹಾಗೆ ಇದ್ದಾರೆ, ಇವತ್ತು ಹೇಗಿದ್ದಾರೆ. ಮಾಷಾ ಅಲ್ಲಾ, ತಮಗೆ ಮತ್ತಷ್ಟು ಆಯುಷ್ಯ ಆರೋಗ್ಯವನ್ನ ದೇವರು ಕರುಣಿಸಲಿ. ಬಹುಶಃ ಬೇರೇನು ಹೇಳಲಿಕ್ಕೆ ಇಲ್ಲ. ಈ ಕ್ರೀಡಾಕೂಟಕ್ಕೆ ಸಂಪೂರ್ಣವಾಗಿ ಸಹಕಾರ ಮಾಡಿರ್ತಕ್ಕಂಥ ಊರಿನವರು ಮತ್ತು ಪರ ಊರವರಿಗೆ ಶಿಯಾಬನವರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಒಂದು ವಿಷಯಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಒಂದು ಸಮ್ಮುಖದಲ್ಲಿ ಅಸ್ರಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸಿಯಾಬನವರಿಗೆ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸನ್ಮಾನವನ್ನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಿಯಾಬ್ರವರು ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಸನ್ಮಾನವನ್ನ ಅಸ್ರಾ ಸ್ಪೋರ್ಟ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರು, ಸುಳ್ಯದ ಯುವ ಉದ್ಯಮಿ ನಾಸಿರ್ ಕಟ್ಟಕಾರ್ ಹಾಗೂ ಸಿಟಿ ಮೆಡಿಕಲ್ ಮಾಲಕರು ಆಗಿರ್ತಕ್ಕಂಥ ಶ್ರೀಯುತ ಮಜೀದ್ ಎಸ್ಎಂ ಹಾಗೂ ಸಿರಾಜ್ ಎಮೆಲ್ಕ್ ಅವರವರು ಎಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳು ಈ ಸಿಯಾಬ್ರವರಿಗೆ ಒಂದು ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುಮಾರು ದಿನಗಳಿಂದ ಅವರ ಚರಿತ್ರೆಗಳನ್ನ ನಾವು ಓದಬೇಕಾದ್ರೆ ಬಹಳಷ್ಟು ಇದೆ. ಸುಳ್ಯ ತಾಲೂಕಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕ್ರೀಡಾಕೂಟವನ್ನ ಆಡಿಸಿ ಅನುಭವಿಸಿದವರಾಗಿರ್ತಕ್ಕಂಥ ಸಿಯಾಬ್ರವರು ಇಂದು ಈ ಒಂದು ಸನ್ಮಾನಕ್ಕೆ ಭಾಗಿಯಾಗಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೈ ಚಪ್ಪಾಳೆ ತಟ್ಟುವುದರ ಮೂಲಕ ಶಿಯಾಬ್ರವರಿಗೆ ಈ ಒಂದು ಗೌರವಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ 4 ತಂಡದ ಮಾಲಕರು ಅವರವರ ಸ್ಮರಣಿಕೆಯನ್ನ ನೀಡಿ ಸಿಯಾಬ್ರವರಿಗೆ ಗೌರವಿಸ್ತಾ ಇದ್ದಾರೆ. ಅವರ ಟಿ ಶರ್ಟ್ ಚಿತ್ರವಿರುವ ಸ್ಮರಣಿಕೆಯನ್ನ ನೀಡುತ್ತಾ ಅವರನ್ನ ಬಹಳಷ್ಟು ವಿಜೃಂಭಣೆಯಲ್ಲಿ ಅವರನ್ನ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಈ ಒಂದು ಕ್ರೀಡಾಕೂಟ 7ನೇ ವರ್ಷಕ್ಕೆ ತಮ್ಮ ಸಮ್ಮುಖದಲ್ಲಿ 7ನೇ ವರ್ಷಕ್ಕೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳುತ್ತಾ ಬಹುಶಃ ಎಲ್ಲ ಕ್ರೀಡಾಪಟು ಮತ್ತು ಕ್ರೀಡಾಭಿಮಾನಿಗಳ ಈ ಒಂದು ಸನ್ಮಾನವನ್ನ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ, ಸನ್ಮಾನವನ್ನ ಸ್ವೀಕರಿಸಿದ ಶಿಯಾಬ್ರವರಿಗೂ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಶಿಯಾಬ್ರವರು ಎಲ್ಲ ಕ್ರೀಡಾಪಟುಗಳ ಮತ್ತು ಎಲ್ಲ ಕ್ರೀಡಾಪಟು ಮತ್ತು ಕ್ರೀಡಾಭಿಮಾನಿಗಳ ಪರವಾಗಿ ಸಿಯಾಬ್ರವರು ಎಲ್ಲ ಕ್ರೀಡಾಪಟು ಮತ್ತು ಕ್ರೀಡಾಭಿಮಾನಿಗಳ ಪರವಾಗಿ ಈ ಒಂದು ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ಸಿಯಾಬ್ರವರು ಒಂದು ಚಿಕ್ಕ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಮೈಕಲ್ಲಿ ನಾನು ಮಾತಾಡಲ್ಲ, ವಾಟ್ಸಪ್ ಅಲ್ಲಿ ಮಾತಾಡ್ತೀನಿ, ಗ್ರೂಪ್ ಅಲ್ಲಿ. ಎಲ್ಲರೂ ನನ್ನ ಏನಂತೇಳಿ 40 ಮೆಂಬರ್ ಇದ್ರು. ಬೆಳಿಗ್ಗೆ 6 ಗಂಟೆಗೆ ಬರಬೇಕು ಅಂತ ಹೇಳಿದ್ರೆ ಅವ್ರು 6 ಗಂಟೆಗೆ ಬರ್ತಾರೆ. ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ರು. ಪ್ರಾಕ್ಟೀಸ್ ಎಲ್ಲರೂ ಒಳ್ಳೆ ಆಡಿದ್ದಾರೆ. ಈಗ ಲಾರಾ ಅವರಾಗ್ಲಿ, ಪಿರ್ಸಪಾಡ್ ಆಗ್ಲಿ, ಎಲ್ಲರೂ ಒಳ್ಳೇದು ಆಡಿದ್ದಾರೆ. ಸ್ವಲ್ಪ ಒಳ್ಳೇದು ಆಡಿದ್ದಾರೆ. 2 ಟೀಮ್ ವಿನ್ ಆದ್ರು. ಥ್ಯಾಂಕ್ ಯು. ಧನ್ಯವಾದಗಳು. ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ ಈ ಪಂದ್ಯಗೂಟದ ರೂವಾರಿ ನಮ್ಮೆಲ್ಲರ ಆತ್ಮೀಯರು ಸಿಯಾಬಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಬಶೀರ್ ಆರ್ಬಿ ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸುತ್ತಾ ಆಲ್ಫಾ ತಂಡದಿಂದ ಸತ್ತರ್ ಇವರು ಒಂದೆರಡು ಅನಿಸಿಕೆ ವಿಷಯಗಳನ್ನ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಫ್ರೆಂಡ್ಸ್ ಫಾರ್ ಅವರ್ ಶಾಂತಿನಗರ ಇದರ ವತಿಯಿಂದ ನಡೆದಂತಹ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 4 ಇದರ ಸೀಸನ್ 6 ಇದರ ಎಲ್ಲ ಭಾಗವಹಿಸಿದ ಕ್ರೀಡಾಳುಗಳೇ ಅತಿಥಿಗಳೇ ಸಿಯಾಬ್ರವರ ಬಗ್ಗೆ ಹೆಚ್ಚು ನಾನು ಹೇಳುವುದಿಲ್ಲ. ಏನಿದ್ದರೂ ಇದರ ಹಿಂದೆ ಸಿಯಾಬ್ನವರ ಹಿಂದೆ ಇದ್ದವರನ್ನು ಕೂಡ ನಾನು ಗುರುತಿಸಲು ಇಷ್ಟಪಡ್ತೇನೆ. ಮುಖ್ಯವಾಗಿ ನಮ್ಮ ಸ್ಟೇಜ್ ಅಲ್ಲಿ ಇರುವ ಇವತ್ತು ನಾವೆಲ್ಲ ಫ್ರೀ ಇರುವವರು, ಹೌದು ತಾನೆ? ಎಲ್ಲರೂ ಫ್ರೀ ಇರೋರು. 4-5 ಫಂಕ್ಷನ್ ಅನ್ನು ಬಿಟ್ಟು ನಮ್ಮೊಂದಿಗೆ ಸೇರಿಕೊಂಡಂತಹ ಶಾಪ್ ಪಿಕ್ಚರ್ ಅವರು ಕೂಡ, ಇವರನ್ನು ಕೂಡ ನಾವು ಈ ಸಮಯದಲ್ಲಿ ನಾವು ಸ್ಮರಿಸಬೇಕು. ಅಂತವರ ಒಂದು ಸಹಕಾರದಿಂದಾಗಿರ್ತದೆ ಈ ಒಂದು ಕ್ರೀಡಾಕೂಟವು ನಡೆಯುವುದು. ಏನಿದ್ದರೂ ಈ ಕ್ರೀಡಾಕೂಟದಲ್ಲಿ ಯಾವುದೇ ನಮ್ಮ ಮನೆಯಲ್ಲಿ ಕೂಡ ಒಂದು ಫಂಕ್ಷನ್ ಆದರೂ, ಒಂದು ಶುಭ ಲಗ್ನ ಆದರೂ 8 ಗಂಟೆಗೆ ನಮಗೆ ಸರಿಯಾಗಿ ರೆಡಿ ಆಗ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಜನರನ್ನು ಇವರ ಈ ಕ್ರೀಡಾಕೂಟಕ್ಕೆ 8 ಗಂಟೆಗೆ ಸೇರಿಸಿದಂತಹ ಶಿಯಾಬ್ರವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಲೈವ್ ಕಾರ್ಯಕ್ರಮವನ್ನು ಕೊಟ್ಟಂತವರಿದ್ದಾರೆ, ಅವರನ್ನು ಸ್ಮರಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತ ಎಲ್ಲರನ್ನು ನಾನು ಸ್ಮರಿಸುತ್ತಾ ಒಂದೆರಡು ಮಾತನ್ನು ಆಡ್ಲಿಗೆ ಅವಕಾಶ ಕೊಟ್ಟಂತ ಫಾರ್ ಅವರ್ ತಂಡಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದೀಗ ಸತ್ತರ್ ಇವರಿಗೆ 4ನೇ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಶಾಫಿ ಪ್ರಗತಿ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸತ್ತರ್ ಅವರು ದಯವಿಟ್ಟು ಬನ್ನಿ. ಈ ಪಂದ್ಯಕೂಟದ ಲೀಗ್ ಮಾದರಿಯ 4ನೇ ಪಂದ್ಯಾಟದಲ್ಲಿ 2 ಸಿಕ್ಸರ್ ನ ಬಾರಿಸಿ ಪಂದ್ಯಾಟದಲ್ಲಿ ತಮ್ಮ ತಂಡವನ್ನ ವಿಜಯಿಯಾಗಿಸಿದ ಸತ್ತರ್, ಆಲ್ಫಾ ಸ್ಟ್ರೈಕರ್ಸ್ ತಂಡದ ಸತ್ತರ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಶಾಫಿ ಪ್ರಗತಿ. ಧನ್ಯವಾದಗಳು. ಮುಂದೆ 6ನೇ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದ ಲಾರಾ ಇಟ್ಟರ್ಸ್ ತಂಡದ ನಜೀರ್ ಪೈಚಾರ್ ಇವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಸಿರ್ ಕಟ್ಟಕರ್, ಮಜೀದ್ ಸಿಟಿ ಮೊಬೈಲ್ ಇವರಿಂದ ಅವರ ಸಹೋದರ ಇದನ್ನ ಪಡೆದುಕೊಂಡು ಧನ್ಯವಾದಗಳು. ಮುಂದೆ ನೇರವಾಗಿ ಇದೀಗ ಪಂದ್ಯಕೂಟದ ನೇರವಾಗಿ ನಾವು ಬಹುಮಾನ ವಿತರಣೆ ಅಂತ ದಾಪಕ ನಡೆಸ್ತಾ ಇದ್ದೇವೆ. ಈ ಪಂದ್ಯಕೂಟದ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಗೋಸ್ ಟು ಎನಿ ಗೆಸ್ಸಸ್? ಬೆಸ್ಟ್ ಫೀಲ್ಡರ್ ಪ್ರತಿ ಪಂದ್ಯದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಒಂದು ಅಂಕವನ್ನ ತಡೆ ಹಾಕಿ ತಮ್ಮ ತಂಡವನ್ನ ಪ್ರತಿಯೊಂದು ಪಂದ್ಯದಲ್ಲಿ ಗೆಲುವಿಗ ಒಂದೊಂದು ರನ್ನಿನ ಕಾಣಿಕೆಯನ್ನು ನೀಡಿದ 4 ಅಂಕವನ್ನ ಹೋಗುವಲ್ಲಿ 3 ಅಂಕವನ್ನ ತಡೆ ಹಿಡಿದು ಅತ್ಯುತ್ತಮವಾಗಿ ಕ್ಷೇತ್ರ ಪಾಲನೆಯಲ್ಲಿ ನಮ್ಮೆಲ್ಲರ ರಂಜಿಸಿದ ಓರ್ವ ಆಟಗಾರ ಅಬ್ದುಲ್ಲಾ ಕೆಪಿ, ಆಲ್ಫಾ ಸ್ಟ್ರೈಕರ್ಸ್ ತಂಡದ ಅಬ್ದುಲ್ಲಾ ಕೆಪಿ ಹಿರಿಯರು. ಇದನ್ನ ನಾಸಿರ್ ಕಟ್ಟಕರ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಏಜ್ ಜಸ್ಟ್ ಎ ನಂಬರ್ ಎಂದು ನಾವು ಹೇಳಬಹುದು. ಯುವಕರನ್ನೇ ನಾಚಿಸುವಂತ ಕ್ಷೇತ್ರ ಪಾಲನೆಯನ್ನು ಮಾಡಿಕೊಂಡು ನಮ್ಮೆಲ್ಲರ ರಂಜಿಸಿದ ಓರ್ವ ಈ ಓಲ್ಡ್ ಇಸ್ ಗೋಲ್ಡ್ ಪ್ರೀಮಿಯರ್ ಲೀಗ್ ಸೀಸನ್ ನಲ್ಲಿ 3ನೇ ಸಲ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನನ್ನ ವೈಯಕ್ತಿಕ ನೆಲೆಯಿಂದ ಕೂಡ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಅವಾರ್ಡ್ ಫಾರ್ ನಾಸಿರ್ ಕಟ್ಟೆಕರ್. ನೆಕ್ಸ್ಟ್ ಅವಾರ್ಡ್ ಗೋಸ್ ಟು ಬೆಸ್ಟ್ ಕೀಪರ್. ಎನಿ ಗೆಸ್ಸಸ್? Yes, none other than Unais Paichar, Asra. He is one of the best keeper I think I saw in this tournament. ಅಜೀಜ್ ಆಪಲ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಹಂತದಲ್ಲೂ ತಮ್ಮದೇ ಆದ ಜಾಪನ ಮೂಡಿಸಿ ಪ್ರತಿ ಹಂತದಲ್ಲೂ ತಂಡದ ಗೆಲುವಿಗಾಗಿ ಶ್ರಮಿಸಿದ ಗುಡ್ ರಕ್ಷಕ ಭಾಗದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ ಉನಾಯಿಸ್ ಪೈಚಾರ್ ಇವರು ಈ ಪ್ರಶಸ್ತಿಯನ್ನ ಗಿಟ್ಟಿಸಲು ಅರ್ಹರಾಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಅಜೀಜ್ ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸುತ್ತಾ ನೆಕ್ಸ್ಟ್ ಈ ಪಂದ್ಯಕೂಟದ ಬೆಸ್ಟ್ ಬೌಲರ್ ಅವಾರ್ಡ್ ಗೋಸ್ ಟು ಎನಿ ಗೆಸ್ಸಸ್? ಬೆಸ್ಟ್ ಬೌಲರ್ ಅವಾರ್ಡ್ ಗೋಸ್ ಟು ಪ್ರತಿ ಪಂದ್ಯದಲ್ಲಿ ತಮ್ಮದೇ ಜಾಪನ ಮೂಡಿಸಿ ಬರೋಬ್ಬರಿ ಈ ಪಂದ್ಯಕೂಟದಲ್ಲಿ 7 ವಿಕೆಟಿನ ಗೊಂಚಲನ್ನು ಪಡೆದುಕೊಂಡಿರತಕ್ಕಂಥ ಒನ್ ಅಂಡ್ ಓನ್ಲಿ ಬೌಲರ್ ಸಿದ್ದಿಕ್ ಜಿಯು, ಅಸ್ರಾ ಸ್ಟ್ರೈಕರ್ ತಂಡದ ಸಿದ್ದಿಕ್ ಜಿಯು ಬಂದು ಇದನ್ನ
ನಾಸಿರ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಿದ್ದಿಕ್ ಬೆಸ್ಟ್ ಬೌಲರ್ ಅವಾರ್ಡ್ ಪಡೆದುಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಾಸಿರ್ ಅವರಿಗೆ. ಈ ಪಂದ್ಯಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಗೋಸ್ ಟು ಎನಿ ಗೆಸ್ಸಸ್ ನನ್ ಅದರ್ ದೆನ್ ಈ ಪಂದ್ಯಕೂಟದಲ್ಲಿ ಪಂದ್ಯಕೂಟಕ್ಕೂ ಸಿಕ್ಸರ್ ಅನ್ನು ಬಾರಿಸಿ ಬೌಂಡರಿಗಳನ್ನು ಬಾರಿಸಿ ಸಿಕ್ಸರ್ ಅನ್ನು ಬಾರಿಸಿ 5 ಪಂದ್ಯದಲ್ಲಿ ಬರೋಬ್ಬರಿ 75 ಅಂಕವನ್ನು ಗಳಿಸಿ ಹಾಕಿಕೊಂಡ ಸಿದ್ದಿಕ್ ಶಾಂತಿನಗರ, ಅಸ್ತ್ರ ಸ್ಟ್ರೈಕರ್ ತಂಡದ ಸಿದ್ದಿಕ್ ಶಾಂತಿನಗರ ಈ ಪಂದ್ಯಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಪಡೆದುಕೊಳ್ತಾ ಇದ್ದಾರೆ. ಇದನ್ನ ಅಶ್ರಫ್ ಆದರ್ಸ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಕೂಟದ ಉದ್ದಕ್ಕೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ, ಪ್ರತಿ ಪಂದ್ಯದಲ್ಲಿ ತಮ್ಮದೇ ಆದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ತಂಡದ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ ಸಿದ್ದಿಕ್ ಜಿಯು ಈ ಪಂದ್ಯಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಅಶ್ರಫ್ ಇವರಿಗೆ ಧನ್ಯವಾದಗಳು. ಈ ಪಂದ್ಯಕೂಟದ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ ಟು ಎನಿ ಗೆಸ್ಸಸ್. ಫೈನಲ್ ಪಂದ್ಯಾಟದಲ್ಲಿ ಕೊನೆಯ ಕ್ಷಣಗಳಲ್ಲಿ ಫೈನಲ್ ನಲ್ಲಿ 4 ರನ್ ಆಗಿರುವ ಬೌಲಿಂಗ್ ನಲ್ಲಿ 4 ರನ್ ಅನ್ನು ಕೊಟ್ಟು 1ಕ್ಕೆ 2 ಆಗುವ ಸಂದರ್ಭದಲ್ಲಿ 1 ಬೌಂಡರಿಯನ್ನು ಬಾರಿಸಿ ತಮ್ಮ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೆ ಏರಿಸಿದ ಇಬ್ರಾಹಿಂ ಪಂದ್ಯಕೂಟದ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ RB ಬಶೀರ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಕೂಟದ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ ಟು ಇಬ್ರಾಹಿಂ. ಅದೇ ರೀತಿ ಪ್ರತಿ ಪಂದ್ಯದಲ್ಲಿ ಬೌಲಿಂಗ್ ಕ್ಷೇತ್ರಪಾಲನೆಯಲ್ಲಿ ಅದೇ ರೀತಿ ಬ್ಯಾಟಿಂಗ್ ನಲ್ಲಿ ಎಲ್ಲಾ ವಿಭಾಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ತಂಡದ ಒಬ್ಬ ಸಾರಥಿ, ಎಲ್ಲ ವಿಭಾಗದಲ್ಲಿ ಸೈ ಎನ್ನಿಸಿಕೊಳ್ಳುವ ಆಟಗಾರ, ಕೊನೆಯ ಹಂತದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಗೋಸ್ ಟು ಎನಿ ಗೆಸ್ಸಸ್. ನನ್ ಅದರ್ ದೆನ್ ಮಿಸ್ಟರ್ ಮನಾಫ್. ಈ ಪ್ರಶಸ್ತಿಯನ್ನ ನಾಸಿರ್ ಕಟ್ಟಕರ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಕೂಟದಲ್ಲಿ ಎಲ್ಲ ಪಂದ್ಯದಲ್ಲಿ ಬರೋಬ್ಬರಿ 4, 5, 6 ಹಾಗೆ 3 ಸಿಕ್ಸರ್ ಅನ್ನು ಬಾರಿಸಿ ಪಂದ್ಯದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಮನಾಫ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಬಹುಮಾನ ವಿತರಿಸಿದ ನಾಸಿರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ಈ ಪಂದ್ಯಕೂಟದ ಮಧ್ಯದಲ್ಲಿ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡಿದ್ವಿ. ಆ ಫ್ರೆಂಡ್ಲಿ ಮ್ಯಾಚ್ ನಲ್ಲಿ ವಿಜೇತವಾದ ತಂಡಕ್ಕೆ ಒಂದು ಪ್ರಶಸ್ತಿ ಇದೆ, ಪಿರ್ಸಪಾಡ್ ಬ್ರದರ್ಸ್. ಅದೇ ರೀತಿ ಫ್ರೆಂಡ್ಸ್ ಫಾರ್ ಎವರ್ ನಡುವೆ ಪಂದ್ಯದಲ್ಲಿ ಫ್ರೆಂಡ್ಸ್ ಫಾರ್ ಎವರ್ ತಂಡ ಈ ಪ್ರಶಸ್ತಿಯನ್ನು ಜಯಿಸ್ತಾ ಇದೆ. ಈ ಪ್ರಶಸ್ತಿಯನ್ನ ಪಡೆದು ಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಪಂದ್ಯಕೂಟ ಸಾಗಿ ಬಂದಿತ್ತು. ಅದೇ ರೀತಿ ಇದೀಗ ಈ ಪಂದ್ಯಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಪ್ರತಿ ಪಂದ್ಯದಲ್ಲಿ ಆಡುತ್ತಾ 2ನೇ ಸೋಲನ್ನಪ್ಪಿದ ತಂಡ, 2 ಸೋಲನ್ನಪ್ಪಿದ ತಂಡ ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಎಲ್ಲ ಆಟಗಾರರು, ಮಾಲಕರು, ಮ್ಯಾನೇಜರ್, ಕೋಚರ್ ಎಲ್ಲರೂ ಬಂದು ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಸ್ತ್ರ ಟ್ರಾನ್ಸ್ಪೋರ್ಟ್ ತಂಡದ ಎಲ್ಲ ಆಟಗಾರರು ದಯವಿಟ್ಟು ಬನ್ನಿ. ಕೊನೆಯ ಹಂತದಲ್ಲಿ ಅತ್ಯಂತ ರೋಮಾಂಚನಕಾರಿ ಘಟ್ಟದಲ್ಲಿ ಪಂದ್ಯಕೂಟವನ್ನ ಕೈ ಚೆಲ್ಲಿದ್ರಿ. 1 ಎಸೆತದಲ್ಲಿ 2 ಅಂಕ ಬೇಕಾಗಿದ್ದಾಗ ಇಬ್ರಾಹಿಂ ಅವರು ಬಾರಿಸಿದ ಬೌಂಡರಿ ತಮ್ಮ ಗೆಲುವನ್ನು ಕಸಿದುಕೊಂಡಿತ್ತು. ಆದರೂ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದೀರಾ. ಧನ್ಯವಾದಗಳು ಆಡಿದ ಎಲ್ಲಾ ಸದಸ್ಯರುಗಳಿಗೆ, ಅದೇ ರೀತಿ ಟೀಮ್ ಮ್ಯಾನೇಜ್ಮೆಂಟ್, ಅದೇ ರೀತಿ ಕೋಚರ್ಸ್ಗಳಿಗೆ. ಈ ಪ್ರಶಸ್ತಿಯನ್ನು ಎಲ್ಲ ಗಣ್ಯ ಅತಿಥಿಗಳು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದೆ ಈ ಪಂದ್ಯಕೂಟದ
ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡ ತಂಡ 5,000 ನಗದು ಬಹುಮಾನ ಹಾಗೂ ಟ್ರೋಫಿಯನ್ನು ಪಡೆದುಕೊಳ್ತಾ ಇದೆ. ಕ್ಯಾಶ್ ಸ್ಪಾನ್ಸರ್ ಆಗಿ ಲತೀಫ್ UAE ಸಹಕರಿಸಿದ್ದಾರೆ. ಟ್ರೋಫಿ ಸ್ಪಾನ್ಸರ್ ಆಗಿ ಸತ್ತರ್ ಬೇಬಿ ಶಾಪ್ ಇವರು ಸಹಕರಿಸಿದ್ದಾರೆ. ಅದೇ ರೀತಿ ಈ ಪಂದ್ಯಕೂಟದ ಫ್ರೆಂಡ್ಸ್ ಫಾರ್ ಎವರ್ ಶಾಂತಿನಗರ ಇದರ ಆಶ್ರಯದಲ್ಲಿ ನಡೆದಿರತಕ್ಕಂತ ಓಲ್ಡ್ ಈಸ್ ಗೋಲ್ಡ್ ಸೀಸನ್ 6 ಈ ಪಂದ್ಯಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಅಸ್ತ್ರ ಟ್ರಾನ್ಸ್ಪೋರ್ಟರ್ಸ್. Congratulations. Next award goes to in this tournament champions award goes to World is Gold Season 6 ಇದರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಆಲ್ಫಾ ಸ್ಟ್ರೈಕರ್ಸ್. ತಂಡದ ಮಾಲಕರು, ತಂಡದ ಆಟಗಾರರು, ತಂಡದ ಸಪೋರ್ಟರ್ಸ್ ಎಲ್ಲರೂ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅದ್ಭುತವಾಗಿರ್ತಕ್ಕಂಥ ಪಂದ್ಯಕೂಟ ಸಾಗಿ ಬಂದಿತ್ತು. ಫೈನಲ್ ನಲ್ಲಿ 1 ಎಸೆತದಲ್ಲಿ 2 ಅಂಕ ಆಗಿರಬೇಕಾದ್ರೆ ಬೌಂಡರಿನ ಬಾರಿಸಿ ವಿಜಯನ ಮಾಡಿಸಿಕೊಟ್ಟ ಇಬ್ರಾಹಿಂ ಮುಂಚೂಣಿಯಲ್ಲಿ ಕಾಣಿಸಿಕೊಂಡ್ರೆ ಮನಾಫ್, ಸತ್ತರ್, ರಫೀಕ್, ಸಿದ್ದೀಕ್ ಎಲ್ಲರೂ ಕೂಡ ಅದೇ ರೀತಿ ತಂಡದ ಕೋಚರ್ ಆಗಿ ಸಹಕರಿಸಿದ ಆಸಿಫ್, ಆದರ್ಶ, ಒಬ್ಬಿ ಅದೇ ರೀತಿ ಎಲ್ಲರೂ ಪ್ರಶಸ್ತಿಯನ್ನ ಸ್ವೀಕರಿಸಿ ಈ ಪಂದ್ಯಕೂಟದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಆಟಗಾರರಿಗೆ, ವ್ಯವಸ್ಥಾಪಕರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷ ಸಹಕರಿಸಿ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಪಂದ್ಯಕೂಟದ ಪ್ರಥಮ ಬಹುಮಾನದ 7,000 ಕ್ಯಾಶ್ ಸ್ಪಾನ್ಸರ್ ಆಗಿ ನವೀನ್ ಕುಮಾರ್ ಶಂತ್ರತ್ತಿ. ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ನಲ್ಲಿ ಈ ಪಂದ್ಯಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಸೀಸನ್ 6 ಇದರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಆಲ್ಫಾ ಸ್ಟ್ರೈಕರ್ಸ್. ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಗೋಸ್ ಟು ಮನಾಫ್ ಅವರಿಗೆ ಕುಕ್ಕರ್ ಸ್ಪಾನ್ಸರ್ ಕೂಡ ಇದೆ. ದಯವಿಟ್ಟು ಸ್ವೀಕರಿಸಿ. ಮನಾಫ್ ಸಿಯಾಬ್ ಅವರನ್ನ ಸೇರಿಕೊಳ್ಳಿ. ಮನಾಫ್ ಇವರಿಗೆ ಕುಕ್ಕರ್ ಕೂಡ ಸ್ವೀಕರಿಸ್ತಾ ಇದ್ದೇವೆ. ದಯವಿಟ್ಟು ಮನಾಫ್ ಬಂದು ಸೇರಿಸಿಕೊಳ್ಳಿ. ಸೀಸನ್ 6 ಇದರ ಚಾಂಪಿಯನ್ ಪಟ್ಟವಾಗಿ ಅಲಂಕರಿಸುತ್ತದೆ ಆಲ್ಫಾ ಸ್ಟ್ರೈಕರ್ಸ್. ಮನಾಫ್ ಇವರಿಗೆ ಮತ್ತೊಂದು ಬಹುಮಾನವಿದೆ, ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವ ಎಲ್ಲ ಗಣ್ಯರಿಗೂ ಮೊಮೆಂಟೋ ಇದೆ. ದಯವಿಟ್ಟು ಅದನ್ನು ಫ್ರೆಂಡ್ಸ್ ಫಾರ್ ಎವರ್ ತಂಡದ ಎಲ್ಲ ಸದಸ್ಯರು ಸಿಯಾಬ್ ಅವರನ್ನು ಸೇರಿಕೊಳ್ಳಿ. ದಯವಿಟ್ಟು ಫ್ರೆಂಡ್ಸ್ ಫಾರ್ ಎವರ್ ತಂಡದ ಎಲ್ಲ ಸದಸ್ಯರುಗಳು ದಯವಿಟ್ಟು ಒಮ್ಮೆ ಸಿಯಾಬ್ ಅವರನ್ನು ಸೇರಿಕೊಳ್ಳಿ. ಇದೀಗ ಆಸಿಫ್ ಇವರು
ಇಲ್ಲಿ ತನಕ ವೀಕ್ಷಕ ವಿವರಣೆಗಾರಿಕೆ ನೀಡಿದಂತಹ ಅದೇ ರೀತಿಯಾಗಿ ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆ ನೀಡಿದಂತಹ ಮಜೀದ್, ಅದೇ ರೀತಿಯಾಗಿ ಬಾಲ ಇವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ ಫ್ರೆಂಡ್ಸ್ ಫಾರ್ಬರ್ ಇವರ ಪರವಾಗಿ. ಅದೇ ರೀತಿಯಾಗಿ ಬಶೀರ್ ಆರ್ಬಿ ಇವರಿಗೂ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಇನ್ನು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಲ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಿಸಿಲಲ್ಲಿ ಶ್ರೇಷ್ಠ ಮಟ್ಟದ ತೀರ್ಪುಗಾರನು ತೀರ್ಪು ನೀಡಿದಂತಹ ಬಾಲ ಮುಂದೆ ಮಜೀದ್ ಇವ್ರನ್ನ ಆಹ್ವಾನಿಸಿದ ವೇದಿಕೆಗೆ ಆಹ್ವಾನಿಸಿದ. ಇದೀಗ ಮುಂದೆ ನೇರವಾಗಿ ಆರ್ಬಿ ಬಶೀರ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದೆ ಸಮೀರ್ ಇವರು. ಅದೇ ರೀತಿ ಶಾಫಿ ಪ್ರಗತಿ ಇವರಿಗೆ ಅನೀಫ್ ಪೈಚಾರ್ ಇವರು ಸ್ಮರಣಿಕೆ ನೀಡಿ, ಆಸಿಫ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಮತ್ತೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಅಭಿಮಾನಿಗಳಿಗೆ, ಅದೇ ರೀತಿ ಪ್ರೇಕ್ಷಕರಿಗೆ, ಆಟಗಾರರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತಾ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.